ಸ್ಟೂಡೆಂಟ್ಸ್, ವೆಲ್ಕಮ್ ಟು MSc ಬಯಾಲಜಿ. ನಾನು ನೀಲಾವತಿ, ನಿಮ್ಮ ಬಯಾಲಜಿ ಲೆಕ್ಚರರ್. ಇವತ್ತು ನಾವು ಫಸ್ಟ್ PUC ಫಸ್ಟ್ ಚಾಪ್ಟರ್ ಅಂದ್ರೆ ದ ಲಿವಿಂಗ್ ವರ್ಲ್ಡ್, ಇದು ಒನ್ ಶಾರ್ಟ್ ವಿಡಿಯೋ ಫಾರ್ ನೀಟ್. ಇವತ್ತು ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಒನ್ ಶಾರ್ಟ್ ವಿಡಿಯೋ ನೀಟ್ ಅನ್ಕೊಳ್ಳೆ. ಈ ವಿಡಿಯೋ ಬರೀ ನೀಟ್ ಎಕ್ಸಾಮ್ಗೆ ಮಾತ್ರ ಅಂತಲ್ಲ, ನೀವು ಯಾವುದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆಯೋಕೆ ಹೊರಟಿದ್ದೀರಾ ಅಂತ ಹೇಳಿದ್ರು ಅದೆಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಇನ್ನು ಕೆಲವರು ಸ್ಟೂಡೆಂಟ್ಸ್ ಅಲ್ದಲೆ ಕೆಲವರು ಟೀಚಿಂಗ್ ಪೋಸ್ಟ್ಗೆ ಅಪ್ಲೈ ಮಾಡ್ತಿರ್ತೀರಾ. ಸೊ ಅಂಥವ್ರು ಸಹ ಈ ಫಸ್ಟ್ PUC ಮತ್ತೆ ಸೆಕೆಂಡ್ PUC ವಿಡಿಯೋಗಳನ್ನು ರೆಫರ್ ಮಾಡ್ತಿರ್ತೀರಾ. ಅಂಥವ್ರಿಗೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಏನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೊರಟಿದ್ದೀನಿ, ಇದು ಪ್ಯೂರ್ NCERT ಬೇಸಿಸ್ ಮೇಲೆ ಆಗಿರುತ್ತೆ. NCERT ಅಲ್ಲಿರುವಂಥ ಪ್ರತಿಯೊಂದು ಇನ್ಫಾರ್ಮೇಶನ್ ಡಿಟೇಲ್ ಆಗಿ ಇಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ. ಓಕೆ, ಸೊ ಇದು ನೆನಪಿರ್ಲಿ, ಇದು ಒನ್ ಶಾರ್ಟ್ ವಿಡಿಯೋ ಅಂದ್ರೆ ಫುಲ್ ಚಾಪ್ಟರ್ ಒಂದೇ ಒಂದು ವಿಡಿಯೋದಲ್ಲಿ ಕವರ್ ಆಗಿರುತ್ತೆ. ಓಕೆ, ಸೊ ಇವಾಗ ಈ ಲೆಸನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನೊಂದು 2-3 ಪಾಯಿಂಟ್ ನಿಮ್ಮ ಹತ್ರ ಮಾತಾಡಬೇಕು. ಓಕೆ, ಸೊ ಹಾಗಾಗಿ ಒಂದು 5 ನಿಮಿಷ ಪೇಷನ್ಸ್ ಇಂದ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿ ಏನು ಅಂತ ಹೇಳ್ತೇನೆ. ಸೊ ಮೊದಲನೇ ವಿಚಾರ, ಮೇಡಮ್ ಯೂಟ್ಯೂಬ್ನಲ್ಲಿ ಎಷ್ಟೊಂದು ಚಾನಲ್ಸ್ಗಳಿದೆ ಬಯಾಲಜಿ ಕ್ಲಾಸಸ್ ಕೇಳಲಿಕ್ಕೆ, ನಿಮ್ಮ ವಿಡಿಯೋನೇ ನಾವು ಯಾಕೆ ನೋಡಬೇಕು, ನಿಮ್ಮ ಚಾನಲನ್ನೇ ನಾವು ಯಾಕೆ ಪ್ರಿಫರ್ ಮಾಡಬೇಕು ಅನ್ನೋ ಕ್ವೆಶನ್ ನಿಮ್ಮ ತರಳಕ್ಕೆ ಬಂದಿರ್ಬೋದಲ್ವಾ. ಸೊ ಆ ಥರ ಬಂದಿದ್ರೆ ತಪ್ಪೇನಿಲ್ಲ, ಯಾಕೆ ಅಂತ ಹೇಳ್ತೀನಿ. ಮೊದಲನೇ ಪಾಯಿಂಟ್, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಒಂದು ಮೂವಿ ಇದೆ ಅಂತ ಅನ್ಕೊಳ್ಳಿ, ಫಿಲಮ್. ಈಗ ಆ ಮೂವಿನ ನಾನು ನಿಮಗೆ ಬಾಯಲ್ಲಿ ಕತೆ ರೂಪದಲ್ಲಿ ಹೇಳಲಿಕ್ಕೂ ಇಲ್ಲ ಆ ಮೂವಿನ ನೀವು ರಿಯಲ್ ಆಗಿ ನೋಡೋಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ. ಯಾವ್ದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ? ನಾನು ಬಾಯಲ್ಲಿ ಸುಮ್ಮನೆ ಕತೆ ಥರ ಹೇಳ್ಕೊಂಡು ಹೋದ್ರೆ ಅರ್ಥ ಆಗುತ್ತಾ, ಇಲ್ಲ ನಿಮಗೆ ಕ್ಲೀನಾಗಿ ಅದರ ಪಿಕ್ಚರ್ ತೋರಿಸಿದ್ರೆ ಅರ್ಥ ಆಗುತ್ತಾ? ಆಬ್ವಿಯಸ್ಲಿ ಸೆಕೆಂಡ್ ಒನ್. ಅಂದರೆ ನೀವು ರಿಯಲ್ ಮೂವಿ ನೋಡಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಕರೆಕ್ಟ್? ಯಾಕಂದ್ರೆ ಅಲ್ಲಿ ಪಿಕ್ಚರ್ಸ್ಗಳು ಕಾಣಿಸ್ತಾ ಇರುತ್ತೆ ನಿಮಗೆ. ಕರೆಕ್ಟ್? ಸೊ ಇಲ್ಲೂ ಅದೇ ಥರನೇ ಈ ನಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿರುವಂಥ ಒಂದೊಂದು ಲೆಸನ್ಗಳು ಮೂವಿ ತರ ಅಂತ ಅನ್ಕೊಳ್ಳಿ. ಸೊ ಈ ಮೂವಿನ ನಾನು ಹಾಗೆ ಬಾಯಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರೆ ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ? ಅದ್ರ ಬದಲು ಈ ಇನ್ಫಾರ್ಮೇಶನ್ ಅನ್ನ ನಾನು ಪಿಕ್ಚರ್ಸ್ ರೂಪದಲ್ಲಿ, ಡಯಾಗ್ರಾಮ್ಸ್ ರೂಪದಲ್ಲಿ ಬರೆದು ತೋರಿಸಿ ನಿಮಗೆ ಅರ್ಥ ಮಾಡಿಸಿದ್ರೆ ಎಷ್ಟು ಚೆನ್ನಾಗಿ ಮೈಂಡಲ್ಲಿ ಕೂತ್ಕೊಳ್ಳುತ್ತಲ್ವಾ. ಎಸ್, ದಟ್ ಈಸ್ ವಾಟ್ ಮೈ ವಿಡಿಯೋ ಸ್ಪೆಷಾಲಿಟೀಸ್. ನಾನು ನಿಮಗೆ ಏನೇ ಕಾನ್ಸೆಪ್ಟ್ ಅರ್ಥ ಮಾಡ್ಸೋಕ್ಕೆ ಹೊರಟರೂ ಸಹ ಆ ಕಾನ್ಸೆಪ್ಟ್ಗಳನ್ನ ಡಯಾಗ್ರಾಮ್ ಬರೆದು ಡಯಾಗ್ರಾಮ್ ರೂಪದಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಯಾಕಂತ ಹೇಳಿದ್ರೆ ಅದು ಲಾಂಗ್ ಲಾಸ್ಟಿಂಗ್ ಆಗಿ ನಿಮ್ಮ ಮೆಮೊರಿಯಲ್ಲಿ ಪ್ರಿಂಟ್ ಆಗಿಬಿಡ್ಬೇಕು. ಓಕೆ, ಸೊ ನಿಮ್ಗೆ ಎಕ್ಸಾಮಲ್ಲಿ ಯಾವುದೇ ರೀತಿ ಕ್ವೆಶನ್ಸ್ಗಳು ಕೇಳಿದ್ರು ಸಹ ಆ ಇಮೇಜ್ನ, ಪಿಕ್ಚರ್ಸನ್ನ ನೀವು ರೀಕಾಲ್ ಮಾಡ್ಕೊಂಡ ತಕ್ಷಣನೇ ನಿಮಗೆ ಅರ್ಥ ಆಗ್ಬಿಡ್ಬೇಕು. ಸೊ ಅದು ಮೇನ್ ಕಾನ್ಸೆಪ್ಟ್ ನಂದು. ಓಕೆ, ಸೊ ಇಲ್ಲೊಂದು ಸ್ಯಾಂಪಲ್ ಇದೆ. 10th ಸ್ಟ್ಯಾಂಡರ್ಡ್ ಆಲ್ರೆಡಿ ಓದಿ ಬಂದಿದ್ದೀರಾ, ನಿಮಗೆ ಗೊತ್ತಿದೆ ಬಯಾಲಜಿ ಎಷ್ಟು ಲೆಸನ್ಸ್ಗಳಿದೆ ಅಂತ ಹೇಳಿ. ಸೊ ನಾನು 10th ಸ್ಟ್ಯಾಂಡರ್ಡ್ ಬಯಾಲಜಿ ಸಿಲೆಬಸ್ಸು ಸಹ ಕಂಪ್ಲೀಟ್ ಆಗಿ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾವೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ರೆಡಿ ಆಗ್ತಿದ್ದೀವಿ ಅಂತ ಹೇಳಿದ್ರೆ ಮಕ್ಕಳ, ನಾವು ಬೇಸಿಕ್ಸ್ ಇಂದ ಸ್ಟ್ರಾಂಗ್ ಆಗಿರಬೇಕು, ಫೌಂಡೇಶನ್ ಗಟ್ಟಿ ಇರಬೇಕು. ಸೊ ಹಾಗಾಗಿ SLC ಇಂದಾನೆ ನಿಮಗೆ ಇನ್ಫಾರ್ಮೇಶನ್ಗಳು ಕರೆಕ್ಟಾಗಿ ಮೈಂಡಲ್ಲಿ ಕೂತಿತ್ತು ಅಂತ ಹೇಳಿದ್ರೆ ಫಸ್ಟ್ PUC ಸೆಕೆಂಡ್ PUC ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ನಾನು 10th ಅಲ್ಲಿರುವಂಥ ಎಲ್ಲ ಬಯಾಲಜಿ ಚಾಪ್ಟರ್ಸ್ಗಳನ್ನು ಮುಗಿಸಿದ್ದೀನಿ. ಸೊ ಅದರ ಒಂದು ಸ್ಯಾಂಪಲ್ ವಿಡಿಯೋ ಅಂದರೆ ಈ ಡಯಾಗ್ರಾಮ್ಸ್ ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಯಾವ ರೀತಿ ಕಾಣಿಸುತ್ತೆ ಅನ್ನೋ ಡಯಾಗ್ರಾಮ್ಸ್ಗಳು, ಇವೆಲ್ಲ ನನ್ನ ಹ್ಯಾಂಡ್ ರಿಟನ್ ಡಯಾಗ್ರಾಮ್ಸ್ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ನೋಡಿ. ಓಕೆ, ಎಸ್, ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ಮೇಡಮ್ ಓಕೆ ಡಯಾಗ್ರಾಮ್ಸ್ ಇಂದ ನಮಗೆ ಕಾನ್ಸೆಪ್ಟ್ ಏನೋ ಅರ್ಥ ಆಯಿತು, ಆದರೂ ನಿಮ್ಮ ವಿಡಿಯೋದಲ್ಲಿ ಇನ್ನೂ ಏನು ಸ್ಪೆಷಾಲಿಟಿ ಇದೆ? ಈಗ ನೋಡಿ, ನಾವು ನೀಟ್ ಅಂತಾನೆ ಮಾತಾಡೋಕೆ ಹೊರಟ್ರೆ ನಮ್ಮ ಟಾರ್ಗೆಟ್ ಮಾರ್ಕ್ಸ್ ಎಷ್ಟು? 360, ಕರೆಕ್ಟಾ? 360. ಸೊ ನಮಗೆ 360ಕ್ಕೆ 360 ಮಾರ್ಕ್ಸು ಬೇಕು ಅಂತ ಹೇಳಿದ್ರೆ ಬರೀ ಕಾನ್ಸೆಪ್ಟ್ ಅರ್ಥ ಆದರೆ ಸಾಕ? ಇಲ್ಲ, ಸುಮಾರಷ್ಟು ವಿಚಾರಗಳು ನಮ್ಮ NCERT ಅಲ್ಲಿ ಅಡಗಿದೆ. ಯಾಕಂತ ಹೇಳಿದ್ರೆ NTA ಪ್ರತಿ ವರ್ಷ ಕ್ವೆಶ್ಚನ್ಸ್ ಅನ್ನ ಫ್ರೇಮ್ ಮಾಡಬೇಕಾದ್ರೆ ಅದು ಅಪ್ಗ್ರೇಡ್ ಆಗ್ತಿರುತ್ತೆ. ಯಾಕಂದ್ರೆ ಎಲ್ಲ ಈಸಿ ಕ್ವೆಶ್ಚನ್ಸ್ ಕಾನ್ಸೆಪ್ಟ್ ಬೇಸಿಸ್ ಮೇಲೆ ಕೊಟ್ಬಿಟ್ರೆ ಎಲ್ಲರೂ ಅಟೆಂಡ್ ಮಾಡ್ಬಿಡ್ತೀರಾ, ಎಲ್ಲರೂ 360 ತೆಗೆದ್ಬಿಡ್ತೀರಾ. ಅಲ್ಲಿ ಕಾಂಪಿಟೇಷನ್ ಅನ್ನೋ ವರ್ಡಿಗೆ ಅರ್ಥ ಏನಿದೆ? ಸೊ ಅದಕ್ಕೆ ಏನ್ ಮಾಡುತ್ತೆ NCERT, ಪಿಕ್ ಮಾಡುತ್ತೆ, ಆರಿಸುತ್ತೆ ಕ್ವೆಶ್ಚನ್ಸ್ ಅನ್ನ. ಹೇಗಿರುತ್ತೆ ಅಂತ ಹೇಳಿದ್ರೆ ಫಸ್ಟ್ PUC ಅಲ್ಲಿ ಒಂದು ವರ್ಡ್ ತಗೊಳುತ್ತೆ, ಆ ಫಸ್ಟ್ PUC ಅಲ್ಲಿರುವಂಥ ವರ್ಡ್ ಸೆಕೆಂಡ್ PUC ಇನ್ನೊಂದು ಯಾವುದೋ ಲೆಸನ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಆ ರೀತಿ ಇಂಟರ್ ಕನೆಕ್ಟ್ ಆಗಿರುವಂಥ ವರ್ಡ್ ಯಾವ್ಯಾವುದು? ಬರೀ ಫಸ್ಟ್ PUC ಸೆಕೆಂಡ್ PUC ಅಷ್ಟೇ ಅಲ್ಲ, ಫಸ್ಟ್ PUC ಸೆಕೆಂಡ್ PUC ಅಲ್ಲಿರುವಂಥ ಟೆಕ್ಸ್ಟ್ ಬುಕ್ ಅಲ್ಲಿರುವಂಥ ವರ್ಡ್ಗಳು ಲ್ಯಾಬ್ ಮ್ಯಾನ್ಯುಯಲಲ್ಲಿ ಇಂಟರ್ ಕನೆಕ್ಟ್ ಆಗಿರುತ್ತೆ. ಸೊ ಆ ಥರ ವರ್ಡಿಗೆ ಕನೆಕ್ಟ್ ಮಾಡಿಕೊಂಡು ಕ್ವೆಶನ್ಸ್ಗಳು ಯಾವ ರೀತಿ ಬರುತ್ತೆ, ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕ್ವೆಶನ್ಸ್ಗಳು ಕೇಳ್ತಾರೆ. ಸೊ ಈ ಥರ ಎಷ್ಟೊಂದು ವಿಚಾರಗಳು ನಾವು ಅನಲೈಸ್ ಮಾಡೋಕ್ಕಾಗಲ್ಲ ಒಬ್ಬ ಸ್ಟೂಡೆಂಟ್ ಆಗಿ ಕೂತ್ಕೊಂಡ್ರೆ. ಆದರೆ ಒಬ್ಬ ಲೆಕ್ಚರರ್ ಆಗಿ ನಾನು ನೋಡ್ಲಿಕ್ಕೂ, ಒಬ್ಬ ಸ್ಟೂಡೆಂಟ್ ಆಗಿ ನೀವು ಟೆಕ್ಸ್ಟ್ ಬುಕ್ ಓದೋಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಇಲ್ಲಿ ನನಗೆ ಈ ಫೀಲ್ಡಲ್ಲಿ 15 ವರ್ಷಕ್ಕೂ ಹೆಚ್ಚು ಎಕ್ಸ್ಪೀರಿಯನ್ಸ್ ಇದೆ. ನಾನು ಈಸಿಯಾಗಿ ಗೆಸ್ ಮಾಡಬಲ್ಲೆ.
ಯಾವ್ಯಾವ ವರ್ಡ್ಸ್ ಇಂದ ಕ್ವೆಶನ್ಸ್ ಹೇಗೆ ಕನೆಕ್ಟ್ ಮಾಡ್ತಾರೆ, ಲ್ಯಾಬ್ ಮ್ಯಾನ್ಯುಯಲ್ ಅಲ್ಲಿ ಹೆಂಗೆ ಕನೆಕ್ಟ್ ಆಗಿದೆ, ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಲ್ಲಿ ಹೇಗೆ ಇಂಟರ್ ಕನೆಕ್ಟ್ ಆಗಿದೆ, ಚಾಪ್ಟರ್ ಇಂದ ಚಾಪ್ಟರಿಗೆ, ಯೂನಿಟ್ ಇಂದ ಯೂನಿಟ್ಗೆ. ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ಸ್ಗಳನ್ನು ನಾನು ಈ ವಿಡಿಯೋಗಳಲ್ಲಿ ಕೊಡ್ತೀನಿ. ಬರೀ ಇದೊಂದು ವಿಡಿಯೋದಲ್ಲಿ ಮಾತ್ರ ಅಲ್ಲ, ಈ 32 ಚಾಪ್ಟರ್ ಏನೇನಿದೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅದಷ್ಟು ವಿಡಿಯೋಸಲ್ಲೂ ನಿಮಗೆ ಪ್ರತಿ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಇದಿಷ್ಟೇ ಅಲ್ಲದೆ ಮಕ್ಕಳ, NCERT ಟೆಕ್ಸ್ಟ್ ಬುಕ್ ಅಲ್ಲಿರುವಂಥ ಟೇಬಲ್ಸ್ಗಳಾಗಿರ್ಬೋದು, ಡಯಾಗ್ರಾಮ್ಸ್ಗಳಾಗಿರ್ಬೋದು, ಅದರ ಲೇಬಲಿಂಗ್ಸ್ಗಳಾಗಿರ್ಬೋದು, ಚಾರ್ಟ್ ಆಗಿರ್ಬೋದು, ಪ್ರತಿ ವರ್ಡ್ಗಳಿಂದ ಕ್ವೆಶನ್ಸ್ ಏನಾದ್ರು ಪಿಕ್ ಮಾಡಿದ್ರೆ ಅಥವಾ ಲೈನ್ಸ್ಗಳಿಂದ ಪಿಕ್ ಮಾಡಿದ್ರೆ, ಯಾವುದೇ ರೀತಿ ಕ್ವೆಶನ್ಸ್ ಯಾವ ರೀತಿನಾದ್ರು ಪಿಕ್ ಮಾಡಲಿ NCERT ಇಂದ NTN ಅವರು, ನೀವು ಆನ್ಸರ್ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿ ರೆಡಿ ಆಗಿರಬೇಕು. ಆ ರೀತಿ ನಿಮಗೆ ವಿಡಿಯೋದಲ್ಲಿ ಅರ್ಥ ಮಾಡಿಸ್ತೀನಿ. ಓಕೆ, ಸೊ ಇದು ನನ್ನ 2ನೇ ಉದ್ದೇಶ. ಸೊ ಹಾಗಾಗಿ ಈ ವಿಡಿಯೋಗಳನ್ನು ನೋಡಿ ಅಂತ ನಾನು ನಿಮಗೆ ರೆಫರ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ 3ನೇದು, ನಾನು ನಿಮ್ಗೆ ಯಾಕೆ ಇಷ್ಟೊಂದೆಲ್ಲ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಬರೀ ನೀಟ್ ಅನ್ನೋ ಒಂದು ಎಕ್ಸಾಮ್ನೇ ತಗೊಂಡು ರೆಫರೆನ್ಸ್ ಆಗಿ ಇಟ್ಕೊಂಡು ಓದೋದಾದ್ರೆ ಕಾಂಪಿಟೇಷನ್ ಏನು ಕಡಿಮೆ ಇದೆಯನ್ರೋ? ಪ್ರತಿ ವರ್ಷ ನೀಟ್ ಎಕ್ಸಾಮ್ ಬರೆಯೋಕ್ಕೆ ಎಷ್ಟು ಜನ ಕೂತ್ಕೊಳ್ತಿದ್ದಾರೆ ಹೇಳಿ? ಒಂದು 20 ರಿಂದ 25 ಲಕ್ಷ ಸ್ಟೂಡೆಂಟ್ಸ್ಗಳು ಅಪಿಯರ್ ಆಗ್ತಾರೆ. ಅದರೊಳಗಡೆ ಎಷ್ಟೋ ಜನ ಲಾಂಗ್ ಟರ್ಮ್ ಸ್ಟೂಡೆಂಟ್ಸ್ ಇರ್ತಾರೆ, ಅಂದರೆ ರಿಪೀಟರ್ಸ್ಗಳಿರ್ತಾರೆ. ಎಷ್ಟೋ ಜನ ತುಂಬ ಬೇಸಿಕ್ಸಿಂದ ರೆಡಿ ಆಗ್ತಾ ಇರ್ತಾರೆ. ಸೊ ಇಂಥ ಎಲ್ಲ ಕ್ಯಾಟಗರಿ ಸ್ಟೂಡೆಂಟ್ಸ್ ಜೊತೆ, ಮೈಂಡ್ ಸೆಟ್ ಇರುವಂಥ ಸ್ಟೂಡೆಂಟ್ಸ್ ಜೊತೆ ನೀವು ಕಾಂಪೀಟ್ ಮಾಡೋಕ್ಕೆ ಹೊರಟಿರ್ತೀರ. ಸೊ ಅಷ್ಟು ಕಾಂಪಿಟೇಷನ್ ಇದೆ. ಸೊ ಇದ್ರೊಳಗಡೆ MBBS ಸೀಟ್ ಇರೋದೆಷ್ಟು ಆಲ್ ಓವರ್ ಇಂಡಿಯಾ? 1 ಲಕ್ಷ ಮಾತ್ರ. ಈ 1 ಲಕ್ಷದಲ್ಲಿ 50,000 ಫ್ರೀ ಸೀಟ್ ಇದೆ, ಇನ್ನೂ 50,000 ಪೇಮೆಂಟ್ ಸೀಟ್. ಈಗ ನಾನು ಬರೇ ಕರ್ನಾಟಕ ಅಂತ ಬಂದರೆ ಈ ಫ್ರೀ ಸೀಟು ಪೇಮೆಂಟ್ ಸೀಟ್ ಎಲ್ಲ ತೊಗೊಂಡು 10,000 ಅಷ್ಟು ಸೀಟ್ ಇದೆ. ಅಂದರೆ ನೀವೇ ಲೆಕ್ಕ ಹಾಕಿ ಕಾಂಪಿಟೇಷನ್ ಎಷ್ಟು ಮಟ್ಟಿಗಿದೆ ಅಂತ. ಸೊ ಇಂಥ ಕಾಂಪಿಟೇಟಿವ್ ಎಕ್ಸಾಮಿಗೆ ನಾವು ರೆಡಿಯಾಗಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಪ್ರಿಪ್ರೇಷನ್ನು ಅಷ್ಟೇ ಸ್ಟ್ರಾಂಗ್ ಆಗಿರಬೇಕು. ಹಾಗಾದರೆ ಇಷ್ಟೊಂದು ಸ್ಟ್ರಾಂಗ್ ಆಗಿರುವಂಥ ಕಾಂಪಿಟೇಷನಲ್ಲಿ ನಾವು ಟೈಮ್ ಹೇಗೆ ಮ್ಯಾನೇಜ್ ಮಾಡೋದು? ನೀವೇನೋ ಬರೀ ಬಯಾಲಜಿ ಬಗ್ಗೆ ಹೇಳ್ಕೊಂಡು ಹೋಗ್ತೀರಾ ಮೇಡಮ್, ಬಟ್ ನಾವು ಫಿಸಿಕ್ಸ್ ಓದಬೇಕು, ಕೆಮಿಸ್ಟ್ರಿ ಓದಬೇಕು. ಕರೆಕ್ಟ್, ನಾನು ಒಪ್ತೀನಿ. ಸೊ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿಗಿಂತ ತುಂಬಾ ಕಷ್ಟ ಇದೆ. ಸೊ ಅದಕ್ಕೆ ಇಲ್ಲೊಂದು ಸಣ್ಣ ಟಿಪ್ಸ್ ಕೊಡ್ತೀನಿ, ಇದು ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ. ಇಲ್ಲಿ ನೋಡಿ, ಟೋಟಲ್ ನಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಫಸ್ಟ್ PUC ಮತ್ತೆ ಸೆಕೆಂಡ್ PUC ಎರಡೂ ಸೇರಿ ಒಟ್ಟು ಎಷ್ಟು ಚಾಪ್ಟರ್ಸ್ ಇದೆಯಪ್ಪ? 32 ಚಾಪ್ಟರ್ಸ್ ಇದೆ. ಕರೆಕ್ಟಾ? ಈಗ ನಾನೇನಂತ ಹೇಳಿದೆ, ಇದು 1 ಶಾರ್ಟ್ ವಿಡಿಯೋ ಅಂತ ಹೇಳಿದೆ. ಅದೇ ಥರ 32 ಚಾಪ್ಟರ್ ನಾನು ಏನು ಮಾಡಿದ್ದೀನಿ, ಪ್ರತಿಯೊಂದು ಚಾಪ್ಟರ್ಗಳು 1 ಶಾರ್ಟ್ ವಿಡಿಯೋನೇ. ಅದರ ಟೈಮ್ ಡ್ಯೂರೇಷನ್ ವೇರಿ ಇರ್ಬೋದು. ಈಗ ಉದಾಹರಣೆಗೆ ಲಿವಿಂಗ್ ವರ್ಡ್ ಅನ್ನೋದು ಒಂದು 3 ಗಂಟೆಯಲ್ಲೇ ಮುಗಿಬೋದು. ನೆಕ್ಸ್ಟ್ ಇನ್ನೊಂದು ಯಾವುದೊಂದು ಅನಿಮಲ್ ಕಿಂಗ್ಡಮ್ ಅಂತ ತಗೊಳ್ತೀನಿ, ಅದೊಂದು 6 ಗಂಟೆಯಲ್ಲಿ ಮುಗಿಬೋದು. ಸೊ ಈ ರೀತಿ ಚಾಪ್ಟರ್ ಟು ಚಾಪ್ಟರ್ ಟೈಮ್ ಡ್ಯೂರೇಷನ್ ವೇರಿ ಇರುತ್ತೆ. ಕೆಲವು ಚಾಪ್ಟರ್ ಕಡಿಮೆ ಟೈಮಲ್ಲಿ ಮುಗಿದ್ರೆ, ಕೆಲವು ಚಾಪ್ಟರ್ ಸ್ವಲ್ಪ ಜಾಸ್ತಿ ಟೈಮಲ್ಲಿ ಮುಗಿಯುತ್ತೆ. ಬಟ್ ನಾವು ಎಲ್ಲಾದರೂ ಟೋಟಲ್ ಮಾಡಿ ಒಂದು ಆವರೇಜ್ ಅಂತ ತೆಗೆದ್ರೆ ಈ 32 ಚಾಪ್ಟರ್ ಒಂದೊಂದು ಶಾರ್ಟ್ ವಿಡಿಯೋ ಏನಿದೆ, ಪ್ರತಿ ಚಾಪ್ಟರ್ನ ಆವರೇಜ್ ಟೈಮ್ ಅರೌಂಡ್ 5 to 6 hours. ಕರೆಕ್ಟ್? ಅಂದರೆ ಒಂದೊಂದು ಚಾಪ್ಟರ್ 5 ರಿಂದ 6 ಗಂಟೆ ಅಂತ ಅನ್ಕೊಳ್ಳಿ ಅಂದಾಜು. ಈಗ ನಾವು ಒಂದು ವಾರದಲ್ಲಿ 7 ದಿನ ಇದೆ, ಕರೆಕ್ಟ್ ಅಲ್ವಾ? ಸಂಡೇ ಬಿಟ್ಬಿಡಿ, ಭಾನುವಾರ. ನಾನು ಬರೇ ಸೋಮವಾರದಿಂದ ಶನಿವಾರ ತನಕ ಮಾತ್ರ ಬಯಾಲಜಿ ನೋಡ್ತೀನಿ ಮೇಡಮ್ ಅಂತ ಹೇಳಿದ್ರು, 1 ಗಂಟೆ ಮಾತ್ರ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ, ನೀವು ಬಯಾಲಜಿ ವಿಡಿಯೋ ನೋಡ್ತಿರೋದು ಕೇವಲ 1 ಗಂಟೆ ಅಂತ ಅನ್ಕೊಳ್ಳಿ. 1 ಗಂಟೆ ಒಂದು ಕಾನ್ಸೆಪ್ಟನ್ನು ಕಂಪ್ಲೀಟ್ ನೋಡ್ತೀರಾ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ತೀರಾ. ಅರ್ಥ ಮಾಡ್ಕೊಂಡಾದ್ಮೇಲೆ ಒಂದು ಅರ್ಧ ಗಂಟೆ ಟೆಕ್ಸ್ಟ್ ಬುಕ್ಕನ್ನ ಓದ್ತೀರಾ. ಸೊ ಅಂದರೆ ನೀವು ಟೈಮ್ ಎಷ್ಟು ಕೊಟ್ಟಂಗಾಯ್ತು? ಕೇವಲ 1.5 ಗಂಟೆ. ಕರೆಕ್ಟಾ? ಬಯಾಲಜಿಗೆ ಈ ಥರ ಒಂದು ದಿನದಲ್ಲಿ 1.5 ಗಂಟೆ ಟೈಮ್ ಬರೀ ಬಯಾಲಜಿಗೆ ನೀವು ಕೊಟ್ಟರೆ, ಒಂದು ವಾರದಲ್ಲೇ ನೋಡಿ, 1 ವೀಕಲ್ಲಿ 1 ಚಾಪ್ಟರ್ನ ಮುಗಿಸ್ತೀರಾ ನೀವು, 1.5 ಗಂಟೆ ಟೈಮ್ ಕೊಟ್ರೆ ಪರ್ ಡೇ. ಸೊ ಈ ರೀತಿ ಒಟ್ಟು ಎಷ್ಟು ಚಾಪ್ಟರ್ಸ್ ಇದೆ ಅಂತ ಹೇಳಿದೆ? ಟೋಟಲ್ 32 ಚಾಪ್ಟರ್ಸ್ ಇದೆ. ಅಂದರೆ ನೀವು 32 ವೀಕ್ಸಲ್ಲಿ 32 ವಾರಗಳಲ್ಲಿ ಇಡೀ 32 ಚಾಪ್ಟರ್ನ ಮುಗಿಸ್ಬೋದು. ಅಂದರೆ ಅದನ್ನು ನಾವು ಮಂತಿಗೆ ಕನ್ವರ್ಟ್ ಮಾಡಿದ್ರೆ ಟೋಟಲ್ ಎಷ್ಟು ಮಂತ್ಸ್ ಆಯಿತು? 8 ಮಂತ್ಸ್ ಅಲ್ಲಿ ಫುಲ್ ಸಿಲೆಬಸ್ನ ಕಂಪ್ಲೀಟ್ ಮಾಡ್ತೀರಾ. ನೋಡಿ ಎಷ್ಟು ಸಿಂಪಲ್ ಇದೆ. ನೀವೇನಾದ್ರು ಫಸ್ಟ್ PUC ಸ್ಟೂಡೆಂಟ್ಸ್ ಆಗಿದ್ರೆ 8 ಮಂತ್ಸ್ ಅಲ್ಲೇ ಮಕ್ಕಳ ನೀವು ಫಸ್ಟ್ PUC ಮತ್ತು ಸೆಕೆಂಡ್ PUC ಸಿಲೆಬಸ್ನ ಕಂಪ್ಲೀಟಾಗಿ ನೋಡಿ ಮುಗಿಸ್ಬಿಡ್ತೀರಾ. ಸೊ ಉಳಿದಿರೋಂಥ ಟೈಮಲ್ಲಿ ಫಿಸಿಕ್ಸು ಕೆಮಿಸ್ಟ್ರಿ ಎಷ್ಟು ಓದ್ತೀರಾ ಓದಿ. ಮೇಡಮ್ ನಾವು ಸೆಕೆಂಡ್ PUC ಸ್ಟೂಡೆಂಟ್ಸು, ನೀವೇನೋ ಫಸ್ಟ್ PUC ಸ್ಟೂಡೆಂಟ್ಸಿಗೆ ಹಾಕೊಳ್ತೀರಾ, ಓಕೆ, ನೋ ಪ್ರಾಬ್ಲಮ್. ನೀವು ಸೆಕೆಂಡ್ PUC ಸ್ಟೂಡೆಂಟ್ಸ್ ಆದ್ರೂ ಸಹ ನಾನು ಇಲ್ಲಿ ಹೇಳ್ತಿರೋದೇನು, ಹೋಲ್ ಡೇ ನೀವು ಬಯಾಲಜಿ ಓದಿ ಅಂತ ಹೇಳ್ತಾ ಇಲ್ಲ, ಒಂದು ದಿನದಲ್ಲಿ ಬರೀ 1.5 ಗಂಟೆ ಮಾತ್ರ ಟೈಮ್ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವಿಡಿಯೋಗಳನ್ನ ನೋಡಿದ್ರೆ, ನೀವು ನಾನು ಮಾಡಿರೋಂಥ ಈ ವಿಡಿಯೋಗಳನ್ನ ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ಖಂಡಿತ ನೀವು ಯಾವುದೇ ಕ್ವೆಶ್ಚನ್ ಕೊಟ್ಟರು ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ತೀರಾ. ಇದು 100% ಗ್ಯಾರಂಟಿ. ಹಾಗಾದ್ರೆ ಬರೀ ವಿಡಿಯೋ ನೋಡಿದ್ರೆ ಸಾಕಾ? ಇಲ್ಲ, ಟೆಕ್ಸ್ಟ್ ಬುಕ್ ಓದಬೇಕು. ಸೊ ಟೆಕ್ಸ್ಟ್ ಬುಕ್ ಓದಬೇಕು, ವಿಡಿಯೋ ನೋಡಬೇಕು.
ಇಲ್ಲಿ ನಾನು ಏನಂತ ಹೇಳಿದೆ, ಟೋಟಲ್ 32 ಚಾಪ್ಟರ್ಸ್ ಅಂತ ಹೇಳಿದೆ, ಕರೆಕ್ಟಾ? ಈ 32 ಚಾಪ್ಟರ್ಸ್ ಅಲ್ಲಿ ಕೆಲವು ವಿಡಿಯೋಸ್ಗಳು, ಈಗ ಉದಾಹರಣೆಗೆ ಫಸ್ಟ್ PUCಯ ಒಂದು 4 ಚಾಪ್ಟರಿನ ವಿಡಿಯೋ, ಉದಾಹರಣೆಗೆ ಒಂದು ಲಿವಿಂಗ್ ವರ್ಲ್ಡ್, ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಅನಿಮಲ್ ಕಿಂಗ್ಡಮ್ ಮತ್ತೆ ಬಯೋಮಾಲಿಕ್ಯೂಲ್ಸ್, ಈ 4 ಚಾಪ್ಟರಿನ ವಿಡಿಯೋಸ್ಗಳು ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಅದೇ ತರ ಸೆಕೆಂಡ್ PUCಯಲ್ಲೂ ಒಂದು 4 ಚಾಪ್ಟರಿನ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಸಿಗುತ್ತೆ. ಉಳಿದಿದ್ದ ಎಲ್ಲಾ ವಿಡಿಯೋನು ನಾವು ನೋಡ್ಬೇಕು ಅಂತ ಹೇಳಿದ್ರೆ ನೀವು ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಟ್ ಈಸ್ ಅವೈಲಬಲ್ ಓನ್ಲಿ ಫಾರ್ ಚಾನಲ್ ಮೆಂಬರ್ಸ್ ಅಂತ ಹೇಳುತ್ತೆ. ಅಂದ್ರೆ ಅರ್ಥ ಏನು, ಅಷ್ಟು ವಿಡಿಯೋ ನೋಡ್ಲಿಕ್ಕೆ ಮಕ್ಕಳ ನೀವು ಚಾನಲಿನ ಮೆಂಬರ್ ಆಗಬೇಕು. ಚಾನಲ್ ಮೆಂಬರ್ ಆಗಬೇಕು ಅಂತ ಹೇಳಿದ್ರೆ ಪ್ರತಿ ಮಂತು ಇಲ್ಲಿ 159 ರೂಪೀಸ್ ಪೇ ಮಾಡಬೇಕು ಅಷ್ಟು ಚಾಪ್ಟರ್ಗೆ. ಇಲ್ಲಿ ನೋಡಿ, ಇನ್ನೊಂದು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಇದು ನಿಮಗೆ ಕಂಪಲ್ಸರಿ ಅಲ್ಲ, ನಾನು ನಿಮಗೆ ಫೋರ್ಸ್ ಮಾಡಲ್ಲ. ನೋಡಿ, ಈಗ ಒಂದು ಕಾಲೇಜಲ್ಲಿ ಒಬ್ಬ ಲೆಕ್ಚರರ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಡೆಮೋ ಅಂತ ಹೇಳಿ ತಗೊಳ್ತೀವಿ. ಅದೆಲ್ಲರಿಗೂ ನಿಮಗೆ ಗೊತ್ತಿರುತ್ತಲ್ವಾ, ನಿಮ್ಮ ಕ್ಲಾಸ್ ರೂಮ್ಗಳಲ್ಲಿ ಎಷ್ಟೋ ಜನ ಪಾಪ ಲೆಕ್ಚರ್ಸ್ಗಳು ಬಂದಿರ್ತಾರೆ, ಡೆಮೋ ಕೊಟ್ಟಿರ್ತಾರೆ. ಸೊ ನೀವು ಅದಕ್ಕೆ ಅವರ ಕ್ಲಾಸಿಗೆ ತಕ್ಕಂತೆ ಫೀಡ್ಬ್ಯಾಕ್ ಕೊಟ್ಟಿರ್ತೀರಾ, ಓ ಇವ್ರು ಚೆನ್ನಾಗಿ ಪಾಠ ಮಾಡ್ತಾರೆ, ಇವ್ರು ಚೆನ್ನಾಗಿ ಪಾಠ ಮಾಡಲ್ಲ, ಇವೆಲ್ಲ ನಿಮಗೆ ಗೊತ್ತಿದೆ. ಅದೇ ತರ ನೀವು ನನ್ನ ಡೆಮೋ ತಗೊಳ್ಳಿ, ಈ 4 ಚಾಪ್ಟರ್ ನೋಡಿ, ನೀವು ಈ 4 ಚಾಪ್ಟರ್ ನೋಡಿ ಕ್ವೆಶ್ಚನ್ ಆನ್ಸರ್ಸ್ನ ಸಾಲ್ವ್ ಮಾಡಿ, MCQನ ಸಾಲ್ವ್ ಮಾಡಿ. ನಿಮಗೆ ಕಾನ್ಫಿಡೆಂಟ್ ಬಂತು ಅಂದ್ರೆ, ಇಲ್ಲ ಮೇಡಮ್ ಮಾಡಿರೋದು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ನಮಗೆ ಫುಲ್ ಕಾನ್ಫಿಡೆನ್ಸ್ ಇದೆ, ನಾವು 360ಗೆ 360 ತೆಗಿತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ನೀವು ಮೆಂಬರ್ ಆಗಿ. ಸುಮ್ಮನೆ ಮೆಂಬರ್ ಆಗಿ ಅಂತ ನಾನು ನಿಮಗೆ ಹೇಳ್ತಾನೆ ಇಲ್ಲ. ಯಾಕಂತ ಹೇಳಿದ್ರೆ ಅಫ್ಕೋರ್ಸ್ ನೀವೊಂದು 10 ರೂಪಾಯಿನೇ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಯೂಸ್ ಆದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ಆಮೇಲೆ ಇನ್ನೊಂದು ವಿಚಾರ, ಈ 159 ರೂಪೀಸ್ ಅಂತ ನಾನು ಏನು ಹೇಳಿದೆ, ಈ 159 ಅಂದ್ರೆ 159 ರೂಪಾಯಿ ಬರೇ 1 ಅಥವಾ 2 ಚಾಪ್ಟರ್ಗಲ್ಲ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಫುಲ್ ಸಿಲೆಬಸ್ ಅಂದ್ರೆ 32 ಚಾಪ್ಟರ್ ಏನಂತ ಹೇಳಿದೆ, ಫಸ್ಟ್ PUC ಮತ್ತೆ ಸೆಕೆಂಡ್ PUCಯ ಕಂಪ್ಲೀಟ್ ಸಿಲೆಬಸ್ ಎಲ್ಲ 32 ಚಾಪ್ಟರ್ಗೂ ಸೇರಿ ತಿಂಗಳಿಗೆ 159 ರೂಪಾಯಿ ಮಾತ್ರ. ಓಕೆ, ಎಷ್ಟೋ ಜನ ಕೇಳ್ತಾರೆ, ಮೇಡಮ್ ಫ್ರೀಯಾಗಿ ಕೊಟ್ಬಿಡಿ, ಯಾಕೆ ನೀವು 159 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದೀರಾ, ನಮಗೆ ತುಂಬ ನೆಸೆಸಿಟಿ ಇದೆ. ಕರೆಕ್ಟ್, ಒಪ್ಕೊಳ್ತೀನಿ, ದುಡ್ಡು ಎಲ್ಲರಿಗೂ ನೆಸೆಸಿಟಿ ಇದ್ದೇ ಇರುತ್ತೆ. ಫ್ರೀಯಾಗಿ ಯಾಕೆ ಕೊಡ್ತಿಲ್ಲ ಅನ್ನೋದಕ್ಕೆ ರೀಸನ್ನು ಹೇಳ್ತೀನಿ ನಾನು. ಗಾಳಿ ಸಿಕ್ಕಾಬಿಟ್ಟೆ ಫ್ರೀಯಾಗಿ ಸಿಗುತ್ತಲ್ಲ ಏನೋ ನೇಚರಲ್ಲಿ, ಅದಕ್ಕೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಅದೇ ಹಾಸ್ಪಿಟಲಲ್ಲಿ ಆಕ್ಸಿಜನ್ ಸಿಲಿಂಡರ್ ಕೊಟ್ಟು ಪಾಪ ಸಾವು ಬದುಕಿ ನಡುವೆ ಓಡಾಡ್ತಿರ್ತಾರಲ್ಲ ಪೇಷಂಟು, ಅವ್ರಿಗೆ ಗೊತ್ತಿರುತ್ತೆ ಅದ್ರ ಬೆಲೆ, ಬಟ್ ನಮಗೆ ಗೊತ್ತಿಲ್ಲ. ಯಾಕೆ ಹೇಳಿ, ಫ್ರೀಯಾಗಿ ಸಿಗುತ್ತೆ. ಅದೇ ತರ ನೀರು ಸಿಕ್ಕಾಬಟ್ಟೆ ಫ್ರೀಯಾಗಿ ಸಿಗ್ತಾ ಇದೆ, ಹೆಂಗ್ ಬೇಕೋ ಹಂಗೆ ಗಲೀಜ್ ಮಾಡ್ತೀವಿ, ಹೆಂಗ್ ಬೇಕೋ ಹಂಗೆ ಹಾಳು ಮಾಡ್ತೀವಿ, ಅದ್ರ ವ್ಯಾಲ್ಯೂನೇ ನಮಗೆ ಗೊತ್ತಿಲ್ಲ. ಅದೇ ಒಂದು ಬಿಸ್ಲೇರಿ ಬಾಟ್ಲನ್ನ ಒಂದು 20 ರೂಪಾಯಿನೋ 30 ರೂಪಾಯಿನೋ ಕೊಟ್ಟು ತಗೊಂಡ್ರೆ, ದುಡ್ಡು ಕೊಟ್ಟು ತಗೊಂಡಿರ್ತೀರಲ್ಲ, ಹೋಗ್ರ ನೀರು ಅಷ್ಟು ಚೆಲ್ ಬರ್ರೋ ಅಂದ್ರೆ ಯಾರು ಚೆಲ್ಲಲ್ಲ. ಅದೇ ಫ್ರೀಯಾಗಿ ಒಂದು ಜಗ್ ವಾಟರ್ ಇತ್ತು ಅಂದ್ರೆ ಹೋಗಿ ಈಸಿಯಾಗಿ ಚೆಲ್ ಬರ್ತೀವಿ. ಯಾಕೆ ಈ ಬಾಟ್ಲಲ್ಲಿರೋ ನೀರು ಚೆಲ್ಲಲ್ಲ ಹೇಳಿ, ದುಡ್ಡು ಕೊಟ್ಟಿರ್ತೀವಲ್ಲ ಮೇಡಮ್ ಅದಕ್ಕೆ ಚೆಲ್ಲಲ್ಲ. ಅದೇ ಕಾನ್ಸೆಪ್ಟ್ ಇಲ್ಲೋನು, ಇಲ್ಲಿ ನೀವು ದುಡ್ಡು ಕೊಟ್ಟಿರ್ತೀರಲ್ಲ, ವಿಡಿಯೋಸ್ ನೋಡ್ಬೇಕು ಅಂತ ಟೈಮ್ ವೇಸ್ಟ್ ಮಾಡ್ದಲೆ ಕ್ಲೀನಾಗಿ ಕುತ್ಕೊಂಡು ನೋಡ್ತೀರಾ, ಯಾಕೆ ದುಡ್ಡು ಕೊಟ್ಟಿದ್ದೀವಿ ಅಂತ. ಸೊ ಅದಕ್ಕೆ ಯಾವುದೇ ವಸ್ತು ಆಗಲಿ ಫ್ರೀಯಾಗಿ ಸಿಕ್ಕರೆ ಅದಕ್ಕೆ ಬೆಲೆ ಕೊಡಲ್ಲ ನಾವು. ಯಾವಾಗ ದುಡ್ಡು ಕೊಟ್ಟಿರ್ತೀವಿ ಅದಕ್ಕೆ ಬೆಲೆ ಕೊಡ್ತೀವಿ, ಸೀರಿಯಸ್ ಆಗಿ ಕುತ್ಕೊಳ್ತೀವಿ. ಸೊ ಇಲ್ಲಿ ನನ್ನ ಇಂಟೆನ್ಷನ್ನು ಸೀರಿಯಸ್ ಆಗಿ ಕುತ್ಕೊಂಡು ಓದಿ ಅಂತ. ಸೊ ದಯವಿಟ್ಟು ಯಾರು ಫ್ರೀಯಾಗಿ ಕೊಡಿ ಹಾಗೆ ಹೀಗೆ ಅಂತ ಕೇಳಬೇಡಿ. ಓಕೆ, ಸೊ 159 ರೂಪಾಯಿ, ಇದೇನು ಸಾವಿರಾರು ಗಟ್ಟಲೆ ಹೇಳ್ತಾ ಇಲ್ಲ ನಾನು, ಲಕ್ಷಾಂತರ ಫೀಸ್ ಏನು ಹೇಳ್ತಾ ಇಲ್ಲ, 159 ರೂಪಾಯಿ. ಓಕೆ, ಸಣ್ಣ ಪುಟ್ಟ ಮೇಂಟೆನೆನ್ಸ್ಗಳಿಗೆ ಬೇಕಾಗುತ್ತೆ ನಾವು ಯೂಟ್ಯೂಬ್ ರನ್ ಮಾಡಲಿಕ್ಕೆ, ರೈಟ್? ಸೊ ಈಗ ಲಾಸ್ಟ್ ಪಾಯಿಂಟು, ಯೂಟ್ಯೂಬ್ ಅಲ್ಲಿ ಚಾನಲ್ ಮೆಂಬರ್ ಆಗಬೇಕು ಅಂತ ಹೇಳಿದ್ರೆ ಹೇಗೆ ಮೆಂಬರ್ ಆಗೋದು? ವೆರಿ ಸಿಂಪಲ್. ಇಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಕಾಣಿಸ್ತಿದೆಯಲ್ವಾ, ಚಾನಲಿಗೆ ಹೋದ ತಕ್ಷಣನೇ ಅದ್ರ ಪಕ್ಕದಲ್ಲೇ ಒಂದು ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಬ್ಲೂ ಕಲರ್ ಅಲ್ಲಿ ಜಾಯಿನ್ ಬಟನ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಫಸ್ಟ್ PU ಸೆಕೆಂಡ್ PU ಬಯೋ ಇನ್ ಕನ್ನಡ ಫಾರ್ ನೀಟ್ ಅಂತ ಕಾಣಿಸುತ್ತೆ, ಫಾರ್ ₹159 ಪರ್ ಮಂತ್ ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಕೆಲವು ಡೀಟೇಲ್ಸ್ ಕೇಳುತ್ತೆ, ಅದನ್ನ ನೀವು ಎಂಟ್ರಿ ಮಾಡಿದ ತಕ್ಷಣನೇ ಈಸಿಯಾಗಿ ಚಾನಲ್ ಮೆಂಬರ್ ಆಗ್ಬೋದು. ಓಕೆ, ಸೊ ಇಷ್ಟು ಇನ್ಫಾರ್ಮೇಶನ್ ಬೇಕಾದಷ್ಟು ಆಯಿತು ಅಂತ ಅನ್ಕೊಳ್ತೀನಿ. ಟೈಮ್ ವೇಸ್ಟ್ ಮಾಡ್ದಲ್ಲ, ಇವಾಗ ಬನ್ನಿ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಈ ಯೂನಿಟ್ ಹೆಸರೇನು? ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್. ಏನ್ ಹೇಳ್ತಾ ಇದೆ ಈ ಯೂನಿಟ್ ಅಲ್ಲಿ ಫಸ್ಟ್ ನೋಡೋಣ. ಓಕೆ, ಫಸ್ಟ್ ಯೂನಿಟ್ ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್. ಟೋಟಲ್ ಆಗಿ ನಮ್ಮ NCERT ಫಸ್ಟ್ PUC NCERT ಟೆಕ್ಸ್ಟ್ ಬುಕ್ ಅಲ್ಲಿ ಒಟ್ಟು 5 ಯೂನಿಟ್ಸ್ ಇದೆ. ಅದರೊಳಗಡೆ ಇದು ಫಸ್ಟ್ ಯೂನಿಟ್. ಈ ಯೂನಿಟ್ ಹೆಸರೇ ಡೈವರ್ಸಿಟಿ ಇನ್ ಲಿವಿಂಗ್ ವರ್ಲ್ಡ್. ಸೊ ಮೊದಲನೇದಾಗಿ ಈ ಯೂನಿಟ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಇದೆ ಅದನ್ನ ತಿಳ್ಕೊಳ್ಳೋಣ. ಯಾಕಂದ್ರೆ ನಾವು ಫಸ್ಟ್ PUC ಸ್ಟೂಡೆಂಟ್ಸ್ ಆಗಿದ್ರು ಎಷ್ಟೋ ಸಲ ನಮಗೆ ಎಷ್ಟು ಯೂನಿಟ್ ಇದೆ,
ಯಾವ್ಯಾವ ಯೂನಿಟ್ ಅಲ್ಲಿ ಏನೇನು ಚಾಪ್ಟರ್ ಇದೆ ಅನ್ನೋದೇ ಗೊತ್ತಿರಲ್ಲ. ಇವೆಲ್ಲ ಬೇಸಿಕ್ಸ್ ಕೊಂಡ್ರು. ಫಸ್ಟ್ ನಾವು ಈ ಬೇಸಿಕ್ಸ್ ಮೇಲೆ ವರ್ಕೌಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಇವಾಗ ಈ ಯೂನಿಟ್ ಅಲ್ಲಿ 4 ಚಾಪ್ಟರ್ಸ್ ಇದೆ. ಆ ಚಾಪ್ಟರ್ ಹೆಸರು ಫಸ್ಟ್ ಬರ್ಕೊಳ್ತೀನಿ. ಓಕೆ, ಮೊದಲನೇ ಚಾಪ್ಟರ್ ಇವಾಗ ನಾವು ಓದಕ್ ಹೊರಟಿದೀವಲ್ಲ, ದ ಲಿವಿಂಗ್ ವರ್ಲ್ಡ್ ಇದೆ. ಸೆಕೆಂಡ್ ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ. ಓಕೆ, ಇಲ್ಲಿ ನೋಡಿ ದ ಲಿವಿಂಗ್ ವರ್ಲ್ಡ್. ಈ ಚಾಪ್ಟರ್ ಅಲ್ಲಿ ಏನೇನು ಓದಕ್ ಹೊರಟಿದೀವಿ. ಈಗ ನೆಕ್ಸ್ಟ್ ಓವರ್ ವ್ಯೂ ಆಫ್ ದ ಚಾಪ್ಟರ್ ಹೇಳ್ತೀನಿ. ಒಟ್ ನನ್ನ ಹೆಸರಲ್ಲೇ ನಮಗೆ ಗೊತ್ತಾಗ್ತದೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಬಗ್ಗೆ. ಇಡೀ ವರ್ಲ್ಡ್ ಅಲ್ಲಿ ಏನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ ಅವುಗಳ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಳಕ್ಕೆ ಹೊರಟಿದೀವಿ. ತುಂಬಾ ಸ್ಮಾಲ್ ಚಾಪ್ಟರ್ ಇದು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಚಾಪ್ಟರ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಂತ ಏನಿದೆ, ಈ ಚಾಪ್ಟರ್ ಅಲ್ಲಿ ಟೋಟಲ್ ಆಗಿ ನಾವು 3 ಕಿಂಗ್ಡಮ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಕಿಂಗ್ಡಮ್ ಅನ್ನೋದು ಹೊಸ ವರ್ಡ್ ಇರ್ಬೋದು ನಿಮಗೆ, ಆದ್ರೆ ಕಿಂಗ್ಡಮ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಇನ್ಮೇಲೆ ಹೋಗ್ತಾ ಹೋಗ್ತಾ ಇದು ಬರ್ತಾ ಹೋಗುತ್ತೆ ನಿಮಗೆ. ಇಲ್ಲಿ ಆಲ್ರೆಡಿ ಆ ವರ್ಡ್ ಮೆನ್ಷನ್ ಆಗಿದೆ ನೋಡಿ, ಕಿಂಗ್ಡಮ್ ಅಂತ. ಕಿಂಗ್ಡಮ್ ಅಂದ್ರೆ ಏನೂ ಇಲ್ಲ. ಇಲ್ಲಿ ಬಯಾಲಜಿಯಲ್ಲಿ ಮಾತಾಡೋದಾದ್ರೆ ಕಿಂಗ್ಡಮ್ ಅನ್ನೋದೊಂದು ದೊಡ್ಡ ಗ್ರೂಪ್. ಓಕೆ, ಒಂದ್ ದೊಡ್ಡ ಬ್ಯಾಗ್ ಇದ್ದಂಗೆ ಅಂತ ತಿಳ್ಕೊಳ್ಳಿ. ಆ ಬ್ಯಾಗ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಎಷ್ಟೊಂದು ಆರ್ಗ್ಯಾನಿಸಮ್ಸ್ ಅನ್ನ ಹಾಕ್ತಾ ಇದ್ದೀನಿ. ಈ ಉದಾಹರಣೆಗೆ ನಾನು ಅನಿಮಲ್ ಕಿಂಗ್ಡಮ್ ಅಂತ ಹೇಳಿದ್ರೆ, ಆ ಕಿಂಗ್ಡಮ್ ಅನ್ನೋ ಒಂದು ದೊಡ್ಡ ಬ್ಯಾಗ್ ಅಲ್ಲಿ ಆ ಅನಿಮಲ್ ಕಿಂಗ್ಡಮ್ ಅಲ್ಲಿ ಎಲ್ಲ ಅನಿಮಲ್ ತಂದು 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 ಹಾಕಿದ್ರೆ ಆ ಬ್ಯಾಗ್ ಫುಲ್ ಏನಿದೆ, ಅನಿಮಲ್ಸ್ ಗಳಿದೆ. ಅದೇ ತರ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಎಲ್ಲ ಪ್ಲಾಂಟ್ಸ್ ತಂದು ಹಾಕ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಆ ಬ್ಯಾಗ್ ಅಲ್ಲಿ. ಸೊ ಅಂದ್ರೆ ಆ ಪ್ಲಾಂಟ್ ಕಿಂಗ್ಡಮ್ ಅನ್ನೋ ಒಂದು ದೊಡ್ಡ ಬ್ಯಾಗ್ ಅಲ್ಲಿ ಎಲ್ಲಾ ತರ ಪ್ಲಾಂಟ್ಸ್ ಇದೆ. ಕರೆಕ್ಟಾ? ಆ ತರ ಇಡೀ ವರ್ಲ್ಡ್ ಅಲ್ಲಿ ಏನೆಲ್ಲ ಆರ್ಗ್ಯಾನಿಸಮ್ಸ್ ಇದೆ, ಒಂದು ಪುಟ್ಟ ಬ್ಯಾಕ್ಟೀರಿಯಾದಿಂದ ಹಿಡಿದು ಒಂದು ದೊಡ್ಡ ಅನಿಮಲ್ ತನಕನು ಅಥವಾ ಒಂದು ದೊಡ್ಡ ಪ್ಲಾಂಟ್ ತನಕನು ನಾವು ಅದನ್ನ ಕ್ಲಾಸಿಫೈ ಮಾಡ್ತಾ ಹೋದ್ರೆ, ಸಪರೇಟ್ ಮಾಡ್ತಾ ಹೋದ್ರೆ, ಟೋಟಲ್ ಆಗಿ ಇಡೀ ವರ್ಲ್ಡ್ ಅಲ್ಲಿ ನಾವು 5 ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡಬಹುದು ಈ ಆರ್ಗ್ಯಾನಿಸಮ್ಸ್ ಅನ್ನ. ಓಕೆ, ಆ 5 ಕಿಂಗ್ಡಮ್ ಯಾವ್ಯಾವುದು ಹೇಳ್ತೀನಿ. ಇಲ್ಲಿ ನೋಡಿ, ನಾನಿಲ್ಲಿ ಕಿಂಗ್ಡಮ್ ಅನ್ನ ಜಸ್ಟ್ ಕೆ ಅನ್ನೋ ವರ್ಡ್ ಇಂದ ಮೆನ್ಷನ್ ಮಾಡ್ತಾ ಇದ್ದೀನಿ, ಲೆಟರ್ ಇಂದ. ಓಕೆ ನೋಡಿ, ನಾನು 5 ಕಿಂಗ್ಡಮ್ ಅಂತ ಹೇಳಿದೆ, ಬಟ್ ಇಲ್ಲಿ ನಾನು 3 ಬರ್ದಿದ್ದೀನಿ. ಯಾಕೆ 3 ಬರ್ದಿದ್ದೀನಿ? ಕಿಂಗ್ಡಮ್ ಮೊನೆರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ. ಸೊ ಈ 3 ಕಿಂಗ್ಡಮ್ ಬಗ್ಗೆ ಮಾತ್ರ ನಾವು ಈ ಚಾಪ್ಟರ್ ಓದ್ತೀವಿ. ಹಾಗಾದ್ರೆ ವಾಟ್ ಅಬೌಟ್ ರಿಮೈನಿಂಗ್ 2 ಕಿಂಗ್ಡಮ್ಸ್ ಮ್ಯಾಮ್? ಆ ರಿಮೈನಿಂಗ್ 2 ಕಿಂಗ್ಡಮ್ ಯಾವ್ಯಾವುದು ಅಂದ್ರೆ ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಅನಿಮೇಲಿಯಾ. ಸೊ ಅದಕ್ಕೆ ಏನ್ ಮಾಡಿದ್ರು NCERT ಅವರು, ಕಿಂಗ್ಡಮ್ ಪ್ಲಾಂಟ್ ಅನ್ನೋದು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ ಕಂಡ್ರಯ್ಯ, ಸಿಕ್ಕಾಬಟ್ಟೆ ಪ್ಲಾಂಟ್ಸ್ ಇದೆ, ಅದಕ್ಕೆ ಸಪ್ರೇಟ್ ಆಗಿ ಅದನ್ನೊಂದು ಚಾಪ್ಟರ್ ಮಾಡ್ಬಿಡ್ತೀವಿ, ಅಲ್ಲೇ ಓದಿ ಅಂತ ಹೇಳಿ ಆ ಚಾಪ್ಟರ್ನ ಸಪ್ರೇಟ್ ಆಗಿ ಇಟ್ಬಿಟ್ರು, ಪ್ಲಾಂಟ್ ಕಿಂಗ್ಡಮ್ ಅಂತ. ಅದೇ ತರ ಕಿಂಗ್ಡಮ್ ಅನಿಮಲ್ಸ್ ಅನ್ನೋದು ಇಟ್ಸ್ ನಾಟ್ ಅ ಸ್ಮಾಲ್ ಕಿಂಗ್ಡಮ್. ತುಂಬಾ ಅನಿಮಲ್ಸ್ ಬಗ್ಗೆ ಸ್ಟಡಿ ಮಾಡ್ಬೇಕಾಗಿದೆ ನೀವು, ಅದಕ್ಕೋಸ್ಕರ ಇದನ್ನು ಸಪ್ರೇಟ್ ಆಗಿ ಒಂದು ಚಾಪ್ಟರ್ ಆಗಿ ಇಟ್ಬಿಡ್ತೀವಿ ಅನಿಮಲ್ ಕಿಂಗ್ಡಮ್ ಅಂತ. ಇಲ್ಲ, ಅದನ್ನು ಓದಿ ಅಂತ ಹೇಳ್ತಾರೆ. ಆದ್ರೆ ಹುಷಾರಾಗಿ ನಾವು ನೀಟ್ ಎಕ್ಸಾಮ್ ಬರೆಯೋರು ಯಾವ ರೀತಿ ಅನಲೈಸ್ ಮಾಡ್ಬೇಕು ಅಂದ್ರೆ, ಈ 3 ಕಿಂಗ್ಡಮ್ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ, ಓಕೆ ಫೈನ್. ಆದ್ರೆ ಕಿಂಗ್ಡಮ್ ಪ್ಲಾಂಟೆ, ಕಿಂಗ್ಡಮ್ ಅನಿಮೇಲಿಯಾ ಅಂತ ಸ್ವಲ್ಪ ಇಂಟ್ರೊಡಕ್ಷನ್ ಈ ಚಾಪ್ಟರ್ ಅಲ್ಲಿ ಹೇಳಿರ್ತಾರೆ. ನಾವೇನ್ ಮಾಡ್ತೀವಿ, ಮೆಜಾರಿಟಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಹೆಂಗಿದ್ರು ಪ್ಲಾಂಟೆಯಲ್ಲಿ ಅನಿಮೇಲಿಯಾದಲ್ಲಿ ಓದ್ತೀವಲ್ಲ ಅಂತ. ಆದ್ರೆ ಕ್ವೆಶನ್ಸ್ ಅಲ್ಲಿಂದಾನು ಪಿಕ್ ಮಾಡ್ತಾರೆ. ನಾನು ಪಾಠ ಮಾಡ್ಬೇಕಾದ್ರೆ ಹೇಳ್ತೀನಿ, ಡೋಂಟ್ ವರಿ. ಓಕೆ, ಸೊ ಹಾಗಾಗಿ ಈ ಒಂದು ಯೂನಿಟ್ ಅಲ್ಲಿ ನಾವ್ ಏನೇನು ಓದ್ತಾ ಇದೀವಿ, ಒಂದಕ್ಕೊಂದು ಸಣ್ಣ ಪುಟ್ಟ ರೀತಿಯಲ್ಲಾರು ಇಂಟರ್ ಕನೆಕ್ಟ್ ಆಗಿರುತ್ತೆ. ಓಕೆನಾ? ಸೊ ಇವಾಗ ಆಕ್ಚುಯಲ್ ಚಾಪ್ಟರ್ ಏನಿದೆ, ದ ಲಿವಿಂಗ್ ವರ್ಲ್ಡ್, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈಗ ಈ ಚಾಪ್ಟರಿನ ಓವರ್ ವ್ಯೂ ನೋಡಿ ಮಕ್ಕಳ. ಇನ್ನೊಂದು ನಾನು ಹೇಳ್ಬೇಕು, NCERT ಟೆಕ್ಸ್ಟ್ ಬುಕ್ ಅಲ್ಲಿರುವಂತ ಸಿಲೆಬಸ್ ರಿವೈಸ್ ಆಗಿದೆ. ಅಂದ್ರೆ ನಿಮ್ಮ ಹತ್ರ ಓಲ್ಡ್ ಎಡಿಷನ್ ಬುಕ್ ಇತ್ತು ಅಂತ ಹೇಳಿದ್ರೆ ಅದರೊಳಗಡೆ ಎಷ್ಟೊಂದು ಟಾಪಿಕ್ಗಳು ಡಿಲೀಟ್ ಆಗಿದೆ, ಕೆಲವು ಟಾಪಿಕ್ಗಳು ಆಡ್ ಆಗಿದೆ, ಅಂದ್ರೆ ಹೊಸದಾಗಿ ಸೇರಿಸಿದ್ದಾರೆ. ಸೊ ಅದು ಕೆಲವರಿಗೆ ಕನ್ಫ್ಯೂಷನ್ ಇದೆ, ಮ್ಯಾಮ್ ಇದು ನೀಟಿಗೆ ಬರುತ್ತಾ ಬರಲ್ವಾ, ಈಗೆಲ್ಲ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ, ಹಾಗಾದ್ರೆ ಅದಿಲ್ವಾ? ಇಲ್ಲ, NCERT ಅಲ್ಲಿ ಏನ್ ಕೊಟ್ಟಿರ್ತಾರೆ ಅದು ಮಾತ್ರ ಇದೆ. ಬಟ್ NCERT ಅಲ್ಲಿ ಕೆಲವು ಟೈಮ್ ಯಾವುದೋ 1-2 ಲೈನ್ ಕೊಟ್ಬಿಟ್ಟಿರ್ತಾರೆ. ಆ ಲೈನ್ಗಳಿಂದ ಕ್ವೆಶ್ಚನ್ಸ್ ನ ಪಿಕ್ ಮಾಡುವಂತ ಚಾನ್ಸಸ್ ಇರುತ್ತೆ ಡಿಲೀಟ್ ಆಗಿರುವಂತ ಸಿಲೆಬಸ್ ಇಂದ. ಸೊ ಹಾಗಾದ್ರೆ ಡಿಲೀಟ್ ಆಗ್ಬಿಟ್ಟಿದೆ, ಟೆಕ್ಸ್ಟ್ ಬುಕ್ ಅಲ್ಲಿ ಅದು ಇಲ್ಲೇ ಇಲ್ಲ, ನಾವ್ ಹೆಂಗ್ ಕಲಿಯೋದು? ಅದಕ್ಕೆ ನಾನಿದ್ದೀನಿ ಅಂತ ಹೇಳ್ತಾ ಇರೋದು. ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಎಷ್ಟು ಮಾಡ್ತೀನೋ, ನಾನು ಎಷ್ಟು ಹೇಳ್ತೀನೋ ಅದ್ರ ಮೇಲೆ ಮಾತ್ರ ಫೋಕಸ್ ಮಾಡ್ತಾ ಹೋಗಿ, ಅದನ್ನ ಮಾತ್ರ ರೆಫರ್ ಮಾಡ್ತಾ ಹೋಗಿ. ಟೆಕ್ಸ್ಟ್ ಬುಕ್ ಅಲ್ಲಿ ಏನಿದೆ ಅದನ್ನ ಓದ್ಕೊಂತ ಹೋಗಿ ನನ್ನ ವಿಡಿಯೋ ನೋಡಾದ್ಮೇಲೆ. ಯಾಕಂದ್ರೆ ನಾನು ಡಿಲೀಟ್ ಆಗಿರುವಂತ ಸಿಲೆಬಸ್ ಆಗಿರ್ಬೋದು, ಅಥವಾ ಹೊಸದಾಗಿ ಏನ್ ಆಡ್ ಮಾಡಿದ್ದಾರೆ ಅಂತ ಏನ್ ಹೇಳ್ದೆ, ಅಲ್ಲಿ ಬಂದಿರುವಂತ ಕಾನ್ಸೆಪ್ಟ್ ಆಗಿರ್ಬೋದು, ಎಲ್ಲದನ್ನು ಕವರ್ ಮಾಡ್ತೀನಿ. ಓಕೆ, ಈಗ ಉದಾಹರಣೆಗೆ ಈ ಚಾಪ್ಟರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಫಸ್ಟ್ ಡಿಲೀಟ್ ಆಗಕ್ಕಿಂತ ಮುಂಚೆ ಇಡೀ ಚಾಪ್ಟರ್ ಅಲ್ಲಿ 4 ಟಾಪಿಕ್ಸ್ ಇತ್ತು. ಯಾವ್ಯಾವುದು 4 ಟಾಪಿಕ್ಸ್? ಫಸ್ಟ್ ಟಾಪಿಕ್ ಬಂದು ವಾಟ್ ಈಸ್ ಲಿವಿಂಗ್. ಓಕೆ, ಇದ್ರ ಬಗ್ಗೆ ತಿಳ್ಕೊತಾ ಇದ್ವಿ, ವಾಟ್ ಈಸ್ ಲಿವಿಂಗ್ ಅಂತ ಹೇಳಿ. ವಾಟ್ ಈಸ್ ಲಿವಿಂಗ್ ಅಂತ ಹೇಳಿದ್ರೆ ಕ್ವೆಶ್ಚನ್ ಕೇಳ್ತಾ ಇದೆಯಲ್ಲ NCERT,
ಈ ಕ್ವೆಶ್ಚನ್ ತುಂಬಾ ಕ್ಲಿಯರ್ ಆಗಿದೆ. ಲಿವಿಂಗ್ ಅಂತ ಹೇಳಿದ್ರೆ ಏನಪ್ಪಾ? ವೆರಿ ಸಿಂಪಲ್ ಕ್ವೆಶ್ಚನ್. ಸಣ್ಣವರಿದ್ದಾಗಿಂದನೂ ಓದ್ತಾ ಇದೀವಿ ನಾವು. ಈಗ ಉದಾಹರಣೆಗೆ ನನ್ನ ಎದುರುಗಡೆ ಯಾವುದೋ ಒಂದು ನಾಯಿ ಓಡಾಡ್ಕೊಂಡಿದೆ ಅಥವಾ ಯಾವುದೋ ಒಂದು ಬೆಕ್ಕು ಓಡಾಡ್ಕೊಂಡಿದೆ ಅಂತ ತಿಳ್ಕೊಳ್ಳಿ. ಪಕ್ಕದಲ್ಲೇ ಯಾವುದೋ ಒಂದು ಕಲ್ಲೋ ಮಣ್ಣೋ ಏನೋ ಇದೆ. ನನಗಲ್ಲ, ಯಾವುದೋ ಒಂದು ಸಣ್ಣ ಮಕ್ಳು ಕೇಳಿದ್ರು ಇದರೊಳಗಡೆ ಲಿವಿಂಗ್ ಯಾವುದು ಅಂತ ಹೇಳಿದ್ರೆ ಆರಾಮಾಗಿ ಹೇಳುತ್ತೆ, ಆ ನಾಯಿ ಬೆಕ್ಕೆಲ್ಲ ಲಿವಿಂಗು ಮ್ಯಾಮ್, ಆ ಕಲ್ಲು ಮಣ್ಣು ಏನ್ ಹೇಳ್ತಿದ್ರೆ ಅವೆಲ್ಲ ನಾನ್ ಲಿವಿಂಗ್. ಯಾವ ಬೇಸಿಸ್ ಮೇಲೆ ಹೇಳ್ತಾ ಇದೆ? ಕೆಲವು ಕ್ಯಾರೆಕ್ಟರ್ಸ್ ಮೇಲೆ ಹೇಳ್ತಾ ಇದೆ. ಯಾಕಂದ್ರೆ ಆ ಬೆಕ್ಕು ಓಡಾಡ್ತಾ ಇದೆ, ಆ ಬೆಕ್ಕು ಸೌಂಡ್ ಮಾಡ್ತಾ ಇದೆ, ಆ ಬೆಕ್ಕಿಗೆ ಕಾಲಿದೆ, ಆ ಬೆಕ್ಕು ಮೂವ್ಮೆಂಟ್ ತೋರಿಸ್ತಾ ಇದೆ, ಆ ಬೆಕ್ಕು ರೀಪ್ರೊಡ್ಯೂಸ್ ಮಾಡುತ್ತೆ. ಇವೆಲ್ಲ ಕೆಲವು ಕ್ಯಾರೆಕ್ಟರ್ಸ್. ಕರೆಕ್ಟ್. ಸೊ ತುಂಬಾ ಸಿಂಪಲ್ ಆಗಿ ಇದೆ ಈ ಕ್ವೆಶ್ಚನ್. ಆದ್ರೆ ಈ ಕ್ಯಾರೆಕ್ಟರ್ಸ್ ಎಲ್ಲಾ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೂ ಅಪ್ಲೈ ಆಗ್ಬೇಕು ಅನ್ನೋದೇನಿಲ್ಲ. ಈಗ ಉದಾಹರಣೆಗೆ ನಾನೊಂದು ಅಮೀಬಾನ ರೆಫರೆನ್ಸ್ ಆಗಿಟ್ಕೋತೀನಿ ಅಥವಾ ಒಂದು ಬ್ಯಾಕ್ಟೀರಿಯಾನ ರೆಫರೆನ್ಸ್ ಆಗಿಟ್ಕೋತೀನಿ ಅಂತ ಅನ್ಕೊಳ್ಳಿ. ಬ್ಯಾಕ್ಟೀರಿಯಾನು ಲಿವಿಂಗ್ಗೆ, ಈ ಬೆಕ್ಕು ಲಿವಿಂಗ್ಗೆ. ಕರೆಕ್ಟ್. ನೋಡಿ, ಬಿ ಫಾರ್ ಬ್ಯಾಕ್ಟೀರಿಯಾ, ಬಿ ಫಾರ್ ಬೆಕ್ಕು. ಚೆನ್ನಾಗಿದೆಲ್ಲ ಎಕ್ಸಾಂಪಲ್? ಫೈನ್. ಈಗ ಈ ಬೆಕ್ಕು ಓಡಾಡ್ತಾ ಇದೆ ಅಂತ ಅನ್ಕೊಳ್ಳಿ, ಅದಕ್ಕೆ ಕೈ ಕಾಲು ಇದೆ. ಈಗ ಬ್ಯಾಕ್ಟೀರಿಯಾಗೆ ಕೈ ಕಾಲು ಇದೆಯಾ? ಇಲ್ಲ. ಈಗ ಈ ಬೆಕ್ಕು ಊಟ ಮಾಡ್ತಾ ಇದೆ, ಚೀವ್ ಮಾಡ್ತಿದೆ. ಬ್ಯಾಕ್ಟೀರಿಯಾ ತರ ಚೀವ್ ಮಾಡುತ್ತಾ? ಇಲ್ಲ. ಅಂದ್ರೆ ಕೆಲವು ಕ್ಯಾರೆಕ್ಟರ್ಸ್ ಇಲ್ಲಿ ಏನಿದೆ ಆ ತರ ಕೆಲವು ಕ್ಯಾರೆಕ್ಟರ್ಸ್ ಇಲ್ಲಿಲ್ಲ. ಬಟ್ ಇದು ಲಿವಿಂಗ್ ಆರ್ಗ್ಯಾನಿಸಮೇ, ಬೆಕ್ ಅನ್ನೋದು, ಈ ಬ್ಯಾಕ್ಟೀರಿಯಾ ಅನ್ನೋದು ಲಿವಿಂಗ್ ಆರ್ಗ್ಯಾನಿಸಮೇ. ಕರೆಕ್ಟ್. ಸೊ ಈ ತರ ಕೆಲವು ಫೀಚರ್ಸ್ ನ ಜಸ್ಟ್ ನಾವು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂತ ಕರಿತೀವಿ. ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಇರುತ್ತೆ. ಆದ್ರೆ ಈಗ ನಾನು ಡಿಫೈನಿಂಗ್ ಫೀಚರ್ಸ್ ಅಂತ ಹೇಳ್ತೀನಿ. ಡಿಫೈನಿಂಗ್ ಫೀಚರ್ ಅಂತ ಹೇಳಿದ್ರೇನು? ಅದು ಬ್ಯಾಕ್ಟೀರಿಯಾನಾರು ಆಗ್ಲಿ, ಬೆಕ್ಕಾರು ಆಗಿರ್ಲಿ, ಪ್ಲಾಂಟಾರು ಆಗಿರ್ಲಿ, ಆನಿಮಲ್ ಆಗಿರ್ಲಿ, ಹ್ಯೂಮನ್ ಬೀಯಿಂಗ್ ಆಗಿರ್ಲಿ, ಎಲ್ಲ ಆರ್ಗ್ಯಾನಿಸಮ್ಸ್ ಆ ಫೀಚರ್ ಇರಲೇಬೇಕು. ಉದಾಹರಣೆಗೆ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು ಹೇಳ್ತೀನಿ ಆಕ್ಸಿಜನ್ ತಗೊಳ್ತಾ ಇದೆ, ಇಲ್ಲ ಯಾವುದೋ ಒಂದು ಮೆಟಬಾಲಿಸಮ್ ನಡೀತಾ ಇದೆ ಬಾಡಿಯಲ್ಲಿ ಅಂತ ಹೇಳ್ತೀನಿ. ನಾವು ನೆಕ್ಸ್ಟ್ ಅದ್ರ ಬಗ್ಗೆನೇ ಓದ್ತಾ ಹೋಗ್ತೀವಿ. ಆ ಕೆಲವು ಫೀಚರ್ಸ್ಗಳು, ಆ ಕೆಲವು ಕ್ಯಾರೆಕ್ಟರ್ಸ್ಗಳು ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲೂ ಇರುತ್ತೆ. ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಯಾವ ಕಾರಣಕ್ಕೂ ಸಿಗೋದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಅಂತಹ ಕ್ಯಾರೆಕ್ಟರ್ಸ್ ಅನ್ನ ನಾವು ಡಿಫೈನಿಂಗ್ ಫೀಚರ್ಸ್ ಅಂತ ಕರಿತೀವಿ. ನಾ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಯಾವ ಫೀಚರ್ಸ್, ಯಾವ ಕ್ಯಾರೆಕ್ಟರ್ಸ್ 100% ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೂ ಅಪ್ಲೈ ಆಗ್ತಾ ಇದೆ. ಅದು ಯೂನಿಸೆಲ್ಯುಲರ್ ಆದ್ರೂ ಆಗಲಿ, ಮಲ್ಟಿ ಸೆಲ್ಯುಲರ್ ಆದ್ರೂ ಆಗಲಿ, ಪ್ಲಾಂಟ್ ಆದ್ರೂ ಆಗಲಿ, ಅನಿಮಲ್ ಆದ್ರೂ ಆಗಲಿ, ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಎಲ್ಲಾ ಕಡೆನೂ ಅಪ್ಲೈ ಆಗ್ತಿದೆ. ಬಟ್ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ ಅಪ್ಲೈ ಆಗೋದಿಲ್ಲ. ಅಂತ ಫೀಚರ್ಸ್ಗೆ ಡಿಫೈನಿಂಗ್ ಫೀಚರ್ಸ್ ಅಂತ ಹೇಳ್ತೀವಿ. ಆದ್ರೆ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂದ್ರೆ ಕೆಲವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಮೇಲೆ ಇದೆ, ಕೆಲವು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಇಲ್ಲ. ಸೊ ಅವಾಗ ಇಟ್ ಇಸ್ ನಾಟ್ ಅ ಕ್ಯಾರೆಕ್ಟರಿಸ್ಟಿಕ್, ಐ ಮೀನ್ ಡಿಫೈನಿಂಗ್ ಫೀಚರ್. ಅರ್ಥ ಆಗ್ತಾ ಇದೆಯಾ? ಸೊ ಇದು ಒಂದು ಪಾರ್ಟ್ ಆಫ್ ದಿಸ್ ಚಾಪ್ಟರ್, ವಾಟ್ ಇಸ್ ಲಿವಿಂಗ್. ಬಟ್ ಇವಾಗ ಪ್ರೆಸೆಂಟ್ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಈ ಟಾಪಿಕ್ ಡಿಲೀಟ್ ಆಗಿದೆ. ಆದ್ರೂ ಸಹ ಫಸ್ಟ್ ಪ್ಯಾರಾಗ್ರಾಫ್ ಇಂಟ್ರೊಡಕ್ಷನ್ ಅಲ್ಲಿ ವಾಟ್ ಈಸ್ ಲಿವಿಂಗ್ ಅನ್ನೋ ಕ್ವೆಶ್ಚನ್ ಕೇಳ್ಬಿಟ್ಟಿದೆ NCERT. ಸೊ ಹಾಗಾಗಿ ಇದ್ರ ಮೇಲೆ ಕ್ವೆಶ್ಚನ್ ಬರೋಂಥ ಚಾನ್ಸಸ್ ಇದೆ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಈ ಪಾರ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಇಲ್ಲಿ ಏನೇನು PPT ಅಲ್ಲಿ ಪಾಯಿಂಟ್ಸ್ ಹಾಕಿದ್ದೀನಿ ಅದನ್ನ ಆಸ್ ಇಟ್ ಈಸ್ ಕಲಿತಾ ಹೋದ್ರೆ ಸಾಕು ನಿಮಗೆ. ದಟ್ ಇಸ್ ಮೋರ್ ದೆನ್ ಎನಫ್. ಓಕೆ. ಹಾಗಾಗಿ ಈ ಪಾರ್ಟ್ ನಾನು ಈ ಚಾಪ್ಟರ್ ಅಲ್ಲಿ ಕವರ್ ಮಾಡ್ತೀನಿ. ಇನ್ನು ಸೆಕೆಂಡ್ ಟಾಪಿಕ್ ಬಂದು ಕೆಲವು ಟರ್ಮ್ಸ್ ಗಳಿದೆ ಕೊಂಡ್ರು. ಓಕೆ, ಲೆಟ್ ಮಿ ರೈಟ್ ಇಟ್ ಆಸ್ ಫ್ಯೂ ಟರ್ಮ್ಸ್. ಕೆಲವು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ. ಯಾವ್ಯಾವುದು? ಉದಾಹರಣೆಗೆ ಟ್ಯಾಕ್ಸಾನಮಿ, ಸಿಸ್ಟಮ್ಯಾಟಿಕ್ಸ್. ನಾನೆಲ್ಲ ಬರಿತಾ ಹೋಗಲ್ಲ, ಕೆಲವು ಟರ್ಮ್ಸ್ ಗಳಿದೆ. ಈ ಟರ್ಮ್ಸ್ ಮೇಲೆ ಅಪ್ಲೈಡ್ ಲೆವೆಲ್ ಕ್ವೆಶ್ಚನ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದ್ರ ಮೀನಿಂಗ್ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಸೊ ಅದನ್ನ ನಾನು ಇಲ್ಲಿ ಕವರ್ ಮಾಡ್ತೀನಿ. ದಿಸ್ ಇಸ್ ದ ಸೆಕೆಂಡ್ ಟಾಪಿಕ್ ಆಫ್ ದಿಸ್ ಚಾಪ್ಟರ್. ಇನ್ನು ಥರ್ಡ್ ಟಾಪಿಕ್ ಬಂದು ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಂತ ಹೇಳಿದ್ರೆ ಕ್ಯಾಟಗರಿ ಅನ್ನೋ ವರ್ಡ್ ಕೇಳಿರ್ತೀರಾ. ಕರೆಕ್ಟ್. ಈಗ ನಿಮ್ಮ ಕಾಲೇಜಲ್ಲೇ ತಗೊಳ್ಳಿ, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಕ್ಯಾಟಗರಿ ಮಾಡಿರ್ತಾರೆ. ಈಗ ಸೆಕ್ಷನ್ ವೈಸ್ ಮಾಡಿರ್ಬೋದು. ಓಕೆ, ಎ ಸೆಕ್ಷನ್, ಬಿ ಸೆಕ್ಷನ್, ಸಿ ಸೆಕ್ಷನ್ ಅಂತ, ಅಥವಾ ಯಾವುದೋ ಒಂದು ಹೆಸರು ಕೊಟ್ಟಿರ್ಬೋದು, ಬ್ಯಾಚಸ್ಗಳು ಮಾಡಿರ್ಬೋದು. ಯಾವ ಬೇಸಿಸ್ ಮೇಲೆ ಮಾಡ್ತಾರೆ? ಏನ್ ಬೇಕಾದ್ರೂ ಕ್ರೈಟೇರಿಯಾ ಇರ್ಬೋದು. ಫಾರ್ ಎಕ್ಸಾಂಪಲ್, ಕೆಲವರು ಕನ್ನಡ ಅನ್ನೋ ಲ್ಯಾಂಗ್ವೇಜ್ ತಗೊಂಡಿದ್ರೆ ಆ ಸೆಕ್ಷನ್ ಅಲ್ಲಿ ಇರೋರೆಲ್ಲ ಕನ್ನಡ ಲ್ಯಾಂಗ್ವೇಜ್ ಅಂತ ಬಂದಿರ್ತಾರೆ. ಇನ್ನ ಕೆಲವು ಸ್ಟೂಡೆಂಟ್ಸ್ ಯಾವುದೋ ಸಾಂಸ್ಕ್ರಿಟ್ ಅನ್ನೋ ಲ್ಯಾಂಗ್ವೇಜ್ ತಗೊಂಡಿರ್ತಾರೆ, ಆ ಸೆಕ್ಷನ್ ಅಲ್ಲಿ ಇರೋಂಥ ಮಕ್ಕಳು ಸಾಂಸ್ಕ್ರಿಟ್ ಲ್ಯಾಂಗ್ವೇಜ್. ಸೊ ಈ ತರ ನಿಮ್ಮ ಸಬ್ಜೆಕ್ಟ್ ಅಲ್ಲಿ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಗ್ರೂಪ್ ಮಾಡಿರ್ಬೋದು ಕೆಲವು ಕಾಲೇಜಲ್ಲಿ. ಇನ್ನು ಕೆಲವು ಕಾಲೇಜಲ್ಲಿ ಮೆರಿಟ್ ವೈಸು ಮಾಡಿರ್ತಾರೆ. ಇವಾಗ ಒಂದು ಸೆಕ್ಷನ್ ಅಲ್ಲಿ ಸ್ವಲ್ಪ ಆವರೇಜ್ ಸ್ಟೂಡೆಂಟ್ಸ್ ಇಟ್ಕೊಳ್ಳೋಣ, ಇನ್ನೊಂದು ಸೆಕ್ಷನ್ ಅಲ್ಲಿ ಎಬೋ ಆವರೇಜ್ ಸ್ಟೂಡೆಂಟ್ಸ್ ಇಟ್ಕೊಳ್ಳೋಣ, ಇನ್ನೊಂದು ಸೆಕ್ಷನ್ ಅಲ್ಲಿ ಬಿಲೋ ಆವರೇಜ್ ಸ್ಟೂಡೆಂಟ್ ಇಟ್ಕೊಳ್ಳೋಣ. ಅವರ ಮೈಂಡ್ ಸೆಟ್ ತಕ್ಕಂತೆ ನಾವು ಪಾಠ ಮಾಡೋಣ ಅಂತ ಐಡಿಯಾನು ಇರ್ಬೋದು. ಓಕೆ. ಸೊ ಈ ರೀತಿ ಗ್ರೂಪ್ ಮಾಡ್ಕೊಂಡ್ರಲ್ವಾ ಯಾವುದೋ ಒಂದು ಕ್ರೈಟೇರಿಯಾ ಇಟ್ಕೊಂಡು, ಅದೇ ತರ ನಾವೇನ್ ಮಾಡ್ತಾ ಇದೀವಿ, ಸ್ಟಡಿ ಪರ್ಪಸ್ಗೆ ಇಷ್ಟೊಂದು ಅನಿಮಲ್ಸ್ ಇದೆ, ಇಷ್ಟೊಂದು ಪ್ಲಾಂಟ್ಸ್ ಇದೆ, ಇಷ್ಟೊಂದು ಆರ್ಗ್ಯಾನಿಸಮ್ಸ್ ಇದೆ. ಇದನ್ನೆಲ್ಲ ಒಂದೊಂದು ಕ್ರೈಟೇರಿಯಾ ಮೇಲೆ, ಈಗ ಹೇಗೆ ನಾನು ಲ್ಯಾಂಗ್ವೇಜ್ ಅನ್ನೋ ಕ್ರೈಟೇರಿಯಾ ಇಲ್ಲ ಅವ್ರ ಸ್ಟಡೀಸ್ ಅನ್ನೋ ಒಂದು ಕ್ರೈಟೇರಿಯಾ ಇಟ್ಕೊಂಡು ಗ್ರೂಪ್ ಮಾಡಿದೆ ಅಂತ ಹೇಳಿದೆ, ಅದೇ ತರ ಕೆಲವು ಕ್ರೈಟೇರಿಯಾ ಇಟ್ಕೊಂಡು ಇಲ್ಲೂ ಸಹ ಅನಿಮಲ್ಸ್ ಗಳನ್ನ ಅಥವಾ ಆರ್ಗ್ಯಾನಿಸಮ್ಸ್ ನ ಗ್ರೂಪ್ ಮಾಡಿರ್ತಾರೆ.
ಓಕೆ, ಈ ಗ್ರೂಪಿಂಗ್ ಸಿಸ್ಟಮ್ ಏನಿದೆ, ಅದು ಕಿಂಗ್ಡಮ್ ಅನ್ನೋ ಒಂದು ಸಿಸ್ಟಮ್ ಆಗಿರ್ಬೋದು ಅಥವಾ ಫೈಲಮ್ ಅನ್ನೋ ಸಿಸ್ಟಮ್ ಆಗಿರ್ಬೋದು, ಇವೆಲ್ಲ ಹೊಸ ಟರ್ಮ್ಸ್ ನಾನು ನಿಮ್ಗೆ ಹೇಳ್ಕೊಡ್ತೀನಿ, ಡೋಂಟ್ ವರಿ. ಅದ್ರ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತೀವಿ, ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಓಕೆನಾ? ಇನ್ನು ಲಾಸ್ಟ್ ಪಾರ್ಟ್ ಹಳೆಯ ಟೆಕ್ಸ್ಟ್ ಬುಕ್ ಅಲ್ಲಿ ಇತ್ತು, ಟ್ಯಾಕ್ಸಾನಮಿಕ್ ಏಡ್ಸ್ ಅಂತ ಹೇಳಿ. ಇದನ್ನ ಬರೀ ಅವಶ್ಯಕತೆನೂ ಇರಲಿಲ್ಲ, ಬಟ್ ಸ್ಟಿಲ್ ವೈ ಆಮ್ ರೈಟಿಂಗ್ ಅಂತ ಹೇಳಿದ್ರೆ, ಕೆಲವ್ರು ಏನಾದ್ರು ಹಳೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನಾವು ಇದನ್ನ ಓದಬೇಕು ಏನು, ಇದು ಇಂಪಾರ್ಟೆಂಟೋ ಏನೋ ಅನ್ನೋ ಕ್ವೆಶನ್ಸ್ ನಿಮ್ ತಲೆಯೊಳಗಿತ್ತು ಅಂದ್ರೆ ಪ್ಲೀಸ್ ಡಿಲೀಟ್ ಮಾಡಿ. ಖಂಡಿತ ಇದ್ರ ಮೇಲೆ ನಿಮ್ಗೆ ಕ್ವೆಶನ್ ಬರಲ್ಲ. ಓಕೆ, ಇವೆರಡು ಟಾಪಿಕ್ ಮೇಲೆನೆ ನಿಮಗೆ ಮ್ಯಾಕ್ಸಿಮಮ್ ಕ್ವೆಶನ್ ಕೇಳೋದು. ಅಪ್ಪಿ ತಪ್ಪಿ ಏನಾದ್ರು ಕ್ವೆಶನ್ ಕೇಳಿದ್ರು ಡಿಲೀಟ್ ಆಗಿರುವಂತ ಟಾಪಿಕ್ ಇಂದ ಅಂತ ಹೇಳಿದ್ರೆ ಈ ಚಾಪ್ಟರ್ ಅಲ್ಲಿ ಇದ್ರ ಮೇಲೆ ಸ್ವಲ್ಪ ಕ್ವೆಶನ್ಸ್ ಬರಬಹುದು. ಓಕೆ, ನಾನು ಎಷ್ಟು ಹೇಳ್ತೀನೋ ಅಷ್ಟು ಕಲಿತಾ ಹೋಗಿ, ದಟ್ ಈಸ್ ಮೋರ್ ದನ್ ಎನಫ್ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ವಿಚಾರ, ಈ ಟಾಪಿಕ್ ಮೇಲೆ ನಾನು ಮಾಡ್ಬೇಕಾದ್ರೆ ಕೆಲವು ವರ್ಡ್ಸು ಬೇರೆ ಚಾಪ್ಟರ್ಗೆ ಇಂಟರ್ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ, ಅರ್ಥ ಆಯ್ತಾ? ಸೊ ಇದು ಈ ಚಾಪ್ಟರಿನ ಓವರ್ ವ್ಯೂ. ಹೋಪ್ ಐ ಆಮ್ ವೆರಿ ಕ್ಲಿಯರ್. ಈಗ ಡೈರೆಕ್ಟ್ ಆಗಿ ವಾಟ್ ಈಸ್ ಲಿವಿಂಗ್ ಅಂತ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ, ಈ ಸೈಂಟಿಸ್ಟ್ ಒಂದು ಸಲ್ಯೂಟ್ ಹೊಡೆಯೋಣ. ಇವ್ರ ಹೆಸರೇನು? ಅರ್ನೆಸ್ಟ್ ಮೇಯರ್. ಇವರಿಗೆ 100 ಅನ್ನೋ ನಂಬರ್ ಭಾರಿ ಇಷ್ಟ. ಯಾಕಂತ ಹೇಳಿದ್ರೆ ಇಲ್ಲಿ ನೋಡಿ, ನಾನು 2 ಕಡೆ ಮೆನ್ಷನ್ ಮಾಡಿದ್ದೀನಿ 100 ಅಂತ. ಯಾಕೆ ಅಂತ ಹೇಳಿದ್ರೆ ಈ ಲಿವ್ ಫಾರ್ 100 years. ನೋಡಿ, ಅವ್ರ ಹೆಲ್ತ್ ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ಬೋದು ಅವರು, ಅದಕ್ಕೆ 100 ವರ್ಷ ಬದುಕಿದ್ದಾರೆ, 100 ವರ್ಷ. ನಾವು ನಮ್ಮ ಹೆಲ್ತ್ ನ ಚೆನ್ನಾಗಿ ನೋಡ್ಕೊಂಡ್ರೆ ನಮ್ಮ ಲೈಫ್ ಸ್ಪ್ಯಾನು ಚೆನ್ನಾಗೇ ಇರುತ್ತೆ. ಸೊ ಹೆಲ್ತ್ ಹೆಂಗ್ ನೋಡ್ಕೊಳ್ಳೋದು ಮ್ಯಾಮ್? ಬ್ಯಾಡ್ ಹ್ಯಾಬಿಟ್ಸ್ ಇಂದ ಹೇಗೆ ನಮಗೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು, ಹೇಗೆ ನಮ್ಮ ಹೆಲ್ತ್ ನ ಸರಿಯಾದ ರೀತಿಯಲ್ಲಿ ನೋಡ್ಕೊಂಡು ಹೋಗ್ಬೇಕು, ಇದಕ್ಕೆ ಒಂದು ಚಾಪ್ಟರ್ ಇದೆ, ಹೆಲ್ತ್ ಅಂಡ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಂತ. ಅಲ್ಲಿ ಓದೋಣಂತೆ. ಓಕೆ, ಅದು ಸೆಕೆಂಡ್ PUC ಚಾಪ್ಟರ್. ಈಗ ಇವ್ರ ಬಗ್ಗೆ ಮಾತಾಡೋದಾದ್ರೆ ನೋಡಿ, 100 years ಬದುಕಿದ್ರು. ಯಾವಾಗ ಹುಟ್ಟಿದವರು? 1904 ಅಲ್ಲಿ. ಅವರ ಡೆತ್ ಆಗಿದ್ದು 2004. ಸೊ ಟೋಟಲ್ ಟೈಮ್ ಡ್ಯೂರೇಷನ್ ಎಷ್ಟು? 100 years. ಮತ್ತೆ ಇನ್ನೊಂದು 100 ಅನ್ನೋ ನಂಬರ್ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಯಾಕೆ? ನೇಮ್ಡ್ ಅಮಾಂಗ್ ದಿ 100 ಗ್ರೇಟೆಸ್ಟ್ ಸೈಂಟಿಸ್ಟ್ ಆಲ್ ದ ಟೈಮ್. ಯಾರು ನೀವು 100 ಟಾಪ್ ಸೈಂಟಿಸ್ಟ್ ಗಳನ್ನ ಹೆಸರು ಹೇಳಿದ್ರೆ ಅರ್ನೆಸ್ಟ್ ಮೇಯರ್ ಅದರೊಳಗಡೆ ಇರ್ತಾರೆ. ಯಾಕಂದ್ರೆ ಅಷ್ಟು ಫೇಮಸ್ ಇದ್ರು ಇವರು. ಡಾರ್ವಿನ್ ಅನ್ನೋ ಹೆಸರು ಕೇಳಿದಿರಲ್ವಾ? ಎವಲ್ಯೂಷನ್ ಮೇಲೆ ವರ್ಕ್ ಮಾಡಿದ್ರು. ಸೊ ಇವರು ಸಹ ಎವಲ್ಯೂಷನ್ ಮೇಲೆ ಇವ್ರದೇ ಆದಂತ ರೋಲ್ ಇದೆ. ಸೊ ಹಾಗಾಗಿ ಇವ್ರಿಗೆ ನಾವೇನಂತ ಕೊಟ್ಟಿದೀವಿ? ಡಾರ್ವಿನ್ ಆಫ್ 20th century ಅಂತಾನೆ ಕರೆದಿದೀವಿ. ಇದ್ರ ಮೇಲೆ ಕ್ವಶನ್ ಬರೋಂತ ಚಾನ್ಸಸ್ ಇರುತ್ತೆ, ನೆನಪಿರ್ಲಿ. ಓಕೆ, ದೆನ್ ಇವ್ರೇನಂತ ಹೇಳಿದ್ರು? ಹಿ ಗೇವ್ ಬಯಾಲಜಿಕಲ್ ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್. ಸ್ಪೀಶೀಸ್ ಅನ್ನೋ ಟರ್ಮ್ ಮತ್ತೆ ಈ ಚಾಪ್ಟರ್ ಅಲ್ಲಿ ಓದ್ತೀವಿ, ಬಟ್ ಇಲ್ಲಿ ನಾನು ಹೇಳಿರ್ತೀನಿ ಬಯಾಲಜಿಕಲ್ ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್ ಅಂತ ಹೇಳಿದ್ರೇನು. ಫಸ್ಟ್ ಆಫ್ ಆಲ್ ಸ್ಪೀಶೀಸ್ ಅಂತ ಹೇಳಿದ್ರೇನು? ಒಂದೇ ತರ ಇರ್ತಾವ ಆರ್ಗ್ಯಾನಿಸಮ್ಸ್ ನೋಡಕ್ಕೆ. ಅವುಗಳ ಮಧ್ಯದಲ್ಲಿ ಬ್ರೀಡಿಂಗ್ ನಡೀತು ಅಂತ ಹೇಳಿದ್ರೆ ಹುಟ್ಟುವಂತ ಪ್ರಾಜೆನಿನೂ ಸಹ ಪೇರೆಂಟ್ಸ್ ತರಾನೇ ಇರುತ್ತೆ. ಸೊ ಆ ರೀತಿ ಆರ್ಗ್ಯಾನಿಸಮ್ಸ್ಗೆ ನಾವು ಸ್ಪೀಶೀಸ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ಹ್ಯೂಮನ್ ಬೀಯಿಂಗ್ ಮೇಲ್ ಆಗ್ಲಿ ಫಿಮೇಲ್ ಆಗ್ಲಿ ಹ್ಯೂಮನ್ ಬೀಯಿಂಗ್ಸ್ ತರಾನೇ ಕಾಣ್ತಿರ್ತಾನೆ. ಅವನು ಅಮೆರಿಕದವನಾರು ಆಗ್ಲಿ, ಆಫ್ರಿಕಾದವನಾರು ಆಗ್ಲಿ, ಇಂಡಿಯಾದವನಾರು ಆಗ್ಲಿ, ಚೈನೀಸ್ ಆರು ಆಗ್ಲಿ, ನೋಡಕ್ ಹ್ಯೂಮನ್ ಬೀಯಿಂಗ್ ತರಾನೇ ಕಾಣ್ತೀವಿ. ವೋಂಟ್ ಲುಕ್ ಲೈಕ್ ಎನಿ ಅನಿಮಲ್. ಕರೆಕ್ಟಾ? ಸೊ ಈಗ ಮನುಷ್ಯರು ನಡುವೆ ಬ್ರೀಡಿಂಗ್ ನಡೀತು ಅಂದ್ರೆ, ಸೆಕ್ಷುವಲ್ ಇಂಟರ್ಕೋರ್ಸ್ ಆಯ್ತು ಅಂದ್ರೆ ಹುಟ್ಟಂತ ಮಗು ಆಬ್ವಿಯಸ್ಲಿ ಅದು ಮನುಷ್ಯರ ತರನೇ ಕಾಣಿಸುತ್ತೆ, ಇನ್ನೊಂದು ಯಾವ್ದೋ ಅನಿಮಲ್ ತರ ಕಾಣಲ್ಲ. ಸೊ ಹಾಗಾಗಿ ಇಡೀ ಹ್ಯೂಮನ್ ಬೀಯಿಂಗ್ ಎಲ್ಲ ಒಂದು ಸ್ಪೀಶೀಸ್ ಅಂತ ಕರಿತೀವಿ. ಓಕೆ, ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ. ಈಗ ಡಾಂಕಿ ಅದೇ ಒಂದು ಸಪ್ರೇಟ್ ಸ್ಪೀಶೀಸ್, ಹಾರ್ಸ್ ಅದೇ ಒಂದು ಸಪ್ರೇಟ್ ಸ್ಪೀಶೀಸ್. ಈಗ ನಾನು ಒಂದು ಡಾಂಕಿ, ಒಂದು ಹಾರ್ಸ್ ಇವೆರಡು ನಡುವೆ ಬ್ರೀಡಿಂಗ್ ಮಾಡಿಸಿದ್ರೆ, ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಡಾಂಕಿನೇ ಬೇರೆ ಸ್ಪೀಶೀಸ್, ಹಾರ್ಸೇ ಬೇರೆ ಸ್ಪೀಶೀಸ್. ಇವೆರಡರ ಮಧ್ಯದಲ್ಲಿ ಬ್ರೀಡಿಂಗ್ ಆದಾಗ ಹುಟ್ಟುವಂತ ಆರ್ಗ್ಯಾನಿಸಮ್ಗೆ ಮ್ಯೂಲ್ ಅಂತ ಹೇಳಿ ಕರಿತೀವಿ. ಈ ಮ್ಯೂಲ್ ಈ ಡಿಫರೆಂಟ್ ಸ್ಪೀಶೀಸ್ ಇಂದ ಬಂದಿರುವಂತ ಆರ್ಗ್ಯಾನಿಸಮ್. ಇದು ಡಾಂಕಿ ತರನೂ ಕಾಣಿಸ್ತಾ ಇರುತ್ತೆ, ಹಾರ್ಸ್ ತರನೂ ಕಾಣಿಸ್ತಾ ಇರುತ್ತೆ. ಹಾಗಾದ್ರೆ ಈ ಮ್ಯೂಲ್ ಫರ್ಟೈಲ್ ಅಂತ ಹೇಳಿದ್ರೆ ನೆಕ್ಸ್ಟ್ ಅದು ದೊಡ್ಡದಾಗಿ ಇನ್ನೊಂದು ಆರ್ಗ್ಯಾನಿಸಮ್ ಜೊತೆ ಮೇಟಿಂಗ್ ಮಾಡಿದಾಗ ಅದಕ್ಕೂ ಮಗು ಹುಟ್ಟಬೇಕು. ಆ ರೀತಿ ಕೆಪಾಸಿಟಿ ಇದೆಯಾ? ಇಲ್ಲ. ಸೊ ಅದು ಒಂದು ಇನ್ಫರ್ಟೈಲ್ ಅಥವಾ ಸ್ಟೆರೈಲ್ ಅಂತ ಹೇಳಿ ಕರಿತೀವಿ. ಸೊ ಅದೇ ತರ ಇಲ್ಲಿ ನಾವು ಸ್ಪೀಶೀಸ್ ಅಂತ ಹೆಸರು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಬ್ರೀಡಿಂಗ್ ಮಾಡಿದಾಗ ಏನು ಪ್ರಾಜೆನಿ ಹುಟ್ಟುತ್ತೋ ಅದು ಯಾವಾಗಲೂ ಫರ್ಟೈಲ್ ಆಗಿರ್ಬೇಕು. ಓಕೆ, ಅದು ಮುಂದೆ ದೊಡ್ಡದಾಗಿ ನೆಕ್ಸ್ಟ್ ಅದಿನ್ಯಾರ ಜೊತೆ ಮೇಟಿಂಗ್ ಮಾಡುತ್ತೋ ಅವಾಗ ಹುಟ್ಟುವಂಥದ್ದು ಸಹ ಫರ್ಟೈಲ್ ಆಗ್ಬೇಕು. ಸೊ ಅಂತಹ ಆರ್ಗ್ಯಾನಿಸಮ್ಸ್ಗೆ ನಾವು ಸ್ಪೀಶೀಸ್ ಅಂತ ಹೇಳಿ ಹೆಸರು ಕೊಟ್ಟಿದ್ವಿ. ದಟ್ ಇಸ್ ಕಾಲ್ಡ್ ಬಯಾಲಜಿಕಲ್ ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್. ಆ ಒಂದು ಟರ್ಮ್ನ ಫಸ್ಟ್ ಕೊಟ್ಟಿದ್ದು ಅರ್ನೆಸ್ಟ್ ಮೇಯರ್, ಅವರಿಗೆ ಕ್ರೆಡಿಟ್ ಹೋಗ್ಬೇಕು. ಓಕೆ, ನೆಕ್ಸ್ಟ್ ಇವರಿಗೆ ನೋಡಿ 3 ಅವಾರ್ಡ್ ಬಂತು ಬಯಾಲಜಿಲಿ. ಸೊ ಹಾಗಾಗಿ ಟ್ರಿಪಲ್ ಕ್ರೌನ್ ಆಫ್ ಬಯಾಲಜಿ ಅಂತಾನೆ ಕರೆದಿದ್ದೀವಿ. ಯಾವ್ಯಾವ ಅವಾರ್ಡು? ಒಂದು ಬಲ್ಜಾನ್ ಪ್ರೈಸ್ 1983 ನಲ್ಲಿ, ಇನ್ನೊಂದು ಇಂಟರ್ನ್ಯಾಷನಲ್ ಪ್ರೈಸ್ ಫಾರ್ ಬಯಾಲಜಿ 1994 ಅಲ್ಲಿ, ನೆಕ್ಸ್ಟ್ ಬಂದಿದ್ದು ಕ್ರಾಫೋರ್ಡ್ ಪ್ರೈಸ್ 1999 ಅಲ್ಲಿ. ಓಕೆ, ಹೆಸರುಗಳು ನೆನಪಿಲ್ಲ ಅಂದ್ರೂ ಅಟ್ಲೀಸ್ಟ್ ಟ್ರಿಪಲ್ ಕ್ರೌನ್ ಆಫ್ ಬಯಾಲಜಿ ಅನ್ನೋದಾದ್ರು ನೆನಪಿರ್ಬೇಕು ನಿಮಗೆ.
ಓಕೆನಾ. ಸೊ ಈ ಸೈಂಟಿಸ್ಟ್ ಬಗ್ಗೆ ಇಷ್ಟು ಸಾಕು. ಕ್ವೆಶನ್ಸ್ ಏನಾದ್ರು ಬೈ ಚಾನ್ಸ್ ಬಂದ್ರೆ ಇಷ್ಟೊಳಗಡೆನೆ ಬರುತ್ತೆ. ಓಕೆನಾ. ಇವಾಗ ಆಕ್ಚುಯಲ್ ಕಾನ್ಸೆಪ್ಟ್ಗೆ ಹೋಗೋಣ. ವಾಟ್ ಈಸ್ ಲೀವಿಂಗ್? ಸೊ NCERT ಟೆಕ್ಸ್ಟ್ ಬುಕ್ ತೆಗಿತಿದ್ದಂಗೆ ಫಸ್ಟ್ ಪ್ಯಾರಾಗ್ರಾಫ್ ಇದೆ, ಆ ಪ್ಯಾರಾಗ್ರಾಫ್ ಓದ್ತೀರಾ ಅಂತ ಅನ್ಕೊಳ್ಳಿ. ಈಗ ನಾನು ಹೇಳ್ಬಿಟ್ಟೆ ದೊಡ್ಡದಾಗಿ, ನೋಡ್ರೋ ನಾನೊಂದು ಕಾನ್ಸೆಪ್ಟ್ ಮುಗಿಸ್ತಿದ್ದಂಗೆ ಹೋದ್ರೆ NCERT ನಿಮ್ಗೆ ಎಲ್ಲ ಲೈನು ಅರ್ಥ ಆಗುತ್ತೆ. ಈಗ ಓದಕ್ ತೆಗಿತೀರ, ಓದ್ಬೇಕಾದ್ರೆ ಒಂದ್ 2-3 ಲೈನ್ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ರೆ ಮಧ್ಯದಲ್ಲಿ ಒಂದು ವರ್ಡ್ ಕೊಟ್ಟಿದ್ದಾರೆ, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಫೌಂಡ್ ಇನ್ ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ಯಾಟ್ ಅಂತ. ಏನು ಮೇಡಮ್ ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ಯಾಟ್ ಅಂದ್ರೆ? ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ ಗೊತ್ತು, ಜೀವ ಇರುವಂತ ವಸ್ತುಗಳು ಅಥವಾ ಜೀವ ಇರುವಂತ ಆರ್ಗ್ಯಾನಿಸಮ್ಸ್ಗಳು. ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ಯಾಟ್ ಅಲ್ಲೂ ಸಿಗ್ತವೆ ಅಂದ್ರೆ ಅರ್ಥ ಏನು ನಾನು ಹೇಳ್ತೀನಿ. ಡೆಸರ್ಟ್ ಅಲ್ಲಿ ಸಿಗುತ್ತಾ ಲಿವಿಂಗ್ ಆರ್ಗ್ಯಾನಿಸಮ್? ಸಿಗುತ್ತೆ. ಮೌಂಟೇನ್ ಹತ್ರ ಸಿಗುತ್ತೆ. ಪಕ್ಕದೂರಲ್ಲಿ ಸಿಗುತ್ತೆ. ಅಮೆರಿಕದಲ್ಲಿ ಸಿಗುತ್ತೆ. ಎಲ್ಲ ಕಡೆನೂ ಲಿವಿಂಗ್ ಆರ್ಗ್ಯಾನಿಸಮ್ ಸಿಗುತ್ತೆ. ಸಾಯಿಲ್ ಅಲ್ಲಿ ಸಿಗುತ್ತೆ. ವಾಟರ್ ಅಲ್ಲಿ ಸಿಗುತ್ತೆ. ಇವೆಲ್ಲ ನಾರ್ಮಲ್ ಹ್ಯಾಬಿಟ್ಯಾಟ್. ಸಾಯಿಲ್ ಅಲ್ಲಿ ಬ್ಯಾಕ್ಟೀರಿಯಾ ಇರ್ಬೋದು, ವಾಟರ್ ಅಲ್ಲಿ ಇರ್ಬೋದು. ಸೊ ಎಲ್ಲ ಕಡೆನೂ ಸಿಗಂತದ್ದು ಕಾಮನ್. ಆದ್ರೆ ಈ 100 ಡಿಗ್ರಿ ಟೆಂಪರೇಚರ್ ಇದೆ ಅಂತ ತಿಳ್ಕೊಳ್ಳಿ, ಹಾಟ್ ಸ್ಪ್ರಿಂಗ್, ಥರ್ಮಲ್ ಹಾಟ್ ಸ್ಪ್ರಿಂಗ್. ಅಂತ ಜಾಗದಲ್ಲಿ ಯಾವ ಆರ್ಗ್ಯಾನಿಸಮು ಸರ್ವೈವ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅಂತ ಟೆಂಪರೇಚರ್ಗೆ ಹೋಗ್ತಿದ್ದಂಗೆ ಡಿಸ್ಟ್ರಾಯ್ ಆಗ್ಬಿಡುತ್ತೆ. ಸೊ ಅಂತಹ ಜಾಗದಲ್ಲೂ ಸಹ ನಮ್ಮ ಕೆಲವು ಬ್ಯಾಕ್ಟೀರಿಯಾಗಳು ಸರ್ವೈವ್ ಆಗ್ತಿದೆ ಅಂದ್ರೆ ಅದು ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ಯಾಟ್ ಅಂತ ತಾನೇ ಅರ್ಥ. ಅಂತ ಕಡೆನೂ ಸಿಗ್ತಾ ಇದೆ. ಅದೇ ತರ ಸಿಕ್ಕಾಪಟ್ಟೆ ಕೋಲ್ಡ್ ಟೆಂಪರೇಚರ್ ಇದೆ ಅಂತ ಅನ್ಕೊಳ್ಳಿ. ಆ ಜಾಗಕ್ಕೆ ಹೋಗ್ತಿದ್ದಂಗೆ ಎಲ್ಲವೂ ಫ್ರೀಸ್ ಆಗಿ ಹೋಗ್ಬಿಡ್ತವೆ, ಮರಗಟ್ಟು ಹೋಗ್ಬಿಡುತ್ತೆ. ಅಂತ ಜಾಗದಲ್ಲೂ ಕೆಲವು ಆರ್ಗ್ಯಾನಿಸಮ್ ಸರ್ವೈವ್ ಆಗ್ತಿದೆ. ಅದು ಒಂದು ಪುಟ್ಟ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಇನ್ನೊಂದು ಯಾವುದೋ ಆರ್ಗ್ಯಾನಿಸಮ್ ಇರ್ಬೋದು. ಸೊ ಅಂತಹ ಜಾಗಕ್ಕೆ ನಾವು ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಓಕೆ. ಸೊ ಹಾಗಾಗಿ ಅಂತಹ ಜಾಗದಲ್ಲೂ ಸಿಗ್ತಿದೆ ಅಂದ್ರೆ ಏನು ನಾರ್ಮಲ್ ಹ್ಯಾಬಿಟ್ಯಾಟ್, ನಾರ್ಮಲ್ ಜಾಗದಲ್ಲಿ ಆರ್ಗ್ಯಾನಿಸಮ್ಸ್ಗಳು ಸಿಗದೆ ಇರ್ತಾವ? ಅಫ್ಕೋರ್ಸ್ ಸಿಗುತ್ತೆ. ಅದಕ್ಕೆ NCERT ಲೈನ್ NCERT ಈ ಲೈನ್ ಅನ್ನ ಹೇಳ್ತಾ ಇದೆ. ಓಕೆ. ನೆಕ್ಸ್ಟು ಇಲ್ಲಿ ಓದ್ಬೇಕಾದ್ರೆ ನಾನು ತೋರಿಸೇ ಬಿಡ್ತೀನಿ ತಾಡಿ ನಿಮಗೆ ಟೆಕ್ಸ್ಟ್ ಬುಕ್. ಓಕೆ, ಇಲ್ಲಿದೆ ನೋಡಿ. ಡೈರೆಕ್ಟ್ ಆಗಿ ಆ ಲೈನಿಗೆ ಹೋಗ್ತಾ ಇದ್ದೀನಿ ನಾನು. ಸೆಕೆಂಡ್ ಲೈನ್ ಅಲ್ಲಿ ಇದೆ ಎಕ್ಸ್ಟ್ರಾರ್ಡಿನರಿ ಹ್ಯಾಬಿಟ್ಯಾಟ್ಸ್. ಅದಾದ್ಮೇಲೆ ಇಲ್ಲೇ ಕೆಳಗಡೆ ಬರ್ತೀವಿ, ಇಲ್ಲಿದೆ ನೋಡಿ. ದ ಎಕಲಾಜಿಕಲ್ ಕಾನ್ಫ್ಲಿಕ್ಟ್ ಅಂಡ್ ಕೋಆಪರೇಷನ್ ಅಮಾಂಗ್ ದಿ ಮೆಂಬರ್ಸ್ ಆಫ್ ಅ ಪಾಪ್ಯುಲೇಷನ್ ಅಂಡ್ ಅಮಾಂಗ್ ದಿ ಪಾಪ್ಯುಲೇಷನ್ ಆಫ್ ಎ ಕಮ್ಯುನಿಟಿ ಆರ್ ಈವನ್ ದ ಮಾಲಿಕ್ಯುಲರ್ ಟ್ರಾಫಿಕ್ ಇನ್ಸೈಡ್ ದಿ ಸೆಲ್ ಮೇಕ್ ಅಸ್ ಡೀಪ್ಲಿ ರಿಫ್ಲೆಕ್ಟ್ ಆನ್ ವಾಟ್ ಈಸ್ ಇಂಡೀಡ್ ಈಸ್ ಲೈಫ್. ಕ್ವಶನ್ ಕೇಳ್ತಾ ಇದೆ ಈ 3 ಲೈನ್ ಅನ್ನ ಆಧಾರವಾಗಿ ಇಟ್ಕೊಂಡು. ಸೊ ಈ ಲೈನ್ ಓದಾಗ ಎಷ್ಟೋ ಮಕ್ಳಿಗೆ ಅರ್ಥನೇ ಆಗಲ್ಲ. ಇದೇನಿದು ಎಕಲಾಜಿಕಲ್ ಕಾನ್ಫ್ಲಿಕ್ಟ್ ಕೋಆಪರೇಷನ್ ಅಂತ ಹೇಳಿದ್ರೆ ಅದನ್ನೇ ನಾನಿಲ್ಲಿ ಬರ್ಕೊಂಡಿರೋದು. ಇಲ್ಲಿದೆ ನೋಡಿ. ಎಕಲಾಜಿಕಲ್ ಕಾನ್ಫ್ಲಿಕ್ಟ್ ಅಂತ ಹೇಳಿದ್ರೇನು ಎಕ್ಸಾಂಪಲ್ ಕೊಡ್ತೀನಿ. ಎಲ್ಲಿ ಹೇಳ್ತಿದ್ದಾರೆ? ಎಕಲಾಜಿಕಲ್ ಕಾನ್ಫ್ಲಿಕ್ಟ್ ಅಂಡ್ ಕೋಆಪರೇಷನ್ ಅಮಾಂಗ್ ದಿ ಮೆಂಬರ್ಸ್ ಆಫ್ ಅ ಪಾಪ್ಯುಲೇಷನ್. ಸೊ ಫಸ್ಟ್ ಆಫ್ ಆಲ್ ನಮಗೆ ಪಾಪ್ಯುಲೇಷನ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು. ಈಗ ಈ ಒಂದು ಜಾಗದಲ್ಲಿ ಒಂದಿಷ್ಟು ಡಾಗ್ಗಳಿದೆ ಅಂತ ಅನ್ಕೊಳ್ಳಿ. ಇದು ಒಂದು ಡಾಗ್, ಇದೊಂದು ಡಾಗ್ ಇದೆ, ಇಲ್ಲೊಂದು ಡಾಗ್ ಇದೆ, ಇಲ್ಲೊಂದು ಡಾಗ್ ಇದೆ. ಇವೆಲ್ಲ ನಾಯಿಗಳು. ಓಕೆ, ಈ ತರ ಎಷ್ಟಾರು ನಾಯಿಗಳಿರ್ಲಿ, ಡಾಗ್ಗಳಿರ್ಲಿ. ಸೊ ಇದಿಷ್ಟು ಒಂದು ಸ್ಪೀಶೀಸ್. ಈ ಡಾಗ್ ಇಂದೇ ಒಂದು ಪಾಪ್ಯುಲೇಷನ್ ಅಂತ ಕರಿತೀವಿ. ಇಟ್ ಇಸ್ ಅ ಪಾಪ್ಯುಲೇಷನ್ ಆಫ್ ಡಾಗ್. ಅದೇ ತರ ನಾನು ಈ ಜಾಗದಲ್ಲಿ ಬರೀ ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ ಅಂತ ಅನ್ಕೋಣ. ಸೊ ಅವಾಗ ಇದೆಂತ ಪಾಪ್ಯುಲೇಷನ್ ಅಂತ ಕರಿತೀನಿ? ಇಟ್ಸ್ ಅ ಹ್ಯೂಮನ್ ಪಾಪ್ಯುಲೇಷನ್. ಸೊ ಅಂದ್ರೆ ಪಾಪ್ಯುಲೇಷನ್ ಅಂತ ಹೇಳಿದ್ರೇನು? ಒಂದೇ ಸ್ಪೀಶೀಸಿನ ನಂಬರ್ಗಳು. ಓಕೆ, ಅವೆಲ್ಲ ಸೇಮ್ ಸ್ಪೀಶೀಸ್, ಅವುಗಳ ನಂಬರ್ ಜಾಸ್ತಿ ಇದೆ. ಆ ಗ್ರೂಪಿಗೆ ನಾನು ಪಾಪ್ಯುಲೇಷನ್ ಅಂತ ಕರೆದೆ. ಓಕೆ. ಸೊ ಈಗ ಈ ಪಾಪ್ಯುಲೇಷನ್ ಅಲ್ಲಿ ಕಾನ್ಫ್ಲಿಕ್ಟ್ ನಡೆಯುತ್ತೆ, ಕೋಆಪರೇಷನ್ ನಡೆಯುತ್ತೆ. ಈಗ ಉದಾಹರಣೆಗೆ ಈಗ ಡಾಗ್. ಓಕೆ, ಈ ಡಾಗ್ ಯಾವುದೋ ಒಂದು ಫುಡ್ಗೆ ಕಚ್ಚಾಡ್ಬೋದು, ಕಿತ್ತಾಡ್ಬೋದು ಒಂದಕ್ಕೊಂದು. ದಟ್ ಇಸ್ ಕಾಲ್ಡ್ ಕಾನ್ಫ್ಲಿಕ್ಟ್. ಅದೇ ತರ ಹ್ಯೂಮನ್ ಬೀಯಿಂಗ್ಸ್ ಅಲ್ಲೂ ಅಷ್ಟೇ, ಎಷ್ಟೋ ವಿಚಾರಕ್ಕೆ ನಾವು ಕಿತ್ತಾಡ್ತೀವಿ. ಬಟ್ ಎಲ್ಲಾ ಟೈಮಲ್ಲೂ ಕಿತ್ತಾಡ್ತಾನೆ ಇರ್ತೀವ? ಎಲ್ಲಾ ಹ್ಯೂಮನ್ ಬೀಯಿಂಗ್ಸು ಕಿತ್ತಾಡ್ತಿರ್ತೀವ? ನೀವು ಡೈಲಿ ಎಲ್ಲಾ ಫ್ರೆಂಡ್ಸ್ ಜೊತೆನೂ ಕಿತ್ತಾಡ್ತೀರಾ? ಇಲ್ಲ. ಕೆಲವು ಫ್ರೆಂಡ್ಸ್ ನಿಮ್ಗೆ ಕೋಆಪರೇಟ್ ಮಾಡ್ತಿರ್ತಾರೆ, ಸಪೋರ್ಟ್ ಮಾಡ್ತಿರ್ತಾರೆ. ನೋಟ್ಸ್ ಇಲ್ಲೇನೋ ಮಗ, ಬಾರ ನಾನು ಕೊಡ್ತೀನಿ. ಎಕ್ಸಾಮ್ ಕಾಪಿ ಹೊಡಿಸ್ಬೇಕನ್ನೋ, ಬಾರ ನಾನು ಹೆಲ್ಪ್ ಮಾಡ್ತೀನಿ. ದಟ್ ಇಸ್ ರಾಂಗ್. ಕಾಪಿ ಹೊಡಿಸಿ ಕೋಆಪರೇಟ್ ಮಾಡೋದು ರಾಂಗ್. ಓಕೆ. ಬಟ್ ಎಕ್ಸಾಂಪಲ್ ಹೇಳಿದ್ದು. ಎಷ್ಟೋ ವಿಚಾರಕ್ಕೆ ನಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು ಅಥವಾ ಈ ಹ್ಯೂಮನ್ ಬೀಯಿಂಗ್ಸ್ ನಡುವೆ ಕೋಆಪರೇಷನ್ ನಡೀತಾ ಇರುತ್ತೆ. ಸೊ ಅಂದ್ರೆ ಒಂದು ಪಾಪ್ಯುಲೇಷನ್ ಅಂತ ತಗೊಂಡಾಗ ಆರ್ಗ್ಯಾನಿಸಮ್ಸ್ಗಳ ಮಧ್ಯದಲ್ಲಿ ಕಾನ್ಫ್ಲಿಕ್ಟು ಇದೆ, ಕೋಆಪರೇಷನ್ ಇದೆ. ಬಟ್ ಈಗ ಒಂದು ಏರಿಯಾ ಅಂತ ಹೇಳಿದ್ರೆ ಬರೇ ಡಾಗು ಅಥವಾ ಹ್ಯೂಮನ್ ಬೀಯಿಂಗ್ಸೇ ಇರಲ್ಲ. ಈಗ ನೋಡಿ, ಒಂದು ಏರಿಯಾ ತಗೋಣ. ಓಕೆ, ಈಗ ಈ ಏರಿಯಾದಲ್ಲಿ ನಾನು ವಾಸವಾಗಿದ್ದೀನಿ ಅಂತ ಅನ್ಕೋಣ. ಇಲ್ಲಿ ಒಂದಿಷ್ಟು ಡಾಗ್ಗಳೇ ಇದೆ. ಇವೆಲ್ಲ ಡಾಗ್. ಸೊ ಇಟ್ಸ್ ಅ ಡಾಗ್ ಪಾಪ್ಯುಲೇಷನ್. ಬಟ್ ಇದೇ ಏರಿಯಾದಲ್ಲಿ ಹ್ಯೂಮನ್ ಬೀಯಿಂಗು ಇದ್ದಾನೆ. ಇಟ್ಸ್ ಅ ಹ್ಯೂಮನ್ ಪಾಪ್ಯುಲೇಷನ್.
ಇದೇ ಏರಿಯಾದಲ್ಲಿ ಪ್ಲಾಂಟ್ಸ್ಗಳು ಇದೆ, ಇದು ಪ್ಲಾಂಟಿನ ಪಾಪ್ಯುಲೇಷನ್. ಅರ್ಥ ಆಗ್ತಿದ್ಯಾ? ಇದೇ ಏರಿಯಾದಲ್ಲಿ ಒಂದಿಷ್ಟು ಬ್ಯಾಕ್ಟೀರಿಯಾಗಳು ಇದೆ, ಇದು ಬ್ಯಾಕ್ಟೀರಿಯಾದ ಪಾಪ್ಯುಲೇಷನ್. ಅರ್ಥ ಆಗ್ತಿದೆಯೇನ್ರು? ಸೊ ಅದೇ ತರ ಫಂಗಸ್ಗಳಿದೆ, ಇದು ಫಂಗೈನ ಪಾಪ್ಯುಲೇಷನ್. ಸೊ ಅಂದ್ರೆ ಒಂದು ಏರಿಯಾ ಅಂತ ತಗೊಂಡ್ರೆ ಬರೀ ಯಾವುದೋ ಒಂದು ಸ್ಪೀಶೀಸ್ ಇಲ್ಲ, ಅಲ್ಲಿ ಸುಮಾರಷ್ಟು ಸ್ಪೀಶೀಸ್ಗಳಿದೆ, ಅವುಗಳ ಪಾಪ್ಯುಲೇಷನ್ ಇದಾವೆ, ಸುಮಾರಷ್ಟು ಸ್ಪೀಶೀಸಿನ ಪಾಪ್ಯುಲೇಷನ್. ಈ ಒಂದು ಏರಿಯಾಗೆ ನಾನು ಕಮ್ಯುನಿಟಿ ಅಂತ ಕರಿತೇನೆ. ಏನು ಮೇಡಮ್ ಜಸ್ಟ್ ಒಂದೊಂದು ವರ್ಡ್ಗೆ ಇಷ್ಟೊಂದು ಎಕ್ಸ್ಪ್ಲೇನ್ ಕೊಡ್ತಿದ್ದೀರಾ, ಎಕ್ಸ್ಪ್ಲನೇಷನ್ ಅಂತ ನಿಮ್ಗೆ ಅನಿಸ್ಬೋದು. ಬಟ್ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಕ್ಲಾಸ್ 12 ಅಂದ್ರೆ ಸೆಕೆಂಡ್ PUC ಅಲ್ಲಿ ಆರ್ಗ್ಯಾನಿಸಮ್ ಅಂಡ್ ಪಾಪ್ಯುಲೇಷನ್ ಅನ್ನೋ ಒಂದು ಚಾಪ್ಟರ್ ಇದೆ. ಅದ್ರೊಳಗಡೆ ಪಾಪ್ಯುಲೇಷನ್ ಮತ್ತೆ ಕಮ್ಯುನಿಟಿ ಅನ್ನೋ ವರ್ಡ್ ಇದೆ. ಬಟ್ ಆ ಟಾಪಿಕ್ ಇಂದ ಒಂದಿಷ್ಟು ಸಿಲೆಬಸ್ ಡಿಲೀಟ್ ಆಗೋಗ್ಬಿಡ್ತು. ಬಟ್ ಆ ವರ್ಡ್ ಕೊಟ್ಟಿದ್ದಾರಲ್ಲ, ಪಾಪ್ಯುಲೇಷನ್ ಮತ್ತೆ ಕಮ್ಯುನಿಟಿ, ಅದನ್ನ ರೆಫರೆನ್ಸ್ ಆಗಿಟ್ಕೊಂಡು ಕ್ವಶನ್ ಕೇಳ್ತಾರೆ. ನಿಮಗೆ ಪಾಪ್ಯುಲೇಷನ್ ಅಂದ್ರೇನೆ ಗೊತ್ತಿಲ್ಲ, ಕಮ್ಯುನಿಟಿ ಅಂದ್ರೇನೆ ಗೊತ್ತಿಲ್ಲ ಅಂದ್ರೆ ಆನ್ಸರ್ ಹೆಂಗ್ ಮಾಡ್ತೀರಿ? ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳಿದ್ರೆ ಅದಕ್ಕೆ ನಾನು ಹೇಳ್ತಾ ಇರೋದು. ಓಕೆ ಸರಿ, ಇವಾಗ ವಾಪಸ್ ಟಾಪಿಕ್ಗೆ ಬರೋಣ. ಈಗ ಕಮ್ಯುನಿಟಿ ಅಂತ ತಗೊಂಡ್ರೆ ಬೇರೆ ಬೇರೆ ಸ್ಪೀಶೀಸಿನ ಪಾಪ್ಯುಲೇಷನ್ ಇದೆ. ಈ ಸ್ಪೀಶೀಸ್ಗಳ ನಡುವೆನೂ ಕಾನ್ಫ್ಲಿಕ್ಟ್ ಇರುತ್ತೆ, ಇಂಟ್ರಾಕ್ಷನ್ ಇರುತ್ತೆ, ಅಂದ್ರೆ ಕೋಆಪರೇಷನ್ ಇರುತ್ತೆ. ಈಗ ಉದಾಹರಣೆಗೆ ನೋಡಿ, ಹ್ಯೂಮನ್ ಬೀಯಿಂಗ್ ಪ್ಲಾಂಟ್ಸ್ ಇಂದ ಹೆಲ್ಪ್ ತಗೊಳ್ತಾನೆ. ಸೊ ಹ್ಯೂಮನ್ ಮತ್ತೆ ಪ್ಲಾಂಟ್ಸ್ ನಡುವೆ ಸಪೋರ್ಟ್ ಇದೆ, ಕೋಆಪರೇಷನ್ ಇದೆ, ಕರೆಕ್ಟ್? ಅದೇ ತರ ಎಷ್ಟೊಂದು ಆರ್ಗ್ಯಾನಿಸಮ್, ಇಲ್ಲಿ ಡಾಗ್ ಇರ್ಬೋದು, ಇನ್ನೊಂದಿಷ್ಟು ಪಿಗ್ಗಿನ ಪಾಪ್ಯುಲೇಷನ್ ಇರ್ಬೋದು, ಬೇರೆ ಪಾಪ್ಯುಲೇಷನ್ ಇದ್ರು ಇವೆರಡು ಕಿತ್ತಾಡ್ತವೆ. ಒಂದು ಕಮ್ಯುನಿಟಿಯಲ್ಲಿ ಬೇರೆ ಬೇರೆ ಪಾಪ್ಯುಲೇಷನ್ ಕಿತ್ತಾಡ್ತಿರ್ಬೋದು, ಬಟ್ ಆರ್ಗ್ಯಾನಿಸಮ್ಸೇ, ಕರೆಕ್ಟ್? ಬೇರೆ ಬೇರೆ ಪಾಪ್ಯುಲೇಷನ್ ಮಧ್ಯದಲ್ಲಿ ಹೊಂದಾಣಿಕೆ ಇರ್ಬೋದು, ಕೋಆಪರೇಷನ್ ಇರ್ಬೋದು, ಆದ್ರೂ ಇವುಗಳು ಸಹ ಆರ್ಗ್ಯಾನಿಸಮ್ಸೇ. ಸೊ ಅಂದ್ರೆ ಪಾಪ್ಯುಲೇಷನ್ ಮಧ್ಯದಲ್ಲಾಗಿರ್ಲಿ, ಕಮ್ಯುನಿಟಿಗಳ ಮಧ್ಯದಲ್ಲಾಗಿರ್ಲಿ, ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ, ಕೋಆಪರೇಷನ್ ನಡೀತಾ ಇದೆ. ಅಂದ್ರೆ ಇಷ್ಟೆಲ್ಲಾ ನಡೀತಿದೆ ಅಂದಾಗ ಎಕ್ಸಾಕ್ಟ್ಲಿ ಲೈಫ್ ಅಂತ ಹೇಳಿದ್ರೆ ಏನ್ರಯ ಅರ್ಥ? ಅದನ್ನ NCERT ಕೇಳ್ತಿದೆ. ಇದ್ರ ನಡುವೆ ಇನ್ನೊಂದು ಕ್ವಶನ್ ಕೊಟ್ಟಿತ್ತು, ಮಾಲಿಕ್ಯುಲರ್ ಟ್ರಾಫಿಕ್ ವಿತ್ ಇನ್ ಅ ಸೆಲ್ ಅಂತ. ಅದು ವೆರಿ ಸಿಂಪಲ್, ಇಲ್ಲೇ ತೋರಿಸ್ಬಿಡ್ತೀನಿ. ಏನಿಲ್ಲ ಕಣ್ರು, ಒಂದು ಸೆಲ್ಲಲ್ಲೂ ಸಹ ಟ್ರಾಫಿಕ್ ನಡೀತಾ ಇದೆ. ಒಂದು ರೋಡಲ್ಲಿ ಹೇಗೆ ಟ್ರಾಫಿಕ್ ಇರಲ್ವಾ, ಹಾಗೆ ಒಂದು ಸೆಲ್ಲು ಸುಮ್ಮನೆ ಕೂತಿಲ್ಲ, ಸಿಕ್ಕಾಪಟ್ಟೆ ಬ್ಯುಸಿ ಇದೆ. ನ್ಯೂಕ್ಲಿಯಸ್ಗೆ ಬರ್ತೀನಿ, ಅದರದೇ ಆದಂತ ಕೆಲಸ ನಡೀತಾ ಇದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಹತ್ರ ಬರ್ತೀನಿ, ಇದು ಹೇಳುತ್ತೆ ಸುಮ್ಮನಿರು, ನಾನು ಎಷ್ಟೋ ಪ್ರೋಟೀನ್ಸ್ ಗಳನ್ನ ಪ್ಯಾಕ್ ಮಾಡ್ಬೇಕು, ಯಾಕಂದ್ರೆ ರೈಬೋಸೋಮ್ಸ್ ಎಲ್ಲ ರೆಡಿ ಮಾಡಿ ಕಳಿಸ್ತಾ ಇದೆ ನನ್ನ ಹತ್ರ ಅಂತ ಹೇಳುತ್ತೆ. ಲೈಸೋಸೋಮ್ ಹತ್ರ ಹೋಗ್ತೀನಿ, ಇದು ಹೇಳುತ್ತೆ ನಾನು ಸೂಸೈಡ್ ಬ್ಯಾಗ್ ಆಫ್ ದ ಸೆಲ್, ಯಾರ್ಯಾರು ಬರ್ತಾರೆ ಇಲ್ಲಿ ಅನ್ವಾಂಟೆಡ್ ಅದನ್ನೆಲ್ಲ ನಾನು ಇಲ್ಲಿ ಹಾಕಿ ಸಾಯಿಸಾಕ್ತೀನಿ, ಎನ್ಸಾಮ್ಸ್ ಇದೆ ನನ್ನ ಹತ್ರ. ಈ ತರ ಒಂದು ಸೆಲ್ ಅಂತಾನೆ ನಾವು ತಗೊಂಡ್ರೆ ಪರ್ಟಿಕ್ಯುಲರ್ ಆಗಿ ಒಂದು ಸೆಲ್ ಒಳಗಡೆ ಸುಮಾರಷ್ಟು ಕೆಲಸ ನಡೀತಾ ಇದೆ. ದಟ್ ಇಸ್ ಕಾಲ್ಡ್ ಮಾಲಿಕ್ಯುಲರ್ ಟ್ರಾಫಿಕ್ ವಿತ್ ಇನ್ ಅ ಸೆಲ್. ಮಾಲಿಕ್ಯುಲರ್ ಲೆವೆಲ್ ಅಲ್ಲೇ ಕೆಲಸಗಳು ನಡೀತಾ ಇದೆ. ಸೊ ಅಂದ್ರೆ ಒಂದು ಲೈಫ್ ಅಂತ ಹೇಳಿದ್ರೆ ಜಸ್ಟ್ ಒಂದು ಹ್ಯೂಮನ್ ಬೀಯಿಂಗು, ಒಂದು ಅನಿಮಲ್, ಒಂದು ಪ್ಲಾಂಟ್ ಅಲ್ಲ. ಅರ್ಥ ಆಗ್ತಾ ಇದೆಯಾ? ಸಣ್ಣ ಸಣ್ಣ ಮೈನ್ಯೂಟ್ ಡೀಟೇಲ್ ಅಲ್ಲೂ ನಾವು ಎಷ್ಟೊಂದು ವಿಚಿತ್ರಗಳನ್ನ ನೋಡ್ತಾ ಇದ್ದೀವಿ ಅಂತ ಹೇಳ್ತಾ ಇದೆ ನಮ್ಮ NCERT. ಹಾಗಾದ್ರೆ ಇಷ್ಟೆಲ್ಲಾ ನೋಡ್ತಿದ್ಮೇಲೆ ಲಿವಿಂಗ್ ಅನ್ನೋದಕ್ಕೆ ಆನ್ಸರ್ ಹುಡುಕ್ಲಿಲ್ಲ ಅಂದ್ರೆ ಹೇಗೆ? ಅದನ್ನೇ ಅಲ್ಲಿ ಹೇಳ್ತಾ ಇರೋದು, ವಾಟ್ ಈಸ್ ಲಿವಿಂಗ್. ಸೊ ಅದಕ್ಕೆ ಇವಾಗ ಆನ್ಸರ್ ಹುಡುಕಕ್ಕೆ ಹೊರಟಿದೀವಿ. ಓಕೆ, ಎಸ್, ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನ ನಾನು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಅದರ ಕ್ಯಾರೆಕ್ಟರ್ಸ್ಗಳು ಇರ್ತವೆ, ಬಟ್ ಆ ಕ್ಯಾರೆಕ್ಟರ್ಸ್ ಎಲ್ಲ ಆರ್ಗ್ಯಾನಿಸಮ್ಸ್ಗೆ ಅಪ್ಲೈ ಆಗಲ್ಲ. ಈಗ ನಾನು ಮ್ಯಾಮಲ್ಸ್ ಅನ್ನೋದೊಂದು ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ ನಿಮಗೆ ಅರ್ಥ ಮಾಡ್ಸಕ್ಕೆ. ಮ್ಯಾಮಲ್ಸ್ ಅಂತ ಹೇಳಿದಾಗ ಪ್ರೆಸೆನ್ಸ್ ಆಫ್ ಏರ್ ಇಸ್ ಅ ಕ್ಯಾರೆಕ್ಟರಿಸ್ಟಿಕ್ ಫೀಚರ್, ಕರೆಕ್ಟ್? ಸಣ್ಣ ಪುಟ್ಟ ಹೇರ್ಸ್ಗಳು ಮೈ ಮೇಲೆ ಇದ್ದೇ ಇರುತ್ತೆ. ಹಾಗಂತೇಳಿ ಎಲ್ಲ ಮ್ಯಾಮಲ್ಸ್ಗೂ ಇದೆಯಾ? ಇಲ್ಲ. ನೀವು ಡಾಲ್ಫಿನ್ ತಗೊಳ್ಳಿ, ಅಲ್ಲಿ ಹೇರ್ಸ್ ಇರಲ್ಲ. ವೇಲ್ ತಗೊಳ್ಳಿ, ಅವುಗಳ ಮೇಲೆ ಹೇರ್ಸ್ ಇರಲ್ಲ, ಆದ್ರೂ ಸಹ ಅವು ಮ್ಯಾಮಲ್ಸ್. ಆದ್ರೆ ನಾನು ಮ್ಯಾಮಲ್ಸ್ ಅಂತ ತಲೆಯೊಳಗಡೆ ಬಂತಿದ್ದಂಗೆ ಎಲ್ಲಾ ಫೀಮೇಲ್ ಆರ್ಗ್ಯಾನಿಸಮ್ಸ್ಗೂ ಅಲ್ಲಿ ಮ್ಯಾಮರಿ ಗ್ಲ್ಯಾಂಡ್ಸ್ ಇರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಅ ಡಿಫೈನಿಂಗ್ ಕ್ಯಾರೆಕ್ಟರ್. ಯಾಕಂದ್ರೆ ಅದು ಎಲ್ಲಾ ಮ್ಯಾಮಲ್ಸ್ಗೂ ಅಪ್ಲೈ ಆಗುತ್ತೆ, ಕರೆಕ್ಟಾ? ಸೊ ಆ ತರ ಡಿಫೈನಿಂಗ್ ಕ್ಯಾರೆಕ್ಟರ್ ಬೇರೆ, ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸೇ ಬೇರೆ ಮಕ್ಕಳ. ಓಕೆ, ಸೊ ಇಲ್ಲಿ ಆ ತರ ನಾನು ಇಡೀ ಆರ್ಗ್ಯಾನಿಸಮ್ಸ್ ನ, ಇಲ್ಲೇನೋ ಬರೀ ಒಂದು ಮ್ಯಾಮಲ್ಸ್ ಅಂತ ಎಕ್ಸಾಂಪಲ್ ತಗೊಂಡೆ, ಬಟ್ ಇಡೀ ವರ್ಲ್ಡ್ ಅಲ್ಲಿರುವಂತ ಎಲ್ಲಾ ಆರ್ಗ್ಯಾನಿಸಮ್ಸ್ ನಾನು ಇದು ಲಿವಿಂಗ್ ನಾನ್ ಲಿವಿಂಗ್ ಅಂತ ಹೇಳಬೇಕು ಅಂದ್ರೆ ಅದ್ರೊಳಗಡೆ ಕ್ಯಾರೆಕ್ಟರಿಸ್ಟಿಕ್ ಫೀಚರು, ಡಿಫೈನಿಂಗ್ ಫೀಚರ್ ಅಂತ ಹೇಳೋದಾದ್ರೆ ನಾನೊಂದು 100 ಕ್ಯಾರೆಕ್ಟರ್ಸ್ ಲಿಸ್ಟ್ ಮಾಡ್ಕೊಂತ ಹೋಗ್ಬೋದು. ಆದ್ರೆ NCERT ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ, ಒಂದ್ 5 ಕ್ಯಾರೆಕ್ಟರ್ ಹೇಳ್ತೀನಿ. ಈ 5 ಕ್ಯಾರೆಕ್ಟರ್ ಇದು ಡಿಫೈನಿಂಗ್ ನಾನ್ ಡಿಫೈನಿಂಗ್ ಇದನ್ನ ತಿಳ್ಕೊಳ್ಳಿ ಸಾಕು ಅಂತ 5 ಕ್ಯಾರೆಕ್ಟರ್ ಹೇಳ್ತಿದೆ. ಓಕೆ, ಆ 5 ಕ್ಯಾರೆಕ್ಟರ್ಸ್ ಯಾವ್ಯಾವುದು ನೋಡಿ. ಮೊದಲನೇ ಕ್ಯಾರೆಕ್ಟರ್ ಬಂದು ಗ್ರೋತ್, ಸೆಕೆಂಡ್ ಕ್ಯಾರೆಕ್ಟರ್ ರೀಪ್ರೊಡಕ್ಷನ್, ಥರ್ಡ್ ಒನ್ ಮೆಟಬಾಲಿಸಮ್, ಫೋರ್ತ್ ಕಾನ್ಶಿಯಸ್ನೆಸ್, ಲಾಸ್ಟ್ ಬಂದು ಸೆಲ್ಯುಲರ್ ಆರ್ಗನೈಸೇಷನ್. ನಾನು ಅವಾಗಲೇ ಹೇಳಿದ್ನಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಕ್ವೆಶ್ಚನ್ಸ್ ಬರೋಂಥ ಚಾನ್ಸಸ್ ಇರುತ್ತೆ. ಸೊ ಒಂದೊಂದಾಗಿ ತಿಳ್ಕೊಂತ ಹೋಗೋಣ. ನಾನು ಎಲ್ಲದೂ ಬರೆಯಲ್ಲ,
ಟೆಕ್ಸ್ಟ್ ಪಾರ್ಟನ್ನು ಇಲ್ಲಿ ಕೂರಿಸ್ಬಿಟ್ಟಿದ್ದೀನಿ, PPTಯಲ್ಲಿ ಹಾಕಿದ್ದೀನಿ. ಯಾಕಂದರೆ ಇದು ಆಲ್ರೆಡಿ ಡಿಲೀಟ್ ಆಗಿರುವಂಥ ಸಿಲೆಬಸ್. ಅಕಸ್ಮಾತ್ ಏನಾದ್ರು ಕ್ವೆಶ್ಚನ್ಸ್ಗಳು ಬಂದರೂ ಸಹ ಈಗ ನಾನು ಏನು PPTಯಲ್ಲಿ ಹಾಕಿದ್ದೀನಿ ಆ ಲೈನ್ಸ್ಗಳ ಮೇಲೆ ಬರುತ್ತೆ. ಸೊ ಆ ಒಂದು ರೆಫರೆನ್ಸ್ ಆಗಿಟ್ಕೊಂಡು ಈ ಪಾರ್ಟನ್ನು ಅರ್ಥ ಮಾಡ್ಕೊಳ್ಳೋಣ. ತುಂಬ ಈಸಿ ಇದೆ ಕೊಂಡ್ರು, ನೀವೇ ಹೇಳ್ತೀರಾ ಇಷ್ಟೇನಾ ಅಂತ. ಆ ಬೇಸಿಸ್ ಮೇಲೆ ಇದು ಡಿಫೈನಿಂಗ ನಾನ್ ಡಿಫೈನಿಂಗ ಇದನ್ನು ಹೇಳಿದ್ರೆ ಇಲ್ಲಿಗೆ ಈ ಟಾಪಿಕ್ ಮುಗಿದೋೇ ಹೋಗುತ್ತೆ. ತುಂಬ ಸಿಂಪಲ್. ಮೊದಲನೇದು ಬಂದು ಗ್ರೋತ್. ಓಕೆ, ಸೊ ಗ್ರೋತ್ ಅಂತ ಹೇಳಿದ್ರೇನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಆ ಪಾಯಿಂಟ್ಸ್ ಓದ್ತೀನಿ. ಗ್ರೋತ್ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಒಂದು ಆರ್ಗ್ಯಾನಿಸಮ್ ಇದೆ ಅಂತ ಅನ್ಕೊಳ್ಳಿ. ಹ್ಯೂಮನ್ ಬೀಯಿಂಗ್ ಎಕ್ಸಾಂಪಲ್ ತಗೋಣ. ಈಗ ಈ ಹುಡುಗ 5 years, ಇಟ್ಸ್ ಅ 5 years ಕಿಡ್. ಇವನು ಹಿಂಗೆ ಇರ್ತಾನ? 5 years ಇದ್ದಾಗ ಎಷ್ಟು ಸಣ್ಣ ಇರ್ತಾನೋ ಹಂಗೆ ಇರ್ತಾನ? ಇಲ್ಲ. ಈಗ ಇವನಿಗೆ 10 ವರ್ಷ ಆಗಿದೆ ಅಂತ ಅನ್ಕೊಳ್ಳಿ. ಈಗ ಇವನು ನೋಡ್ತೀರಾ ನೀವು, ಚೇಂಜಸ್ ಆಗಿದೆ ತಾನೆ? 5 ವರ್ಷ ಇದ್ದಾಗ್ಲೂ ಇವನು 10 ವರ್ಷ ಆದಾಗ್ಲೂ ನೋಡಿದ್ರೆ ಆಬ್ವಿಯಸ್ಲಿ ಚೇಂಜಸ್ ಆಗಿದೆ. ಹೆಂಗೆ ಹೇಳ್ತೀರಾ ಅವ್ನು ಚೇಂಜ್ ಆಗಿದ್ದಾನೆ ಅಂತ? ವೆರಿ ಈಸಿ ಮ್ಯಾಮ್. ಅವ್ನ ಹೈಟ್ ನೋಡಿ ಎಷ್ಟು ದೊಡ್ಡವನಾಗಿದ್ದಾನೆ, ಅವನ ಬಾಡಿ ವೇಟ್ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತೀವಿ. ಕರೆಕ್ಟಾ? ಅಂದ್ರೆ ಹೈಟ್ ಅಲ್ಲಿ ದೊಡ್ಡವನಾದ, ಅಟ್ ದ ಸೇಮ್ ಟೈಮ್ ಅವನ ವೇಟು ಸಹ ಜಾಸ್ತಿ ಆಗಿದೆ. ವೇಟಿಗೆ ಇನ್ನೊಂದು ಹೆಸರು ಕೊಡ್ಬೋದಾ ನಾನು? ಮಾಸ್ ಅಂತ ಹೇಳಿ. ಸೊ ಮಾಸ್ ಸಹ ಇನ್ಕ್ರೀಸ್ ಆಗಿದೆ. ಕರೆಕ್ಟ್? ಸೊ ಅವನ ಹೈಟ್ ದೊಡ್ಡದಾಗ್ಲಿಕ್ಕೆ ಕಾರಣ ಏನು? ಅವನ್ ಬೆಳಿಲಿಕ್ಕೆ ಕಾರಣ ಏನು? ಅವನ ಬಾಡಿಯಲ್ಲಿ ಇದ್ದಂಥ ಸೆಲ್ಸ್ ಡಿವೈಡ್ ಆಗಿದೆ, ಅದಕ್ಕೋಸ್ಕರ. ಓಕೆ, 1 ಸೆಲ್ ಇತ್ತು, 2 ಸೆಲ್ ಆಯ್ತು, 2 ಇತ್ತು, 4 ಸೆಲ್ ಆಯ್ತು. ಈ ತರ ಡಿವೈಡ್ ಆಗಿ 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 ಅವನ ಬಾಡಿಯಲ್ಲಿರುವಂಥ ಸೆಲ್ಸ್ಗಳು ಅವನು ಹೈಟ್ ಆಗ್ತಾ ಇದೆ. ಓಕೆ, ಸೊ ಈ ರೀತಿ ಅವನ ಹೈಟ್ ಆಗ್ತಾ ಇರೋದಕ್ಕೆ ನಾವೇನಂತ ಕರೆದ್ವಿ? ಅವನ ಗ್ರೋತ್ ನಡೀತಾ ಇದೆ ಅಂತ ಹೇಳಿದ್ವಿ. ಆಮೇಲೆ ಇನ್ನೊಂದು ವಿಚಾರ ತಿಳ್ಕೊಳ್ಳಿ, ಹ್ಯೂಮನ್ ಫಿಸಿಯಾಲಜಿಗೆ ಇದು ಕನೆಕ್ಟ್ ಆಗುತ್ತೆ. ನಮ್ಮ ಬಾಡಿಯಲ್ಲಿರುವಂಥ ಎಲ್ಲ ಸೆಲ್ಸು ಡಿವೈಡ್ ಆಗಲ್ಲ. ಸೆಲ್ ಸೈಕಲ್ ಸೆಲ್ ಡಿವಿಷನ್ ಚಾಪ್ಟರ್ಗೆ ಮತ್ತೆ ಕನೆಕ್ಟ್ ಆಗುತ್ತೆ, ಹೇಳ್ತಾ ಇದ್ದೀನಿ. ಕ್ಲೀನಾಗಿ ಬರ್ಕೊಳ್ಳಿ ಒಂದ್ ಕಡೆ. ಸೆಲ್ ಸೈಕಲ್ ಸೆಲ್ ಡಿವಿಷನ್ ಅಲ್ಲಿ ನಾವು ಓದ್ತೀವಿ ಎಲ್ಲ ಸೆಲ್ಸು ಡಿವೈಡ್ ಆಗುತ್ತಾ? ಇಡೀ ಬಾಡಿಯಲ್ಲಿರುವಂಥ ಎಲ್ಲ ಸೆಲ್ಸು? ಇಲ್ಲ ಮಕ್ಕಳ. ನಮ್ಮ ಎಪಿಥೀಲಿಯಲ್ ಟಿಶ್ಯೂ ಡಿವೈಡ್ ಆಗುತ್ತೆ. ಎಪಿಥೀಲಿಯಲ್ ಅಂದ್ರೆ ಸ್ಕಿನ್ ಅಲ್ಲಿರುವಂಥ ಸೆಲ್ಸು, ಇವೆಲ್ಲ ಡಿವೈಡ್ ಆಗುತ್ತೆ. ಆದ್ರೆ ಮಸಲ್ ಸೆಲ್ ಡಿವೈಡ್ ಆಗಲ್ಲ. ಮಸಲ್ ಸೆಲ್, ಮ್ಯಾಮ್ ಮಸಲ್ ಇಷ್ಟು ಸಣ್ಣ ಆಯ್ತು, ಈಗ ನೋಡಿ ವರ್ಕೌಟ್ ಮಾಡಿ ಮಾಡಿ ನನ್ನ ಮಸಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ. ವೇಟ್ ಜಾಸ್ತಿ ಆಗ್ತಾ ಇರತ್ತೆ. ಹುಟ್ಟಿದಾಗ ಮಗು ಏನ್ ಮಸಲ್ಸ್ ಇರುತ್ತೋ ಅದೇ ಮಸಲ್ಸ್ ಇರುತ್ತೆ, ಬಟ್ ಅದರ ಸ್ಟ್ರೆಂತ್ ಅಂದ್ರೆ ಅದರ ವಿಡ್ತ್ ಜಾಸ್ತಿ ಆಗ್ತಿರುತ್ತೆ, ಅದರ ವೇಟ್ ಜಾಸ್ತಿ ಆಗ್ತಾ ಇರತ್ತೆ. ಓಕೆ, ಮಸಲ್ಸ್ ಅಲ್ಲಿ ಯಾವತ್ತೂ ಡಿವೈಡ್ ಆಗಲ್ಲ. ಅದೇ ತರ ನಮ್ಮ ನ್ಯೂರಾನ್ ಅಂತ ಹೇಳ್ತೀವಲ್ಲ, ನರಗಳ ಸೆಲ್ಸ್ಗಳು, ಅವು ಸಹ ಡಿವೈಡ್ ಆಗಲ್ಲ. ಓಕೆ, ಸೊ ಹಾಗಾಗಿ ಏನಾದ್ರೂ ಡ್ಯಾಮೇಜ್ ಆಯ್ತು ಅಂದ್ರೆ ನ್ಯೂರಾನು, ಅದು ಮತ್ತೆ ಸರಿ ಮಾಡಕ್ ಬರಲ್ಲ. ಓಕೆ, ಸೊ ಬೇರೆ ಉಳಿದಿದ್ದೆಲ್ಲ ಸೆಲ್ಸ್ಗಳು ಡಿವೈಡ್ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಇಲ್ಲಿ ಒಂದು ಲೈನ್ ಕೊಟ್ಟಿದ್ರು NCERT ಅಲ್ಲಿ, ಏನಂತ? ಇನ್ಕ್ರೀಸ್ ಇನ್ ಮಾಸ್ ಅಂಡ್ ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್. ನಂಬರ್ ಆಫ್ ಇಂಡಿವಿಜುವಲ್ ಅಂತ ಹೇಳಿದ್ರೆ ಸೆಲ್ ಡಿವೈಡ್ ಆಗೋಕ್ಕೆ ಹೇಳ್ತಿದ್ದಾರೆ, ನಂಬರ್ ಆಫ್ ಇಂಡಿವಿಜುವಲ್ಸ್ ಅಂತ. ಆರ್ ದ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರೋತ್. ಇವೆರಡು ಒಂಥರ ಟ್ವಿನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ದಂಗೆ ಗ್ರೋತಿಗೆ. ಗ್ರೋತ್ ಆಗ್ತಿದೆ ಅಂದ್ರೆ ಇವೆರಡು ನಡೀತಾ ಇದೆ ಅಂತ. ಓಕೆ, ಸೊ ಈ ರೀತಿ ಗ್ರೋತ್ ಬರೀ ನಾವು ಪ್ಲಾಂಟ್ಸ್ ಅಲ್ಲಿ ನೋಡ್ತಾ ಇದೀವಾ ಅಥವಾ ಬರೀ ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ನೋಡ್ತಿದೀವಾ? ಇಲ್ಲ, ಅನಿಮಲ್ಸ್ ಅಲ್ಲೂ ನೋಡ್ತಾ ಇದೀವಿ, ಪ್ಲಾಂಟ್ಸ್ ಅಲ್ಲೂ ನೋಡ್ತಾ ಇದೀವಿ. ಬಟ್ ಏನಪ್ಪಾ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಈಗ ನಾನು ಪ್ಲಾಂಟ್ ಅನ್ನ ತಗೊಂಡ್ರೆ ಇಲ್ಲೊಂದು ಬ್ರಾಂಚ್ ಇದೆ, ಇಲ್ಲೆಲ್ಲ ಲೀವ್ಸ್ ಇದೆ. ಓಕೆ, ಸೊ ಈ ಪ್ಲಾಂಟ್ ಸಹ ಗ್ರೋ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಅದೇ ತರ ಹ್ಯೂಮನ್ ಬೀಯಿಂಗು ಆಬ್ವಿಯಸ್ಲಿ ಗ್ರೋ ಆಗ್ತಾ ಇದ್ದಾನೆ. ಸೊ ಹ್ಯೂಮನ್ ಬೀಯಿಂಗು ಗ್ರೋ ಆಗ್ತಾ ಇದ್ದಾನೆ. ಸೊ ಆ ಕ್ಯಾರೆಕ್ಟರ್ ಅಪ್ಲೈ ಆಗುತ್ತೆ. ಇನ್ಕ್ರೀಸ್ ಇನ್ ಮಾಸ್, ಇನ್ಕ್ರೀಸ್ ಇನ್ ನಂಬರ್ ಆಫ್ ಇಂಡಿವಿಜುವಲ್, ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಗ್ರೋತ್. ಆದ್ರೆ ಪ್ಲಾಂಟ್ ಅಲ್ಲಿ ಈ ಗ್ರೋತ್ ಅನ್ನೋದು ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಬಟ್ ಹ್ಯೂಮನ್ ಬೀಯಿಂಗ್ ಅಲ್ಲ. ಹ್ಯೂಮನ್ ಬೀಯಿಂಗ್ ಅಲ್ಲಿ ಒಂದು ಸರ್ಟನ್ ಏಜ್ ತನಕ, ಈಗ ನಾನು ಇಷ್ಟು ಹೈಟ್ ಆಗೋಯ್ತು, ಈಗ ನಾನು ಮತ್ತೆ ಬೆಳಿ ಅಂದ್ರೆ ನನ್ನ ಕೈಲಿ ಬೆಳೆಯೋಕ್ಕಾಗಲ್ಲ. ನನ್ನ ಹೈಟ್ ಇಷ್ಟೇ, ನನ್ನ ಗ್ರೋತ್ ಇಷ್ಟೇ. ಓಕೆ, ಸೊ ಹಾಗಾದ್ರೆ ಪ್ಲಾಂಟ್ ಅಲ್ಲೂ ಗ್ರೋತ್ ಇರುತ್ತಲ್ಲ ಮ್ಯಾಮ್? ಎಲ್ಲ ಟ್ರೀಸ್ಗಳು ಏನು ಆಕಾಶದವರೆಗೂ ಬೆಳೀತಾನೆ ಇರ್ತಾವ? ಇಲ್ಲ. ಯಾವ ಅರ್ಥದಲ್ಲಿ ಹೇಳ್ತಿದ್ರೆ NCERT? ಈಗ ಉದಾಹರಣೆಗೆ ಇಲ್ಲೊಂದು ಬ್ರಾಂಚ್ ಇದೆ ಅಂತ ಅನ್ಕೊಳ್ಳಿ. ಈ ಬ್ರಾಂಚ್ ಅನ್ನ ನಾನು ಮುರಿದಾಕ್ಬಿಟ್ಟೆ. ನೀವು ಸ್ವಲ್ಪ ದಿನ ಬಿಟ್ಟು ನೋಡಿ, ಅಂದ್ರೆ 1-2 ತಿಂಗಳು ಬಿಟ್ಟು ಮತ್ತೆ ಇಲ್ಲಿ ಸಣ್ಣದಾಗಿ ಚಿಗುರೊಳಿಯಕ್ಕೆ ಸ್ಟಾರ್ಟ್ ಆಗಿರುತ್ತೆ, ಮತ್ತೆ ಇಲ್ಲಿ ಹೊಸ ಬ್ರಾಂಚ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅಂದ್ರೆ ಇಲ್ಲಿ ಗ್ರೋತ್ ಮತ್ತೆ ನಡೀತಾನೆ ಇದೆ ಅಂತ ಅರ್ಥ. ಅದೇ ನೀವು ಹ್ಯೂಮನ್ ಬೀಯಿಂಗ್ ಕೇಸ್ ತಗೊಳ್ಳಿ ಅಥವಾ ಯಾವ್ದೊಂದು ಅನಿಮಲ್ಸ್ ಕೇಸ್ ತಗೊಳ್ಳಿ. ಈಗ ಇವ್ನ ಕೈ ಮುರಿದಾಕ್ಬಿಡಿ ನೋಡೋಣ, ಹೊಸ ಕೈ ಬರುತ್ತಾ? ಬರಲ್ಲ. ಅಂದ್ರೆ ಗ್ರೋತ್ ಒಂದು ಏಜಿಗೆ ಬಂದಲ್ಲಿ ಅಲ್ಲಿ ಸ್ಟಾಪ್.
ಹುಟ್ಟಿದಾಗ ಏನೇನು ಬಾಡಿ ಪಾರ್ಟ್ಸ್ ಎಲ್ಲ ಫಾರ್ಮೇಷನ್ ಆಗುತ್ತೆ, ಆ ಬಾಡಿ ಪಾರ್ಟ್ಸ್ ಫಾರ್ಮೇಷನ್ ಆಗೋದು ಅಲ್ಲಿಗೆ ಸ್ಟಾಪ್. ಹೈಟ್ ಎಲ್ಲಿ ಹೋಗ್ತಾ ಇರ್ತೀವಿ ಅದು ಸಹ ಒಂದು ಏಜಿಗೆ ಬಂದ್ಮೇಲೆ ಸ್ಟಾಪ್. ಸೊ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ತನಕ ಮಾತ್ರ, ಅದಾದ್ಮೇಲೆ ಫರ್ದರ್ ಗ್ರೋತ್ ನಡೆಯಲ್ಲ. ಇದು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಗ್ರೋತ್ಗೆ ರಿಲೆವೆಂಟ್ ಆಗಿ NCERT. ಯಾವ ಪಾಯಿಂಟು? ಪ್ಲಾಂಟ್ ಓಕೆ, ಹ್ಯೂಮನ್ ಬೀಯಿಂಗ್ಸ್ ಅಥವಾ ಅನಿಮಲ್ಸ್ ಓಕೆ, ವಾಟ್ ಅಬೌಟ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್? ಅದನ್ನು ಸಹ ನಾವು ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿಬೇಕಾದ್ರೆ ಅದು ಗ್ರೋತ್ ಆಗ್ಲೇಬೇಕು ತಾನೆ? ಎಸ್, ಅಫ್ಕೋರ್ಸ್ ಅದು ಸಹ ಗ್ರೋತ್ ಆಗ್ಲೇಬೇಕು. ಈಗ ನನ್ನ ಹತ್ರ ಒಂದು ಬ್ಯಾಕ್ಟೀರಿಯಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಇಸ್ ಬ್ಯಾಕ್ಟೀರಿಯಾ. ಈಗ ಈ ಬ್ಯಾಕ್ಟೀರಿಯಾ ಹೇಳ್ತಾ ಇದ್ದೀನಿ, ನೀನು ಗ್ರೋತ್ ತೋರಿಸ್ತೀಯಾ? ಇದು ಬ್ಯಾಕ್ಟೀರಿಯಾ ಹೇಳುತ್ತೆ ಎಸ್ ಎಸ್, ಖುಷಿಯಾಗಿದೆ, ನಾನು ಗ್ರೋತ್ ಅನ್ನು ತೋರಿಸ್ತೀನಿ. ಸರಿ, ಹೆಂಗಪ್ಪ ಗ್ರೋ ಆಗ್ತೀಯಾ? ಇದು ಹೇಳ್ತಾ ಇದೆ ನೋಡಿ, ಎಷ್ಟು ದೊಡ್ಡದಾದೆ, ನಾನು ಗ್ರೋತ್ ಆಯ್ತು. ಓಕೆ, ಇದು ಅದರ ನ್ಯೂಕ್ಲಿಯಸ್. ಬಟ್ ಈ ರೀತಿ ಗ್ರೋತ್ ಆಗುವಂತ ಟೈಮಲ್ಲಿ ತನ್ನ ನ್ಯೂಕ್ಲಿಯಸ್ ಅನ್ನ ಅದು ಮಲ್ಟಿಪ್ಲೈ ಮಾಡ್ಕೊಳ್ಳುತ್ತೆ. ಬಟ್ ಈಗ ನಾವ್ ಇದಕ್ಕೆ ಗ್ರೋತ್ ಅಂತ ಕರೆಯೋಣ ಅನ್ನೋಷ್ಟೊತ್ತಿಗೆ ಇದೇನಾಯ್ತು, ಪಟ್ ಅಂತ ಮಧ್ಯದಲ್ಲಿ ಸ್ಪ್ಲಿಟ್ ಆಗಿ 2 ಸೆಲ್ ಆಗಿ ಫಾರ್ಮೇಶನ್ ಆಗ್ಬಿಡ್ತು. ನೋಡಿ, ಇದೊಂದು ಬ್ಯಾಕ್ಟೀರಿಯಾ, ಇದೊಂದು ನ್ಯೂಕ್ಲಿಯಸ್ ಇಲ್ಲಿ ಹೋಯ್ತು, ಇನ್ನೊಂದು ನ್ಯೂಕ್ಲಿಯಸ್ ಇಲ್ಲಿಗೆ ಬಂತು. ಹಾಗಾದ್ರೆ ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಗಕ್ಕೆ ನಾನು ಇದನ್ನ ರೀಪ್ರೊಡಕ್ಷನ್ ಅಂತ ಕರಿತೀನಿ ಯೂನಿಸೆಲ್ಯುಲರ್ ಕೇಸಲ್ಲಿ. ಓಕೆ, ಹ್ಯೂಮನ್ ಬೀಯಿಂಗ್ ಅಲ್ಲಿ ರೀಪ್ರೊಡಕ್ಷನ್ ಅನ್ನೋ ಪ್ರೋಸೆಸ್ಸೇ ಬೇರೆ. ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ಲಿ 1 ಸೆಲ್ ಇದ್ದಿದ್ದು 2 ಸೆಲ್ ಆಗೋದಕ್ಕೇನೆ ನಾವು ರೀಪ್ರೊಡಕ್ಷನ್ ಅನ್ನ ಕರೆಯೋದು. ಹಾಗಾದ್ರೆ ಇದು ರೀಪ್ರೊಡಕ್ಷನ್ ಪ್ರೋಸೆಸ್ ಅಥವಾ ಗ್ರೋತ್ ಪ್ರೋಸೆಸ್? ಇದೊಂದು ಕನ್ಫ್ಯೂಷನ್ ಕ್ರಿಯೇಟ್ ಆಯ್ತು ನಮ್ಮಲ್ಲಿ. ಕರೆಕ್ಟ್. ಅದಕ್ಕೆ NCERT ಒಂದು ಲೈನ್ ಹೇಳ್ತಾ ಇತ್ತು, ಏನಂತ? ಗ್ರೋತ್ ಮತ್ತೆ ರೀಪ್ರೊಡಕ್ಷನ್ 2 ಸಿನಾನಿಮಸ್ ಅನ್ನತ್ತೆ. ಗ್ರೋತ್ ಅಂಡ್ ರೀಪ್ರೊಡಕ್ಷನ್ ಆರ್ ಸಿನಾನಿಮಸ್ ಅಂದ್ರೆ ಸೇಮ್ ಟು ಸೇಮ್. ಎಲ್ಲಿ? ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಕೇಸಲ್ಲಿ. ಓಕೆ, ಸೊ ಹಾಗಾದ್ರೆ ಎಸ್ ಮ್ಯಾಮ್, ನೀವು ಹೇಳಿದ್ ಕರೆಕ್ಟ್. ಬಟ್ ಅದು ಸಿನಾನಿಮಸ್ ಆರು ಆಗ್ಲಿ ಏನಾರು ಆಗ್ಲಿ, ಹಾಗಾದ್ರೆ ಈ ಒಂದು ಕ್ಯಾರೆಕ್ಟರ್ ಇದೆಯಲ್ಲ ಗ್ರೋತ್ ಅನ್ನೋದು, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅಲ್ಲೂ ಇದೆ, ಮಲ್ಟಿ ಸೆಲ್ಯುಲರ್ ಅಂದ್ರೆ ಪ್ಲಾಂಟ್ಸ್ ಅಲ್ಲೂ ಇದೆ, ಅನಿಮಲ್ಸ್ ಅಲ್ಲೂ ಇದೆ. ಹಾಗಾದ್ರೆ ಇದು ಡಿಫೈನಿಂಗ್ ಕ್ಯಾರೆಕ್ಟರಾ? ಇಲ್ಲ ಮಕ್ಕಳ. ನಾನೇನಂತ ಹೇಳಿದೆ, ಒಂದು ಕ್ಯಾರೆಕ್ಟರ್ ಅದು ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಮಾತ್ರ ಇರಬೇಕು, ನಾನ್ ಲಿವಿಂಗ್ ಬೀಯಿಂಗ್ ಅಲ್ಲಿ ಇರಬಾರ್ದು, ಅಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ಇರಬಾರ್ದು. ಆದ್ರೆ ಗ್ರೋತ್ ಅನ್ನ ಒಂದು ಕ್ಯಾರೆಕ್ಟರ್ ಆ ರೀತಿ ನಡೀತಾ ಇಲ್ವೇ? ಈಗ ಒಂದು ಮೌಂಟೇನ್ ಇದೆ ಅಂತ ಅನ್ಕೊಳ್ಳಿ, ಇಲ್ಲೇ ತೋರಿಸಿರ್ತೀನಿ ನಾನು. ಈಗ ಒಂದು ಬೆಟ್ಟ, ಓಕೆ, ಮೌಂಟೇನ್. ನಾನು ಹೇಳ್ತೀನಿ ಇದ್ರ ಹೈಟ್ ಇಷ್ಟಿದೆ ಅಂತ ಹೇಳ್ತೀನಿ. 1, 2 ವರ್ಷನ 3 ವರ್ಷ ಬಿಟ್ಟು ನೋಡ್ತೀನಿ, ಈ ಬೆಟ್ಟದ ಹೈಟ್ ಇಷ್ಟು ಎತ್ತರ ಆಗ್ಬಿಟ್ಟಿದೆ. ಬೆಳೀತಾ ಅದು? ಇಲ್ಲ, ಇದು ನಾನ್ ಲಿವಿಂಗ್ ತಾನೆ, ಹೆಂಗ್ ಬೆಳೆಯಕ್ ಸಾಧ್ಯ? ಆದ್ರೂ ಸಹ ಇದು ಹೈಟ್ ದೊಡ್ಡದಾಗ್ಬಿಟ್ಟಿದೆ. ಹೆಂಗ್ ದೊಡ್ಡದಾಯ್ತು? ಇದ್ರ ಮೇಲೆ ಮಣ್ಣು ಬಿದ್ದು 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 ಇದ್ರ ಮೇಲೆ ಸೇರ್ಕೊಂಡು ಆಟೋಮೆಟಿಕ್ ಆಗಿ ಇದು ದೊಡ್ಡದಾದಂಗೆ ಕಾಣಿಸ್ತಾ ಇದೆ. ಅಂದ್ರೆ ಇದು ಸಹ ಗ್ರೋತ್ ತೋರಿಸ್ತಾ ಇದೆ. ಬಟ್ ಇಲ್ಲಿ ಗ್ರೋತ್ ನಡೀತಾ ಇರೋದು ಹೊರಗಡೆ ಭಾಗದಿಂದ ನಡೀತಿದೆ. ಸೊ ಇಂಥ ಗ್ರೋತ್ ಅನ್ನ ನಾವು ಎಕ್ಸ್ಟ್ರಿನ್ಸಿಕ್ ಅಂತ ಕರಿತೀವಿ. ಎಕ್ಸ್ಟ್ರಿನ್ಸಿಕ್. ಆದ್ರೆ ಹ್ಯೂಮನ್ ಬೀಯಿಂಗ್ ಅಲ್ಲಿ ಆಗಿರ್ಬೋದು, ಪ್ಲಾಂಟ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಬೇರೆ ಆರ್ಗ್ಯಾನಿಸಮ್ಸ್ ಅಲ್ಲಿ ಆಗಿರ್ಬೋದು, ಸೆಲ್ಸ್ ಗಳು ಮಲ್ಟಿಪ್ಲೈ ಆಗ್ತಾ ಇದೆ, ಆರ್ಗ್ಯಾನಿಸಮ್ ಗ್ರೋ ಆಗ್ತಿದೆ ಅಂದ್ರೆ ಅದು ಒಳಗಡೆಯಿಂದ ನಡೀತಾ ಇದೆ. ಓಕೆ, ಸೊ ಇಲ್ಲಿ ಗ್ರೋತ್ ನಡೀತಾ ಇರೋದು ಇಂಟ್ರಿನ್ಸಿಕ್. ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಗ್ರೋತ್ ಇಂಟ್ರಿನ್ಸಿಕ್ ಅಂದ್ರೆ ಮಾತ್ರ ಇದು ಡಿಫೈನಿಂಗ್ ಕ್ಯಾರೆಕ್ಟರ್. ಬರ್ಕೊಳ್ಳಿ ಬೇಕಾರೆ ಎಲ್ಲಾರು ಒಂದ್ ಕಡೆ. ಆದ್ರೆ ಜನರಲ್ ಆಗಿ ನಾವು ಗ್ರೋತ್ ಅಂತ ತಗೊಂಡ್ರೆ, ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲೂ ಈ ತರ ಗ್ರೋತ್ ತೋರಿಸ್ತಾ ಇರೋದ್ರಿಂದ ನಾವು ಗ್ರೋತ್ ಅನ್ನೋದು ಡಿಫೈನಿಂಗ್ ಫೀಚರ್ ಅಂತ ತಗೊಳಕ್ಕೆ ಸಾಧ್ಯ ಇಲ್ಲ. ಪರ್ಟಿಕ್ಯುಲರ್ ಆಗಿ ಎಕ್ಸಾಮ್ ಅಲ್ಲಿ ಇಂಟ್ರಿನ್ಸಿಕ್, ಎಕ್ಸ್ಟ್ರಿನ್ಸಿಕ್ ಅಂತ ಕೊಟ್ರೆ, ಇಂಟ್ರಿನ್ಸಿಕ್ ಗ್ರೋತ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ ಇಸ್ ಎ ಡಿಫೈನಿಂಗ್ ಫೀಚರ್ ಅಂತ ಬರೀತೀರಾ. ಆದ್ರೆ ಜನರಲ್ ಆಗಿ ಗ್ರೋತ್ ಡಿಫೈನಿಂಗ್ ನಾನ್ ಡಿಫೈನಿಂಗ್ ಅಂತ ಕೇಳಿದ್ರೆ ಇಟ್ ಇಸ್ ನಾಟ್ ಎ ಡಿಫೈನಿಂಗ್ ಅಂತಾನೆ ಬರೀಬೇಕು. ಯಾಕೆ? ನಾನ್ ಲಿವಿಂಗ್ ಥಿಂಗ್ಸ್ ಅನ್ನು ನೋಡ್ತಾ ಇದೀವಿ ಅದಕ್ಕೆ. ಓಕೆನಾ? ನೋಡಿ, ಇಲ್ಲಿದೆ NCERT ಲೈನ್. ಇಷ್ಟು ಅರ್ಥ ಆಯ್ತಾ ನಿಮಗೆ? NCERT ಲೈನ್ ನೋಡಿ. ಪ್ಲಾಂಟ್ಸ್ ಗ್ರೋ ಕಂಟಿನ್ಯೂಸ್ಲಿ, ಅನಿಮಲ್ಸ್ ಗ್ರೋ ಅಪ್ ಟು ಪರ್ಟಿಕ್ಯುಲರ್ ಏಜ್. ಇದು ಹೇಳಿದೀನಿ. ಗ್ರೋತ್, ಸೆಲ್ ಡಿವಿಷನ್ ಅಂಡ್ ರೀಪ್ರೊಡಕ್ಷನ್, ಮ್ಯೂಚುವಲಿ ಇನ್ಕ್ಲೂಸಿವ್ ಅಂತ ಹೇಳಿದ್ರೆ 2 ಸೇಮ್ ಟು ಸೇಮ್, ಸಿನಾನಿಮಸ್ ಅಂತ. ಏನ್ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್. ಇದು ನಮ್ಮ ಕಡೆ ಬರ್ಕೊಳ್ಳಿ. ಸಡನ್ ಆಗಿ ಏನಕ್ಕಾರು ಅರ್ಥ ಆಗಿಲ್ಲ ಅಂದ್ರೆ ನೋಡಕ್ ಈಸಿ ಆಗುತ್ತೆ ನಿಮಗೆ. ದೆನ್ ಎಕ್ಸ್ಟ್ರಿನ್ಸಿಕ್ ಗ್ರೋತ್ ಮಾತ್ರ ನಾನ್ ಲಿವಿಂಗ್ ಥಿಂಗ್ಸ್ ಅಲ್ಲಿ ನಡೀತಿದೆ. ಹಾಗಾಗಿ ಗ್ರೋತ್ ಈಸ್ ನಾಟ್ ಎ ಡಿಫೈನಿಂಗ್ ಪ್ರಾಪರ್ಟಿ. ಸೊ ಒಂದು ಪ್ರಾಪರ್ಟಿ ನಮಗೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಯ್ತು, ಗ್ರೋತ್ ಅಂದ್ರೆ ಏನು ಅಂತ. ಈಗ ಸೆಕೆಂಡ್ ಪ್ರಾಪರ್ಟಿ ಹೋಗೋಣ. ಯಾವ್ದು? ರೀಪ್ರೊಡಕ್ಷನ್. ಓಕೆ, ರೀಪ್ರೊಡಕ್ಷನ್ ಅನ್ನೋದ್ರ ಬಗ್ಗೆ ಹೇಳೋದೇ ಬೇಡ, ನಿಮಗೆಲ್ಲರಿಗೂ ಒಂದು ಐಡಿಯಾ ಇದೆ. ಓಕೆ, ಒಂದು ಆರ್ಗ್ಯಾನಿಸಮ್ ಇನ್ನೊಂದು ಆರ್ಗ್ಯಾನಿಸಮ್ಸ್ಗೆ ಜನ್ಮ ಕೊಡುವಂತ ಒಂದು ಪ್ರೋಸೆಸ್ಗೆ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಕರೆಕ್ಟ್. ಈಗ ಈ ರೀಪ್ರೊಡಕ್ಷನ್ 2 ತರ ಇದೆ, ಅದು ನಿಮಗೆ ಗೊತ್ತಿದೆ. ಯಾವ್ಯಾವುದು? ಸೆಕ್ಷುವಲ್ ಮತ್ತೆ ಎಸೆಕ್ಷುವಲ್. ಸ್ವಲ್ಪ ಬೇಸಿಕ್ ಡಿಫ್ರೆನ್ಸ್ ಗೊತ್ತು ಮಾಡ್ಕೋಣ. ಇದು ಸಹ ನಮಗೆ ಬೇಸಿಕ್ ಇನ್ಫಾರ್ಮೇಶನ್. ನನ್ನ ವೇ ಆಫ್ ಟೀಚಿಂಗ್ ಏನ್ ಗೊತ್ತೇನ್ರು, ಫಸ್ಟ್ ಬೇಸಿಕ್ಸ್ ಇಂದ ನಾವು ರೆಡಿ ಆಗ್ಬೇಕು. ಫೌಂಡೇಶನ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಎಂತ ಬಿಲ್ಡಿಂಗ್ ಕಟ್ಟೋದ್ರ ಅದು ಬಿದ್ದೋಗುತ್ತಲ್ಲ ಏನ್ರು. ಸೊ ಹಾಗಾಗಿ ಫಸ್ಟ್ ಫೌಂಡೇಶನ್ ಸ್ಟ್ರಾಂಗ್ ಇರಬೇಕು.
ಆಮೇಲೆ ಎಷ್ಟು ದೊಡ್ಡ ಬೇಕಾದ್ರೂ ಬಿಲ್ಡಿಂಗ್ ಕಟ್ಟಬಹುದು, ಎಷ್ಟು ವರ್ಷ ಬೇಕಾದ್ರೂ ಅದು ಗಟ್ಟಿಯಾಗಿರಂಗೆ ಮಾಡ್ಬೋದು. ಓಕೆ, ಸೊ ಹಾಗಾಗಿ ಫಸ್ಟ್ ಬಯಾಲಜಿಯಲ್ಲಿ ಬೇಸಿಕ್ಸ್ ಅನ್ನ ಸ್ಟ್ರಾಂಗ್ ಆಗಿ ಮಾಡ್ಕೊತಾ ಹೋಗೋಣ. ಅವಾಗ ನೋಡಿ ಈ ಚಾಪ್ಟರ್ಗೆ ಅದು ಕನೆಕ್ಟ್ ಆಗಿಲ್ಲ ಇರ್ಬೋದು, ಯಾವ್ಯಾವುದೋ ಚಾಪ್ಟರ್ಗೆ ಎಲ್ಲೆಲ್ಲೋ ಲಿಂಕ್ ಆಗಿರುತ್ತೆ, ಕ್ವಶನ್ ಗೊತ್ತಾಗ್ದಲೆ ಪ್ಯಾನಿಕ್ ಆಗ್ಬಿಡ್ತೀವಿ, ಹೆದರ್ಕೊಂಡ್ಬಿಡ್ತೀವಿ. ಯಾವಾಗ ಬೇಸಿಕ್ ಸ್ಟ್ರಾಂಗ್ ಇರುತ್ತೋ ನಿಮಗೆ ಕ್ಲೀನಾಗಿ ಗೊತ್ತಾಗ್ತಾ ಬರುತ್ತೆ. ನೀವು ಇಡೀ ವಿಡಿಯೋಸ್ಗಳನ್ನು ನೋಡಿ ನೀವೇ ಹೇಳ್ತೀರಾ, ಮ್ಯಾಮ್ ನಾವು ಬಯಾಲಜಿಯಲ್ಲಿ ಸಿಕ್ಕಾಬಟ್ಟೆ ಸ್ಟ್ರಾಂಗ್ ಇದ್ದೀವಿ, ನಮ್ಗೆ ಎಂಥ ಕ್ವಶನ್ ಕೊಟ್ಟರು ಆನ್ಸರ್ ಮಾಡ್ತೀವಿ, ಇಟ್ ಈಸ್ ವೆರಿ ಈಸಿ ಅಂತ. ಓಕೆ, ಜಸ್ಟ್ ಕೇಳಿಸ್ಕೊತಾ ಹೋಗಿ, ಸ್ಟೋರಿ ಥರ ಇದೆ. ರೀಪ್ರೊಡಕ್ಷನ್ 2 ಟೈಪ್ಸ್. ಯಾವ್ಯಾವುದು? ಒಂದು ಏಸೆಕ್ಷುವಲ್, ಇನ್ನೊಂದು ಸೆಕ್ಷುವಲ್. ಸೊ ಜನರಲ್ ಆಗಿ ನಾನು ಆಫ್ಲೈನ್ ಕ್ಲಾಸಲ್ಲೇ ಆಗಿರ್ಬೋದು, ಯಾರು ಸ್ಟೂಡೆಂಟ್ಸ್ಗೆ ಏಸೆಕ್ಷುವಲ್ ಮತ್ತೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಡಿಫ್ರೆನ್ಸ್ ಹೇಳ್ರು ಅಂತ ಹೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಏಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ನೋ ಗ್ಯಾಮೆಟ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಗ್ಯಾಮೆಟ್ ಫಾರ್ಮೇಷನ್ ಅಕರ್. ಇಲ್ಲಿ ಜನರಲಿ ಬೈ ಪೇರೆಂಟಲ್, ಇಲ್ಲಿ ಜನರಲಿ ಯೂನಿ ಪೇರೆಂಟ್. ಇಷ್ಟೇ ತಾನೇ ಹೇಳೋದು, ಬರೆದು ಬಿಡ್ತೀನಿ ತಾಡಿ. ಈಗ ನಾನು ಈ 2 ಸ್ಟೇಟ್ಮೆಂಟ್ ಇಟ್ಕೊಂಡು ಹೇಳ್ತೀನಿ, ದಿಸ್ ಇಸ್ ನಾಟ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಯಾಕೆ ಈಗ ಹೇಳ್ತೀನಿ ನೋಡಿ. ನೀವೇನಂತ ಹೇಳಿದ್ರಿ? ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂದ್ರೆ ಅಲ್ಲಿ ಗ್ಯಾಮೆಟ್ ಫಾರ್ಮೇಷನ್ ಆಗೋದೇ ಇಲ್ಲ ಅಂತ ಹೇಳಿದ್ರಿ, ಕರೆಕ್ಟಾ? ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಅವಾಗ ನೀವೇ ಹೇಳಿ ಈ ಸ್ಟೇಟ್ಮೆಂಟ್ ಸರಿನಾ ತಪ್ಪಾ ಅಂತ. ಹನಿ ವಿದ್ ಎಕ್ಸಾಂಪಲ್ ತಗೋಣ. ಇದ್ರ ಸ್ಟೋರಿ ಬಾರಿ ಇಂಪಾರ್ಟೆಂಟ್. ಯಾಕೆ, ಎಲ್ಲಿಗೆ ಲಿಂಕ್ ಆಗಿದೆ ಗೊತ್ತಾ? ಅದು ಬರ್ಕೊಳ್ಳಿ, ಇದರ ಪಕ್ಕದಲ್ಲೇನೆ ಪ್ರಿನ್ಸಿಪಲ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಅನ್ನೋ ಒಂದು ಚಾಪ್ಟರ್ ಇದೆ, ಕ್ಲಾಸ್ 12 ಅಂದ್ರೆ 2nd PUC ಅಲ್ಲಿ. ಅಲ್ಲಿಗೆ ಇದು ಕನೆಕ್ಟ್ ಆಗುತ್ತೆ. ಓಕೆ, ಹೇಳ್ತೀನಿ. ಅಲ್ಲಿ ಇದ್ರ ಬಗ್ಗೆ ಅಷ್ಟು ಡೀಟೇಲ್ ಆಗಿ ಕೊಟ್ಟಿಲ್ಲ, ಎಲ್ಲೂ ಕೊಟ್ಟಿಲ್ಲ, ಬಟ್ ಕ್ವೆಶನ್ಸ್ ಕೇಳಿರ್ತಾರೆ, ನಮಗೆ ಗೊತ್ತಿರಬೇಕು. ಹನಿ ಬಿ ಅಂದ್ರೆ ಗೊತ್ತಲ್ಲ, ಜೇನು. ಈಗ ಬಿ ಹೈವ್ ಇದೆ, ಬಿ ಹೈವ್ ಅಂದ್ರೆ ಜೇನುಗೂಡು. ಈಗ ಇಲ್ಲೆಲ್ಲ ಹನಿ ಬೀಸ್ಗಳು ಸೇರ್ಕೊಂಡಿದೆ ಅಂತ ಅನ್ಕೊಂಡು, ಎಷ್ಟು ತರ ಟೈಪ್ಸ್ ಹನಿ ಬೀಸ್ ಗೊತ್ತಿದೆ ನಿಮ್ಗೆ? 3 ಟೈಪ್ಸ್ ಗೊತ್ತಿದೆ ಅಲ್ವಾ? ಎಸ್, 3 ಟೈಪ್ಸ್ ಆಫ್ ಬೀಸ್ ಯಾವ್ಯಾವುದು? ಒಂದು ಕ್ವೀನ್, ಕ್ವೀನ್ ಅನ್ನೋದು ಫೀಮೇಲ್. ಇನ್ನೊಂದು ಡ್ರೋನ್, ಡ್ರೋನ್ ಅನ್ನೋದು ಮೇಲ್. ಅದೇ ತರ ಇಲ್ಲಿಗೆ ಬರೋಣ, ಯಾವುದು? ವರ್ಕರ್ ಬಿ ಅಂತ. ವರ್ಕರ್ ಬಿ ಸ್ಟರೈಲ್. ಸೊ ಈಗ ಒಂದು ಈ ಜೇನು ಗೂಡಲ್ಲಿ, ಬಿ ಹೈವ್ ಅಲ್ಲಿ ಎಷ್ಟು ಕ್ವೀನ್ ಇದೆ? ಒಂದೇ ಒಂದು ಕ್ವೀನ್ ಮಾತ್ರ ಇರೋದು. ಕ್ವೀನ್ ಯಾವಾಗ್ಲೂ ಒಂದೇ. ಡ್ರೋನ್ಸ್ಗಳು ಫ್ಯೂ ಅಂದ್ರೆ ಸ್ವಲ್ಪ ಇರ್ತವೆ, ವರ್ಕರ್ ಬೀಸ್ಗಳು ಮೆಜಾರಿಟಿ ಅವೆ. ಅಥವಾ ಮೋರ್ ಅಂತ ಬರೆಯೋಣ ಸಾಕು. ಓಕೆ, ಸೊ ಇವಾಗ ಈ ಮೇಟಿಂಗ್ ಟೈಮಲ್ಲಿ ಏನಾಗುತ್ತೆ ನೋಡೋಣ. ಈಗ ಕ್ವೀನ್ ಇದೆ, ಸೊ ಇದು ಕ್ವೀನ್ ಬಿ ಅಂತ ಅನ್ಕೋಣ. ಕ್ವೀನ್ ಬಿ ಕೆಲಸನೇ ರೀಪ್ರೊಡ್ಯೂಸ್ ಮಾಡೋದು ಬಿ ಹೈವ್ ಅಲ್ಲಿ. ಡ್ರೋನ್ ಕೆಲಸ ಏನು? ಡ್ರೋನ್ ಕೆಲಸ, ಮೇಲ್ ಬೀಸ್ ಕೆಲಸ ಏನು? ಇದ್ರ ಜೊತೆ ಮೇಟಿಂಗ್ ಮಾಡೋದೇ ಅದ್ರ ಕೆಲಸ. ಇಲ್ಲಿದೆ ನೋಡಿ ಡ್ರೋನ್, ಇವೆಲ್ಲ ಡ್ರೋನ್ಗಳು, ಸುಮಾರಷ್ಟು ಡ್ರೋನ್ ಇದೆ ಅಂತ ಅನ್ಕೊಂಡು. ಸೊ ಇವಾಗ ಮೇಟಿಂಗ್ ಟೈಮ್ ಬಂತು, ಈ ಬಿ ಹೈವ್ ಇಂದ ಈ ಕ್ವೀನ್ ಮತ್ತೆ ಡ್ರೋನ್ಗಳು ಹಾರೋಗ್ತವೆ. ಇದನ್ನ ನಪ್ಚಿಯಲ್ ಫ್ಲೈಟ್ ಅಂತ ಹೇಳಿ ಕರಿತೀವಿ, ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಸೊ ಈ ಟೈಮ್ ಬಂದಾಗ ಏನಾಗುತ್ತೆ, ಕ್ವೀನು ತನ್ನ ಬಾಡಿ ಒಳಗಡೆನೆ ಎಗ್ಗಳನ್ನ ಫಾರ್ಮೇಶನ್ ಮಾಡಿದೆ. ಎಗ್ ಅಂದ್ರೇನು? ಇಟ್ಸ್ ಅ ಗ್ಯಾಮೆಟ್, ಕರೆಕ್ಟ್. ಸೊ ಇಲ್ಲಿ ಇನ್ನೊಂದು ಪೌಚ್ ತರ ಇರುತ್ತೆ. ಸೊ ಈಗ ಎಲ್ಲಾ ಡ್ರೋನ್ಗಳು ಮೇಟ್ ಮಾಡೋಕ್ಕಾಗಲ್ಲ, ಯಾವುದೋ ಒಂದು ಡ್ರೋನ್ ಮಾತ್ರ ಹ್ಯಾಪಿ ಆಗಿದೆ ನೋಡಿ, ಐ ಆಮ್ ಗೋಯಿಂಗ್ ಟು ಮೇಟ್ ವಿತ್ ದ ಕ್ವೀನ್ ಅಂತ, ಈ ಡ್ರೋನ್. ಸೊ ಇದೇನ್ ಮಾಡ್ತು, ಈ ಕ್ವೀನ್ ಜೊತೆ ಮೇಟಿಂಗ್ ಮಾಡ್ತು. ಸೊ ಅದಾದ್ಮೇಲೆ ಸತ್ತೋಗುತ್ತೆ, ಅವುಗಳ ಹಣೆ ಬರನೇ ಅಷ್ಟು. ಸೂನ್ ಆಫ್ಟರ್ ದ ಮೇಟಿಂಗ್ ಇಟ್ ವಿಲ್ ಗೆಟ್ ಡೈ. ಓಕೆ, ಇನ್ನು ಉಳಿದಿದ್ದು ಡ್ರೋನ್ಗಳು ಮೇಟ್ ಮಾಡೋಕ್ಕಾಗಿಲ್ಲ ಅಂತ ವಾಪಸ್ ಬಿ ಹೈವ್ಗೆ ಹೋದ್ರು, ವರ್ಕರ್ ಬಿಗಳೇ ಒದ್ದೋಡಿಸ್ಬಿಡ್ತವೆ. ಕೆಲಸ ಮಾಡ್ಲಿಲ್ಲ, ಬರೀ ಕ್ವೀನ್ ಬೇಕು ಅಂತ ಬಂದೆ, ಈಗ ಬಂದೆ ನೀನು ನಡಿ ಆಚೆಗೆ ಅಂತ. ಸೊ ಊಟ ಗಿಟ ಏನು ಇಲ್ದಲೆ ಅವು ಸಾಯ್ತವೆ. ಸೊ ಈಗ ವಾಪಸ್ ಸ್ಟೋರಿಗೆ ಬರೋಣ. ಸೊ ಈಗ ಇದು ಮೇಟಿಂಗ್ ಅಲ್ಲಿ ಸಕ್ಸಸ್ಫುಲ್ ಆಯ್ತಲ್ಲ, ಈ ಡ್ರೋನ್ ಏನ್ ಮಾಡುತ್ತೆ, ತನ್ನ ಸ್ಪರ್ಮ್ಸ್ ಅನ್ನೆಲ್ಲ ಇಲ್ಲಿ ಡೆಪಾಸಿಟ್ ಮಾಡಿರುತ್ತೆ, ಈ ಒಂದು ಪೌಚ್ ತರ ಇರೋ ಜಾಗದಲ್ಲಿ. ಈಗ ಕ್ವೀನ್ ಏನ್ ಮಾಡ್ತಾ ಇದೆ, ಒಂದು ಸ್ಪರ್ಮ್ ತಗೊಳುತ್ತೆ, ಒಂದು ಎಗ್ ತಗೊಳುತ್ತೆ, ಫ್ಯೂಸ್ ಮಾಡುತ್ತೆ. ಏನ್ ಪ್ರೊಡ್ಯೂಸ್ ಮಾಡ್ತು? ಝೈಗೋಟನ್ನ ಪ್ರೊಡ್ಯೂಸ್ ಮಾಡ್ತು. ಓಕೆ, ಒಂದು ಸ್ಪರ್ಮು, ಒಂದು ಎಗ್ಗು, ಝೈಗೋಟ್, ಒಂದು ಸ್ಪರ್ಮು, ಎಗ್ಗು, ಝೈಗೋಟ್. ಸೊ ಈ ರೀತಿ ಏನ್ ಝೈಗೋಟ್ ಫಾರ್ಮೇಶನ್ ಆಗುತ್ತೆ, ಈ ಝೈಗೋಟ್ಗಳೆಲ್ಲವೂ ವರ್ಕರ್ ಬಿ ಆಗಿ ಡೆವಲಪ್ ಆಗುತ್ತೆ. ಓಕೆ, ಅದರೊಳಗಡೆ ಯಾವುದೋ ಒಂದು ಝೈಗೋಟ್ ತುಂಬಾ ಸ್ಪೆಷಲ್ ನರಿಶ್ಮೆಂಟ್ ಇಂದ ಕ್ವೀನ್ ಆಗಿ ಡೆವಲಪ್ ಆಗುತ್ತೆ. ಅದೆಲ್ಲ ದೊಡ್ಡ ಸ್ಟೋರಿ ಹೇಗಾಗುತ್ತೆ ಅಂತ ಇಷ್ಟು ತಿಳ್ಕೊಳ್ಳಿ. ಸೊ ಈ ರೀತಿ ಮಾಡುವಂತ ಪ್ರೋಸೆಸ್ ಅಲ್ಲಿ ಫುಲ್ಲು ಸ್ಪರ್ಮ್ಸ್, ಇವೆಲ್ಲ ಸ್ಪರ್ಮ್ ಅಲ್ಲ,
ಸ್ಪರ್ಮ್ ಫುಲ್ ಖಾಲಿ ಆಯ್ತು ಅಂತ ಅನ್ಕೋಣ, ಫುಲ್ ಸ್ಪರ್ಮ್ ಖಾಲಿ ಆಯ್ತು. ಈಗ ಉಳಿದಿದ್ದೇನು ಬರೀ ಎಗ್ ಮಾತ್ರ. ಈಗ ಏನ್ ಮಾಡುತ್ತೆ ಕ್ವೀನ್ ಬಿ, ಈ ಎಗ್ಗನ್ನ ಯಾವುದೇ ರೀತಿ ಫರ್ಟಿಲೈಸೇಷನ್ ಇಲ್ದಲೆ, ಸ್ಪರ್ಮ್ ಇದ್ರೆ ಮಾತ್ರ ಫರ್ಟಿಲೈಸ್ ಆಗಕ್ ಸಾಧ್ಯ, ಸ್ಪರ್ಮ್ ಇಲ್ದಲೆ ಡೈರೆಕ್ಟ್ ಆಗಿ ಡ್ರೋನ್ ಆಗಿ ಡೆವಲಪ್ ಮಾಡುತ್ತೆ. ಅಂದ್ರೆ ಡ್ರೋನ್ ಹೆಂಗ್ ಡೆವಲಪ್ ಆಯ್ತು? ವಿತೌಟ್ ಫರ್ಟಿಲೈಸೇಷನ್. ಈ ಒಂದು ಪ್ರೋಸೆಸ್ಗೆ ನಾವು ಪಾರ್ಥೆನೋಜೆನೆಸಿಸ್ ಅಂತ ಹೇಳ್ತೀವಿ. ಈ ವರ್ಡ್ ತುಂಬಾ ಇಂಪಾರ್ಟೆಂಟ್, ಪಾರ್ಥೆನೋಜೆನೆಸಿಸ್. ಹಾಗಾದ್ರೆ ಈ ಪಾರ್ಥೆನೋಜೆನೆಸಿಸ್ ಅಲ್ಲಿ ಗ್ಯಾಮೆಟ್ ಫ್ಯೂಸೇ ಆಗ್ಲಿಲ್ಲ, ಡೈರೆಕ್ಟ್ ಆಗಿ ಎಗ್ಗಿದ್ದು ಡ್ರೋನ್ ಆಗಿ ಡೆವಲಪ್ ಆಯ್ತು. ಕರೆಕ್ಟ್? ಹಾಗಾದ್ರೆ ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಎಸೆಕ್ಷುವಲ್? ಇಟ್ ಇಸ್ ಎಸೆಕ್ಷುವಲ್ ರಿಪ್ರೊಡಕ್ಷನ್. ಹಾಗಾದ್ರೆ ನೀವ್ ಹೇಳಿ, ಈಗ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಗ್ಯಾಮೆಟ್ ಅನ್ನೋದು ಫಾರ್ಮೇಶನ್ ಆಯ್ತು ತಾನೆ? ಕರೆಕ್ಟಾ? ಹಾಗಾದ್ರೆ ಈ ಗ್ಯಾಮೆಟ್ ಫಾರ್ಮೇಶನ್ ಆಗಲ್ಲ ಅಂತ ನಾವು ಹೇಳ್ಬಿಟ್ವಲ್ಲ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ, ಇದು ಕರೆಕ್ಟಾ? ಇಲ್ಲ. ಸೊ ಹಾಗಾದ್ರೆ ನಾವ್ ಏನ್ ಎಕ್ಸಾಕ್ಟ್ ಟರ್ಮ್ ಕೊಡ್ಬೋದು ಮ್ಯಾಮ್ ಅಬೌಟ್ ಸೆಕ್ಷುವಲ್ ಅಂಡ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ಅಂತ ಹೇಳಿದ್ರೆ, ವೆರಿ ಸಿಂಪಲ್. ಇಲ್ಲಿ ನಾನು ಡೆಫಿನೇಷನ್ ಬರ್ದಿರ್ತೀನಿ ನೋಡಿ. ಫ್ಯೂಷನ್ ಆಫ್ ಗ್ಯಾಮೆಟ್ ಈಸ್ ಕಾಲ್ಡ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಷ್ಟೇ. If there is no fusion of gamete, that is asexual reproduction. If the fusion of gamete occur, that is a sexual reproduction. Okay? So ಅಂದ್ರೆ ಈ ಸೆಂಟೆನ್ಸ್ ಕರೆಕ್ಟ್ ಅಲ್ಲ, ರೈಟ್? ಅದೇ ತರ ಈಗ ಇಲ್ಲಿ ಗ್ಯಾಮೆಟ್ ಫಾರ್ಮೇಶನ್ ಅಂತೂ ಆಗ್ಲೇಬೇಕು, ಬಟ್ ಬೈ ಪೇರೆಂಟ್ ಅಂತ ಹೇಳಿದ್ನಲ್ಲ, ಬೈ ಪೇರೆಂಟು ಆಗಿರ್ಲೇಬೇಕು ಅನ್ನೋ ರೂಲ್ ಇಲ್ಲ. ಇದಕ್ಕೂ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಇಲ್ಲೊಬ್ಬ ಹ್ಯೂಮನ್ ಬೀಯಿಂಗ್ ಇದ್ದಾನೆ, ಇದು ಇವಾಗ ಇವನ ಇಂಟೆಸ್ಟೈನ್ ಅಂತ ಅನ್ಕೊಳ್ಳಿ, ಸ್ಮಾಲ್ ಇಂಟೆಸ್ಟೈನ್, ಕರಳು. ಈ ಒಂದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಒಂದು ಟೇಪ್ ವಾರ್ಮ್ ಸೇರ್ಕೊಂಡ್ಬಿಟ್ಟಿದೆ. ಸೊ ದಿಸ್ ಇಸ್ ದ ಟೇಪ್ ವಾರ್ಮ್. ಸೊ ಯಾರಿಗಾದ್ರು ಟೇಪ್ ವಾರ್ಮ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಟೇಪ್ ವಾರ್ಮ್ ಇರಕ್ ಮಾತ್ರ ಸಾಧ್ಯ. ಅದೇ ರೌಂಡ್ ವಾರ್ಮ್ ಆದ್ರೆ ಸಿಕ್ಕಾಬಟ್ಟೆ ರೌಂಡ್ ವರ್ಮ್ಗಳು ಫಾರ್ಮೇಶನ್ ಆಗ್ಬಿಡ್ತವೆ. ಬಟ್ ಟೇಪ್ ವಾರ್ಮ್ ಒಂದೇ ಇರುತ್ತೆ. ಅದು ಡಾಗಿಗಾರು ಇನ್ಫೆಕ್ಟ್ ಮಾಡ್ಬೋದು, ಪಿಗ್ಗಿಗಾರು ಮಾಡ್ಬೋದು, ಹ್ಯೂಮನ್ ಬೀಯಿಂಗ್ ಗಾರು ಮಾಡ್ಬೋದು. ಓಕೆ? ಈ ಟೇಪ್ ವಾರ್ಮ್ ಫ್ಲಾಟ್ ವಾರ್ಮ್ ಜಾತಿಗೆ ಸೇರಿದ್ದು. ಇದು ಫ್ಲಾಟ್ ವರ್ಮ್ಸ್ ಗ್ರೂಪಿಗೆ ಸೇರಿದೆ. ಇದು ಸಹ ಒನ್ಸ್ ಅಗೇನ್ ಇಂಪಾರ್ಟೆಂಟ್, ನಿಮಗೆ ನೆನ್ಪಿಟ್ಕೊಳ್ಳಿ. ಈಗ ಈ ಟೇಪ್ ವರ್ಮ್ ನಾನು ಹೇಳ್ತಾ ಇದ್ದೀನಿ ಒಂದೇ ಒಂದು ಮಾತ್ರ ಇದೆ, ಬಟ್ ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ತೋರಿಸ್ತಾ ಇದೆ. ಹೆಂಗೆ? ಈಗ ಇದು ಟೇಪ್ ವರ್ಮ್, ಓಕೆ ನಾನು ಸೆಕ್ಷುವಲ್ ರಿಪ್ರೊಡಕ್ಷನ್ ತೋರಿಸ್ಬೇಕು ಬೈ ಪೇರೆಂಟ್ ಅಂತ ನೀನು ಡೆಫಿನೇಷನ್ ಅಲ್ಲಿ ಹೇಳ್ಬಿಟ್ಟಿದ್ಯಾ, ತಾಡು ಟೈಮ್ ಪ್ಲೀಸ್ ಅಂತ ಹೇಳಿ ಸೀದಾ ಒಂದು ಬಾಡಿಯಿಂದ ಹೊರಗಡೆ ಹೋಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಮಾಡ್ಕೊಂಡು ಆಮೇಲೆ ಬಾಡಿ ಒಳಗಡೆ ಬರುತ್ತಾ? ಇಲ್ಲ. ಹಾಗಾದ್ರೆ ಹೆಂಗ್ ತೋರಿಸ್ತಾ ಇದೆ ಅಂದ್ರೆ, ಈಗ ನೋಡಿ ಈ ಟೇಪ್ ವರ್ಮ್ ನಾನು ಇಲ್ಲಿ ಹೊರಗಡೆ ಬರೆಯೋದಾದ್ರೆ ಹಿಂಗ್ ಕಾಣಿಸ್ತಾ ಇದೆ, ಒಳ್ಳೆ ಸ್ನೇಕ್ ತರ ಇದೆ ನೋಡಿ. ಇಲ್ಲೆಲ್ಲ ಪುಟ್ಟ ಪುಟ್ಟ ಸೆಗ್ಮೆಂಟ್ಸ್ ಗಳು ಇರ್ತಿದ್ದಾರೆ. ಇಡೀ ಬಾಡಿಯಲ್ಲಿ ಈ ತರ ಸೆಗ್ಮೆಂಟ್ಸ್ ಇದೆ. ಈ ಪ್ರತಿ ಸೆಗ್ಮೆಂಟ್ ಅಲ್ಲೂ ಹುಡುಗರ ಮೇಲ್ ಸೆಕ್ಸ್ ಆರ್ಗನ್, ಫೀಮೇಲ್ ಸೆಕ್ಸ್ ಆರ್ಗನ್, ಮೇಲು ಫೀಮೇಲ್ ಸೆಕ್ಸ್ ಆರ್ಗನ್ ಇದ್ದೇ ಇರುತ್ತೆ ಕಣ್ರ. ಸೊ ಈ ಸೆಕ್ಸ್ ಆರ್ಗನ್ಸ್ ಒಳಗಡೆ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ. ಸೊ ಈ ಗ್ಯಾಮೆಟ್ ಫಾರ್ಮೇಶನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಗ್ಯಾಮೆಟ್ ಆಬ್ವಿಯಸ್ಲಿ ಫ್ಯೂಸ್ ಆಗುತ್ತೆ ತಾನೆ. ಫ್ಯೂಸ್ ಆದಾಗ ಝೈಗೋಟ್ ಫಾರ್ಮೇಶನ್ ಆಗ್ಬೇಕು ತಾನೆ. ಸೊ ಅಂದ್ರೆ ಸಿಂಗಲ್ ಪೇರೆಂಟ್, ಒಂದೇ ಒಂದು ಪೇರೆಂಟ್ ಇದ್ರೂ ಸಹ ಅಲ್ಲೇನ್ ತೋರಿಸ್ತಾ ಇದೆ, ಗ್ಯಾಮೆಟ್ ಫ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ನಡೀತಾ ಇದೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಕರೆಕ್ಟ್ ಡೆಫಿನೇಷನ್ ಏನು? ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಫ್ಯೂಷನ್ ಆಫ್ ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್. ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ನೋ ಫ್ಯೂಷನ್ ಆಫ್ ಗ್ಯಾಮೆಟ್. ಇಲ್ಲಿ ನಾನು ಜಸ್ಟ್ ಫ್ಯೂಷನ್ ಆಫ್ ಗ್ಯಾಮೆಟ್ ಅಂತ ಬರ್ದಿದ್ದೀನಿ. ಇಲ್ಲಿ ಎಂತ ಗ್ಯಾಮೆಟ್ಸು? ಮೇಲ್ ಅಂಡ್ ಫೀಮೇಲ್ ಗ್ಯಾಮೆಟ್. ಸೊ ಎಷ್ಟೊಂದು ಚಾಪ್ಟರ್ಗೆ ಇದು ಇಂಟರ್ ಕನೆಕ್ಟ್ ಆಗಿದೆ, ಅದಕ್ಕೆ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದು. ಬೋರ್ ಬರ್ಸ್ಕೊಳ್ಬೇಡಿ, ಬೇರೆ ಬೇರೆ ಕಡೆ ಕನೆಕ್ಟ್ ಆಗಿರುತ್ತೆ. ಬಿಕಾಸ್ ಯು ಆರ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್ ಫಾರ್ ನೀಟ್ ಎಕ್ಸಾಮ್. ಯಾವುದೋ ಸಿಂಪಲ್ ಆಗಿ ಬೋರ್ಡ್ ಎಕ್ಸಾಮ್ ಸಿಗುತ್ತಾ ಇಲ್ಲ, ನೀವು ಟೆಕ್ಸ್ಟ್ ಬುಕ್ ನೋಡ್ಕೊಂಡು ಓದಿದ್ರೆ ಸಾಕು ಅಂತ. ಈಗ ಟೆಕ್ಸ್ಟ್ ಬುಕ್ಕಿಗೆ ಬರೋಣ. ಡಿಲೀಟ್ ಆಗಿರುವಂಥ ಸಿಲೆಬಸ್ ಅಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರು, ಇದ್ರ ಮೇಲೆ ಕ್ವಶನ್ ಬರೋಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಪಾಯಿಂಟ್ಸ್ ಅನ್ನ ಹಾಕಿದ್ದೀನಿ ನಾನು. ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ತೋರಿಸಿದ್ರೆ ಈಸ್ಟ್ ಮತ್ತೆ ಹೈಡ್ರಾ ಅಂತ ಎಕ್ಸಾಂಪಲ್ ತಗೊಂಡ್ರೆ ಅಲ್ಲಿ ಯಾವ ರೀತಿ ನಡೀತಾ ಇದೆ? ಬಡ್ಡಿಂಗ್. ಇದನ್ನ 10th ಅಲ್ಲೂ ಓದಿರ್ತೀರಾ, ನಾ 10th ವಿಡಿಯೋದಲ್ಲಿ ಹೇಳಿದ್ದೀನಿ. ಬಡ್ಡಿಂಗ್ ಅಂತ ಹೇಳಿದ್ರೇನು? ಈಗ ಉದಾಹರಣೆ ಒಂದು ಈಸ್ಟ್ ಇದೆ, ಈ ಈಸ್ಟ್ ಅಲ್ಲಿ ಇದು ನ್ಯೂಕ್ಲಿಯಸ್. ಸೊ ಇದೇನಾಗುತ್ತೆ, ಒಂದು ಪುಟ್ಟು ಔಟ್ ಗ್ರೋತ್ ಈ ತರ ಕಾಣಿಸುತ್ತೆ, ತನ್ನ ನ್ಯೂಕ್ಲಿಯಸ್ ಅನ್ನ ಡಬಲ್ ಮಾಡ್ಕೊಂಡು ಆ ಜಾಗಕ್ಕೆ ಇದನ್ನ ದಬ್ಬುತ್ತೆ ಇನ್ನೊಂದು ನ್ಯೂಕ್ಲಿಯಸ್ ಅನ್ನ. ಸೊ ಅವಾಗ ಈ ಔಟ್ ಗ್ರೋತ್ ದೊಡ್ಡದಾಗ್ತಾ ಆಗ್ತಾ ಇದೊಂದು ಈಸ್ಟು ಸಪರೇಟ್ ಆಯ್ತು. ಸೊ ಅಂದ್ರೆ ಇಲ್ಲಿ ಪುಟ್ಟು ಬಡ್ ಏನ್ ಫಾರ್ಮೇಶನ್ ಆಯ್ತು, ಈ ಪ್ರೋಸೆಸ್ಗೆ ಬಡ್ಡಿಂಗ್ ಅಂತ ಕರಿತೀವಿ. ಹೈಡ್ರಾದಲ್ಲೂ ಇದೇ ತರಾನೇ. ಈಗ ಉದಾಹರಣೆಗೆ ಇಲ್ಲೊಂದು ಹೈಡ್ರಾ ಇದೆ, ಬೇಬಿ ಹೈಡ್ರಾ ಇಲ್ಲೇ ಪಕ್ಕದಲ್ಲೇ ಬೆಳೀತಾ ಇದೆ ಬಡ್ ತರ. ಓಕೆ, ಸೊ ದೊಡ್ಡದಾದ್ಮೇಲೆ ಇದು ಡಿಟ್ಯಾಚ್ ಆಗುತ್ತೆ, ಮತ್ತೆ ಇದು ಹೊಸ ಹೈಡ್ರಾ ಆಗಿ ಬೆಳೆಯುತ್ತೆ. ಸೊ ಈ ಪುಟ್ಟು ಔಟ್ ಗ್ರೋತ್ ಒಂದು ಸೊಂಟದ ಮೇಲೆ ಮಗು ಎತ್ಕೊಂಡಂಗೆ ಕಾಣಿಸ್ತಿದೆ ಅಲ್ವಾ, ಇದನ್ನ ಬಡ್ ಅಂತ ಕರಿತೀವಿ. ಸೊ ಇದು ಈಸ್ಟ್ ಅಲ್ಲಿ ಮತ್ತೆ ಹೈಡ್ರಾದಲ್ಲಿ ನಡೀತಾ ಇದೆ. ಅದೇ ತರ ಆಲ್ಗೆ ಅಲ್ಲಿ
ಪ್ರೋಟೋನಿಮಾ ಆಫ್ ಮಾಸ್ ಅಂತ ಹೇಳಿದ್ರೆ ನೀವು ಮತ್ತೆ ಓದ್ತೀರಾ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್ ಅಲ್ಲಿ. ಮಾಸ್ ಅಂದ್ರೆ ಇನ್ನೇನು ಅಲ್ಲ, ಬ್ರಯೋಫೈಟ್ಸ್ ಅಲ್ಲಿ ನಾವು ಮಾಸ್ ಅನ್ನೋ ಒಂದು ಇದನ್ನ ನೋಡ್ತೀವಿ, ಕ್ಯಾಟಗರಿನ ನೋಡ್ತೀವಿ. ಅಲ್ಲಿ ಅದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಒಂದು ಪುಟ್ಟು ಚೈನ್ ತರ ಇರ್ತಾವೆ ಸೆಲ್ಸ್ಗಳು, ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ ಸೆಲ್ಸ್ಗಳು. ಇದಕ್ಕೆ ಪ್ರೋಟೋನಿಮಾ ಅಂತ ಕರಿತೀವಿ. ಇವೆಲ್ಲ ಸೆಲ್ಸ್. ಓಕೆ, ಬೈ ಚಾನ್ಸ್ ಇಲ್ಲೆಲ್ಲ ಬ್ರೇಕ್ ಆಯ್ತಪ್ಪ, ಈ ತರ ಪುಟ್ ಬ್ರೇಕ್ ಆಯ್ತು, ಅದಕ್ಕೆ ನಾವು ಫ್ರಾಗ್ಮೆಂಟ್ಸ್ ಅಂತ ಕರಿತೀವಿ. ಓಕೆ, ಈ ಫ್ರಾಗ್ಮೆಂಟ್ ಮತ್ತೆ ಹೊಸದಾಗಿ ಫುಲ್ ದೊಡ್ಡದಾಗಿ ಬೆಳೆಯುವಂತ ಚಾನ್ಸಸ್ ಇರುತ್ತೆ ಪ್ರತಿ ಫ್ರಾಗ್ಮೆಂಟ್. ಅರ್ಥ ಆಗ್ತಿದ್ಯಾ? ಈ ಪ್ರೋಸೆಸ್ಗೆ ಫ್ರಾಗ್ಮೆಂಟೇಶನ್. ಅದು ಫಿಲಮೆಂಟಸ್ ಆಲ್ಗೆಲ್ ಆಗಿರ್ಬೋದು, ಅದೇ ತರ ಫಂಗಸ್ ಅಲ್ಲಿ ಆಗಿರ್ಬೋದು. ಫಂಗಸ್ ಅಲ್ಲಿ ನೋಡಿ, ಈಗ ಯಾವ್ದೋ ಒಂದು ಬ್ರೆಡ್ ಇದೆ ಅಂತ ಹೇಳಿದ್ರೆ ಬ್ರೆಡ್ ಮೇಲೆ ವೈಟ್ ಕಲರ್ ಇತ್ತು ಅಂತ ಹೇಳಿದ್ರೆ ನೋಡಿರ್ತೀರ ಅಲ್ಲೇನ್ರೋ ನೀವು, ಈ ತರ ವೈಟ್ ಕಲರ್. ಈ ಸಿಂಗಲ್ ವೈಟ್ ಕಲರ್ ಇರೋದಕ್ಕೆ ಹೈಫಾ ಅಂತ ಕರಿತೀವಿ, ಪ್ಲೂರಲ್ ಇದ್ರೆ ಹೈಫೆ. ಓಕೆ, ಸೊ ಇವೆಲ್ಲ ಸುತ್ತ ಈ ತರ ಜಾಯಿನ್ ಆಗಿತ್ತು ಅಂದ್ರೆ ಇದಕ್ಕೆ ಮೈಸೀಲಿಯಂ ಅನ್ನ ಸ್ಟ್ರಕ್ಚರ್ ಕೊಡ್ತೀವಿ ನಾವು. ಮತ್ತೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಓದ್ತೀರಾ, ಡೋಂಟ್ ವರಿ. ಏನಾದ್ರು ಒಂದು ಪೀಸ್ ಕಟ್ ಆಯ್ತು ಅಂತ ಹೇಳಿದ್ರೆ ಈ ಪುಟ್ ಫ್ರಾಗ್ಮೆಂಟ್ಸ್ ಆಯ್ತು ಅಂದ್ರೆ ಮತ್ತೆ ಹೊಸದಾಗಿ ಫುಲ್ ಬೆಳೆಯುತ್ತೆ ಪ್ರತಿ ಪೀಸ್ಗಳು, ಅದಕ್ಕೆ ಫ್ರಾಗ್ಮೆಂಟೇಶನ್ ಅಂತ ಹೇಳೋದು. ಸೊ ಆ ತರ ಫ್ರಾಗ್ಮೆಂಟೇಶನ್ ಪ್ರೋಸೆಸ್ ಆಲ್ಗೆಲ್ಲೂ ನೋಡ್ತೀವಿ, ಪ್ರೋಟೋನಿಮಾ ಆಫ್ ಮಾಸಸ್ ಅಲ್ಲೂ ನೋಡ್ತೀವಿ, ಫಂಗಸ್ ಅಲ್ಲೂ ನೋಡ್ತೀವಿ. ದಿಸ್ ಇಸ್ ಫ್ರಾಗ್ಮೆಂಟೇಶನ್. ನೆಕ್ಸ್ಟ್ ಪ್ಲಾನೇರಿಯಾ. ಪ್ಲಾನೇರಿಯಾ ಶೋಸ್ ರೀಜನರೇಷನ್ ಅಂತ ಹೇಳ್ತಾರೆ, ಟ್ರೂ ರೀಜನರೇಷನ್. ಹಾಗಂದ್ರೆ ಏನು ಮ್ಯಾಮ್? ಆಮೇಲೆ ಬ್ಯಾಕ್ಟೀರಿಯಾ ಮತ್ತೆ ಅಮೀಬಾ ಫಿಷನ್. ಟ್ರೂ ರೀಜನರೇಷನ್, ಫಿಷನ್ ಎರಡು ಇಲ್ಲೇ ತೋರಿಸ್ತೀನಿ ನಾನು. ಈಗ ಇಲ್ಲೊಂದು ಪ್ಲಾನೇರಿಯಾ ಇದೆ, ಪ್ಲಾನೇರಿಯಾ ಮತ್ತೆ ಫ್ಲಾಟ್ವರ್ಮ್ ಗ್ರೂಪಿಗೆ ಸೇರಿರೋದು ನೆನಪಿರ್ಲಿ, ಅನಿಮಲ್ ಕಿಂಗ್ಡಮ್ ಚಾಪ್ಟರ್ ಓದ್ತೀವಿ. ಸೊ ದಿಸ್ ಇಸ್ ಅವರ್ ಪ್ಲಾನೇರಿಯಾ. ಪ್ಲಾನೇರಿಯಾ ಸ್ವಲ್ಪ ಸೊಟ್ಟ ಆಗ್ಬಿಡ್ತು, 1 ಸೆಕೆಂಡ್. ಈಸಿ ಇದೆ ಕಂಡ ಹುಡುಗರ, ನೋಡ್ರಿ ಇದು ಪ್ಲಾನೇರಿಯಾ. ಈಗ ಈ ಪ್ಲಾನೇರಿಯಾನ ನಾನು 3 ಪೀಸ್ ಕಟ್ ಮಾಡ್ಬಿಟ್ಟೆ. ಇದೊಂದು ಪೀಸ್ ಇದೆ, ಇದೊಂದು ಪೀಸ್ ಇದೆ, ಇದೊಂದು ಪೀಸ್ ಇದೆ, ಕರೆಕ್ಟಾ? ಇದೇ ಪ್ಲಾನೇರಿಯಾ ಪೀಸಸ್ ಇವೆಲ್ಲ. ಈಗ ಪ್ರತಿ ಪೀಸು ತನ್ನ ಬಾಡಿ ಪಾರ್ಟ್ ಏನ್ ಕಳ್ಕೊಂಡಿದೆ ಆ ಬಾಡಿ ಪಾರ್ಟ್ ಅನ್ನ ಮತ್ತೆ ರೀಗ್ರೋ ಮಾಡ್ಕೊಳ್ಳುತ್ತೆ. ಉದಾಹರಣೆಗೆ ನಾವು ಲಿಸಾರ್ಡ್ ಅಲ್ಲಿ ನೋಡಲ್ವಾ, ಅದರ ಟೇಲ್ ಕಟ್ ಆಯ್ತು ಅಂದ್ರೆ ಮತ್ತೆ ಟೇಲ್ ಅದನ್ನ ರೀಜನರೇಟ್ ಮಾಡ್ಕೊಳ್ಳುತ್ತೆ. ಆ ಪವರ್ಗೆ ರೀಜನರೇಷನ್ ಅನ್ನೋದು. ಈಗ ಇದರಿಂದ ಇನ್ನೊಂದು ಪ್ಲಾನೇರಿಯಾ ಫುಲ್ ದೊಡ್ಡದಾಗಿರೋಂಥ ಪ್ಲಾನೇರಿಯಾ ಬರುತ್ತೆ. ಓ, ಈ ಪಾರ್ಟ್ ಹೋಯ್ತಾ ಅಥವಾ ಈ ಪಾರ್ಟ್ ಅನ್ನ ನಾನು ರೆಡಿ ಮಾಡ್ಕೊಂಡೆ, ಈ ಪಾರ್ಟ್ ಹೋಯ್ತಾ ಅಥವಾ ಈ ಪಾರ್ಟ್ ಅನ್ನ ರೆಡಿ ಮಾಡ್ಕೊಂಡೆ. ಸೊ ಕಂಪ್ಲೀಟ್ ಪ್ಲಾನೇರಿಯಾ ಬಂತು. ಅದೇ ತರ ಈಗ ಮಿಡಲ್ ಪಾರ್ಟ್ ಇದೆಯಾ, ಮೇಲಿರುವಂತ ಪಾರ್ಟ್ ರೀಜನರೇಟ್ ಆಯ್ತು, ಕೆಳಗಡೆ ಇರುವಂತ ಪಾರ್ಟ್ ರೀಜನರೇಟ್ ಆಯ್ತು. ಕೆಳಗಡೆ ಈ ತರ ಇದೆಯಾ, ಸೊ ಉಳಿದಿರುವಂತ ಎಲ್ಲ ಪಾರ್ಟ್ ರೀಜನರೇಟ್ ಆಗುತ್ತೆ ಈ ತರ. ಅರ್ಥ ಆಗ್ತಾ ಇದೆ? ಸೊ ಈ ಪ್ರೋಸೆಸ್ಗೆ ನಾವು ರೀಜನರೇಷನ್ ಅಂತ ಕರಿತೀವಿ. ಇನ್ ಫಿಷನ್ ಅಂತ ಹೇಳಿದ್ರೆ ನಾನು ಅವಾಗಲೇ ಬ್ಯಾಕ್ಟೀರಿಯಾದಲ್ಲಿ ತೋರಿಸಿದ್ನಲ್ಲ, ಈಗ ಒಂದು ಬ್ಯಾಕ್ಟೀರಿಯಾ ಇದೆ ಅಥವಾ ಇದು ಅಮೀಬಾನೇ ಅನ್ಕೋಣ. ಸೊ ಇದೇನಾಯ್ತು, ಫಸ್ಟ್ ಈ ತರ ಗ್ರೋ ಆಗುತ್ತೆ, ನ್ಯೂಕ್ಲಿಯಸ್ ಡಬಲ್ ಆಗುತ್ತೆ, ಇದಕ್ಕಿದಂಗೆ ಸ್ಪ್ಲಿಟ್ ಆಗಿ 2 ಸ್ಮಾಲ್ ನ್ಯೂಕ್ಲಿಯೈ ಎರಡು ಸೆಲ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಪ್ರೋಸೆಸ್ಗೆ ಫಿಷನ್ ಅಂತ ಕರಿತೀವಿ. ಸೊ ಇಲ್ಲೆಲ್ಲೂ ಗ್ಯಾಮೆಟ್ ಫ್ಯೂಷನ್ ಅನ್ನ ನೋಡ್ತಾ ಇಲ್ಲ ಮಕ್ಕಳ ನಾವು. ಸೊ ದಟ್ಸ್ ವೈ ಇಟ್ ಇಸ್ ಅ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕರೆದ್ವಿ. ಹಾಗಾದ್ರೆ ನಾನು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಅಲ್ಲೂ ನೋಡ್ತಾ ಇದ್ದೀನಿ, ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಅನಿಮಲ್ಸ್ ಅಲ್ಲೂ ರಿಪ್ರೊಡಕ್ಷನ್ ನೋಡ್ತಾ ಇದ್ದೀನಿ, ಪ್ಲಾಂಟ್ಸ್ ಅಲ್ಲೂ ರಿಪ್ರೊಡಕ್ಷನ್ ನೋಡ್ತಾ ಇದ್ದೀನಿ. ಯಾವುದೇ ರೀತಿ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್, ಅವಾಗಲೇ ನೀವು ಮೌಂಟೇನ್ ಅಂತ ಹೇಳಿದ್ರಲ್ಲ ಮೇಡಮ್, ಆ ತರ ಯಾವುದೇ ರೀತಿ ಕಲ್ಲು ಗುಡ್ಡ ಯಾವುದೂ ರಿಪ್ರೊಡ್ಯೂಸ್ ಮಾಡ್ತಿಲ್ಲ. ಹಾಗಾದ್ರೆ ರಿಪ್ರೊಡಕ್ಷನ್ ಡಿಫೈನಿಂಗ್ ಫೀಚರಾ? ಇಲ್ಲ. ಎಗೇನ್ ಯಾಕಿಲ್ಲ? ಇಲ್ಲಿದೆ ನೋಡಿ ರೀಸನ್. ಯಾಕಿಲ್ಲ ಅಂದ್ರೆ ಮ್ಯೂಲ್, ಹಾರ್ಸು ಮತ್ತೆ ಡಾಂಕಿ ಎರಡನ್ನೂ ಕ್ರಾಸ್ ಮಾಡಿ ಪ್ರೊಡ್ಯೂಸ್ ಆಗಿರುವಂತ ಪ್ರಾಡಕ್ಟ್ ಮ್ಯೂಲ್ ರಿಪ್ರೊಡ್ಯೂಸ್ ಮಾಡುತ್ತೆ ಅನ್ನ ಇಲ್ಲ, ಯಾಕಂದ್ರೆ ಇಟ್ ಇಸ್ ಅ ಸ್ಟೆರೈಲ್. ಅದೇ ತರ ಎಷ್ಟೊಂದು ಇನ್ಫರ್ಟೈಲ್ ಕಪಲ್ಗಳು ಇರ್ತಾರೆ ನಮ್ಮ ಸುತ್ತಮುತ್ತ. ಎಷ್ಟೋ ಜನ ಮದುವೆ ಆಗಿರುವಂತಹ ಕಪಲ್ಸ್ಗಳಿಗೆ ಮಕ್ಕಳೇ ಆಗಿರಲ್ಲ, ಅವ್ರಿಗೆ ಇನ್ಫರ್ಟೈಲ್, ಸ್ಟೆರೈಲ್ ಅಂತ ಹೇಳಲ್ಲ ನಾವು, ಯಾಕಂದ್ರೆ ಅವರಲ್ಲಿ ಏನೋ ಒಂದು ಪ್ರಾಬ್ಲಮ್ ಇಂದ ರಿಪ್ರೊಡಕ್ಷನ್ ಆಗ್ತಾ ಇಲ್ಲ. ಹಾಗಾದ್ರೆ ಅವರೆಲ್ಲ ನಾನ್ ಲಿವಿಂಗ್. ನೀ ರಿಪ್ರೊಡ್ಯೂಸ್ ಮಾಡ್ತಿಲ್ಲ, ಓಕೆ ಯು ಆರ್ ನಾನ್ ಲಿವಿಂಗ್. ಮ್ಯೂಲ್, ನಿಂಗೆ ರಿಪ್ರೊಡಕ್ಷನ್ ಕೆಪಾಸಿಟಿ ಇಲ್ಲ, ಯು ಆರ್ ನಾನ್ ಲಿವಿಂಗ್. ಅದೇ ತರ ವರ್ಕರ್ ಬಿ ರಿಪ್ರೊಡ್ಯೂಸ್ ಮಾಡ್ತಿಲ್ಲ, ಯಾಕಂದ್ರೆ ಅದು ಸ್ಟೆರೈಲ್, ಸೊ ಇಟ್ ಇಸ್ ಅ ನಾನ್ ಲಿವಿಂಗ್ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಇವೆಲ್ಲ ಲಿವಿಂಗ್, ಬಟ್ ರೀಪ್ರೊಡಕ್ಷನ್ ಮಾಡಕ್ ಆಗ್ತಿಲ್ಲ ಅವುಗಳ ಕೈಲಿ ಅಷ್ಟೇ. ಸೊ ಹಾಗಾಗಿ ಎಲ್ಲ ಆರ್ಗ್ಯಾನಿಸಮ್ಗೂ ಅಪ್ಲೈ ಆಗ್ತಿಲ್ಲ, ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ. ದೇರ್ಫೋರ್ ಇಟ್ ಇಸ್ ನಾಟ್ ಎ ಡಿಫೈನಿಂಗ್ ಕ್ಯಾರೆಕ್ಟರ್. ಒನ್ಸ್ ಅಗೇನ್ ಇದು ಸಹ ಡಿಫೈನಿಂಗ್ ಪ್ರಾಪರ್ಟಿ ಅಲ್ಲ. ಹಾಗಾದ್ರೆ ಥರ್ಡ್ ಪ್ರಾಪರ್ಟಿ ಯಾವುದು? ಮೆಟಬಾಲಿಸಮ್. ಅಲ್ಲಿಗೆ ಹೋಗೋಣ. ಬೋರ್ ಬರೆಸ್ತಿಲ್ಲ ಅಲ್ವೇನ್ರೋ ನಾನು? ಓಕೆ, ವಾಟ್ ಈಸ್ ಮೆಟಬಾಲಿಸಮ್? ಸಮ್ ಟೋಟಲ್ ಆಫ್ ಆಲ್ ಕೆಮಿಕಲ್ ರಿಯಾಕ್ಷನ್ ಅಕರಿಂಗ್ ಇನ್ಸೈಡ್ ದ ಬಾಡಿ. ನೀವು ಯಾವುದೇ ಆರ್ಗ್ಯಾನಿಸಮ್ ತಗೊಳ್ರಿ, ಯಾವುದೇ ಆರ್ಗ್ಯಾನಿಸಮ್ ತಗೊಳ್ಳಿ. ಈಗ ನಾನು ಇದು ಒಂದು ಸೆಲ್ ತಗೊಳ್ತೀನಿ, ಅದು ಹ್ಯೂಮನ್ ಬೀಯಿಂಗ್ ಒಳಗಡೆನಾರು ಇರಲಿ, ಪ್ಲಾಂಟ್ ಒಳಗಡೆನಾರು ಇರಲಿ, ಅನಿಮಲ್ ಒಳಗಡೆನಾರು ಇರಲಿ, ಅಥವಾ ಒಂದು ಸಿಂಗಲ್ ಸೆಲ್ ಬ್ಯಾಕ್ಟೀರಿಯಾನೇ ಆಗಿರ್ಲಿ, ಏನಾರು ಆಗಿರ್ಲಿ, ಎಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಇದೆ ಅಂತ ಅನ್ಕೊಳ್ಳಿ. ಎ ಅನ್ನೋ ಒಂದು ಪ್ರಾಡಕ್ಟ್ ಇದೆ.
ಅದು ಸ್ಪ್ಲಿಟ್ ಆಗಿ ಬಿ ಮತ್ತೆ ಸಿ ಅನ್ನೋ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೋದು. ಈಗ ಉದಾಹರಣೆಗೆ ನಾನು ಕಾರ್ಬೋಹೈಡ್ರೇಟ್ ಅನ್ನೋ ಫುಡ್ ನ ತಿಂದೆ, ಚಪಾತಿ ತಿಂದಿರ್ತೀನಿ, ರೊಟ್ಟಿ ತಿಂದಿರ್ತೀನಿ, ಅನ್ನ ತಿಂದಿರ್ತೀನಿ, ಇದೆಲ್ಲ ಕಾರ್ಬೋಹೈಡ್ರೇಟ್. ಇದು ಒಳಗಡೆ ಹೋದಾಗ ಬ್ರೇಕ್ ಆಗುತ್ತೆ ತಾನೆ. ಈಗ ಎ ಅನ್ನೋದು ಕಾರ್ಬೋಹೈಡ್ರೇಟ್ ಅನ್ಕೊಂಡ್ರೆ ಇದೆಲ್ಲ ಗ್ಲೂಕೋಸ್ ಆಗಿ ಬ್ರೇಕ್ ಆಗುತ್ತೆ ತಾನೆ, ಅದು 10th ಅಲ್ಲೇ ಓದಿರ್ತೀರಾ. ಸೊ ಅಂದ್ರೆ ಈ ಒಂದು ಪ್ರೋಸೆಸ್ಗೆ ಮೆಟಬಾಲಿಸಮ್ ಅಂತ ಕರಿತೀವಿ. ಆದ್ರೆ ಇಲ್ಲಿ ಬ್ರೇಕ್ ಆಗ್ತಿದೆಯಲ್ಲ, ಈ ಬ್ರೇಕ್ ಆಗ್ತಿರೋಂಥ ಪ್ರೋಸೆಸ್ಗೆ ಒಂದು ಹೆಸರು ಕೊಟ್ಟಿದ್ದೀನಿ ನಾನು, ಕೆಟಬಾಲಿಸಮ್. ಕೆಟಬಾಲಿಸಮ್ ಅಂತ ಹೇಳಿದ್ರೇನು, ಬ್ರೇಕಿಂಗ್ ಪ್ರೋಸೆಸ್. ಇಟ್ಸ್ ಅ ಬ್ರೇಕಿಂಗ್ ಪ್ರೋಸೆಸ್. ಓಕೆ, ಅದೇ ತರ ಈಗ ನಾನು ಹೋಗ್ತಾ ಇದ್ದ ರೋಡಲ್ಲಿ ಬಿದ್ದುಬಿಟ್ಟೆ, ನನ್ನ ಸ್ಕಿನ್ ಸೆಲ್ ಎಲ್ಲ ಸ್ಕ್ರಾಚ್ ಆಯ್ತು. ಈಗ ಹೊಸ ಸೆಲ್ಸ್ ಫಾರ್ಮೇಶನ್ ಆಗಬೇಕು. ಹೊಸ ಸೆಲ್ ಆಗಬೇಕಾದ್ರೆ ಮತ್ತೆ ಅದರೊಳಗಡೆ ನ್ಯೂಕ್ಲಿಯಸ್ಸು ಮತ್ತೆ ಮೈಟೋಕಾಂಡ್ರಿಯಾ ಇವೆಲ್ಲ ರೆಡಿ ಆಗಬೇಕು. ಈ ತರ ಎಲ್ಲ ರೆಡಿ ಆಗ್ಬೇಕಂದ್ರೆ ಅದಕ್ಕೆ ಫುಡ್ ಬೇಕು, ಕರೆಕ್ಟ್? ಅಂದ್ರೆ ಅದಕ್ಕೆ ಪ್ರಾಪರ್ ಆಗಿರುವಂತ ಎನರ್ಜಿ ಬೇಕು. ಸೊ ಈ ತರ ಎನರ್ಜಿ ನಾವ್ ಏನ್ ತಿಂದಿರ್ತೀವಿ ಬ್ರೇಕ್ ಆಗೋಗಿರುತ್ತಲ್ಲ, ಗ್ಲೂಕೋಸ್ ಅದು ಇದು ಅಂತೆಲ್ಲ, ಈ ತರ ಬ್ರೇಕ್ ಆದ್ಮೇಲೆ ಮತ್ತೆ ಅಲ್ಲಿರುವಂತ ಅಮೈನೋ ಆಸಿಡ್ಸ್ ಗಳನ್ನೆಲ್ಲ ತಗೊಂಡು, ಬೇಡ ನಿಮ್ಗೆ ಇನ್ನೂ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಬಾಡಿಯಲ್ಲಿ ಹಾರ್ಮೋನ್ಸ್ ಇಲ್ವೇನ್ರಿ ಹುಡುಗರ? ಈ ಹಾರ್ಮೋನ್ಸ್ ಅನ್ನೋದೊಂದು ಪ್ರೋಟೀನ್. ಓಕೆ, ಆಲ್ ಹಾರ್ಮೋನ್ಸ್ ಅಥವಾ ಆಲ್ ಎನ್ಸೈಮ್ಸ್ ನಿಮ್ಮ ಬಾಡಿಯಲ್ಲಿ ಏನೇನಿದೆ ಇವೆಲ್ಲ ಏನು ಪ್ರೋಟೀನ್ಸ್. ಈ ಪ್ರೋಟೀನ್ ಅನ್ನೋದೊಂದು ದೊಡ್ಡ ಬಿಲ್ಡಿಂಗ್ ಅಂತ ಅನ್ಕೋಣ, ಬಿಲ್ಡಿಂಗ್ ಬೇಡ, ಒಂದು ವಾಲ್ ಅಂತ ಅನ್ಕೋಣ. ಪ್ರೋಟೀನ್ ಅನ್ನೋದೊಂದು ವಾಲ್. ಈ ವಾಲ್ ಹೆಂಗ್ ಕಟ್ಟಿರ್ತಾರೆ? ಪುಟ್ ಇಟ್ಟಿಗೆಯಿಂದ ತಾನೇ ಕಟ್ಟಿರ್ತಾರೆ. ಸಣ್ಣ ಸಣ್ಣ ಇಟ್ಟಿಗೆಗಳನ್ನ ಸೇರಿಸಿ ತಾನೇ ಕಟ್ಟಿರ್ತಾರೆ, ಬ್ರಿಕ್ ಅನ್ನೆಲ್ಲ ಸೇರಿಸಿ. ಈ ಬ್ರಿಕ್ ಎಲ್ಲ ಮಾನೋಮರ್ ಅಂತ ಅನ್ಕೊಳ್ಳಿ. ಈ ಪ್ರೋಟೀನ್ ಅನ್ನೋದೊಂದು ಪಾಲಿಮರ್. ಓಕೆ, ಈಗ ನಾನು ಹಾರ್ಮೋನ್ ಅನ್ನೋದೊಂದು ಪ್ರೋಟೀನ್ ಅಥವಾ ಎನ್ಸೈಮ್ ಅನ್ನೋದೊಂದು ಪ್ರೋಟೀನ್ ಇದು ಫಾರ್ಮೇಶನ್ ಆಗ್ತಿದೆ ಅಂದ್ರೆ ಈ ಮಾನೋಮರ್ ಅನ್ನ ಸೇರಿಸಿನೇ ಆಗಿರೋದು. ಆ ತರ ಮಾನೋಮರ್ಸ್ ಯಾವುದು? ಅಮೈನೋ ಆಸಿಡ್ಸ್. ನೋಡಿ, ಇದು ಒಂದು ಅಮೈನೋ ಆಸಿಡ್, ಇದು ಒಂದು ಅಮೈನೋ ಆಸಿಡ್. ಈ ತರ ಎಲ್ಲ ಅಮೈನೋ ಆಸಿಡ್ಸ್ಗಳು ಈ ತರ ಒಂದಕ್ಕೊಂದು ಜಾಯಿನ್ ಆಗಿರುತ್ತೆ. ಅವಾಗ ಇದೊಂದು ಪ್ರೋಟೀನ್ ಚೈನ್ ಅಂತ ಕರಿತೀನಿ. ಸೊ ಈ ತರ ಪ್ರೋಟೀನ್ ಫಾರ್ಮೇಶನ್ ಆದಾಗಲೇ ಅದು ಹಾರ್ಮೋನ್ ಆಗಿ ಕೆಲಸ ಮಾಡೋದು, ಎನ್ಸೈಮ್ ಆಗಿ ಕೆಲಸ ಮಾಡೋದು. ಅದೆಲ್ಲ ಬೇರೆ ಬೇರೆ ಶೇಪ್ ಅಲ್ಲಿ ಫೋಲ್ಡ್ ಆಗಿರುತ್ತೆ ಬಿಡಿ. ಓಕೆ, ಅಂದ್ರೆ ಮೇಕಿಂಗ್ ಪ್ರೋಸೆಸ್, ಇಟ್ ಇಸ್ ನಾಟ್ ಬ್ರೇಕಿಂಗ್. ಇದು ರೆಡಿ ಮಾಡ್ಕೋತಾ ಇದೆ ಎಲ್ಲ ಜಾಯಿನ್ ಮಾಡಿ. ಇದಕ್ಕೆ ನಾವು ಅನಬಾಲಿಸಮ್ ಅಂತ ಕರಿತೀವಿ. ಅನಬಾಲಿಸಮ್ ಅಂದ್ರೆ ನೀವು ಯಾವುದೇ ಆರ್ಗ್ಯಾನಿಸಮ್ ತಗೊಳ್ಳಿ, ಅದೊಂದು ಬ್ಯಾಕ್ಟೀರಿಯಾನಾರು ಇರಲಿ ಅಥವಾ ಫಂಗಸ್ ಆರು ಇರಲಿ, ಅಮೀಬಾನಾರು ಇರಲಿ, ಪ್ಲಾಂಟ್ಸ್ ಆರು ಆಗಿರ್ಲಿ, ಅನಿಮಲ್ಸ್ ಆರು ಆಗಿರ್ಲಿ, ಒಟ್ನಲ್ಲಿ ಅದರದೇ ಆದಂತ ರೀತಿಯಲ್ಲಿ ಬಾಡಿ ಒಳಗಡೆ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ಅದು ಬ್ರೇಕ್ ಆರು ಆಗಿರ್ಲಿ ಅಥವಾ ಬಿ ಅಂಡ್ ಸಿ ಅಂತ ಸೇರಿ ಯಾವುದೋ ಒಂದು ಡಿ ಅನ್ನೋ ಪ್ರಾಡಕ್ಟ್ ಮೇಕಿಂಗ್ ಆರು ಆಗಿರ್ಲಿ, ಅಂದ್ರೆ ಅದು ಕೆಟಬಾಲಿಸಮ್ ಆರು ಆಗಿರ್ಲಿ, ಅನಬಾಲಿಸಮ್ ಆರು ಆಗಿರ್ಲಿ, ಓವರ್ ಆಲ್ ಮೆಟಬಾಲಿಕ್ ರಿಯಾಕ್ಷನ್ಸ್ ನಡೀತಾ ಇದೆ. ಸೊ ಹಾಗಾಗಿ ಮೆಟಬಾಲಿಸಮ್ ಇಸ್ ದ ಡಿಫೈನಿಂಗ್ ಪ್ರಾಪರ್ಟಿ. ಯಾವ ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲೂ ನಡೀತಾ ಇಲ್ಲ. ಹಾಗಾದ್ರೆ ಮೇಡಮ್, ನಾನು ಲ್ಯಾಬೊರೇಟರಿಲಿ ನಮ್ಮ ಮ್ಯಾಮ್ ಲ್ಯಾಬಿಗೆ ಕರ್ಕೊಂಡು ಹೋಗಿದ್ರು. ಅವಾಗ ನಾನು ಈ ಲ್ಯಾಬೊರೇಟರಿಲಿ ಒಂದು ಫ್ಲಾಸ್ಕ್ ತಗೊಂಡೆ. ಆ ಫ್ಲಾಸ್ಕ್ ಅಲ್ಲಿ ಕಾರ್ಬೋಹೈಡ್ರೇಟ್ ಹಾಕಿದ್ದೆ. ಈಗ ನಮ್ ಸರ್ ಏನ್ ಮಾಡಿದ್ರು, ತಗೊಳ್ಳೋ ಒಂದು ಅಮೈಲೇಸ್ ಅನ್ನ ಎನ್ಸೈಮ್ ಇದಕ್ಕೆ ಹಾಕೋ ಅಂತ ಹಾಕಿದ್ರು. ಈ ಕಾರ್ಬೋಹೈಡ್ರೇಟ್ ಫುಲ್ಲು ಬ್ರೇಕ್ ಆಗೋಯ್ತು, ಸ್ಟಾರ್ಚ್ ಬ್ರೇಕ್ ಆಗೋಯ್ತು. ಹಾಗಾದ್ರೆ ಇಲ್ಲೂ ರಿಯಾಕ್ಷನ್ ನಡೆಸ್ತಾ ಇದೆಯಲ್ಲ ಲ್ಯಾಬ್ ಒಳಗಡೆ, ಹಾಗಾದ್ರೆ ಇದು ಲಿವಿಂಗ್ ತಾನೆ, ಅಂದ್ರೆ ನಾನ್ ಲಿವಿಂಗ್ ಅಲ್ಲೂ ನಡೀತಾ ಇದೆಯಲ್ಲ, ಹೇಗೆ ಡಿಫೈನಿಂಗ್ ಪ್ರಾಪರ್ಟಿ ಆಗುತ್ತೆ ಅಂತ ನೀವು ಕೇಳ್ಬೋದು. ಸೊ ಮಕ್ಕಳ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ಇದು ಲಿವಿಂಗ್ ರಿಯಾಕ್ಷನ್. ಅರ್ಥ ಆಗ್ತಾ ಇದೆಯಾ? ನಾವು ಲ್ಯಾಬೊರೇಟರಿಯಲ್ಲಿ ಏನೇ ನಡೆಸಿದ್ರು ಆ ಒಂದು ಪ್ರೋಸೆಸ್ಗೆ ಇನ್ವಿಟ್ರೋ ಅಂತ ಹೇಳ್ತೀವಿ. ಇದನ್ನ ಮತ್ತೆಲ್ಲ ಓದ್ತೀರಾ ಗೊತ್ತಾ? ಮತ್ತೆ ಮಾರ್ಕ್ ಮಾಡ್ಕೊಳ್ಳಿ, ನಾನು ಹೇಳೋ ಕಡೆ ಎಲ್ಲ ಮಾರ್ಕ್ ಮಾಡ್ಕೊಳ್ಳಿ. ರಿಪ್ರೊಡಕ್ಟಿವ್ ಹೆಲ್ತ್ ಅಲ್ಲಿ ಓದ್ತೀರಾ. ಇನ್ವಿಟ್ರೋ ಅಂತ ಹೇಳಿದ್ರೆ ಔಟ್ಸೈಡ್ ದಿ ಬಾಡಿ, ಬಾಡಿ ಹೊರಗಡೆ ನಡೀತಾ ಇದೆ ಲ್ಯಾಬೊರೇಟರಿಯಲ್ಲಿ. ಬಟ್ ಬಾಡಿಯಲ್ಲಿ ಯಾವ ತರ ಕಂಡೀಷನ್ಸ್ ಇತ್ತು ಅದೇ ತರ ಕಂಡೀಷನ್ಸ್ ಅನ್ನ ಕ್ರಿಯೇಟ್ ಮಾಡಿರ್ತೀವಿ. ನೋಡಿ, ಬಾಡಿ ಒಳಗಡೆ ಎನ್ಸೈಮ್ಸ್ ಇತ್ತು, ಬಾಡಿ ಒಳಗಡೆ ಕಾರ್ಬೋಹೈಡ್ರೇಟ್ ಇತ್ತು, ಅದೇ ತರ ಕಂಡೀಷನ್ಸ್ ಎಲ್ಲೂ ಕೊಟ್ಟಿದ್ದೀವಿ. ಸೊ ಹಾಗಾಗಿ ರಿಯಾಕ್ಷನ್ಸ್ ಅದೇ ತರ ನಡೀತಾ ಇರೋದ್ರಿಂದ ಇದನ್ನ ಲಿವಿಂಗ್ ಥಿಂಗ್ಸ್ ಅಂತ ಕರೆದಿಲ್ಲ ಅಂದ್ರೂ ಸಹ ವಿ ಕಾಲ್ ಇಟ್ ಆಸ್ ಲಿವಿಂಗ್ ರಿಯಾಕ್ಷನ್. ಹಾಗಾಗಿ ಮೆಟಬಾಲಿಸಮ್ ಅನ್ನೋದು ಇಟ್ಸ್ ಅ ಡಿಫೈನಿಂಗ್ ಪ್ರಾಪರ್ಟಿ, ನೆನ್ಪಿಟ್ಕೊಳ್ಳಿ. ಓಕೆನಾ? ಇನ್ನು 4th ಪ್ರಾಪರ್ಟಿ ನೋಡೋಣ. ಯಾವ್ದದು? ಕಾನ್ಶಿಯಸ್ನೆಸ್. ಕಾನ್ಶಿಯಸ್ನೆಸ್ ಅಂತ ಹೇಳಿದ್ರೇನು? ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಅಫ್ಕೋರ್ಸ್ ಯಾವುದೇ ಸ್ಟಿಮ್ಯುಲಸ್ ಬಂದ್ರೂ ನಾವು ರೆಸ್ಪಾಂಡ್ ಮಾಡೇ ಮಾಡ್ತೀವಿ. ಯಾಕೆ? ಬಿಕಾಸ್ ವಿ ಹ್ಯಾವ್ ಅ ಸೆನ್ಸ್ ಆರ್ಗನ್. ಯಾರು ನಮಗೆ ಹಿಂಗೆ ಅಂದ್ರೆ ನಾವ್ ಹಿಂಗೆ ತಿರುಗಿ ನೋಡ್ತೀವಿ ಯಾರದು ಅಂತ, ಯಾಕಂದ್ರೆ ವಿ ಹ್ಯಾವ್ ಅ ಇಯರ್, ಸೆನ್ಸ್ ಆರ್ಗನ್ ಇದೆ. ಬಾಯಲ್ಲಿ ಏನಾದ್ರು ಫುಡ್ ಇಟ್ಕೊಂಡಿದ್ದಂಗೆ ಟೇಸ್ಟ್ ಗೊತ್ತಾಗುತ್ತೆ, ಟಂಗ್ ಅನ್ನೋ ಸೆನ್ಸ್ ಆರ್ಗನ್. ಓಕೆ, ಸೊ ಅದೇ ತರ ಪ್ರತಿಯೊಂದು ನಮ್ಮ ಬಾಡಿಗೆ ಫೀಲ್ ಆಗುತ್ತೆ. ಟಚ್ ಆಗಿರ್ಬೋದು, ಪೇನ್ ಆಗಿರ್ಬೋದು, ಕಣ್ಣಿಂದ ನೋಡೋದಾಗಿರ್ಬೋದು, ಯಾಕಂದ್ರೆ ನಮಗೆ ಸೆನ್ಸ್ ಆರ್ಗನ್ ಇದೆ. ಈ ಸೆನ್ಸ್ ಆರ್ಗನ್ ಇಂದ ಏನು ಸ್ಟಿಮ್ಯುಲಸ್ ಬರುತ್ತೋ ಅದಕ್ಕೆ ತಕ್ಕಂತೆ ರೆಸ್ಪಾಂಡ್ ಮಾಡ್ತೀವಿ. ಇದು ನಮ್ಮ ಕೇಸಲ್ಲಿ ಓಕೆ, ಅಂದ್ರೆ ಅನಿಮಲ್ಸ್ ಕೇಸಲ್ಲಿ ಓಕೆ.
ಈ ಪ್ರಾಪರ್ಟಿಗೆ ಕಾನ್ಶಿಯಸ್ನೆಸ್ ಅಂತ ಕರೆಯೋದು. ಓಕೆ ಮ್ಯಾಮ್, ಅನಿಮಲ್ಸ್ ಕೇಸ್ಗೆ ಈ ಪ್ರಾಪರ್ಟಿ ಎಸ್. ವಾಟ್ ಅಬೌಟ್ ಪ್ಲಾಂಟ್ಸ್? ಪ್ಲಾಂಟ್ಸ್ಗೆ ಸೆನ್ಸ್ ಆರ್ಗನ್ನೇ ಇಲ್ವಲ್ಲ, ಹಾಗಾದ್ರೆ ಪ್ಲಾಂಟ್ಸ್ ಹೆಂಗೆ ರೆಸ್ಪಾಂಡ್ ಮಾಡುತ್ತೆ? ಪ್ಲಾಂಟಿಗೆ ಪ್ಲಾಂಟ್ ರೂಟ್ ಕೆಳಗಡೆ ಹಿಂಗೆ ಬೆಳಿಬೇಕು ಅಂತ ಯಾರೋ ಹೇಳ್ಕೊಟ್ಟಿದ್ದು? ಅದಕ್ಕೆ ಗೊತ್ತು ಇಲ್ಲೇ ಮಿನರಲ್ ಸಿಗ್ತಾ ಇದೆ, ಇಲ್ಲೇ ಸಾಯಿಲ್ ಇದೆ, ಈ ತರನೇ ಹೋಗ್ಬೇಕು ನಾನು ಅಂತ. ಇಟ್ ಈಸ್ ಅ ರೆಸ್ಪಾನ್ಸ್ ಟು ದ ಸಾಯಿಲ್ ಅನ್ನೋ ಸ್ಟಿಮ್ಯುಲಸ್. ಮೇಲೆ ಈ ತರ ಸನ್ ಇದಾನೆ, ಸೊ ಹಾಗಾಗಿ ಈ ಡೈರೆಕ್ಷನ್ ಅಲ್ಲೇ ನಾನು ಬೆಂಡ್ ಆಗ್ಬೇಕು ಅನ್ನೋದು ಇದಕ್ಕೆ ಗೊತ್ತಿದೆ. ಅಂದ್ರೆ ಸನ್ ಅನ್ನೊಂದು ಸ್ಟಿಮ್ಯುಲಸ್, ಪ್ಲಾಂಟ್ ಈ ತರ ಗ್ರೋ ಆಗ್ತಿರೋದು ರೆಸ್ಪಾನ್ಸ್. ಅರ್ಥ ಆಗ್ತಿದ್ಯಾ? ಇಂಥ ಫ್ಲವರಿಂಗ್ ಟೈಮ್ ಅಲ್ಲೇ ಬಂದಾಗ ನಾನು ಫ್ಲವರ್ ಬಿಡಬೇಕು, ಬೆಳಕು ಜಾಸ್ತಿ ಇದ್ದಾಗ ನಾನು ಡೇ ಲೈಟ್ ಜಾಸ್ತಿ ಇದ್ದಾಗ ಫ್ಲವರ್ ಬಿಡಬೇಕು ಅನ್ನೋ ಕೆಲವು ಪ್ಲಾಂಟ್ಸ್ ಆದ್ರೆ, ಡೇ ಲೈಟ್ ಕಮ್ಮಿ ಇದ್ದಾಗಲೇ ನಾನು ಫ್ಲವರ್ ಬಿಡಬೇಕು ಅಂತ ಕೆಲವು ಪ್ಲಾಂಟ್ಸ್ಗಳಿರ್ತವೆ. ಇನ್ನು ಕೆಲವು ಪ್ಲಾಂಟ್ಸ್ಗಳು ನೀನು ಡೇ ಲೈಟ್ ಆದ್ರೂ ಇರಲಿ ಅಥವಾ ಡೇ ಟೈಮ್ ಜಾಸ್ತಿನಾರು ಇರಲಿ, ಕಮ್ಮಿ ಟೈಮ್ ಆದ್ರೂ ಇರಲಿ, ನಾನು ಮಾತ್ರ ಎನಿ ಟೈಮ್ ಫ್ಲವರ್ ಬಿಡ್ತೀನಿ ಅನ್ನೋದಾದ್ರು ಇರ್ತವೆ. ಸೊ ಅದಕ್ಕೆ ನಾವು ಫೋಟೋ ಪಿರಿಯಾಡಿಸಮ್ ಅಂತ ಹೇಳಿ ಕರಿತೀವಿ. ನೋಡಿ, ಫೋಟೋ ಪೀರಿಯಡ್ ಇಟ್ ಅಫೆಕ್ಟ್ ಸೀಸನಲ್ ಬ್ರೀಡರ್ಸ್. ಅಂದ್ರೆ ಸೀಸನ್ಗೆ ತಕ್ಕಂತೆ ಪ್ಲಾಂಟ್ಸ್ಗಳು ತಮ್ಮ ರಿಪ್ರೊಡಕ್ಷನ್ ಪ್ರೋಸೆಸ್ ಅನ್ನ ತೋರಿಸ್ತದೆ. ಇದು ಬರೇ ಪ್ಲಾಂಟ್ಸ್ ಅಲ್ಲಲ್ಲ, ಈವನ್ ಅನಿಮಲ್ಸ್ ಅಲ್ಲೂ ಅಷ್ಟೇ. ಅನಿಮಲ್ಸ್ ಅಲ್ಲಿ ನೋಡಿ, ಕೆಲವು ಡಾಗ್ ಆಗಿರ್ಬೋದು ಅಥವಾ ಕೌ ಆಗಿರ್ಬೋದು, ಹೀಟ್ ಪೀರಿಯಡ್ ಅಂತ ಕರಿತೀವಿ. ಅಂತ ಟೈಮಲ್ಲಿ ಮಾತ್ರ ಮೇಟಿಂಗ್ ನಡೀತಾ ಇರ್ತವೆ. ಓಕೆ, ಹ್ಯೂಮನ್ ಬೀಯಿಂಗ್ ಆ ಥರ ಅಲ್ಲ. ಸೊ ಹಾಗಾಗಿ ಈ ಫೋಟೋ ಪೀರಿಯಡ್, ಲೈಟಿನ ಇಂಟೆನ್ಸಿಟಿ ಅಂತ ಏನ್ ಕರಿತಾ ಇದೀವಿ, ಇದು 2 ಕೇಸಲ್ಲೂ ಅಪ್ಲೈ ಆಗುತ್ತೆ. ಓಕೆ, ಪ್ಲಾಂಟ್ಸು ಸಹ ಹಾಗಾದ್ರೆ ರೆಸ್ಪಾನ್ಸ್ ತೋರಿಸ್ತಾ ಇದೆ ಸ್ಟಿಮ್ಯುಲಸ್. ವಾಟ್ ಅಬೌಟ್ ಯೂನಿಸೆಲ್ಯುಲಾರ್? ನಾವ್ ಹೇಳೋಂಥ ಪ್ರಾಪರ್ಟಿ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ಗೂ ಅಪ್ಲೈ ಆಗ್ಬೇಕು ತಾನೆ? ಅಫ್ಕೋರ್ಸ್ ಅಪ್ಲೈ ಆಗುತ್ತೆ. ಈಗ ನಾನೊಂದು ಅಮೀಬಾ ತಗೊಂಡೆ, ದಿಸ್ ಇಸ್ ಅಮೀಬಾ. ಈ ಅಮೀಬಾಕ್ಕೆ ಯಾವುದೇ ರೀತಿ ಕಣ್ಣಿಲ್ಲ, ಮೂಗಿಲ್ಲ, ಕೈ ಕಾಲು ಏನೂ ಇಲ್ಲ, ಬಟ್ ಇಲ್ಲಿ ಫುಡ್ ಇದೆ ಅಂತ ಅನ್ಕೊಳ್ಳಿ. ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ? ಆ ಫುಡ್ ಇರೋ ಜಾಗದ ಹತ್ರನೇ ಹೋಗಿ ಸೀದಾ ತನ್ನ ಸೂಡೋಪೋಡಿಯಾದಿಂದ ಕವರ್ ಮಾಡ್ಕೊಳತ್ತೆ, ಫುಡ್ ವ್ಯಾಕ್ಯೂಲ್ನ ಕ್ರಿಯೇಟ್ ಮಾಡ್ಕೊಳತ್ತೆ, ಹಿಂಗೆ ಒಳಗಡೆ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡುತ್ತೆ ಫುಡ್ನ. ಅಂದ್ರೆ ಫುಡ್ ಇದೆ ಅಂತ ಗೊತ್ತಾದಾಗ ಈ ತರ ಏನು ಮೂವ್ಮೆಂಟ್ ಅನ್ನ ತೋರಿಸುತ್ತೆ ಸೈಟೋಪ್ಲಾಸಮ್ ಇಂದ, ದಟ್ ಈಸ್ ಆಲ್ಸೋ ರೆಸ್ಪಾನ್ಸ್. ಫುಡ್ ಅನ್ನೋದು ಸ್ಟಿಮ್ಯುಲಸ್. ಅಂದ್ರೆ ಅನಿಮಲ್ಸ್ ಆರು ತಗೊಳ್ಳಿ, ಪ್ಲಾಂಟ್ಸ್ ಆರು ತಗೊಳ್ಳಿ, ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಆರು ತಗೊಳ್ಳಿ, ದೇ ಆರ್ ಗೋಯಿಂಗ್ ಟು ಶೋ ಕಾನ್ಶಿಯಸ್ನೆಸ್. ಹಾಗಾಗಿ ಕಾನ್ಶಿಯಸ್ನೆಸ್ ಈಸ್ ಅ ಡಿಫೈನಿಂಗ್ ಪ್ರಾಪರ್ಟಿ. ಆದ್ರೆ ಹ್ಯೂಮನ್ ಬೀಯಿಂಗ್ ನಾವೇನಿದೀವಿ, ನಮಗೆ ಬರೇ ಕಾನ್ಶಿಯಸ್ನೆಸ್ ಎರಡೇ ಅಲ್ಲ, ಒಂದೇ ಅಲ್ಲ, ಇನ್ನ 2 ಸ್ಪೆಷಲ್ ಪ್ರಾಪರ್ಟಿ ಇದೆ. ಆ 2 ಸ್ಪೆಷಲ್ ಪ್ರಾಪರ್ಟಿ ಯಾವುದು? ಸೆಲ್ಫ್ ಕಾನ್ಶಿಯಸ್ನೆಸ್, ಆಮೇಲೆ ಸಬ್ ಕಾನ್ಶಿಯಸ್ನೆಸ್. ಸೆಲ್ಫ್ ಕಾನ್ಶಿಯಸ್ ಅಂದ್ರೆ, ಈಗ ನಾನು ಯಾವುದೋ ಒಂದು ಸ್ಟೇಜ್ ಮೇಲೆ ನಿಂತ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳಿ, ನಾನು ತುಂಬಾ ಸೆಲ್ಫ್ ಕಾನ್ಶಿಯಸ್ ಆಗಿರ್ತೀನಿ. ಯಾರು ನನ್ನ ನೋಡ್ತಾ ಇದಾರಾ, ನಾನು ಹೆಂಗ್ ಸ್ಪೀಚ್ ಮಾಡ್ತೀನಿ ಏನು, ಯಾರು ನಗಾಡ್ತಾರ ನಾನು ಮಾತಾಡಿದ್ರೆ, ನಂಗೊಂಥರ ಎಂಬ್ರಾಸಿಂಗ್ ಆಗ್ತಿರ್ಬೋದು, ಅಥವಾ ನಾನು ಬೋಲ್ಡ್ ಆಗಿ ಮಾತಾಡ್ತಿರ್ಬೋದು, ಯಾರೋ ಎದುರುಗಡೆ ನೋಡಿ ನಂಗೆ ಅಪ್ರಿಷಿಯೇಟ್ ಮಾಡ್ತಾ ಇರ್ಬೋದು. ಇವೆಲ್ಲ ನನಗೆ ಸೆನ್ಸ್ ಮಾಡ್ಕೋತೀನಿ ನಾನು. ಓಕೆ, ಇವೆಲ್ಲ ಅನಲೈಸ್ ಮಾಡ್ತೀನಿ. ದಟ್ ಈಸ್ ಕಾಲ್ಡ್ ಸೆಲ್ಫ್ ಕಾನ್ಶಿಯಸ್ನೆಸ್. ಸಬ್ ಕಾನ್ಶಿಯಸ್ನೆಸ್ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಯಾವುದೋ ಒಂದು ಕೆಟ್ಟ ಕನ್ಸು ಬಿತ್ತು ಅಂತ ತಿಳ್ಕೊಳ್ಳಿ. ನಮಗೆ ಬೆಳಿಗ್ಗೆ ಯಾವುದೋ ಒಂದು ಮೂವಿ ನೋಡಿರ್ತೀವಿ, ರಾತ್ರಿ ಎದ್ದಾಗ ಅದೇ ದೆವ್ವದ ಕನ್ಸು ಬಿದ್ಬಿಡುತ್ತೆ. ಬೆಳಿಗ್ಗೆ ಎದ್ದಾಗ ಹೆದರ್ಕೊಂಡಾಗ ನಮ್ಮ ಬಾಡಿಯಲ್ಲಿ ಯಾವ್ಯಾವ ತರ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ, ಅಡ್ರಿನಾಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಸ್ವೆಟ್ ಆಗ್ತೀವಿ, ಶೂರಿಂಗ್ ಆಗ್ತಿರ್ಬೋದು, ಅಥವಾ ಭಯ ಪಡ್ತಿರ್ಬೋದು. ಸೇಮ್ ಟು ಸೇಮ್ ರಿಯಾಕ್ಷನ್ ನಾವು ನಿದ್ದೆಯಲ್ಲಿ ಮಲಗಿದ್ರೂ ಸಹ ನಮಗೆ ಅದಾಗ್ತಾ ಇರತ್ತೆ. ಎಷ್ಟೋ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ದಡ್ಡ ಅಂತ ಎದ್ಬಿಡ್ತೀವಿ ಕನ್ಸಿಂದ, ಅಥವಾ ಬ್ಯಾರ್ಕೆ ಆಗ್ತಾ ಇರತ್ತೆ, ಥರ್ಸ್ಟಿ. ಇವೆಲ್ಲ ಯಾಕೆ? ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲೂ ಅದೇ ಹಾರ್ಮೋನ್ಸ್ಗಳು ಪ್ರೊಡಕ್ಷನ್ ನಡೀತಾ ಇರುತ್ತೆ. ಅಂತ 2 ಪ್ರಾಪರ್ಟಿ, ಸೆಲ್ಫ್ ಕಾನ್ಶಿಯಸ್ನೆಸ್, ಸಬ್ ಕಾನ್ಶಿಯಸ್ನೆಸ್, ಯಾರಲ್ಲಿರೋದು? ಓನ್ಲಿ ಇನ್ ಹ್ಯೂಮನ್ ಬೀಯಿಂಗ್. ಓಕೆ, ಸೊ ಹಾಗಾಗಿ ಈಸಿಯಾಗಿ ಹೇಳ್ತೀವಿ, ಕಾನ್ಶಿಯಸ್ನೆಸ್ ಇಸ್ ಅ ಡಿಫೈನಿಂಗ್ ಪ್ರಾಪರ್ಟಿ. ಇನ್ನು ಲಾಸ್ಟ್ ಪ್ರಾಪರ್ಟಿ ಬಂದು ಯಾವುದು? ಸೆಲ್ಯುಲರ್ ಆರ್ಗನೈಸೇಷನ್. ಇದನ್ನ ನಾನು ಹೇಳೋದೇ ಬೇಡ. ನೀವು ಯಾವುದೇ ಆರ್ಗ್ಯಾನಿಸಮ್ ತಗೊಳ್ಳಿ, ಸೆಲ್ ಇಲ್ದಲೇ ಆಗೇ ಇಲ್ಲ. ಓಕೆ, ಅದು ಮಲ್ಟಿ ಸೆಲ್ಯುಲರ್ ಆರು ಆಗಿರ್ಬೋದು, ಯೂನಿಸೆಲ್ಯುಲಾರು ಆಗಿರ್ಬೋದು, ಸೆಲ್ ಅಂತೂ ಇದ್ದೇ ಇರುತ್ತೆ ಕಣ್ರೋ. ಸೆಲ್ ಇಲ್ದಲೇ ಯಾವ ಆರ್ಗ್ಯಾನಿಸಮ್ಸ್ ಆಗಿದೆ? ಅವುಗಳ ಆರ್ಗನೈಸೇಷನ್ ಮೆಥಡ್ ಬೇರೆ. ಈಗ ಉದಾಹರಣೆಗೆ ಹ್ಯೂಮನ್ ಬೀಯಿಂಗ್ ಆರ್ಗನ್ ಸಿಸ್ಟಮ್ ಲೆವೆಲ್, ನಮ್ಮಲ್ಲಿ ಡೈಜೆಸ್ಟಿವ್ ಸಿಸ್ಟಮ್, ರೆಸ್ಪಿರೇಟರಿ ಸಿಸ್ಟಮ್ ಈ ತರ ಆಗಿದ್ರೆ, ಕೆಲವು ಅನಿಮಲ್ಸ್ ಅಲ್ಲಿ ಟಿಶ್ಯೂ ಲೆವೆಲ್ ಅಲ್ಲಿ ಆಗಿರುತ್ತೆ. ಅನಿಮಲ್ ಕಿಂಗ್ಡಮ್ ಅಲ್ಲಿ ಮತ್ತೆ ಓದ್ತೀವಿ. ಇನ್ನು ಕೆಲವು ಅನಿಮಲ್ಸ್ ಬರೀ ಯೂನಿಸೆಲ್ಯುಲರ್, ಅಂದ್ರೆ ಅನಿಮಲ್ಸ್ ಅಂತ ಹೇಳಕ್ಕಾಗಲ್ಲ, ಆರ್ಗ್ಯಾನಿಸಮ್ಸ್. ಜಸ್ಟ್ ಒಂದೇ ಸೆಲ್ ಇಂದಾನೆ ಅವು ಎಲ್ಲ ಕೆಲಸನೂ ಮಾಡ್ಕೋತಾ ಇರತ್ತೆ. ಒಟ್ನಲ್ಲಿ ಅವುಗಳ ಆರ್ಗನೈಸೇಷನ್, ಅದು ಟಿಶ್ಯೂ ಲೆವೆಲ್ ಅಲ್ಲಿ ಆಗಿರ್ಬೋದು, ಆರ್ಗನ್ ಲೆವೆಲ್ ಆಗಿರ್ಬೋದು, ಆರ್ಗನ್ ಸಿಸ್ಟಮ್ ಲೆವೆಲ್ ಆಗಿರ್ಬೋದು, ಜಸ್ಟ್ ಒಂದೇ ಒಂದು ಸೆಲ್ ಇಂದನಾರು ಆಗಿರ್ಬೋದು. ಒಟ್ನಲ್ಲಿ ಈ ಸೆಲ್ಯುಲರ್ ಆರ್ಗನೈಸೇಷನ್ ಅನ್ನೋದು ಸಹ ಇಂಪಾರ್ಟೆಂಟ್ ರೋಲ್. ಓಕೆ, ಸೊ ಹಾಗಾಗಿ ಇಟ್ ಈಸ್ ಅ ಡಿಫೈನಿಂಗ್ ಪ್ರಾಪರ್ಟಿ. ಈಗ ನಾವು ಇಷ್ಟು ಸಮರೈಸ್ ಮಾಡಿದ್ರೆ, 5 ಪ್ರಾಪರ್ಟಿ ಏನೇನು ಓದಿದ್ವಿ, ಇಷ್ಟು ಸಮರೈಸ್ ಮಾಡಿದ್ರೆ, ಡಿಫೈನಿಂಗ್ ಫೀಚರ್ಸ್ ಯಾವುದು? ಮೆಟಬಾಲಿಸಮ್, ಕಾನ್ಶಿಯಸ್ನೆಸ್, ಸೆಲ್ಯುಲರ್ ಆರ್ಗನೈಸೇಷನ್.
ನಾನ್ ಡಿಫೈನಿಂಗ್ ಯಾವುದು? ಗ್ರೋತ್. ಯಾಕೆ? ನಾನ್ ಲಿವಿಂಗ್ ಅಲ್ಲೂ ತೋರಿಸ್ತಿದೆ ಅದಕ್ಕೆ. ರಿಪ್ರೊಡಕ್ಷನ್ ನಾನ್ ಡಿಫೈನಿಂಗ್. ಯಾಕೆ? ಎಷ್ಟೊಂದು ಆರ್ಗ್ಯಾನಿಸಮ್ಸ್ ಲಿವಿಂಗ್ ಇದ್ರೂ ಸಹ ಅಲ್ಲಿ ಅಪ್ಲೈ ಆಗ್ತಿಲ್ಲ ಅದಕ್ಕೆ. ಅರ್ಥ ಆಗ್ತಿದ್ಯಾ? ಸೊ ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್. ಯಾವುದು ಡಿಫೈನಿಂಗ್, ಯಾವುದು ನಾನ್ ಡಿಫೈನಿಂಗ್. ಕ್ಲಿಯರ್? ಹೋಪ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್ ಕಾನ್ಸೆಪ್ಟ್. ಇವಾಗ ಒಂದು ಟಾಪಿಕ್ ಮುಗೀತು, ವಾಟ್ ಈಸ್ ಲಿವಿಂಗ್ ಅನ್ನೋದು. ಇವಾಗ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ, ಬಯೋಡೈವರ್ಸಿಟಿ. ಓಕೆ, ಇವಾಗ ನಾವು ನೆಕ್ಸ್ಟ್ ಟಾಪಿಕ್ ಓದೋಣ, ದಟ್ ಈಸ್ ಬಯೋಡೈವರ್ಸಿಟಿ. ಬಯೋಡೈವರ್ಸಿಟಿ ಅನ್ನೋ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಕೊಂಡ್ರು. ಯಾಕಂತ ಹೇಳಿದ್ರೆ ಸೆಕೆಂಡ್ PUC ಅಲ್ಲಿ ಒಂದು ಚಾಪ್ಟರೇ ಇದೆ, ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಕನ್ಸರ್ವೇಷನ್ ಅಂತ. ಇಲ್ಲಿ ನಾನು ಹೇಳುವಂತ ಕೆಲವು ಇನ್ಫಾರ್ಮೇಶನ್ಗಳು ಅಲ್ಲಿ ಕನೆಕ್ಟ್ ಆಗಿರುತ್ತೆ. ಬರ್ಕೊಳ್ಳಿ ನಿಮ್ಮ ನೋಟ್ಬುಕ್ ಅಲ್ಲಿ, ಅಥವಾ ನೀವೇನು ರೆಫರೆನ್ಸ್ ಬುಕ್ ಅಂತ ಇಟ್ಕೊಂಡಿರ್ತೀರಾ ಅಲ್ಲಿ ಬರ್ಕೊಳ್ಳಿ. ಬಯೋಡೈವರ್ಸಿಟಿ ಟಾಪಿಕ್ ಕನೆಕ್ಟೆಡ್ ಟು ಸೆಕೆಂಡ್ PUC ಬಯೋಡೈವರ್ಸಿಟಿ ಚಾಪ್ಟರ್, ಈ ತರ ಎಲ್ಲ ಬರ್ಕೊಳ್ಳಿ. ನೀವು ಆ ಥರ ನೋಟ್ಸ್ ಮಾಡ್ಕೊಂಡಾಗ ನೀವು ಓದಬೇಕಾದ್ರೆ ನಿಮ್ಗದು ಪಟ್ ಅಂತ ಐಡಿಯಾ ಬರುತ್ತೆ. ಇಲ್ಲಿರುವಂಥ ಟಾಪಿಕ್ ಇಲ್ಲಿ ಕನೆಕ್ಟ್ ಆಗಿದೆ. ಅಪ್ಲೈಡ್ ಲೆವೆಲ್ ಕ್ವೆಶನ್ಸ್ ಏನಾದ್ರು ಕೇಳಿದಾಗ ಯಾವ ಚಾಪ್ಟರ್ ಇಂದ ಪಿಕ್ ಮಾಡಿದ್ದಾರೆ ಅನ್ನೋದು ಕ್ಲೀನ್ ಆಗಿ ಗೊತ್ತಾಗ್ತಾ ಬರುತ್ತೆ. ಸೊ ಅದಕ್ಕೆ ಪ್ರತಿ ವರ್ಡ್ ಮಾಡ್ಬೇಕಾದ್ರೂ ನಾನು ಹೇಳ್ತಾ ಇರ್ತೀನಿ, ಪ್ರತಿ ಚಾಪ್ಟರ್ ಅಷ್ಟೇ ಅಲ್ಲ, ಪ್ರತಿ ವರ್ಡ್ ಅಲ್ಲೂ ಹೇಳ್ತಾ ಇದ್ದೀನಿ, ಪ್ರತಿ ಸೆಂಟೆನ್ಸ್ ಅಲ್ಲೂ ಹೇಳ್ತಾ ಇದ್ದೀನಿ, ಕನೆಕ್ಟ್ ಆಗಂತ ವರ್ಡ್ ಎಲ್ಲರೂ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಬರ್ಕೊಳ್ಳಿ. ಓಕೆ, ಸರಿ. ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ಏನು? ಈಗ ಒಬ್ಬ ಕಾಮನ್ ಮ್ಯಾನ್ ಇದ್ದಾನೆ ಅಂತ ಅನ್ಕೋಣ, ಅವನಿಗೆ ಸೈನ್ಸ್ ಬಗ್ಗೆ ಗಾಳಿಗಂಧನೇ ಗೊತ್ತಿಲ್ಲ. ಈಗ ಅಂಥವ್ರಿಗೆ ನಾವು ಅರ್ಥ ಮಾಡಿಸ್ಬೇಕು ಬಯೋಡೈವರ್ಸಿಟಿ ಅಂತ ಹೇಳಿದ್ರೆ ಏನು ಅಂತ. ಸೊ ಅಂಥವ್ರಿಗೆ ನಾವು ಅರ್ಥ ಮಾಡ್ಸಕ್ ಹೊರಟ್ರೆ ಹೇಗೆ ಅರ್ಥ ಆಗುತ್ತೆ, ಆ ರೀತಿ ಫಸ್ಟ್ ಕಲಿಯೋಣ. ಅವಾಗ ನಮಗೆ ಆಕ್ಚುಯಲ್ ಟಾಪಿಕ್ ಏನು ಅಂತ ಗೊತ್ತಾಗುತ್ತೆ. ಓಕೆ, ಸೊ ಫಸ್ಟ್ ಬಯೋ ಅಂತ ಹೇಳಿದ್ರೆ ಲಿವಿಂಗ್ ಅಂತ. ಲಿವಿಂಗ್ ಅಂತ ಹೇಳಿದ್ರೆ ಏನು? ಜೀವ ಇರುವಂತ ವಸ್ತುಗಳು. ಓಕೆ, ಅಥವಾ ಜೀವ ಇರುವಂತ ಆರ್ಗ್ಯಾನಿಸಮ್ಸ್ಗಳು, ಜೀವಿಗಳು ಓವರ್ ಆಲ್. ಡೈವರ್ಸಿಟಿ ಅಂತ ಹೇಳಿದ್ರೆ ಏನು? ಡೈವರ್ಸಿಟಿ ಅಂತ ಹೇಳಿದ್ರೆ ವೆರೈಟಿ. ವೆರೈಟಿ ಅಂದ್ರೆ ಇಲ್ಲಿ ಏನ್ ಹೇಳಕ್ ಹೊರಟಿದೆ NCERT? ವೈಡ್ ವೆರೈಟಿ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಪ್ರೆಸೆಂಟ್ ಆನ್ ದಿ ಅರ್ತ್. ಈಗ ಉದಾಹರಣೆಗೆ ಇದು ನಮ್ಮ ಅರ್ತ್ ಅಂತ ಅನ್ಕೋಣ. ನಮ್ಮ ಅರ್ಥಿಗೆ ಇನ್ನೊಂದು ಹೆಸರು ಕೊಡ್ಬೋದು ನಾವು, ಏನಂತ? ಬಯೋಸ್ಪಿಯರ್. ಈಗ ಆಬ್ವಿಯಸ್ಲಿ ಈ ಬಯೋಸ್ಪಿಯರ್ ಅಲ್ಲಿ ಹೇಗೆ ನಾನ್ ಲಿವಿಂಗ್ ಥಿಂಗ್ಸ್, ಗಾಳಿ, ಬೆಳಕು, ನೀರು, ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ ಇದಾವೆ, ಅದೇ ತರ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇದೆ. ಗಿಡ, ಮರ, ಪ್ರಾಣಿಗಳು, ಮನುಷ್ಯರು ಎಲ್ಲವೂ ಇದಾವೆ. ಕರೆಕ್ಟ್. ಸೊ ಅಂದ್ರೆ ಇಲ್ಲಿ ಏನೇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಗಳಿದೆ ಎಲ್ಲವೂ ಒಂದೇ ತರ ಇಲ್ಲ ಅಂತ ಹೇಳ್ತಿದೆ. ಎಲ್ಲವೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ. ಒಂದು ಕಾಡಿಗೆ ನೀವು ಹೋದ್ರು ಒಂದು ಮರ ಇನ್ನೊಂದು ಮರಕ್ಕಿಂತ ಡಿಫ್ರೆಂಟ್ ಆಗಿ ಕಾಣಿಸ್ಬೋದು. ಅದೇ ತರ ಒಂದು ಹುಲ್ಲು ಬೇರೆ ತರ ಕಾಣಿಸ್ಬೋದು. ಎಲ್ಲವೂ ಪ್ಲಾಂಟ್ಸೇ, ಹುಲ್ಲೇ ಬೇರೆ, ದೊಡ್ಡ ಮರನೇ ಬೇರೆ, ಒಂದು ಪುಟ್ಟ ಗಿಡನೇ ಬೇರೆ, ಬಳ್ಳಿನೇ ಬೇರೆ. ಕರೆಕ್ಟಾ? ಶ್ರಬ್ ಅಂತ ಹೇಳ್ತೀವಿ ಕೆಲವೊಂದು ಮೀಡಿಯಂ ಸೈಜ್ ಟ್ರೀಸ್ಗಳನ್ನ, ಅವೇ ಬೇರೆ. ಅನಿಮಲ್ಸ್ ವಿಚಾರಕ್ಕೆ ಬಂದ್ರೆ ಕರಡಿನೇ ಬೇರೆ, ಬೆಕ್ಕೆ ಬೇರೆ, ಆನೆನೇ ಬೇರೆ, ಹಾವೇ ಬೇರೆ. ಕರೆಕ್ಟ್. ಇವೆಲ್ಲ ಒಂದೊಂದು ಸ್ಪೀಶೀಸ್ಗಳು. ಹಾವೇ ಒಂದು ಸ್ಪೀಶೀಸ್, ಕರಡಿನೇ ಒಂದು ಸ್ಪೀಶೀಸ್. ಅರ್ಥ ಆಗ್ತಾ ಇದೆಯಾ? ಈ ತರ ನಾವು ಹುಡುಕ್ತಾ ಹೋದ್ರೆ ಸಿಕ್ಕಾಪಟ್ಟೆ ಸ್ಪೀಶೀಸ್ಗಳು ಸಿಗ್ತವೆ. ಎಲ್ಲದೂ ಡಿಫ್ರೆಂಟ್ ಆಗಿದಾವೆ. ಹೇಗೆ ಹ್ಯೂಮನ್ ಬೀಯಿಂಗ್ ಅನ್ನೋ ಒಂದು ಸ್ಪೀಶೀಸ್ ನಾವೇ ಬೇರೆ ತರ ಕಾಣಿಸ್ತೀವಿ ಬೇರೆ ಅನಿಮಲ್ಗೆ ಕಂಪೇರ್ ಮಾಡಿದ್ರೆ, ಆ ತರ ಪ್ರತಿ ಅನಿಮಲ್ಗಳು ನೋಡಕ್ಕೆ ಡಿಫ್ರೆಂಟ್ ಆಗಿದೆ. ಸೊ ಅದಕ್ಕೆ ನಮ್ಮ ಅರ್ತ್ ಅಲ್ಲಿ ಏನ್ ಆರ್ಗ್ಯಾನಿಸಮ್ಸ್ಗಳಿದಾವೆ ಇವೆಲ್ಲ ವೆರೈಟಿ ಆಗಿದೆ. ಅದಕ್ಕೆ ಇದಕ್ಕೆ ಬಯೋಡೈವರ್ಸಿಟಿ ಅಂತ ಹೆಸರು ಕೊಟ್ಟಿವಿ. ಸರಿ, ಒಂದಿಷ್ಟು ಜನ ಎಕಾಲಜಿಸ್ಟ್ಗಳು ಬಂದ್ರು. ಎಕಾಲಜಿಸ್ಟ್ಗಳು ಅಂತ ಹೇಳಿದ್ರೇನು? ಈ ಎಕಾಲಜಿ ಬಗ್ಗೆ ಸ್ಟಡಿ ಮಾಡೋರು. ಅವರೆಲ್ಲ ಬಂದ್ರು. ನಾವು ಹೇಳ್ತೀವಿ ಎಷ್ಟು ಆರ್ಗ್ಯಾನಿಸಮ್ಸ್ಗಳಿದೆ, ಎಷ್ಟು ಸ್ಪೀಶೀಸ್ಗಳಿದೆ. ಆರ್ಗ್ಯಾನಿಸಮ್ ಅನ್ನೋದಕ್ಕಿಂತ ಸ್ಪೀಶೀಸ್ ಅನ್ನೋದು ರೈಟ್ ವರ್ಡ್. ಈಗ ಹ್ಯೂಮನ್ ಬೀಯಿಂಗ್ ಅನ್ನೋದೊಂದು ಸ್ಪೀಶೀಸ್. ಬರೇ ಹ್ಯೂಮನ್ ಬೀಯಿಂಗ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ ಅದು ಪಾಪ್ಯುಲೇಷನ್ ಆಯ್ತು. ಒಂದು ಪಾಪ್ಯುಲೇಷನ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಬಟ್ ಇಲ್ಲಿ ನಾವು ಮಾತಾಡಕ್ ಹೊರಟಿರೋದು ಸ್ಪೀಶೀಸ್ಗಳು. ಹ್ಯೂಮನ್ ಬೀಯಿಂಗ್ ಹೆಂಗ್ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿನೋ, ಈಗ ನಾನೊಂದು ಆನೆ ಅಂತ ತಗೊಂಡ್ರೆ ಅದು ಹೆಂಗೆ ಪರ್ಟಿಕ್ಯುಲರ್ ಸ್ಪೀಶೀಸೋ ಆ ತರ ಪ್ರತಿ ಒಂದೊಂದು ಸ್ಪೀಶೀಸ್ಗಳನ್ನ ನಾವು ಕೌಂಟ್ ಮಾಡ್ತಾ ಹೊರಟ್ರೆ ಎಷ್ಟು ಸಿಗ್ಬಹುದು ಅಂತ ಹೇಳಿದಾಗ ಒಬ್ರೊಬ್ರು ಬಾಯಿ ಬಂದಂಗೆ ಒಂದೊಂದು ನಂಬರ್ ಹೇಳ್ತಾ ಹೋದ್ರು. ಒಬ್ರು 20 ಮಿಲಿಯನ್, ಒಬ್ರು 30 ಮಿಲಿಯನ್, ಒಬ್ರು 50 ಮಿಲಿಯನ್, ಈ ತರ ಡಿಫ್ರೆಂಟ್ ಸ್ಪೀಶೀಸ್ ಅಂತ ಹೇಳಿದ್ರು. ಆದ್ರೆ ಒಬ್ರು ಎಕಾಲಜಿಸ್ಟ್ ಇದ್ರು. ಅವ್ರ ಹೆಸರೇನು? ರಾಬರ್ಟ್ ಮೇ ಅಂತ. ನೋಡಿ, ಈ ಟರ್ಮು ನಿಮಗೆ ಈ ಚಾಪ್ಟರ್ ಸಿಗಲ್ಲ, ಬಯೋಡೈವರ್ಸಿಟಿ ಚಾಪ್ಟರ್ ಸಿಗುತ್ತೆ. ಬಟ್ ಇದ್ರ ಮೇಲೆ ಕ್ವಶನ್ ಕೇಳಂತ ಚಾನ್ಸಸ್ ಇರುತ್ತೆ. ಇಲ್ಲಿಂದ ಅಲ್ಲಿಗೆ ಕನೆಕ್ಟ್ ಮಾಡಿ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಈ ರಾಬರ್ಟ್ ಮೇ ಅನ್ನ ಎಕಾಲಜಿಸ್ಟ್ ಬರ್ದೋಣ ಇಲ್ಲಿ. ಇವ್ರು ಏನಂತ ಹೇಳ್ತಾರೆ, ಕರೆಕ್ಟ್ ಆಗಿ ಎಲ್ಲಾ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಅಪ್ರಾಕ್ಸಿಮೇಟ್ ಆಗಿ ಒಂದು ನಂಬರ್ ಹೇಳ್ತಾರೆ. ಆ ನಂಬರ್ ಎಷ್ಟು? ಟೋಟಲ್ ಈ ಬಯೋಸ್ಪಿಯರ್ ಅಲ್ಲಿ ನಾವು ಹುಡುಕ್ತಾ ಹೋದ್ರೆ ನಮಗೆ ಟೋಟಲ್ ಎಷ್ಟು ಸ್ಪೀಶೀಸ್ ಸಿಗುತ್ತೆ ಅಂತ ಹೇಳಿದ್ರು?
ಅಂದ್ರೆ ಅಪ್ರಾಕ್ಸಿಮೇಟ್ ಇದು 7 ಮಿಲಿಯನ್ ಸ್ಪೀಶೀಸ್ ಅಂತ ಹೇಳಿದ್ರು. 7 ಮಿಲಿಯನ್ ಸ್ಪೀಶೀಸ್ ಸಿಗುತ್ತೆ. ಓಕೆನಾ? ಸರಿ, ಎಕಾಲಜಿಸ್ಟ್ಗಳೆಲ್ಲ ಒಂದು ರೀತಿಯಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಕಮಿಟ್ಮೆಂಟ್ಗೆಲ್ಲ ಬಂದ್ರು. ಸರಿ, ಹುಡುಕೋಣ ಬನ್ನಿ ನೋಡೋಣ ಎಷ್ಟು ಸ್ಪೀಶೀಸ್ಗಳಿದೆ. 7 ಮಿಲಿಯನ್ ಸ್ಪೀಶೀಸ್ ಸೌಂಡ್ಸ್ ಗುಡ್, ಕರೆಕ್ಟ್ ಅಂತ ಅನಿಸ್ತದೆ. ಸರಿ, ಹುಡುಕೋಣ ಅಂತ ಹೇಳಿ ಹೊರಟ್ರು. ಇವರೆಲ್ಲ ಎಕಾಲಜಿಸ್ಟ್ ಅನ್ಕೋಣ. ಇವನೊಬ್ಬ ಎಕಾಲಜಿಸ್ಟ್, ಇನ್ನೊಬ್ಬ ಎಕಾಲಜಿಸ್ಟ್, ಇವ್ರು ಮತ್ತೊಬ್ಬ ಎಕಾಲಜಿಸ್ಟ್. ಈ ತರ ಹುಡುಕ್ತಾ ಬಂದ್ರು ಇಲ್ಲೆಲ್ಲ. ಎಲ್ಲಿ? ಈ ಬಯೋಸ್ಫಿಯರ್ ಅಲ್ಲಿ ಹುಡುಕ್ತಾ 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 ಅವ್ರಿಗೆ ಸಿಕ್ಕಿದ್ದೆಷ್ಟು? ಟೋಟಲ್ 1.7 to 1.8 ಮಿಲಿಯನ್ ಸ್ಪೀಶೀಸ್. ಮಕ್ಕಳ, ಈ ನಂಬರ್ ಇಂಪಾರ್ಟೆಂಟ್ ಕೊಂಡ್ರು. ಟೋಟಲ್ 1.7 to 1.8 ಮಿಲಿಯನ್ ಸ್ಪೀಶೀಸ್ ಅವ್ರು ಹುಡುಕಿದ್ದಷ್ಟೇ. ಇಟ್ ಹ್ಯಾಸ್ ಬಿನ್ ಡಿಸ್ಕವರ್ಡ್. ಇಟ್ ಹ್ಯಾಸ್ ಬಿನ್ ಡಿಸ್ಕವರ್ಡ್ ಅಂಡ್ ಡಿಸ್ಕ್ರೈಬ್. ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ರು. ಆನೆ ಅಂದ್ರೆ ಈ ತರ ಇದೆ, ಒಂಟೆ ಅಂದ್ರೆ ಈ ತರ ಇದೆ, ಹಾವು ಅಂದ್ರೆ ಹಿಂಗಿದೆ, ಆಲದ ಮರ ಅಂದ್ರೆ ಈ ತರ ಇದೆ. ಈ ತರ ಅವರು ಡಿಸ್ಕ್ರೈಬ್ ಮಾಡ್ತಾ ಹೋದ್ರು, ಅದನ್ನ ಹುಡುಕಿದ್ರು ಸಹ. ಓಕೆ, ಅಂದ್ರೆ ಅರ್ಥ ಇಡೀ ಅರ್ಥದಲ್ಲಿ ಬರೀ 1.7 1.8 ಮಿಲಿಯನ್ ಸ್ಪೀಶೀಸ್ ಇದೆಯಾ? ಇಲ್ಲ, ಟೋಟಲ್ 7 ಮಿಲಿಯನ್ ಸ್ಪೀಶೀಸ್ ಹತ್ರ ಇದೆ. ಬಟ್ ಇವ್ರಿಗೆ ಹುಡುಕಕ್ಕಾಗಿದ್ದು ಬರೀ 1.7 ಇಂದ 1.8 ಮಿಲಿಯನ್ ಸ್ಪೀಶೀಸ್ ಅಷ್ಟೇ. ಅಂದ್ರೆ ಅರ್ಥ ಏನು? ಅಂದಾಜು ಒಂದು ಇಷ್ಟು ಹುಡುಕಿದ್ದಾರೆ ಅಂತ ಅನ್ಕೋಣ. ಇನ್ನೂ ಹುಡುಕ್ತಾ ಹೋದ್ರೆ ಆಬ್ವಿಯಸ್ಲಿ ಬೇರೆ ಕಲರ್ ತಗೊಳ್ತೀನಿ ತಾಳಿ, ಕನ್ಫ್ಯೂಸ್ ಆಗುತ್ತೆ. ಇನ್ನು ಏರಿಯಾನ ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ, ಇನ್ನು ಈ ಜಾಗವರೆಗೂ ಹೋದ್ರೆ ಎಕ್ಸ್ಪ್ಲೋರ್ ಮಾಡ್ತಾ ಹೊಸ ಏರಿಯಾದಲ್ಲಿ ಇನ್ನೂ ಸ್ಪೀಶೀಸ್ಗಳು ಸಿಗುತ್ತೆ. ಬಟ್ ಯಾಕೆ ಹುಡುಕಿಲ್ಲ ಮೇಡಮ್? ನಾವ್ ಹೇಳ್ದಷ್ಟು ಸುಲಭ ಅಲ್ಲ. ಯಾಕೆ ಹುಡುಕಿಲ್ಲ? ಈಗ ನಾವು ಮನೇಲಿ ಕುತ್ಕೊಂಡ್ಬಿಟ್ಟು ಹುಡುಕಿ ನೋಡೋಣ ಎಷ್ಟು ಸ್ಪೀಶೀಸ್ ಇದೆ ಅಂತ ಹೇಳೋಷ್ಟು ಸುಲಭ ಅಲ್ಲ. ಯಾಕೆ ಸುಲಭ ಅಲ್ಲ? ಬಯೋಡೈವರ್ಸಿಟಿ ಚಾಪ್ಟರ್ ಓದ್ತೀರಾ ನೀವು ಅದನ್ನ. ಓಕೆ, ಸೊ ಅಂದ್ರೆ NCERT ಏನ್ ಹೇಳಕ್ ಹೊರಟಿದೆ? ನೀವು ಇರೋ ಜಾಗದಲ್ಲೇ ಇನ್ನೂ ಮತ್ತೆ ಹೆಚ್ಚಿಗೆ ಹುಡುಕ್ತಾ ಹೋದ್ರೆ ಮತ್ತೆ ಹೊಸ ಸ್ಪೀಶೀಸ್ ಸಿಗುತ್ತೆ. ನಾ ಹೇಗೆ ಒಂದು ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಲೆಸನ್ ಅನ್ನ ಫಸ್ಟ್ ಟೈಮ್ ಓದಾಗ ಅರ್ಥ ಆಗೋ ರೀತಿನೇ ಬೇರೆ, ಮತ್ತೆ ಅದೇ ಚಾಪ್ಟರ್ನ ಸೆಕೆಂಡ್ ಟೈಮ್ ಓದಿ ಇದೆಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಮತ್ತೆ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಅರ್ಥ ಆಗುತ್ತೆ, ಮತ್ತೆ ಥರ್ಡ್ ಟೈಮ್ ಓದಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಆಗುತ್ತೆ. ಕರೆಕ್ಟಾ? ಹಾಗೆ ನಾವು ಒಂದೇ ಜಾಗದಲ್ಲಿ ಹುಡುಕಿದೀವಿ ಅಂತ ಅನ್ಕೋತೀವಿ. ಇನ್ನೂ ಕ್ಲೀನ್ ಆಗಿ ಹುಡುಕಿದ್ರೆ ಇನ್ನೂ ಒಂದಿಷ್ಟು ಸ್ಪೀಶೀಸ್ ಸಿಗುತ್ತೆ ಓಲ್ಡ್ ಏರಿಯಾದಲ್ಲೇ, ಹಳೆ ಜಾಗದಲ್ಲೇ. ಅದೇ ತರ ಇನ್ನು ಆಬ್ವಿಯಸ್ಲಿ ಹೊಸ ಜಾಗಕ್ಕೆ ಹೋದ್ರೆ ಇನ್ನೂ ಸ್ಪೀಶೀಸ್ಗಳು ಸಿಕ್ಕೇ ಸಿಗುತ್ತೆ ಅಂತ ಹೇಳೋ ಅರ್ಥ ಇದು. ಓಕೆ, ಟೆಕ್ಸ್ಟ್ ಬುಕ್ ಓದಿದ್ರೆ ಪ್ರತಿಯೊಂದು ಅರ್ಥ ಆಗುತ್ತೆ ನಿಮಗೆ. ನಾನು ಹೇಳಿರುವಂತ ಲೈನಿನ ಮೀನಿಂಗ್ ಎಲ್ಲವೂ ಅರ್ಥ ಆಗುತ್ತೆ ಟೆಕ್ಸ್ಟ್ ಬುಕ್ ಓದಿದಾಗ, ಯಾಕಂದ್ರೆ ಪ್ರತಿಯೊಂದು ನಾನಿಲ್ಲಿ ಬಿಡಿಸಿ ಹೇಳ್ತಾ ಇದ್ದೀನಿ. ರೈಟ್? ಓಕೆ, ಸೊ ಹಂಗಂದ್ರೆ 1.7 to 1.8 ಮಿಲಿಯನ್ ಸ್ಪೀಶೀಸ್ ಏನ್ ಮಾಡಿದೀವಿ ನಾವು? ಡಿಸ್ಕವರ್ ಮಾಡಿದೀವಿ, ಡಿಸ್ಕ್ರೈಬ್ ಮಾಡಿದೀವಿ. ಓಕೆನಾ? ಸರಿ, ಇವಾಗ ನಾನು ಅಷ್ಟು ಓದ್ಬೇಕು. ಇವಾಗ ಈಗ 1.7 to 1.8 ಮಿಲಿಯನ್ ಸ್ಪೀಶೀಸ್ ಬಗ್ಗೆ ನಾನು ಸ್ಟಡಿ ಮಾಡಬೇಕು ಅಂದ್ರೆ ನಾನು ಏನ್ ಮಾಡ್ಬೋದು? ಅಬ್ರಪ್ಟ್ ಆಗಿ ಒಂದು ಬ್ಯಾಗ್ ಅಲ್ಲಿ, ಈಗ ಉದಾಹರಣೆಗೆ ಬೇರೆ ಸ್ಲೈಡಿಗೆ ಹೋಗ್ತೀನಿ. ನೀವೇನಾದ್ರೂ ಕೆಲವು ಟೈಮ್ ಬರ್ಕೊಳ್ಳೋದಾಗಿದ್ರೆ ನನ್ನ ಸೈಡಲ್ಲೆಲ್ಲ ಬಂದಾಗ ಸ್ವಲ್ಪ ಬರ್ಕೊಂಡ್ಬಿಡಿ. ನಾನು ಹೆಂಗಿದ್ರು ನೋಟ್ಸ್ ನಿಮಗೆ ಅವೈಲೇಬಲ್ ಇದೆ. ಬಟ್ ಕೆಲವು ಟೈಮ್ ಏನಾಗುತ್ತೆ, ಕೆಲವು ಇನ್ಫಾರ್ಮೇಶನ್ಸ್ಗಳು ನಾವು ಬರ್ಕೊಂಡಾಗ ಇನ್ನೂ ನಮಗೆ ಚೆನ್ನಾಗಿ ಹೋಗುತ್ತೆ ಅನ್ನೋ ಕಾನ್ಸೆಪ್ಟ್ ಕೆಲವ್ರ ಮೈಂಡಲ್ಲಿ ಇರುತ್ತೆ. ನಾನು ಆ ಕಡೆ ಸೈಡಲ್ಲಿ ಹೋದಾಗ ಅಥವಾ ಬೇರೆ ಸ್ಲೈಡಿಗೆ ಮೂವ್ ಆಗೋಕ್ಕಿಂತ ಮುಂಚೆ ನೀವು ಆ ಥರ ಬರ್ಕೊಳ್ಳೋದಿದ್ರೆ ಬರ್ಕೊಳ್ಬೋದು. ಓಕೆ, ಎಸ್. ಈಗ ಇಲ್ಲಿ ತೋರಿಸ್ತೀನಿ. ನಾನು ಏನು ಹೇಳಕ್ ಹೊರಟೆ? ಈಗ ಒಂದು ದೊಡ್ಡ ಬ್ಯಾಗ್ ಇದೆ ಮಕ್ಕಳ. ಈಗ ಈ ಬ್ಯಾಗಲ್ಲಿ ನಾನು ಎಲ್ಲಾ ತರ ಮಾರ್ಬಲ್ಸ್ಗಳನ್ನು ಹಾಕ್ಬಿಟ್ಟಿದ್ದೀನಿ ಅನ್ಕೊಳ್ಳಿ. ಗೋಲಿ ಮಾರ್ಬಲ್ಸ್ ಅಂದ್ರೆ ಈ ತರ ಪಿಂಕ್ ಕಲರ್ ಅಲ್ಲಿ ಇರುವಂತ ಒಂದಿಷ್ಟು ಮಾರ್ಬಲ್ಸ್, ಬ್ಲೂ ಕಲರ್ ಅಲ್ಲಿ ಇರುವಂತ ಒಂದಿಷ್ಟು ಮಾರ್ಬಲ್ಸ್ ನೋಡಿ, ವೈಟ್, ಈ ತರ ಎಲ್ಲ ಮಿಕ್ಸ್ಚರ್ ಎಲ್ಲಾ ಕಲರ್ ಗೋಲಿಗಳನ್ನು ಹಾಕ್ಬಿಟ್ಟಿದ್ದೀನಿ. ಈಗ ನನಗೆ ಹೇಳ್ತಾರೆ, ನೋಡಿ ಮೇಡಮ್, ಈ ಬ್ಯಾಗ್ ಒಳಗಡೆ ಕೈ ಹಾಕಿ ನನಗೆ ಪಿಂಕ್ ಕಲರ್ ಇರೋದನ್ನ ತಕ್ಕೊಡಿ, ಆ ಪಿಂಕ್ ಕಲರ್ ಅನ್ನು ಪರ್ಟಿಕ್ಯುಲರ್ ಆಗಿ ಈ ಸ್ಪೆರಿಕಲ್ ಶೇಪ್ ಅಲ್ಲಿ ಇರೋದೇ ತಕ್ಕೊಡಿ ಅಂತ ಹೇಳ್ತಾರೆ ಅನ್ಕೊಳ್ಳಿ. ಯಾಕಂದ್ರೆ ಕೆಲವುದು ಈ ತರ ಟ್ರಯಾಂಗುಲರ್ ಶೇಪ್ ಅಲ್ಲೂ ಇರ್ಬೋದು ಅನ್ಕೋಣ. ಯಾವ್ಯಾವ್ದೋ ವಸ್ತುಗಳನ್ನ ಹಾಕಿದ್ದೀವಿ. ಈಗ ನನಗೆ ಅಲ್ಲಿ ಹಾಕಿ ಹುಡುಕಿ ತೆಗೆಯೋದು ಕಷ್ಟ. ನಾನು ಹಿಂಗ್ ಕೈ ಹಾಕಿ ತೆಗೆದಾಗ ವೈಟ್ ಕಲರೇ ಸಿಗ್ಬೋದು, ಇಲ್ಲ ಬ್ಲೂ ಕಲರೇ ಸಿಗ್ಬೋದು, ಇಲ್ಲ ಪಿಂಕ್ ಕಲರೇ ಸಿಕ್ಕಿದ್ರು ಯಾವ್ದೋ ರೌಂಡ್ ಇರೋದು ಸಿಗ್ಬೋದು. ನನಗೀಗ ಟ್ರಯಾಂಗಲ್ ಶೇಪ್ ಅಲ್ಲಿ ಇರೋದು ಬೇಕು ಅಂದಾಗ ಮತ್ತೆ ನಾನು ಹುಡುಕ್ಬೇಕು. ಕರೆಕ್ಟಾ? ಈಗ ನಾನು ಈಸಿಯಾಗಿ ಇದನ್ನ ಸ್ಟಡಿ ಮಾಡ್ಬೋದು ಅಂತ ಹೇಳಿದ್ರೆ, ನಂಗೆ ಈಸಿಯಾಗಿ ಕೈ ಹಾಕಿದ ತಕ್ಷಣನೇ ಸಿಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ನಾನು ಈ ತರ ಸಪ್ರೇಟ್ ಬಾಕ್ಸ್ ಅಲ್ಲಿ ಇಡಬೇಕು. ಕರೆಕ್ಟ್? ಸೊ ಈಗ ಸಪ್ರೇಟ್ ಬಾಕ್ಸ್ ಅಲ್ಲಿ ಒಂದ್ ಕಡೆ ಬರೇ ವೈಟ್ ಕಲರ್, ಇನ್ನೊಂದ್ ಕಡೆ ಬರೇ ಪಿಂಕ್ ಕಲರ್, ಇನ್ನೊಂದ್ ಕಡೆ ಬರೇ ಬ್ಲೂ ಕಲರ್, ಈ ತರ ಇಟ್ರೆ ನನಗೆ ಎನಿ ಟೈಮ್ ಯಾರು ಯಾವಾಗಾರು ಕೇಳಿ ಹೋಗಿ ಒಂಚೂರು ನನಗೆ ವೈಟ್ ಕಲರ್ ಅಲ್ಲಿ ಇರುವಂತ ಮಾರ್ಬಲ್ಸ್ ಕೊಡಿ ಅಂದ್ರೆ ನಾನು ಪಟ್ ಅಂತ ಹೋಗಿ ತಂದ್ಕೊಟ್ಬಿಡ್ಬೋದು. ಬ್ಲೂ ಕಲರ್ ಕೊಡಿ ಅಂದ್ರೆ ಪಟ್ ಅಂತ ಕೊಡ್ಬೋದು. ಹೇಗೆ ಲೈಬ್ರರಿಯಲ್ಲಿ ಬಯಾಲಜಿ ಬುಕ್ಸೇ ಸಪ್ರೇಟು, ಕೆಮಿಸ್ಟ್ರಿ ಬುಕ್ಕೇ ಸಪ್ರೇಟು, ಫಿಸಿಕ್ಸ್ ಬುಕ್ಕೇ ಸಪ್ರೇಟ್ ಇಟ್ಟಿರ್ತಾರೆ.
ಯಾಕಂದ್ರೆ ಎಲ್ಲ ಒಂದೇ ಬುಕ್ಕಲ್ಲಿ ಇಟ್ಬಿಟ್ರೆ ಕೆಮಿಸ್ಟ್ರಿ ಬೇಕಾ ಹುಡುಕಿ ತಲೆ ಕೆಟ್ಟೋಗುತ್ತೆ, ಫಿಸಿಕ್ಸ್ ಬೇಕಾ ಅಂತ ಹುಡುಕೋದು. ಸಪ್ರೇಟ್ ರ್ಯಾಕಲ್ಲಿ ಇಟ್ಟರೆ ಕ್ಲೀನಾಗಿ ಸಿಗುತ್ತೆ. ಕರೆಕ್ಟಾ? ಅದೇ ರೀತಿ ನಾವು ಈ ಅನಿಮಲ್ಸನ್ನ ಓದಬೇಕಾದ್ರೆ ಅಥವಾ ಪ್ಲಾಂಟ್ಸನ್ನು ಓದಬೇಕಾದ್ರೆ, ಆರ್ಗ್ಯಾನಿಸಮ್ಸನ್ನು ಓದಬೇಕಾದ್ರೆ, ನಾನು ಇವಾಗಿಂದ ಏನು ಹೇಳಕ್ ಹೊರಟಿದ್ದೀನಿ ಸ್ವಲ್ಪ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸ್ವಲ್ಪ ಕನ್ಫ್ಯೂಸ್ ಆಗಕ್ಕೆ ಅನಿಸ್ಬೋದು, ಬಟ್ ನಾನು ಹೇಳೋದನ್ನ ಕ್ಲೀನಾಗಿ ಕೇಳಿಸ್ಕೊಂಡ್ರೆ ನೀಟಾಗಿ ಮೈಂಡಲ್ಲಿ ಹೋಗಿ ಸ್ಟ್ರೈಕ್ ಆಗುತ್ತೆ. ಓಕೆ, ಈಗ ನಾವು ಓದುವಂಥ ಆರ್ಗ್ಯಾನಿಸಮ್ಸನ್ನ ಅವುಗಳ ಕ್ಯಾರೆಕ್ಟರ್ಸ್ ಮೇಲೆ, ಕ್ಯಾರೆಕ್ಟರ್ಸ್ ಅಂದ್ರೆ ಯಾವ ಥರ? ಕಣ್ಣಿಗೆ ಕಾಣುವಂಥ ಕ್ಯಾರೆಕ್ಟರ್ಸ್, ಅದಕ್ಕೆ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ ಕರಿತೀವಿ. ನಾವು ಅಬ್ಸರ್ವ್ ಮಾಡುವಂಥ ಕ್ಯಾರೆಕ್ಟರ್ಸ್ ಮೇಲೆ ನಾನು ಸಪ್ರೇಟ್ ಗ್ರೂಪ್ ಮಾಡಿದ್ರೆ ನಂಗೆ ಓದಕ್ಕೆ ಈಸಿ ಆಗುತ್ತಲ್ವಾ? ಉದಾಹರಣೆಗೆ ನೋಡಿ, ಈಗ ನಾನೇನ್ ಮಾಡಿದೆ, ಒಂದು ಗ್ರೂಪ್ ಮಾಡ್ಕೊಂಡೆ. ಈಗ ಈ ಗ್ರೂಪಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಚಿಂಪಾಂಜಿನ ಇದೇ ಗ್ರೂಪಿಗೆ ಹಾಕಿದೆ, ಗೋರಿಲಾನು ಇದೇ ಗ್ರೂಪಿಗೆ ಹಾಕಿದೆ, ಹ್ಯೂಮನ್ ಬೀಯಿಂಗ್ನು ಇದೇ ಗ್ರೂಪಿಗೆ ಹಾಕಿದೆ. ಕರೆಕ್ಟ್? ಯಾವುದೋ ಒಂದು ಮಂಕಿನೂ ಇದೇ ಗ್ರೂಪಿಗೆ ಹಾಕಿದೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಅನಿಮಲ್ಸ್ ಗಳನ್ನೆಲ್ಲ ನಾನು ಒಂದು ಗ್ರೂಪಿಗೆ ಹಾಕ್ಬಿಟ್ಟೆ ಅಂತ ತಿಳ್ಕೊಳ್ಳಿ. ಯಾವ ಬೇಸಿಸ್ ಮೇಲೆ? ಯಾಕಂದ್ರೆ ಇಲ್ಲಿರುವಂತ ಎಲ್ಲಾ ಫೀಮೇಲ್ ಆರ್ಗ್ಯಾನಿಸಮ್ಸ್ಗೆ ಮ್ಯಾಮರಿ ಗ್ಲಾಂಡ್ಸ್ ಇದೆ. ನಾನೇನ್ ಮಾಡಿದೆ, ಇವನ್ನೆಲ್ಲ ಮ್ಯಾಮಲ್ಸ್ ಅನ್ನೋ ಗ್ರೂಪಿಗೆ ಹಾಕ್ಬಿಟ್ಟೆ. ರೈಟ್? ಅಂದ್ರೆ ಇವೆಲ್ಲ ಅಬ್ಸರ್ವೇಬಲ್ ಕ್ಯಾರೆಕ್ಟರ್. ಈಗ ನಾನು ಬರ್ಡ್ ಅನ್ನ ತಗೊಂಡು ಈ ಗ್ರೂಪಿಗೆ ಹಾಕಕ್ಕಾಗತ್ತಾ? ಇಲ್ಲ, ಯಾಕಂದ್ರೆ ಬರ್ಡ್ಸ್ ಅಲ್ಲಿ ಮ್ಯಾಮರಿ ಗ್ಲಾಂಡ್ ಇಲ್ಲ ಫಿಮೇಲ್ ಬಾಡಿಯಲ್ಲಿ. ಅದೇ ಈಗ ನಾನು ಕ್ರೌ, ಒಂದು ಕಾಗೆನೋ ಅಥವಾ ಒಂದು ಗಿಳಿನೋ, ಒಂದು ಗುಬ್ಬಚ್ಚಿನೋ ಅಥವಾ ಪಾರಿವಾಳನೋ, ಇವೆಲ್ಲ ನೋಡೋಕ್ಕೆ ಬೇರೆ ಬೇರೆ ತರನೇ ಕಾಣಿಸ್ತಾ ಇದೆ. ಬಟ್ ಇವನ್ನೆಲ್ಲದನ್ನು ನಾನು ಇನ್ನೊಂದು ಗ್ರೂಪ್ ಮಾಡಿ, ಈ ಗ್ರೂಪ್ ಅಲ್ಲಿ ಸ್ಪ್ಯಾರೋ ಅಂತೆ, ಪಿಜನ್ ಅಂತೆ, ಕ್ರೌ ಅಂತೆ, ಬೇರೆ ಬೇರೆ ಯಾವ್ಯಾವ ಬರ್ಡ್ಸ್ ಇದಾವೋ ಎಲ್ಲ ಬರ್ಡ್ಸ್ನು ಈ ಗ್ರೂಪಿಗೆ ಹಾಕ್ಬಿಟ್ಟು ಈ ಗ್ರೂಪಿಗೆ ನಾನು ಏವ್ಸ್ ಅಂತ ಹೆಸರು ಕೊಟ್ಟೆ ಅನ್ಕೊಳ್ಳಿ. ಅವಾಗ ನಂಗೆ ಈಸಿಯಾಗಿ ಓದ್ಬೋದು. ನಾನು ಬರ್ಡ್ಸಿನ ಕ್ಯಾರೆಕ್ಟರ್ ಎಲ್ಲ ಆಲ್ಮೋಸ್ಟ್ ಆಲ್ ಸೇಮ್ ಟು ಸೇಮೇ ಅನಿಸ್ತಾ ಇದೆ. ಎಲ್ಲದಕ್ಕೂ ಬೀಕ್ ಇದೆ, ಎಲ್ಲದಕ್ಕೂ ಫೆದರ್ಸ್ ಇದೆ. ಕರೆಕ್ಟ್? ಸೊ ಅವಾಗ ನನಗೆ ಓದ್ಬೇಕಾದ್ರೆ ಈಸಿ ಆಗುತ್ತೆ. ಯಾಕೆ? ಇವುಗಳೆಲ್ಲ ಒಂದು ಗ್ರೂಪಲ್ಲಿ ಇದೆ. ಅದೇ ರೀತಿ ಈ ಗ್ರೂಪ್ ಅಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ ಗಳಿಗೆ ಮ್ಯಾಮರಿ ಗ್ಲ್ಯಾಂಡ್ ಇದೆ. ಈ ಗ್ರೂಪ್ ಅಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ ಗೆ, ಅಂದ್ರೆ ಇಲ್ಲಿ ಫೀಮೇಲ್ ಅಲ್ಲಿ, ಈ ಗ್ರೂಪ್ ಅಲ್ಲಿರುವಂತಹ ಆರ್ಗ್ಯಾನಿಸಮ್ಸ್ ಗಳಿಗೆ ಬೀಕ್ ಇದೆ, ಫೆದರ್ಸ್ ಇದೆ. ಕರೆಕ್ಟಾ? ಹಾಗೆ ನಾನು ಏನೇನ್ ಗ್ರೂಪ್ ಮಾಡಕ್ಕೆ ಹೊರಟಿದ್ದೀನೋ ಈ ಗ್ರೂಪ್ಗಳಲ್ಲಿ ಬರುವಂತ ಎಲ್ಲ ಅನಿಮಲ್ಸ್ ಗಳಿಗೂ ಅಥವಾ ಎಲ್ಲ ಪ್ಲಾಂಟ್ಸೇ ಆಗಿರ್ಬೋದು, ಸ್ವಲ್ಪ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುತ್ತೆ. ಸೇಮ್ ಟು ಸೇಮ್, ಸಿಮಿಲರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒಂದಕ್ಕೊಂದು ಹೋಳು ಅಂತ ಕ್ಯಾರೆಕ್ಟರ್ಸ್ಗಳು ಇರ್ತವೆ. ಸೊ ಈ ರೀತಿ ನಾನು ಏನ್ ಸಪ್ರೇಟ್ ಮಾಡಿದೆ, ಈ ಪ್ರೋಸೆಸ್ಗೆ ನಾವೊಂದು ಹೆಸರು ಕೊಟ್ಟೆ. ಏನಂತ ಹೆಸರು ಕೊಡ್ತಾ ಇದ್ದೀನಿ? ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಕ್ಲಾಸಿಫಿಕೇಶನ್. ಅಂದ್ರೆ ಕ್ಲಾಸಿಫಿಕೇಶನ್ ಅಂತ ಹೇಳಿದ್ರೇನು? ಗ್ರೂಪಿಂಗ್ ಆರ್ಗ್ಯಾನಿಸಮ್ ಬೇಸ್ಡ್ ಆನ್ ಅಬ್ಸರ್ವೇಬಲ್ ಕ್ಯಾರೆಕ್ಟರ್. ಅರ್ಥ ಆಗ್ತಿದ್ಯಾ? ಬೇಸ್ಡ್ ಆನ್ ಅಬ್ಸರ್ವೇಬಲ್ ಕ್ಯಾರೆಕ್ಟರ್, ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಕ್ಲಾಸಿಫಿಕೇಶನ್. ಈಗ ಇಲ್ಲಿ ಕ್ಲಾಸಿಫಿಕೇಶನ್ ಮಾಡ್ಬೇಕಾದ್ರೆ ನಾನು ಇಲ್ಲಿ ಹೆಸರು ಕೊಟ್ಟನಲ್ಲ, ಮ್ಯಾಮಲ್ಸ್, ಇದಕ್ಕೆ ಟ್ಯಾಕ್ಸಾನ್ ಅಂತ ಕರಿತೀವಿ. ಮ್ಯಾಮಲ್ಸ್ ಅನ್ನೋದೊಂದು ಟ್ಯಾಕ್ಸಾನ್, ಏವ್ಸ್ ಅನ್ನೋದೊಂದು ಟ್ಯಾಕ್ಸಾನ್. ಈಗ ಇವೆಲ್ಲವೂ ಅನಿಮಲ್ಸ್, ಇವೆಲ್ಲ ಒಂದು ದೊಡ್ಡ ಗ್ರೂಪಿಗೆ ಸೇರ್ಕೊಳ್ತು. ಈ ಅನಿಮಲ್ಸ್ ಅನ್ನೋ ಒಂದು ದೊಡ್ಡ ಗ್ರೂಪ್ಗೆ ನಾವು ಕಿಂಗ್ಡಮ್ ಅಂತ ಕರಿತೀವಿ. ಈ ಕಿಂಗ್ಡಮ್ ಅಲ್ಲಿ ಇವೆಲ್ಲ ಒಂದೇ ಗ್ರೂಪ್ ಅಲ್ವಾ ಅನಿಮಲ್ಸ್ ಗಳು, ಅದಕ್ಕೆ ಅನಿಮೇಲಿಯಾ ಅಂತ ಕರಿತೀನಿ ಕಿಂಗ್ಡಮ್ಗೆ. ಇದು ಒಂದು ಟ್ಯಾಕ್ಸಾನ್. ಈಗ ಅನಿಮೇಲಿಯಾ ಅನ್ನೋ ಟ್ಯಾಕ್ಸಾನ್ಗೆ ನಾನು ಯಾವ ಕಾರಣಕ್ಕೂ ಪ್ಲಾಂಟ್ ಅನ್ನ ಸೇರ್ಸಲ್ಲ. ಯಾಕಂದ್ರೆ ನನಗೆ ಗೊತ್ತು ಪ್ಲಾಂಟ್ ಅನ್ನೋದು ಈ ಟ್ಯಾಕ್ಸಾನ್ಗೆ ಬರಲ್ಲ. ಅರ್ಥ ಆಗ್ತಾ ಇದೆಯಾ? ಹಾಗಾದ್ರೆ ಎಕ್ಸಾಕ್ಟ್ ಆಗಿ ಟ್ಯಾಕ್ಸಾನ್ ಅಂತ ಹೇಳಿದ್ರೆ ಏನು ಮ್ಯಾಮ್? ಟ್ಯಾಕ್ಸಾನ್ ಅಂದ್ರೆ ಮಕ್ಕಳ ಕ್ಯಾಟಗರಿ ಅಂತ. ಓಕೆ, ಅಂದ್ರೆ ಇವೆಲ್ಲವೂ ಒಂದೊಂದು ಕ್ಯಾಟಗರಿ. ಮ್ಯಾಮಲ್ಸ್ ಅನ್ನೋದೊಂದು ಕ್ಯಾಟಗರಿ, ಏವ್ಸ್ ಅನ್ನೋದೊಂದು ಕ್ಯಾಟಗರಿ. ಅದೇ ತರ ನಾವು ಬೇರೆ ಬೇರೆ ಫಿಶಸ್ ಗಳಾದ್ರೆ ಪೈಸಸ್ ಅನ್ನೋದೊಂದು ಕ್ಯಾಟಗರಿ. ಇದಕ್ಕೆಲ್ಲ ನಾವು ಬಯಾಲಜಿಯಲ್ಲಿ ಟ್ಯಾಕ್ಸಾನ್ ಅಂತ ಕರಿತೀವಿ. ಅದೇ ಟ್ಯಾಕ್ಸಾನ್ ಅನ್ನ ನಾವು ಪ್ಲೂರಲ್ ಅಲ್ಲಿ ಹೇಳೋದಾದ್ರೆ ಟ್ಯಾಕ್ಸಾ, ಸಿಂಗ್ಯುಲರ್ ಆದ್ರೆ ಟ್ಯಾಕ್ಸಾನ್, ಪ್ಲೂರಲ್ ಆದ್ರೆ ಟ್ಯಾಕ್ಸಾ. ಎಲ್ಲ ತರ ಟ್ಯಾಕ್ಸಾಗಳು ನಾವು ಸ್ಟಡಿ ಮಾಡ್ತಾ ಇದೀವಿ ಅಂದ್ರೆ ಅದು ಪ್ಲೂರಲ್. ಅರ್ಥ ಆಗ್ತಾ ಇದೆಯಾ? ಸೊ ಇದಿಷ್ಟು ನಾವು ಬೇಸಿಕ್ ಬಗ್ಗೆ ಅರ್ಥ ಮಾಡ್ಕೋಬೇಕು. ಈಗ ಇದು ಬೇಸಿಕ್ಸ್ ಜೊತೆಗೆ ಟೆಕ್ಸ್ಟ್ ಬುಕ್ ಅಲ್ಲೂ ಈ ವಿಚಾರ ಇದೆ, ಅದಕ್ಕೆ ನಾನು ನಿಮಗೆ ಹೇಳಿದ್ದೆ. ಈಗ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಮಾತಾಡೋಣ. ಏನ ಇಂಟ್ರೆಸ್ಟಿಂಗ್ ವಿಚಾರ? ಈಗ ನಾವೊಬ್ಬ ಸೈನ್ಸ್ ಸ್ಟೂಡೆಂಟ್, ಕರೆಕ್ಟಾ? ಈಗ ನಾವೊಂದು ಕಾಡಲ್ಲಿ ಹೋಗ್ತಾ ಇದೀವಿ ಅಂತ ಅನ್ಕೊಳ್ಳಿ. ಈಗ ನಾವು ಹೋಗ್ಬೇಕಾದ್ರೆ ಯಾವುದೋ ಒಂದು ಅನ್ನೋನ್, ಗೊತ್ತಿಲ್ಲ, ವಿಚಿತ್ರವಾಗಿದೆ ಒಂದು ಆರ್ಗ್ಯಾನಿಸಮ್, ಅದು ನಮ್ಮ ಕಣ್ಣಿಗೆ ಕಾಣಿಸ್ತು. ಓಕೆ, ಆರ್ಗ್ಯಾನಿಸಮ್ ಬರ್ಕೋಣ ಫಸ್ಟ್. ವಿಚಿತ್ರವಾಗಿರೋಂಥ ಆರ್ಗ್ಯಾನಿಸಮ್ ಅಲ್ವಾ? ಓಕೆ, ಇವಾಗ ನೋಡಿ, ಈಗ ನಾನು ಕಾಡಲ್ಲಿ ಹೋಗ್ತಾ ಇದ್ದೆ,
ನಂಗೆ ಈ ತರ ಒಂದು ಡಿಫ್ರೆಂಟ್ ಆಗಿರುವಂತ ಆರ್ಗ್ಯಾನಿಸಮ್ ಸಿಕ್ಬಿಡ್ತು. ಈಗ ನನಗೆ ಇದು ಗೊತ್ತಿಲ್ಲ, ಮ್ಯಾಮ್ ಇದು ಕಾಕ್ರೋಚ್ ತರ ಕಾಣಿಸ್ತಿದೆ ಮ್ಯಾಮ್, ಸಿಂಪಲ್ ನಾವು ಹೇಳ್ಕೊಡ್ತೀವಿ ನಿಮ್ಗೆ ಅಂತ ಹೇಳ್ಬೇಡಿ, ನಾನು ನಿಮ್ಗೆ ಸ್ಟಡಿ ಪರ್ಪಸ್ಗೆ ಹೇಳ್ತಾ ಇದ್ದೀನಿ. ಹೀಗಿದ್ ನನಗೆ ಗೊತ್ತಿಲ್ಲ, ಕಾಕ್ರೋಚ್ ತರ ಕಾಣಿಸ್ತಿದೆ ಬಟ್ ಇದು ಕಾಕ್ರೋಚ್ ಅಲ್ಲ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಇಸ್ ಅನ್ನೋನ್ ಆರ್ಗ್ಯಾನಿಸಮ್. ಓಕೆ, ಈಗ ನಾನು ಇದ್ರ ಹೆಸರು ತಿಳ್ಕೊಬೇಕು, ಇದು ಯಾವ ಗ್ರೂಪಿಗೆ ಸೇರುತ್ತೆ ಅಂತ ತಿಳ್ಕೊಬೇಕು, ಯಾವ ಟ್ಯಾಕ್ಸಾನಿಗೆ ಸೇರುತ್ತೆ ಅಂತ ತಿಳ್ಕೊಬೇಕು. ಓಕೆ ಸರಿ, ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಸೀದಾ ಹುಷಾರಾಗಿ ಆರ್ಗ್ಯಾನಿಸಮ್ ಅನ್ನ ತಗೊಂಡು ಹೋಗ್ತೀನಿ. ಯಾರ ಹತ್ರ ತಗೊಂಡು ಹೋಗ್ತೀನಿ, ಒಬ್ಬ ಪರ್ಸನ್ ಅದಕ್ಕೋಸ್ಕರನೇ ಇರ್ತಾರೆ. ಹೇಗೆ ನೀವು ಬಯಾಲಜಿ ಓದ್ಲಿಕ್ಕೋಸ್ಕರ ನನ್ನ ಹತ್ರನೇ ಬರ್ತೀರಾ ಅಂತ ಅನ್ಕೊಂಡಿದ್ದೀನಿ, ನಮ್ಮ ಚಾನಲ್ಗೆ ಬರೋ ಈಸಿಯಾಗಿ ಅರ್ಥ ಆಗುತ್ತೆ, ಯಾಕೆ ಟೆನ್ಷನ್ ತೊಗೊಂತೀರಾ. ಓಕೆ, ಸೊ ಹೇಗೆ ನೀವು ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತೀರಾ NSC ಬಯಾಲಜಿ ಚಾನಲ್ಗೆ, ಅದೇ ತರನೇ ಈಗ ಈ ಆರ್ಗ್ಯಾನಿಸಮ್ ಓದಲಿಕ್ಕೆ ಇವ್ರು ಏನ್ ಮಾಡ್ತಿದ್ದಾರೆ ಅಥವಾ ನಾನು ಏನ್ ಮಾಡ್ತಾ ಇದ್ದೀನಿ, ಒಬ್ಬ ಪರ್ಸನ್ ಹತ್ರ ಹೋಗ್ತಾ ಇದ್ದೀನಿ. ಈ ಪರ್ಸನ್ ನೋಡಿ ಇಲ್ಲಿದ್ದಾರೆ, ಓಕೆ ಸರಿ, ಇವ್ರ ಹತ್ರ ಬರ್ತೀನಿ. ಇವರು ಪ್ರೊಫೆಷನಲ್ಲಿ ಇವ್ರಿಗೆ ಒಂದು ಹೆಸರು ಕೊಡ್ತೀವಿ ನಾವು, ಟ್ಯಾಕ್ಸಾನಮಿಸ್ಟ್ ಅಂತ. ಟ್ಯಾಕ್ಸಾನಮಿಸ್ಟ್ ಅಂತ ಹೇಳಿದ್ರೆ ಆರ್ಡಿನರಿ ಜಾಬ್ ಅಲ್ಲ, ಇದನ್ನ ಓದ್ಲಿಕ್ಕೆ ಅವರು ತುಂಬಾ ಕಷ್ಟಪಟ್ಟು ಈ ಒಂದು ಜಾಬ್ ಅನ್ನ ಪಡ್ಕೊಂಡಿರ್ತಾರೆ. ಯಾಕಂದ್ರೆ ಅಷ್ಟೇ ಸ್ಟ್ರಗಲ್ ಮಾಡಿ ಅಷ್ಟು ಪರ್ಫೆಕ್ಟ್ ಆಗಿ ಈ ಒಂದು ಜಾಬಿಗೆ ಹೋಗ್ಬೇಕು ಟ್ಯಾಕ್ಸಾನಮಿಸ್ಟ್ ಅಂತ. ಸರ್ ಇವ್ರ ಹತ್ರ ತಗೊಂಡೋದೆ, ಸರ್ ನನಗೆ ಯಾವುದೋ ಒಂದು ಅನ್ನೋನ್ ಆರ್ಗ್ಯಾನಿಸಮ್ ಸಿಕ್ಬಿಟ್ಟಿದೆ, ಇದು ಏನ್ ಹೇಳಿ. ಸರ್ ಇವ್ರೇನ್ ಮಾಡ್ತಾರೆ, ನೋಡುದು ಈ ಆರ್ಗ್ಯಾನಿಸಮ್, ಓ ಈ ಆರ್ಗ್ಯಾನಿಸಮ್ ಏನಮ್ಮ, ತಾಡು ನೋಡ್ತೀನಿ, ಒಂದ್ ಕೆಲಸ ಮಾಡ್ತೀನಿ ತಾಡು ಅಂತ ಇವ್ರು ಕೆಲವು ಈ ಮೆಥಡ್ ನ ಫಾಲೋ ಮಾಡ್ತಾರೆ. ಯಾವ ಮೆಥಡ್ ಅದು, ಅದನ್ನ ನಾವು ಇವಾಗ ನೆಕ್ಸ್ಟ್ ಹೆಡಿಂಗ್ ಅಲ್ಲಿ ಓದಕ್ ಹೊರಟಿದೀವಿ, ಟ್ಯಾಕ್ಸಾನಮಿ ಮತ್ತೆ ಸಿಸ್ಟಮ್ಯಾಟಿಕ್ಸ್ ಅನ್ನೋ ಹೆಡಿಂಗ್ ಅಲ್ಲಿ. ಓಕೆ, ಸೊ ಈಗ ಈ ಪರ್ಸನ್ ಹತ್ರ ಹೋಗಿದೀವಿ, ಟ್ಯಾಕ್ಸಾನಮಿಸ್ಟ್ ಹತ್ರ ಏನ್ ಫಾಲೋ ಮಾಡ್ತಾ ಇದಾರೆ, ಮೊದಲನೇ ಸ್ಟೆಪ್ ಅವ್ರು ಫಾಲೋ ಮಾಡೋದು ಏನ್ ಮಾಡ್ತಾರೆ, ಒಂದು ಪೆನ್ನು ಪೇಪರ್ ತಗೊಳ್ತಾರೆ ಕಂಡ್ರೋ, ಈ ತರ ಒಂದು ಪೇಪರ್. ಈ ಪೇಪರ್ ಅಲ್ಲಿ ಏನ್ ಮಾಡ್ತಾರೆ, ಎಲ್ಲ ಆರ್ಗ್ಯಾನಿಸಮ್ ಬಗ್ಗೆ ಫುಲ್ಲು ಬರ್ಕೊಳ್ತಾ ಬರ್ತಾರೆ, ಇಲ್ಲೆಲ್ಲ ಇನ್ಫಾರ್ಮೇಶನ್ ಅನ್ನ ಬರ್ಕೊಂತಾ ಬರ್ತಾರೆ. ಓಕೆ, ಏನೇನಂತ ನೋಡ್ತಾರೆ, ಓ ಈ ಆರ್ಗ್ಯಾನಿಸಮ್ಗೆ 2 ಕಣ್ಣಿದೆ ಬರ್ಕೊಂಡ್ರು. ಮತ್ತೆ ನೋಡ್ತಾರೆ, ಓ ಈ ಆರ್ಗ್ಯಾನಿಸಮ್ಸ್ ಅಲ್ಲೆಲ್ಲ ಲೆಗ್ಗಳೆಲ್ಲ ಈ ತರ ಜಾಯಿಂಟ್ ಆಗಿದೆ ನೋಡಿ, ಮಧ್ಯದಲ್ಲಿ ಇವೆಲ್ಲ ಇರೋದೆಲ್ಲ ಜಾಯಿಂಟ್ಸ್. ಈ ತರ ಪ್ರತಿ ಬೋನ್ಸ್ ಮಧ್ಯದಲ್ಲಿ ಈ ತರ ಜಾಯಿಂಟ್ಸ್ ಇದೆ, ಇದಕ್ಕೆ ಈ ತರ ರೆಕ್ಕೆಗಳಿದೆ, ವಿಂಗ್ಸ್ ಇದೆ, ಎಲ್ಲ ಬರ್ಕೋತಾರೆ. ಓ ಈ ತರ 2 ಆಂಟೆನಾಗಳಿದೆ, ಅರ್ಥ ಆಗ್ತಿದ್ಯಾ, ಓ ಇದ್ರ ಬಾಡಿಯಲ್ಲಿ ಅಬ್ಡಾಮನ್ ಇದೆ, ಈ ತರ ಥೊರಾಕ್ಸ್ ಇದೆ, ಎಲ್ಲದನ್ನು ಬರ್ಕೊಳ್ತಾರೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಯಾಕಂದ್ರೆ ಇವರು ಇದು ಯಾವ ಆರ್ಗ್ಯಾನಿಸಮ್ ಅಂತ ಹೇಳಕ್ ಹೊರಟಿದಾರಲ್ವಾ, ಸೊ ಅದ್ರೊಳಗಡೆ ಅವರು ಫಸ್ಟ್ ಸ್ಟೆಪ್ ಏನು, ಇದ್ರ ಬಗ್ಗೆ ಎಲ್ಲ ಬರ್ಕೊಳ್ಳೋದು, ಇದರ ಕ್ಯಾರೆಕ್ಟರ್ಸ್ ಎಲ್ಲ ಬರ್ಕೊಳ್ಳೋದು. ಈ ಒಂದು ಸ್ಟೆಪ್ಗೆ ಏನಂತ ಕರೆದ್ವಿ, ಕ್ಯಾರೆಕ್ಟರೈಸೇಷನ್. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಕ್ಯಾರೆಕ್ಟರೈಸೇಷನ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಟ್ಯಾಕ್ಸಾನಮಿಸ್ಟ್, ಹಿ ಲಿಸ್ಟ್ ಆಲ್ ದ ಕ್ಯಾರೆಕ್ಟರ್. ಹಿ ಅಂತ ಹೇಳಿದ್ರೆ ಟ್ಯಾಕ್ಸಾನಮಿಸ್ಟ್. He lists all the characters of an organism. ನಾವು ಇದಕ್ಕೆ ಕ್ಯಾರೆಕ್ಟರೈಸೇಷನ್ ಅಂತನಾದ್ರು ಕರಿಬಹುದು, ಡಿಸ್ಕ್ರಿಪ್ಷನ್ ಅಂತನಾದ್ರು ಕರಿಬಹುದು. ಬಟ್ ಡಿಸ್ಕ್ರಿಪ್ಷನ್ ಅನ್ನೋ ವರ್ಡ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ, ಸೊ ಹಾಗಾಗಿ ನಾನು ಕ್ಯಾರೆಕ್ಟರೈಸೇಷನ್ ಅಂತಾನೆ ಕೊಡ್ತೀನಿ. ಓಕೆನಾ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾರೆ, ಸರಿ ಎಲ್ಲ ಬರ್ಕೊಂಡಾಯ್ತು. ಸೆಕೆಂಡ್ ಸ್ಟೆಪ್ ಅಲ್ಲಿ ಐಡೆಂಟಿಫೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ಸ್ಟೆಪ್ ಇಸ್ ಕಾಲ್ಡ್ ಐಡೆಂಟಿಫಿಕೇಶನ್. ಸರಿ, ಈ ಸ್ಟೆಪ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, he is going to give a correct description. ಕರೆಕ್ಟ್ ಡಿಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಅರ್ಥ ಏನು ನೋಡಿ, ವಾಪಸ್ ಬಂದೆ ಇಲ್ಲಿಗೆ. ಈ ಆರ್ಗ್ಯಾನಿಸಮ್ ಓಡಾಡ್ತಾ ಇದೆ ಅಂದ್ರೆ ಇಟ್ ಇಸ್ ನಾಟ್ ಅ ಪ್ಲಾಂಟ್, ಬರ್ಕೊಂಡ್ರು ಡಿಸ್ಕ್ರೈಬ್ ಮಾಡ್ತಾ ಇದ್ದಾರೆ. ನೋಡಮ್ಮ ನೀವೆಲ್ಲ ಬಂದಿದ್ದು ನೋಡಿ, ನಾನು ಹೇಳ್ತೀನಿ, ಈ ಆರ್ಗ್ಯಾನಿಸಮ್ ಓಡಾಡ್ತಿದೆ ಅಂದ್ರೆ ಇದು ಪ್ಲಾಂಟ್ ಅಲ್ಲ. ಈ ಆರ್ಗ್ಯಾನಿಸಮ್ ಒಳಗಡೆ ಜಾಯಿಂಟ್ ಲೆಗ್ ಇದೆ ಅಂದ್ರೆ ಇದು ನಾರ್ಮಲ್ ಹ್ಯೂಮನ್ ಬೀಯಿಂಗ್ ತರ ಅಂತೂ ಅಲ್ಲ, ಇದು ಯಾವ್ದೋ ನಾರ್ಮಲ್ ಅನಿಮಲ್ ತರ ಅಂತೂ ಅಲ್ಲ, ಇದು ಬೇರೆ ಅನಿಮಲ್. ನೋಡಿ ಇದ್ರೊಳಗಡೆ ಆಂಟೆನಾ ಇದೆ. ಸೊ ಬೇರೆ ಅನಿಮಲ್ಸ್ ಗೆ ಕಂಪೇರ್ ಮಾಡಿದ್ರೆ ಇದೊಂದು ಡಿಫ್ರೆಂಟ್ ಆಗಿದೆ. ಸೊ ಇಲ್ಲಿ ವಿಂಗ್ಸ್ ಗಳಿದೆ, ಹಂಗಂತ ಹೇಳಿ ಇದು ಬರ್ಡ್ ಅಲ್ಲ. ಸೊ ಈ ರೀತಿ ಕರೆಕ್ಟ್ ಆಗಿ ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾ ಇದ್ದಾರೆ. ಓಕೆ, ದಟ್ ಇಸ್ ದ ಸೆಕೆಂಡ್ ಸ್ಟೆಪ್, ದಟ್ ಇಸ್ ಐಡೆಂಟಿಫಿಕೇಶನ್. ಐಡೆಂಟಿಫಿಕೇಶನ್ ಅಲ್ಲಿ ನಾನೇನ್ ಬರೀಬಹುದು, ಡಿಸ್ಕ್ರೈಬಿಂಗ್ ಕರೆಕ್ಟ್ಲಿ, ಇಲ್ಲ ಕರೆಕ್ಟ್ ಡಿಸ್ಕ್ರಿಪ್ಷನ್ ಆಫ್ ಅನ್ ಆರ್ಗ್ಯಾನಿಸಮ್. ಓಕೆ ಸರಿ, ಇವಾಗ ನಮಗೊಂದು ಐಡಿಯಾ ಬಂತು. ಸರ್ ನೀವು ಹೇಳಿದ್ ಕರೆಕ್ಟು, ಇದು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ, ನಾರ್ಮಲ್ ಆರ್ಗ್ಯಾನಿಸಮ್ ತರ ಅಲ್ಲ. ಈಗ ಅವ್ರು ಏನ್ ಮಾಡ್ತಾರೆ, ಸರಿ ನೋಡಿ ನನಗೆ ಗೊತ್ತಾಯ್ತು ಈ ಆರ್ಗ್ಯಾನಿಸಮ್ ಏನು ಅಂತ ನನಗೆ ಗೊತ್ತಾಯ್ತು. ಮೊದಲನೇದಾಗಿ ಇದು ಪ್ಲಾಂಟ್ ಅಂತೂ ಅಲ್ಲ, ಹಾಗಾಗಿ ಇದು ಅನಿಮಲ್ ಗ್ರೂಪಿಗೆ ಸೇರ್ತಾ ಇದೆ, ನಾನು ಅನಿಮೇಲಿಯಾ ಅನ್ನೋ ಕಿಂಗ್ಡಮ್ ಅಲ್ಲಿ ಇಡ್ತೀನಿ ಅಂತ ಹೇಳಿದ್ರು. ಅನಿಮೇಲಿಯಾ ಅನ್ನೋ ಕಿಂಗ್ಡಮ್ ಅಲ್ಲಿ ಇಟ್ರು.
ಅದಾದ್ಮೇಲೆ ಏನಂತ ಹೇಳಿದ್ರು ನೋಡಿ, ಇಲ್ಲಿ ಎಲ್ಲ ಜಾಯಿಂಟ್ ಇದೆ. ಯಾವ್ಯಾವ ಅನಿಮಲ್ಸಿನ ಲೆಗ್ಗಳಲ್ಲಿ ಈ ತರ ಜಾಯಿಂಟ್ಸ್ ಇರುತ್ತೋ ಅದನ್ನೆಲ್ಲ ನಾವು ಆರ್ಥ್ರೋಪೋಡ ಅಂತ ಕರಿತೀವಿ. ಸೊ ಹಾಗಾಗಿ ಫೈಲಮ್ ಅಂತ ಇನ್ನೊಂದು ಗ್ರೂಪ್ ಇದೆ. ನಾನು ಹೇಳೋದು ಅರ್ಥ ಆಗ್ತಿದ್ಯಾ? ಈಗ ನಾವು ಸ್ಟಾರ್ಟಿಂಗ್ ಅಲ್ಲೇ ವಾಪಸ್ ಸ್ಲೈಡಿಗೆ ಹೋಗೋಣ ಬನ್ನಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬೇಕಾದ್ರೆ ನಾನು ಮ್ಯಾಮಲ್ಸ್ ಅಂತ ಹೇಳಿದ್ರೆ ಹ್ಯೂಮನ್ ಬಂತು, ಚಿಂಪಾಂಜಿ ಬಂತು, ಗೊರಿಲ್ಲಾ ಬಂತು, ಮಂಕಿ ಬಂತು, ಈವನ್ ನಮ್ಮ ಡಾಗು ಬಂತು, ಪಿಗ್ಗು ಬಂತು. ಆದ್ರೆ ಹ್ಯೂಮನ್ ಬೀಯಿಂಗು, ಡಾಗು, ಪಿಗ್ಗು, ಮಂಕಿ ಎಲ್ಲ ಒಂದೇ ತರ ಏನ್ರು? ಅಟ್ಲೀಸ್ಟ್ ಹ್ಯೂಮನ್ ಬೀಯಿಂಗು, ಗೊರಿಲ್ಲಾ, ಚಿಂಪಾಂಜಿ ಸ್ವಲ್ಪ ಸಿಮಿಲಾರಿಟಿ ಇದೆ ಅಂದ್ರೂ ಡಾಗು ಪಿಗ್ ಅಂತೂ ಸಪ್ರೇಟ್ ಆಗಿರ್ತೀವಿ ನಾವು. ಯಾಕಂದ್ರೆ ಡಾಗು ಪಿಗ್ಗಲ್ಲೆಲ್ಲ ಬೇರೆ ತರ ನೋಡ್ತೀವಿ ನಾವು. ಮೆನ್ಸ್ಟ್ರಲ್ ಸೈಕಲ್ ನೋಡಲ್ಲ, ಈಸ್ಟ್ರಲ್ ಸೈಕಲ್ ನೋಡ್ತೀವಿ. ಸೊ ಹಾಗೆ ಒಂದೇ ಟ್ಯಾಕ್ಸಾನ್ ಅಲ್ಲೂ ಮತ್ತೆ ಸಪ್ರೇಟ್ ಗ್ರೂಪ್ ಮಾಡಿದ್ವಿ ನಾವು, ಕರೆಕ್ಟಾ? ಹಾಗೆ ಇಲ್ಲೂ ಸಹ ಅನಿಮಲ್ಲೇ ಆದ್ರೂ ಇದ್ರೊಳಗಡೆ ಸಪ್ರೇಟ್ ಫೈಲಮ್ ಅಂತ ಹೇಳ್ತಾ ಇದ್ದೀನಿ. ಅಲ್ಲಿ ಒಂದಿಷ್ಟು ಸಿಮಿಲರ್ ಆಗಿರುವಂತ ಕ್ಯಾರೆಕ್ಟರ್ಸ್ ಮತ್ತೆ ಅಲ್ಲಿ ಫೈಲಮ್ ಅಂದ್ರೆ ಪ್ಲೇಸ್ ಮಾಡ್ತೀನಿ ಅಂತ ಹೇಳಿ ಇನ್ನೊಂದು ಟ್ಯಾಕ್ಸಾನ್ ಒಳಗಡೆ ದೊಡ್ಡ ಟ್ಯಾಕ್ಸಾನ್ ಕಿಂಗ್ಡಮ್ ಅನ್ನೋದು, ಅದ್ರೊಳಗಡೆ ಮತ್ತೆ ಇನ್ನೊಂದು ಪುಟ್ಟು ಟ್ಯಾಕ್ಸಾನ್ ತಗೊಂಡ್ರು. ಏನದು? ಫೈಲಮ್. ಆ ಫೈಲಮ್ ಹೆಸರು ಆರ್ಥ್ರೋಪೋಡ. ಮ್ಯಾಮ್ ಇವೆಲ್ಲ ಹೆಸರು ಹೊಸದಾಗ ಅನಿಸ್ತಾ ಇದೆ ಕೇಳಕ್ಕೆ, ತೊಂದರೆ ಇಲ್ಲ, ಹೆಸರುಗಳು ನೆನ್ಪಿಟ್ಕೊಳ್ಳಿ ಸಾಕು. ಅನಿಮಲ್ ಕಿಂಗ್ಡಮ್ ಅನ್ನೋ ಚಾಪ್ಟರ್ ಬಂದಾಗ ಮತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಓದ್ತೀರಾ. ಓಕೆ, ಮತ್ತೆ ಆರ್ಥ್ರೋಪೋಡ ಓಕೆ ಫೈನ್. ಬಟ್ ಇಲ್ಲಿ ನೋಡಿ, ಇದೆಲ್ಲಿದೆ? ಇದು ಬರೀ ಲ್ಯಾಂಡ್ ಮೇಲೆ ಸಿಗ್ತಾ ಇದೆ. ಟೆರೆಸ್ಟ್ರಿಯಲ್ ಆರ್ಗ್ಯಾನಿಸಮ್ ಇದು, ವಾಟರ್ ಅಲ್ಲಿ ಸಿಗ್ತಿಲ್ಲ. ಯಾಕಂದ್ರೆ ಆರ್ಥ್ರೋಪೋಡ ಇಟ್ ಇಸ್ ಅ ವೆರಿ ಬಿಗ್ ಗ್ರೂಪ್. ಆ ದೊಡ್ಡ ಗ್ರೂಪ್ ಅಲ್ಲಿ ಕೆಲವೊಂದಿಷ್ಟು ಆರ್ಗ್ಯಾನಿಸಮ್ಸ್ ಬರೀ ಲ್ಯಾಂಡ್ ಮೇಲೆ ಓಡಾಡ್ಕೊಂಡಿದೆ. ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ಗಳು ಏನಂತ ಹೇಳ್ತಾರೆ, ವಾಟರ್ ಅಲ್ಲಿ ಓಡಾಡ್ಕೊಂಡಿದೆ. ಸೊ ಅದಕ್ಕೆ ನಾನು ಬೇರೆ ಬೇರೆ ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ರು. ಓಕೆ, ಇದು ಇನ್ಸೆಕ್ಟೇ ಆಗಿದ್ರು ಸಹ, ಇದು ಇನ್ಸೆಕ್ಟೇ ಆರ್ಥ್ರೋಪೋಡ ಗ್ರೂಪಿಗೆ ಸೇರಿದೆ, ಬಟ್ ಲ್ಯಾಂಡ್ ಮೇಲಿದೆ. ಸೊ ಹಾಗಾಗಿ ಇಟ್ ಬಿಲಾಂಗ್ ಟು ದ ಕ್ಲಾಸ್ ಇನ್ಸೆಕ್ಟ. ಅದೇ ಏನಾದ್ರೂ ಈ ಒಂದು ಆರ್ಗ್ಯಾನಿಸಮ್ ಬರೇ ವಾಟರ್ ಅಲ್ಲಿ ಇದ್ದಿದ್ರೆ, ಈಗ ನಮ್ಮ ಪ್ರಾನ್ ಎಲ್ಲ ಹೇಳ್ತೀವಲ್ಲ ಆ ತರ ಇದ್ದಿದ್ರೆ ಇದನ್ನ ನಾನು ಕ್ರಸ್ಟೇಷಿಯನ್ ಅನ್ನೋ ಕ್ಲಾಸಿಗೆ ಸೇರಿಸ್ತಾ ಇದ್ದೆ. ನೋಡಿ, ಆ ತರ ಏನ್ ಮಾಡ್ತಾರೆ, ಸಪ್ರೇಟ್ ಕ್ಲಾಸಿಫೈ ಮಾಡ್ತಾ ಬರ್ತಾರೆ ಗ್ರೂಪಿಗೆ. ಈ ಪ್ರೋಸೆಸ್ಗೆ ಏನಂತ ಕರೆದಿದ್ವಿ? ಈಗ ತಾನೇ ಓದಿದ್ವಿ. ದಿಸ್ ಇಸ್ ದ ಥರ್ಡ್ ಸ್ಟೆಪ್. ಮೇಲೆ ಬರಿಬೇಕಾಗಿತ್ತು ನಾನು, ಇಟ್ಸ್ ಓಕೆ, ಇಲ್ಲೇ ಬರಿತೀನಿ. ದಿಸ್ ಥರ್ಡ್ ಸ್ಟೆಪ್ ಇಸ್ ಕಾಲ್ಡ್ ಕ್ಲಾಸಿಫಿಕೇಶನ್. ಅಂದ್ರೆ ಸಪರೇಟ್ ಮಾಡ್ತಾ ಇದೀವಿ ಅದರ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ಸ್ ಮೇಲೆ. ಓಕೆ ಸರಿ, ಈಗ ನನಗೆ ಭಾರಿ ಖುಷಿ ಆಯ್ತು, ಪರವಾಗಿಲ್ಲ ನೀವು ಟ್ಯಾಕ್ಸಾನಮಿಸ್ಟ್ ತುಂಬಾ ಚೆನ್ನಾಗಿ ಎಲ್ಲ ಹೇಳ್ತಾ ಇದಾರೆ ಅಂತ. ಸರ್ ಇದಕ್ಕೊಂದು ಹೆಸರಿಡಿ ಸರ್. ಈಗ ನೋಡಿ, ನಮಗೊಂದೊಂದು ಹೆಸರು, ನಿಮಗೊಂದು ಹೆಸರು, ಈ ತರ ಒಬ್ಬರೊಬ್ಬರಿಗೆ ಒಂದೊಂದು ಹೆಸರು ಇದೆಯಲ್ಲ, ಇದಕ್ಕೇನು ಹೆಸರಿಲ್ವಾ? ಅದಕ್ಕೆ ಅವ್ರು ಹೇಳ್ತಾರೆ ಅದಕ್ಕೂ ಒಂದು ಸ್ಟೆಪ್ ಇದೆ ತಾಡಮ್ಮ ಅಂತ ಹೇಳಿ. ಸೊ ದಟ್ ಸ್ಟೆಪ್ ಇಸ್ ನಥಿಂಗ್ ಬಟ್ ನಾಮಿನ್ಕ್ಲೇಚರ್. ಈ ನಾಮಿನ್ಕ್ಲೇಚರ್ ಅಂತ ಹೇಳಿದ್ರೆ ಹೆಂಗ್ ಬೇಕೋ ಆ ತರ ಹೆಸರಿಡಂಗಿಲ್ಲ. ಈಗ ನಾನಿಲ್ಲಿ ಇಂಡಿಯಾದಲ್ಲಿ ಅಥವಾ ನಮ್ಮ ಏರಿಯಾದಲ್ಲಿ ಜಿರ್ಲೆ ಅಂದ್ರೆ ಗೊತ್ತಾಗ್ಬಿಡುತ್ತೆ ಕರ್ನಾಟಕದಲ್ಲಿ. ಅದೇ ನಾನು ಈ ಜಿರ್ಲೆನ್ ತಗೊಂಡೋಗಿ ಯಾವುದೋ ಮಹಾರಾಷ್ಟ್ರದಲ್ಲೋ ಅಥವಾ ತಮಿಳ್ನಾಡು, ಕೇರಳ, ಬೇರೆ ಯಾವ್ಯಾವ್ದು ಸ್ಟೇಟಿಗೆ ತಗೊಂಡೋದ್ರೆ ನಾನು ಅಲ್ಲಿ ಜಿರ್ಲೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಏನ್ ಮಾತಾಡ್ತಿದ್ಯಮ್ಮ ನೀನು ಅಂತ ಹೇಳ್ತಾರೆ, ಕರೆಕ್ಟ್ ಅವ್ರ ಲ್ಯಾಂಗ್ವೇಜ್ ಅಲ್ಲಿ. ಸೊ ಅದಕ್ಕೆ ನಾನು ಯಾವ ತರ ಹೆಸರು ಕೊಡ್ತೀನಿ ಅಂತ ಹೇಳಿದ್ರೆ, ಆ ಹೆಸರಿಂದ ಆ ಆರ್ಗ್ಯಾನಿಸಮ್ ಅನ್ನ ಕರೆದ್ರೆ ಇಡೀ ಪ್ರಪಂಚದಲ್ಲಿ, ಬರೇ ನಿಮ್ಮ ಸ್ಟೇಟು ಅಥವಾ ನಿಮ್ಮ ಕಂಟ್ರಿ ಅಲ್ಲ, ಇಡೀ ಪ್ರಪಂಚದಲ್ಲಿ ಯಾವುದೇ ಸ್ಟೇಟ್ ಇಂದನಾರು ಬರಲಿ, ಯಾವುದೇ ಕಂಟ್ರಿಯಿಂದನಾರು ಸೈಂಟಿಸ್ಟ್ ಬರಲಿ, ಅವರಿಗೆ ಗೊತ್ತಾಗ್ಬೇಕು ಈ ಆರ್ಗ್ಯಾನಿಸಮ್ ಬಗ್ಗೆ ಓದ್ತಾ ಇದ್ದೀವಿ ಅಂತ. ಓಕೆ, ಆ ತರ ಹೆಸರನ್ನ ಕೊಡಬೇಕು. ಆ ಒಂದು ಪ್ರೋಸೆಸ್ಗೆ ನಾವು ನಾಮಿನ್ಕ್ಲೇಚರ್ ಅಂತ ಕರಿತೀವಿ. ಅಂದ್ರೆ ಎಂತ ಹೆಸರು ಕೊಡಕ್ ಹೊರಟಿದ್ದಾರೆ? ಸೈಂಟಿಫಿಕ್ ನೇಮ್ ಕೊಟ್ಟಿದ್ದಾರೆ. ನೋಡಿ, ಸೈನ್ಸ್ಗೆ ಪರ್ಟಿಕ್ಯುಲರ್ ಆಗಿ ಈ ಲ್ಯಾಂಗ್ವೇಜ್ ಆ ಲ್ಯಾಂಗ್ವೇಜ್ ಅಂತ ಇಲ್ಲ. ಸೊ ದಟ್ ಪ್ರೋಸೆಸ್, ದಟ್ ಸ್ಟೆಪ್ ಇಸ್ ಕಾಲ್ಡ್ ನಾಮಿನ್ಕ್ಲೇಚರ್. ನಾಮಿನ್ಕ್ಲೇಚರ್ ಅಂತ ಹೇಳಿದ್ರೇನು? ಗಿವಿಂಗ್ ಸೈಂಟಿಫಿಕ್ ನೇಮ್ ಟು ದಿ ಆರ್ಗ್ಯಾನಿಸಮ್. ಓಕೆ, ಅಂದ್ರೆ ಇಷ್ಟು ಸ್ಟೆಪ್ ಅನ್ನ ನಾವೇನ್ ಫಾಲೋ ಮಾಡಿದ್ವಲ್ಲ, ಈ ಒಂದು ಬ್ರಾಂಚ್ಗೆ ನಾವೇನಂತ ಕರೆದ್ವಿ? ಟ್ಯಾಕ್ಸಾನಮಿ ಅಂತ ಕರೆದ್ವಿ ಮಕ್ಕಳ. ಸೊ ದಿಸ್ ಬ್ರಾಂಚ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಟ್ಯಾಕ್ಸಾನಮಿ. ಹಾಗಾದ್ರೆ ವಾಟ್ ಈಸ್ ಟ್ಯಾಕ್ಸಾನಮಿ? ಹೇಗೆ ಡಿಸ್ಕ್ರೈಬ್ ಮಾಡ್ಬೋದು? ಇಟ್ ಇಸ್ ಅ ಬ್ರಾಂಚ್ ಇನ್ ವಿಚ್ ವಿ ಆರ್ ಗೋಯಿಂಗ್ ಟು see the characterization, or we are going to follow the step like characterization, identification, classification and naming the organism is called taxonomy. It is a branch. ಅರ್ಥ ಆಗ್ತಿದ್ಯಾ? ಇನ್ನ ಕೆಲವು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದೀನಿ, ಇದೆಲ್ಲ ಬರ್ಕೊಂಡಿದ್ದೀರಾ ಅಂತ ಅನ್ಕೊಳ್ತೀನಿ. ಬರ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನೆಕ್ಸ್ಟ್ ಇದೊಳಗೆಲ್ಲ ನೋಟ್ಸ್ ಅಲ್ಲಿ ಕೊಟ್ಟಿದ್ದೀನಿ. ಸಿಸ್ಟಮ್ಯಾಟಿಕ್ಸ್ ಆಮೇಲೆ ಹೇಳ್ತೀನಿ. ಟ್ಯಾಕ್ಸಾನಮಿ ಓದೋಣ. ಟ್ಯಾಕ್ಸಾನಮಿ ಅಂತ ಹೇಳಿದ್ರೇನು? ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈನ್ಸ್ ಡೀಲಿಂಗ್ ವಿತ್ ಪ್ರಿನ್ಸಿಪಲ್ಸ್ ಅಂಡ್ ಪ್ರೊಸೀಜರ್ಸ್ ಆಫ್ ವಾಟ್? ಕ್ಯಾರೆಕ್ಟರೈಸೇಷನ್. ಇದು ಫಸ್ಟ್ ಸ್ಟೆಪ್. Identification, this is the second step. Classification, third step, and nomenclature of an organism.
ನಾನು ಯಾಕೆ ಇಲ್ಲಿ ನಿಮಗೆ 1 2 3 4 ಅನ್ನೋ ಸ್ಟೆಪ್ಪಲ್ಲೇ ಬರ್ದಿದ್ದೀನಿ. NCERTಯಲ್ಲಿ ಯಾವುದೋ ಮಧ್ಯದಲ್ಲಿ ಲೈನ್ ಕೊಟ್ಟಿದ್ದಾರೆ. ನಾನು NCERTಯಲ್ಲಿ ಇವಾಗ ತೋರಿಸ್ತೀನಿ ನಿಮಗೆ. ಟೆಕ್ಸ್ಟ್ ಬುಕ್ ಓಪನ್ ಮಾಡಿ, ಯಾವ್ಯಾವ ಲೈನು, ಯಾವ್ಯಾವ ಪ್ಯಾರಾಗ್ರಾಫು ಎಲ್ಲೆಲ್ಲಿ ಸೇರ್ಕೊಂಡ್ಬಿಟ್ಟಿದೆ, ಯಾಕೆ ಫಸ್ಟ್ ಚಾಪ್ಟರ್ ಈಸಿ ಅಂತ ಹೇಳಿದ್ರು ನಮಗೆ ಕಷ್ಟ ಆಗುತ್ತೆ ಹೇಳ್ತೀನಿ ನಾನು ನಿಮಗೆ. ಬಟ್ ಎಕ್ಸಾಮಲ್ಲಿ ವಿಚ್ ಇಸ್ ದ ಫಸ್ಟ್ ಸ್ಟೆಪ್ ಇನ್ ಟ್ಯಾಕ್ಸಾನಮಿ ಅಂದ್ರೆ ಯಾವ್ದು ಬರೀತೀರಾ? ಕ್ಯಾರೆಕ್ಟರೈಸೇಷನ್. ವಿಚ್ ಇಸ್ ದ ಲಾಸ್ಟ್ ಸ್ಟೆಪ್? ನಾಮಿನ್ಕ್ಲೇಚರ್. ನೆನಪಿರ್ಲಿ. ಓಕೆ, ಸೊ ದೀಸ್ ಆರ್ ದ ಬೇಸಿಕ್ಸ್ ಟು ಟ್ಯಾಕ್ಸಾನಮಿ. ಈ ಒಂದು ಟ್ಯಾಕ್ಸಾನಮಿಯನ್ನ ವರ್ಡ್ ಅನ್ನ ಕಾಯಿನ್ ಮಾಡಿದವರು ಯಾರು? ಕ್ಯಾಂಡೋಲ್ ಅಂತ. ಇವ್ರ ಮೇಲೂ ಕ್ವಶನ್ ಬರೋಂಥ ಚಾನ್ಸಸ್ ಇದೆ. NCERT ಅಲ್ಲಿ ಕೊಟ್ಟಿಲ್ಲ, ಬಟ್ ನಿಮ್ಗೆ ಗೊತ್ತಿರಲಿ. ಕ್ಲಿಯರ್? ಓಕೆ, ಸರಿ ಮೇಡಮ್, ನಮಗೆ ಇದು ಅರ್ಥ ಆಯ್ತು. ಹಾಗಾದ್ರೆ ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳಿದ್ರೇನು? ಟ್ಯಾಕ್ಸಾನಮಿ ಮತ್ತೆ ಸಿಸ್ಟಮ್ಯಾಟಿಕ್ಸ್ ಒಟ್ಟಿಗೆ ಹೇಳಿದ್ರಲ್ಲ. ಓಕೆ, ಹೇಳ್ತೀನಿ. ಈಸಿ ಇದಲ್ಲ, ಅರ್ಥ ಆಗ್ತದೆ ಅನ್ಕೋತೀನಿ. ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಈಗ ನಮಗೆ ಹ್ಯೂಮನ್ ಬೀಯಿಂಗ್ಸ್ ನಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಅಂತ ಹೇಳಿದ್ರೆ, ಬರೇ ಈ ಒಂದು ಆರ್ಗ್ಯಾನಿಸಮ್ ಪ್ರೆಸೆಂಟ್ ಅಲ್ಲಿ ಹೆಂಗ್ ಕಾಣಿಸ್ತಾ ಇದೆ, ಯಾವ ರೀತಿ ಇದೆ, ಇದ್ರ ಹೆಸರೇನು, ಇಷ್ಟು ತಿಳ್ಕೊಂಡ್ರೆ ಸಾಧ್ಯ ನಮಗೆ. ಇದು ಫಸ್ಟು ಎಲ್ಲಿಂದ ಇದ್ರ ಮೂಲ ಅಂತ ಹುಡ್ಕೊಂಡು ಹೋಗ್ತೀವಿ. ಈಗ ನದಿ ಇಲ್ಲೊಂದು ಹರ್ಕೊಂಡು ಹೋಗ್ತಿದೆ ಅಂದ್ರೆ ಇದು ಎಲ್ಲಿಂದ ಹುಡ್ತು ಅಂತ ಹುಡ್ಕೊಂಡು ಹೋದಾಗ ಅದ್ರ ಮೂಲ ಕಾಣಿಸುತ್ತಲ್ಲ, ಆ ರೀತಿ ಒಂದು ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ ಇದರ ಆನ್ಸಿಸ್ಟರ್ ಯಾರು ಅಂತ ಹುಡ್ಕೊಂಡು ಹೋಗ್ತೀವಿ. ಅಂದ್ರೆ ಹೆಂಗ್ ಎವಾಲ್ವ್ ಆಯ್ತು ಅಂತ ಓದ್ತೀವಿ. ಸೊ ಈ ಎವಲ್ಯೂಷನರಿ ಬೇಸಿಸ್ ಅನ್ನ ಸ್ಟಡಿ ಮಾಡ್ತೀವಲ್ಲ, ಬೇರೆ ಬೇರೆ ಟ್ಯಾಕ್ಸಾನ್ದು, ಅದಕ್ಕೆ ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಗಿಲ್ಲ ಅನ್ಕೋತೀನಿ. ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ. ಈಗ ಉದಾಹರಣೆಗೆ ಮಕ್ಕಳ, ನಾನು ಯಾವ್ದೋ ಒಂದು ಆಂಫಿಬಿಯನ್ ಬಗ್ಗೆ ಓದ್ತಿದ್ದೀನಿ ಅಂತ ಅನ್ಕೊಳ್ಳಿ. ಯಾವ್ದೋ ಒಂದು ಆಂಫಿಬಿಯನ್ಸ್ ಅಂದ್ರೆ ಗೊತ್ತು ನಿಮಗೆ, ಈ ಟೋಡು, ಫ್ರಾಗು, ಇವೆಲ್ಲ ಆಂಫಿಬಿಯನ್ಸ್. ಇವೆಲ್ಲ ಆಕ್ಚುಲಿ ಹೆಂಗೆ ಎವಾಲ್ವ್ ಆಯ್ತು ಅನ್ಕೊಂಡಿದ್ದೀರಾ? ಫಿಶ್ ಇಂದ ಬಂದಿದ್ದು. ಫಸ್ಟು ಇವೆಲ್ಲ ಫಿಶ್ ತರಾನೇ ಇದ್ವು. ಫಿಶ್ ಅಲ್ಲಿ ಕೆಲವು ಆರ್ಗ್ಯಾನಿಸಮ್ಸ್ಗಳು ಹೊರಗಡೆ ಬರ್ತಾ ಇದ್ವು, ಒಳಗಡೆ ಮತ್ತೆ ವಾಟರ್ಗೆ ಹೋಗ್ತಾ ಇದ್ವು. ಈ ತರ ಸಣ್ಣ ಪುಟ್ಟ ಚೇಂಜಸ್ ಬಂದು ಇಲ್ಲಿಂದ ಎವಲ್ಯೂಷನ್ ಸ್ಟಾರ್ಟ್ ಆಗಿ ಇದು ಆಂಫಿಬಿಯನ್ಸ್ ಆಯಿತು ಅಂತ ಹೇಳ್ತಾರೆ. ಇದ್ರ ಸ್ಟೋರಿ ಎಲ್ಲ ನಾನು ಈಗಲೇ ಹೇಳಲ್ಲ. ಎವಲ್ಯೂಷನ್ ಅನ್ನೋ ಚಾಪ್ಟರ್ ಇದೆಯಲ್ಲ ಸೆಕೆಂಡ್ PUC ಅಲ್ಲಿ ಹೇಳ್ತೀನಿ. ಆಂಫಿಬಿಯನ್ಸ್ ಇಂದ ಮತ್ತೆ ಎವಲ್ಯೂಷನ್ ಆಗಿ ರೆಪ್ಟೈಲ್ಸ್ ಬಂದ್ವು ಅಂತ ಹೇಳ್ತಾರೆ. ಈಗ ಈ ರೆಪ್ಟೈಲ್ಸ್ ಅಲ್ಲಿ ಕೆಲವು ರೆಪ್ಟೈಲ್ಸ್ ಬರ್ಡ್ಸ್ ಆಗಿ ಕನ್ವರ್ಟ್ ಆದವು, ಅದನ್ನ ನಾವು ಏವ್ಸ್ ಅಂತ ಹೇಳ್ತೀವಿ. ಇನ್ನು ಕೆಲವು ರೆಪ್ಟೈಲ್ಸ್ಗಳು ಮ್ಯಾಮಲ್ಸ್ ಆಗಿ ಕನ್ವರ್ಟ್ ಆದವು. ಅಂದ್ರೆ ಎವಲ್ಯೂಷನ್ ಆಗ್ತಾ ಇನ್ನು ಕೆಲವು ರೆಪ್ಟೈಲ್ಸ್ಗಳು ಹಾಗೆ ರೆಪ್ಟೈಲ್ಸ್ ಆಗಿ ಉಳ್ಕೊಂಡಿದ್ವು. ಅದು ಈಗಲೂ ಸಹ ಪ್ರೆಸೆಂಟ್ ಡೇ ರೆಪ್ಟೈಲ್ಸ್ ಗಳಾಗೆ ಇದೆ ಅಂತ ಅಂತಾರೆ. ಈಗ ನಾವು ಲೆಟ್ಸ್ ಅಸ್ಯೂಮ್, ಈಗ ನಾನು ಯಾವುದೋ ಒಂದು ಬರ್ಡ್ ಬಗ್ಗೆ ಓದಕ್ಕೆ ಹೊರಟಿದ್ದೀನಿ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಅ ಅನ್ನೌನ್ ಬರ್ಡ್. ಇದಾದ ಮೌಸ್ ತರ ಕಾಣಿಸ್ತಿದ್ಯಲ್ರು? ಇಟ್ಸ್ ಓಕೆ, ಅನ್ನೋನ್ ಅಲ್ಲ, ಸೊ ಹಾಗಾಗಿ ತೊಂದರೆ ಇಲ್ಲ. ಯಾವ್ದೋ ವಿಚಿತ್ರ ಬರ್ಡ್. ಓಕೆ, ಈಗ ಈ ಬರ್ಡ್ ಬಗ್ಗೆ ನಾನು ಓದಕ್ಕೆ ಹೊರಟಿದ್ದೀನಿ ಅಂದ್ರೆ, ನಾನು ಬರೀ ಟ್ಯಾಕ್ಸಾನಮಿಯಲ್ಲಿ ಈ 4 ಪ್ರಿನ್ಸಿಪಲ್ಸ್ ಇತ್ತಲ್ಲ, ಕ್ಯಾರೆಕ್ಟರೈಸೇಷನ್, ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್, ನಾಮಿನ್ಕ್ಲೇಚರ್ ಅಂತ, ಇಷ್ಟು ಮಾಡಿ ನಂಗೆ ಸಮಾಧಾನ ಆಗ್ಲಿಲ್ಲ. ನಾನೇನ್ ಮಾಡ್ತೀನಿ, ಹುಡ್ಕೊಂಡು ಹೋಗ್ತೀನಿ. ಈ ಬರ್ಡ್ ಫಸ್ಟು ಬರ್ಡ್ ಆಗೋಕ್ಕಿಂತ ಮುಂಚೆ ಏನಾಗಿತ್ತು ಅಂತ. ಅವಾಗ ನನಗೆ ಗೊತ್ತಾಗತ್ತೆ ಇದರ ಆನ್ಸಿಸ್ಟರ್ ರೆಪ್ಟೈಲ್ಸ್ ಆಗಿತ್ತು ಅಂತ. ಅರ್ಥ ಆಗ್ತಿದ್ಯಾ? ಅಂದ್ರೆ ಏವ್ಸ್ ಅನ್ನೋದೊಂದು ಟ್ಯಾಕ್ಸಾನೆ, ರೆಪ್ಟೈಲ್ ಅನ್ನೋದೊಂದು ಟ್ಯಾಕ್ಸಾನೆ. ಇದೇ ಸಪ್ರೇಟ್ ಕ್ಯಾಟಗರಿ, ಇದೇ ಸಪ್ರೇಟ್ ಕ್ಯಾಟಗರಿ. ಸೊ ಈ ಟ್ಯಾಕ್ಸಾನ್ಗಳ ಮಧ್ಯದಲ್ಲಿ ಏನ್ ರಿಲೇಶನ್ಶಿಪ್ ಇತ್ತು? ಬರ್ಡ್ಸ್ ಫಸ್ಟ್ ರೆಪ್ಟೈಲ್ ಆಗಿತ್ತಲ್ವಾ ಎವಲ್ಯೂಷನ್ ಅಲ್ಲಿ ಹುಡುಕ್ತಾ ಹೋದಾಗ. ಈ ರೀತಿ ಸ್ಟಡಿ ಮಾಡುವಂತ ಮೆಥಡ್ಗೆ ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದು ಎಕ್ಸಾಂಪಲ್ ಬೇಕಾದ್ರೆ ಕೊಡ್ತೇನೆ. ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಅಲ್ಲಿ ಓದ್ತೀರಾ, 5 ಕಿಂಗ್ಡಮ್ ಅಂತ ಹೇಳಿದೆ ನಾ ಸ್ಟಾರ್ಟಿಂಗ್ ಅಲ್ಲೇ. ಮೊನೆರಾದಲ್ಲಿ ಎಲ್ಲ ತರ ಪ್ರೊಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ನ ಇಲ್ಲೇ ಗ್ರೂಪ್ ಮಾಡ್ಬಿಡ್ತೀವಿ. ಪ್ರೋಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ, ಈ ತರ ಹೇಳಿದೆ. ಈ ಪ್ರೋಟಿಸ್ಟಾದಲ್ಲಿ ಬರವೆಲ್ಲವೂ ಯೂನಿಸೆಲ್ಯುಲರ್ ಯೂಕ್ಯಾರಿಯೋಟ್ಸ್. ಈ ಆರ್ಗ್ಯಾನಿಸಮ್ಸ್ ಅಲ್ಲಿ ಎವಲ್ಯೂಷನ್ ಆಗ್ತಾ ಈ ಪ್ರೋಟಿಸ್ಟಾದಲ್ಲಿ ಕೆಲವು ಆರ್ಗ್ಯಾನಿಸಮ್ಸ್ ಅಲ್ಲಿ ಒಂಥರ ಸೆಲ್ವಾಲ್ ಎಲ್ಲ ಇತ್ತು. ಸೆಲ್ವಾಲಿನ ಕ್ಯಾರೆಕ್ಟರ್ ಯಾವ್ದು ಹೇಳಿ? ಪ್ಲಾಂಟ್ ಇಂದು. ಸೊ ಅಂತ ಅನಿಮಲ್ಸ್ಗಳು ಅಂದ್ರೆ ಅಂತ ಆರ್ಗ್ಯಾನಿಸಮ್ಸ್ಗಳು ಮುಂದೆ ಎವಲ್ಯೂಷನ್ ಆಗ್ತಾ ಅವು ಪ್ಲಾಂಟ್ಸ್ ಗಳಾದ್ವಂತೆ. ಅದೇ ತರ ಇಲ್ಲಿ ಕೆಲವು ಹೋಲೋಜೋಯಿಕ್ ಅಂತ ಹೇಳಿದ್ರೆ ತಾನು ಫುಡ್ ಪ್ರಿಪೇರ್ ಮಾಡಲ್ಲ. ಐ ಮೀನ್ ಸ್ಯಾಪ್ರೋಫೈಟಿಕ್ ನೇಚರ್ ಅಂತ ಹೇಳಿದ್ರೆ ತಾನು ಫುಡ್ ಪ್ರಿಪೇರ್ ಮಾಡಲ್ಲ. ಕೊಳ್ತೋಗಿರುವಂತ ಆರ್ಗ್ಯಾನಿಸಮ್ ಇಂದಾರು ತಿಂತಾವೆ. ಇಲ್ಲ ಪ್ಯಾರಾಸೈಟ್ ಅಂತ ಹೇಳಿದ್ರೆ ಜೀವ ಇರುವಂತ ಆರ್ಗ್ಯಾನಿಸಮ್ ಮೇಲಾರು ಡಿಪೆಂಡ್ ಆಗಿರ್ತವೆ. ಅವೆಲ್ಲ ಗೊತ್ತಿರ, ಡೋಂಟ್ ವರಿ. ಒಟ್ನಲ್ಲಿ ಅನಿಮಲ್ ಫೀಚರ್ ಏನು? ತನ್ನ ಫುಡ್ ತಾನು ಪ್ರಿಪೇರ್ ಮಾಡ್ಕೊಳಕ್ ಬರಲ್ಲ, ಬೇರೆ ಆರ್ಗ್ಯಾನಿಸಮ್ ಮೇಲೆ ಡಿಪೆಂಡ್ ಆಗೋದು, ಹೆಟಿರೋಟ್ರೋಫ್. ಓಕೆ, ಅಂತ ಕೆಲವು ಕ್ಯಾರೆಕ್ಟರ್ಸ್ ಇರುವಂತ ಆರ್ಗ್ಯಾನಿಸಮ್ಸ್ಗಳು ಅನಿಮಲ್ಸ್ ಆಗಿ ಕನ್ವರ್ಟ್ ಆದವು. ಅಂದ್ರೆ ಅವುಗಳ ಮೂಲ ಯಾವುದು? ಪ್ರೋಟಿಸ್ಟಾನೆ. ಸೊ ಈಗ ನಾನು ಯಾವುದೋ ಒಂದು ಪ್ಲಾಂಟ್ ಬಗ್ಗೆ ಓದ್ತಾ ಇದ್ದೀನಿ ಅಂದ್ರೆ, ಪ್ಲಾಂಟ್ ಅನ್ನೋದೊಂದು ಟ್ಯಾಕ್ಸಾನೆ, ಅನಿಮೇಲಿಯಾ ಅನ್ನೋದು ಟ್ಯಾಕ್ಸಾನೆ, ಪ್ರೋಟಿಸ್ಟಾ ಅನ್ನೋದು ಟ್ಯಾಕ್ಸಾನೆ. ಬಟ್ ಇದರ ಎವಲ್ಯೂಷನ್ ರಿಲೇಶನ್ಶಿಪ್ ಓದ್ತಾ ನಮ್ಗೆ ಗೊತ್ತಾಯ್ತು, ಈ ಒಂದು ಟ್ಯಾಕ್ಸಾನ್ ಇಂದ ಬಂದಿದೆ ಎವಲ್ಯೂಷನ್ ಅಲ್ಲಿ ಅಂತ.
ಈ ರೀತಿ ನಾವು ಎವಲ್ಯೂಷನರಿ ಬೇಸಿಸ್ ಅಲ್ಲಿ ಓದ್ತಾ ಹೋಗ್ತೀವಲ್ಲ, ಈ ಒಂದು ಮೆಥಡಿಗೆನೆ ಅಥವಾ ಈ ಬ್ರಾಂಚ್ಗೆ ನಾವು ಸಿಸ್ಟಮ್ಯಾಟಿಕ್ಸ್ ಅಂತ ಕರಿತೀವಿ ಅಷ್ಟೇ. ವೆರಿ ಸಿಂಪಲ್. ಓಕೆ, ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್. ನೋಡಿ ಇಲ್ಲಿದೆ ಸಿಸ್ಟಮ್ಯಾಟಿಕ್ಸ್ ಮೇಲೆ. ಇಟ್ಸ್ ಅ ಬ್ರಾಂಚ್ ಆಫ್ ಸೈನ್ಸ್ ಡೀಲಿಂಗ್ ವಿತ್ ಎಸ್ಟಾಬ್ಲಿಷಿಂಗ್ ಎವಲ್ಯೂಷನರಿ ರಿಲೇಶನ್ಶಿಪ್ ಬಿಟ್ವೀನ್ ದ ಟ್ಯಾಕ್ಸಾ. ಎರಡೆರಡು ಟ್ಯಾಕ್ಸಾಗಳ ಮಧ್ಯದಲ್ಲಿ ಓದೋದು ಅಷ್ಟೇ. ಎಲ್ಲ ಅರ್ಥ ಆಯ್ತು ನಮಗೆ. ನೋಡಿ, ಟ್ಯಾಕ್ಸಾನಮಿ ಗೊತ್ತಾಯ್ತು, ಸಿಸ್ಟಮ್ಯಾಟಿಕ್ಸ್ ಅರ್ಥ ಆಯ್ತು, ಕರೆಕ್ಟಾ? ಟ್ಯಾಕ್ಸಾ ಅಂತ ಹೇಳಿದ್ರೇನು, ಕ್ಲಾಸಿಫಿಕೇಶನ್ ಅಂದ್ರೇನು, ಎಲ್ಲ ಅರ್ಥ ಆಯ್ತು. ಇವಾಗ ನಾವು ಲಾಸ್ಟ್ ಸ್ಟೆಪ್ ಅಲ್ಲಿ, ಟ್ಯಾಕ್ಸಾನಮಿಯ ಲಾಸ್ಟ್ ಸ್ಟೆಪ್ ಅಲ್ಲಿ ಹೆಸರಿಡಬೇಕು ಅಂತ ಹೇಳಿದ್ವಿ. ಏನಂತ ಸೈಂಟಿಫಿಕ್ ನೇಮ್ ಇಡಬೇಕು ಅಂತ ಹೇಳಿದ್ವಿ. ಯಾಕೆ ಹೆಸರಿಡ್ತೀವಿ ಹೇಳಿ? ಈಗ ಗ್ರೂಪಲ್ಲಿ ಒಂದಿಷ್ಟು ಹುಡುಗಿಯರು ಹೋಗ್ತಿರ್ತಾರೆ, ಅಥವಾ ಗ್ರೂಪಲ್ಲಿ ಒಂದಿಷ್ಟು ಜನ ಹುಡುಗರು ಹೋಗ್ತಿರ್ತಾರೆ. ಹುಡುಗಿ ಬಮ್ಮ ಇಲ್ಲಿ ಅಂತ ಹೇಳಿದ್ರೆ ಯಾವ ಹುಡುಗಿ ಅಂತ ಬರ್ತಾಳೆ, ಹುಡುಗ ಬಪ್ಪ ಇಲ್ಲಿ ಅಂತ ಹೇಳಿದ್ರೆ ಯಾವ ಹುಡುಗ ಬರ್ತಾನೆ. ನಾವು ಪರ್ಟಿಕ್ಯುಲರ್ ಆಗಿ ಆ ಹುಡುಗಿ ಹೆಸರು, ಆ ಹುಡುಗನ ಹೆಸರು ಹಿಡಿದು ಕರೆದ್ರೆ ಹಿ ವಿಲ್ ಕಮ್, ಕರೆಕ್ಟ್? ಸೊ ಅದಕ್ಕೆ ನಮ್ಗೊಂದು ಐಡೆಂಟಿಟಿ ಬೇಕು. ಆ ಐಡೆಂಟಿಟಿ ಬರೋದು ಯಾವಾಗ? ಹೆಸರಿಂದ. ಸೊ ಅದಕ್ಕೋಸ್ಕರನೇ ಯಾವುದೇ ಆರ್ಗ್ಯಾನಿಸಮ್ ಅನ್ನ ನೀವು ಫಸ್ಟ್ ಡಿಸ್ಕವರ್ ಮಾಡಿ ಅದಕ್ಕೆ ಹೆಸರಿಡ್ತೀವಿ ನಾವು, ಎಲ್ಲ ಸ್ಟೆಪ್ ಫಾಲೋ ಮಾಡಿದ್ಮೇಲೆ. ಈಗ ಹೆಸರಿಡುವಂಥ ಸಿಸ್ಟಮ್ ಬಗ್ಗೆ ಓದ್ತಾ ಇದೀವಿ, ನಾಮಿನ್ಕ್ಲೇಚರ್. ಓಕೆ, ಸೊ ನಾಮಿನ್ಕ್ಲೇಚರ್ ಮಾಡ್ಬೇಕಾದ್ರೆ ನಮ್ಗೆ ಹೆಂಗ್ ಮನಸ್ಸು ಬರುತ್ತೋ ಆ ರೀತಿ ಮಾಡಂಗಿಲ್ಲ. ಯಾಕೆ ಹೇಳಿ? ನಾವು ಹೆಸರಿಡುವಂಥ ಮೆಥಡ್ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, ಇಡೀ ಪ್ರಪಂಚದ ಯಾವುದೇ ಮೂಲೆಯಿಂದ ಸೈಂಟಿಸ್ಟ್ ಬಂದ್ರು, ಅವನು ಅಮೆರಿಕದಿಂದನಾರು ಬರ್ಬೋದು, ಜಪಾನಿಂದನಾರು ಬರ್ಬೋದು, ಇಂಡಿಯಾದಿಂದನಾರು ಬರ್ಬೋದು, ಚೈನಾದಿಂದನಾರು ಬರ್ಬೋದು, ಎಲ್ಲಿಂದನಾರು ಬರಲಿ, ಆ ಒಂದು ಹೆಸರು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಎಲ್ಲ ಸೈಂಟಿಸ್ಟ್ಗಳಿಗೂ ಆ ಹೆಸರು ಬಗ್ಗೆ ಗೊತ್ತಿರಬೇಕು. ನಾನು ಮಾತಾಡ್ತಿರೋದು ಇದ್ರ ಬಗ್ಗೆನೇ. ಈಗ ನಾನು ಯಾವುದೋ ಒಂದು ಲಯನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ನಾನು ಸಿಂಹ ಅಂತ ಕರೆದು ಇಂಗ್ಲಿಷ್ನಲ್ಲಿ ಲಯನ್ ಅಂತ ಹೇಳಿ ಇನ್ನೊಂದು ಕಡೆ ಶೇರ್ ಅಂತ ಹೇಳಿದ್ರೆ ಅಲ್ಲ. ನಾನು ಇದಕ್ಕೆ ಪ್ಯಾಂಥರಾ ಲಿಯೋ ಅಂತ ಹೆಸರು ಕೊಟ್ಟೆ ಅಂತ ಹೇಳಿದ್ರೆ ಯಾವುದೇ ಮೂಲೆಯಿಂದ ಸೈಂಟಿಸ್ಟ್ ಬರಲಿ, ಪ್ಯಾಂಥರಾ ಲಿಯೋ ಅಂತ ಹೇಳಿದ್ರೆ ಯು ಮಸ್ಟ್ ನೋ ಐ ಆಮ್ ಟಾಕಿಂಗ್ ಅಬೌಟ್ ಲಯನ್. ಅರ್ಥ ಆಗ್ತಿದ್ಯಾ? ಆ ರೀತಿ ನಾವು ನಾಮಿನ್ಕ್ಲೇಚರ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಕೆಲವು ರೂಲ್ಸ್ಗಳಿದೆ. ಓಕೆ, ಆ ಥರ ಪ್ಲಾಂಟ್ಸ್ಗೆ ನಾವು ಹೆಸರಿಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಕೋಡ್ ಸಿಸ್ಟಮ್ ಇದೆ ಮಕ್ಕಳ. ಆ ಕೋಡಿಂಗ್ ಸಿಸ್ಟಮಿಗೆ ನಾವೇನಂತ ಹೆಸರು ಕೊಟ್ವಿ? ICBN ಅಂತ ಹೆಸರು ಕೊಟ್ವಿ. ICBN. ICBN ಫುಲ್ ಫಾರ್ಮ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ನಾನು ಇಲ್ಲಿ ಬರೆದ್ಬಿಡ್ತೀನಿ, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮಿನ್ಕ್ಲೇಚರ್. ಸೊ ಇಲ್ಲಿರುವಂತ ಕೆಲವು ರೂಲ್ಸ್ ಗಳನ್ನ ನಾವು ಫಾಲೋ ಮಾಡಬೇಕು ಪ್ಲಾಂಟ್ಸ್ಗೆ ಹೆಸರಿಡಬೇಕಾದ್ರೆ. ಅದೇ ತರ ಸಪೋಸ್ ನಾನು ಅನಿಮಲ್ಸ್ಗೆ ಹೆಸರಿಡಬೇಕು ಅಂತ ಹೇಳಿದ್ರೆ ಇಲ್ಲೊಂದು ಕೋಡ್ ಇದೆ. ಆ ಕೋಡ್ ಹೆಸರು ICZN. ICZN ಫುಲ್ ಫಾರ್ಮ್ ಏನು? ಎಲ್ಲ ಒಂದಿಷ್ಟು ಜುವಾಲಜಿಸ್ಟ್ ಗಳೆಲ್ಲ ಸೇರ್ಕೊಂಡು ಒಂದಿಷ್ಟು ಕೋಡ್ಸ್ ಗಳನ್ನ ಮಾಡಿಟ್ಟಿರ್ತಾರೆ. ಇಂಟರ್ನ್ಯಾಷನಲ್ ಕೋಡ್ ಆಫ್ ಜುವಾಲಜಿಕಲ್ ನಾಮಿನ್ಕ್ಲೇಚರ್ ಅಂತ. ಇಲ್ಲಿರುವಂತ ಪ್ರಿನ್ಸಿಪಲ್ಸ್ ಅನ್ನೇ ಅವರು ಫಾಲೋ ಮಾಡ್ಬೇಕು ಅನಿಮಲ್ಸ್ ಗೆ ಹೆಸರಿಡಬೇಕಂದ್ರೆ. ನೋಡಿ NCERT ಅಲ್ಲಿ ನೋಡ್ಕೊಳ್ಳಿ, ಒಂದ್ ಕಡೆ ಫಾರ್ ಇದೆ ICBN ಅಲ್ಲಿ, ICZN ಅಲ್ಲಿ ಆಫ್ ಇದೆ. ಬಿ ಕೇರ್ಫುಲ್, ತೊಂದರೆ ಇಲ್ಲ. ಕೆಲವು ಟೈಮು ಎಕ್ಸಾಮ್ ಅಲ್ಲಿ ಆಫ್ ಅಂತ ಆಪ್ಷನ್ ಇಲ್ದಲೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜುವಾಲಜಿಕಲ್ ನಾಮಿನ್ಕ್ಲೇಚರ್ ಅಂತ ಇಟ್ಟರು ಮಾರ್ಕ್ ಮಾಡಿ ಬರ್ಬೋದು. ಬಟ್ ಕನ್ಫ್ಯೂಸ್ ಮಾಡಕ್ಕೆ ICZN ಗೆ ಎರಡು ಆಪ್ಷನ್ ಕೊಟ್ಟರು, ಇಂಟರ್ನ್ಯಾಷನಲ್ ಕೋಡ್ ಫಾರ್ ಜುವಾಲಜಿಕಲ್ ನಾಮಿನ್ಕ್ಲೇಚರ್, ಇಂಟರ್ನ್ಯಾಷನಲ್ ಕೋಡ್ ಆಫ್ ಜುವಾಲಜಿಕಲ್ ನಾಮಿನ್ಕ್ಲೇಚರ್ ಅಂದಾಗ ತುಂಬಾ ಸ್ಪೆಸಿಫಿಕ್ ಆಗಿ ನಾವು ಹೋಗ್ಬೇಕಂದ್ರೆ NCERT ಪ್ರಕಾರನೇ ಹೋಗೋದು ಬೆಟರ್. ಓಕೆನಾ? ನೆಕ್ಸ್ಟ್ ಇವೆರಡು NCERT ಅಲ್ಲಿ ಕೊಟ್ಟಿರೋದು. ಬಟ್ ನಾನು ಇನ್ನೊಂದೆರಡು ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ. ನಾವು ಸಪೋಸ್ ಬ್ಯಾಕ್ಟೀರಿಯಾಗೆ ಹೆಸರಿಡ್ಬೇಕಂದ್ರೆ ಅದಕ್ಕೂ ಸಪ್ರೇಟ್ ಕೋಡ್ ಸಿಸ್ಟಮ್ ಇದೆ. ವೈರಸ್ಗೆ ಹೇಳ್ತೀವಿ ಅಂದ್ರೆ ಅದಕ್ಕೂ ಸಪ್ರೇಟ್ ಕೋಡ್ ಸಿಸ್ಟಮ್ ಇದೆ. ಅದಕ್ಕೆ ನಾವು ICVN ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ಕೋಡ್ ಫಾರ್ ವೈರಲ್ ನಾಮಿನ್ಕ್ಲೇಚರ್. ಬರ್ದ್ಬಿಡ್ತೀನಿ. ಇಲ್ಲಿ ನೋಡಿ, ICVN ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ವೈರಲ್ ನಾಮಿನ್ಕ್ಲೇಚರ್. ವೈರಸ್ಗೆ ಹೆಸರಿಡಬೇಕಾದ್ರೆ ಫಾಲೋ ಮಾಡಬೇಕಾಗಿರುವಂತ ಪ್ರಿನ್ಸಿಪಲ್ಸ್. ICBACN ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಲ್. ಯಾಕೆ ಇಲ್ಲಿ ICBN ಅಂತಾನೆ ಇಟ್ಟಿಲ್ಲ? ICBN ಅಂದ್ರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ, ಬೊಟಾನಿಕಲ್ಲೋ ಅಥವಾ ಬ್ಯಾಕ್ಟೀರಿಯಾನೋ ಅಂತ. ಅದಕ್ಕೆ BACN ಅಂತಾನೆ ಇಟ್ಟಿದ್ದಾರೆ. ಇಟ್ ಇಸ್ ಫಾರ್ ಬ್ಯಾಕ್ಟೀರಿಯಲ್ ನಾಮಿನ್ಕ್ಲೇಚರ್. ಎಕ್ಸಾಮ್ ಅಲ್ಲಿ ತಲೆ ಕೆಡಿಸ್ಕೋಬೇಡಿ, ಇವೆರಡ್ರ ಮೇಲೆ ಬರಲ್ಲ. ಆದ್ರೂ ಯಾಕೆ ಬರ್ದಿದ್ದೀನಿ, ಅಕಸ್ಮಾತ್ ಏನಾದ್ರೂ ಅಬ್ರಿವೇಷನ್ ಫಾರ್ಮ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಏನಾದ್ರು ಈ ರೀತಿ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡಕ್ ಹೊರಟ್ರೆ ನಿಮ್ಗದು ಗೊತ್ತಿರ್ಲಿ ಅಂತ. ಇಲ್ಲಿ ಸಪರೇಟ್ ಆಗಿ ICBN ಬೇರೆ, ಅಲ್ಲಿ ICBACN ಬೇರೆ. ಇವೆರಡು ಪರ್ಟಿಕ್ಯುಲರ್ ಆಗಿ ಎಲ್ಲೋದಲ್ಲೇ ತೋರಿಸಿದೀನಿ ನಾನು, ಯಾಕಂದ್ರೆ NCERT ಅಲ್ಲಿ ಇದೆ ಅದಕ್ಕೆ ಅಂತ. ಓಕೆನಾ? ಈಗ ನೆಕ್ಸ್ಟ್, ಎಸ್, ಹಾಗಾದ್ರೆ ಇವಾಗ ನಾಮಿನ್ಕ್ಲೇಚರ್ ಹೆಸರಿಡಕ್ ಹೊರಟಿದೀವಿ ಅಂತ ಹೇಳಿದ್ರೆ ಆ ಹೆಸರು ಸಾಮಾನ್ಯವಾಗಿ 2 ವರ್ಡ್ ಇಂದ ಕೂಡಿರುತ್ತೆ. ಓಕೆನಾ? ಸೊ ಆ ಒಂದು ಸಿಸ್ಟಮ್ಗೆ ನಾವು ಬೈನಾಮಿಯಲ್ ಅಂತ ಕರಿತೀವಿ. ಬೈ ಅಂತ ಹೇಳಿದ್ರೆ 2, ನಾಮಿಯಲ್ ಅಂದ್ರೆ ನೇಮ್. ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಂದ್ರೆ ಆ ಹೆಸರಿಡುವಂತ ಪ್ರೊಸೀಜರ್ ಅಲ್ಲಿ 2 ಹೆಸರು ಇರುತ್ತೆ. ಅರ್ಥ ಆಗ್ಲಿಲ್ವಾ? ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. NCERT ಅಲ್ಲೂ ವಿತ್ ಎಕ್ಸಾಂಪಲ್ ಇದೆ.
ಆ ಎಕ್ಸಾಂಪಲ್ ಯಾವ್ದು ಕೊಟ್ಟಿದ್ದಾರೆ? ಮ್ಯಾಂಗೋಗೆ ಕೊಟ್ಟಿದ್ದಾರೆ. ಮ್ಯಾಂಗೋ ಅಂದ್ರೆ ಗೊತ್ತಲ್ಲ, ಮಾವು. ಇದರ ಸೈಂಟಿಫಿಕ್ ನೇಮ್ ಬಂದು ಮ್ಯಾಂಜಿಫೆರಾ ಇಂಡಿಕಾ ಅಂತ. ಮ್ಯಾಂಜಿಫೆರಾ ಇಂಡಿಕಾ ಇದು ಇದರ ಸೈಂಟಿಫಿಕ್ ನೇಮ್. ಓಕೆ ಸರಿ, ಈಗ ನಾನು ಸೈಂಟಿಫಿಕ್ ನೇಮ್ ಈ ತರ ಬರ್ದಿದ್ದೀನಿ ಅಂತ ಹೇಳಿದ್ರೆ ನಾನು ಕೆಲವು ರೂಲ್ಸ್ ಅನ್ನ ಫಾಲೋ ಮಾಡ್ಲೇಬೇಕು. ಈ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಲ್ಲಿ ಇರುವಂತ ರೂಲ್ಸ್ ಯಾವ್ಯಾವುದು? ಮೊದಲನೇ ರೂಲ್ ಏನಪ್ಪಾ ಅಂದ್ರೆ, ನಾನೆಲ್ಲ ಪಾಯಿಂಟ್ಸ್ ಮಾಡಿದ್ದೀನಿ, NCERT ಅಲ್ಲೂ ಇದೆ, ನನ್ನ ನೋಟ್ಸ್ ಅಲ್ಲೂ ಇದೆ, ಬಟ್ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ. ಸೊ ಆ ಪಾಯಿಂಟ್ಸ್ ಗಳೇನೇನು ಈ ಸೈಡ್ ಬರ್ಕೊಂತ ಹೋಗೋಣ. ಮೊದಲನೇ ಪಾಯಿಂಟ್, ನಾವು ಯಾವುದೇ ಹೆಸರು ಚೂಸ್ ಮಾಡಿ ಸೈಂಟಿಫಿಕ್ ನೇಮ್ ಆಗಿ, ಆ ಹೆಸರು ಯಾವಾಗ್ಲೂ ಲ್ಯಾಟಿನ್ ಅಲ್ಲೇ ಇರಬೇಕು ಅಂತ ಹೇಳ್ತಾರೆ. ಸೊ ಫಸ್ಟ್ ರೂಲ್ ಏನು? ದ ನೇಮ್ಸ್ ಆಲ್ವೇಸ್ ಶುಡ್ ಬಿ ಇನ್ ಲ್ಯಾಟಿನ್. ಯಾಕೆ ಲ್ಯಾಟಿನ್ ಅಲ್ಲಿ ಇರಬೇಕು? ಲ್ಯಾಟಿನ್ ಅನ್ನೋದು ಡೆಡ್ ಲ್ಯಾಂಗ್ವೇಜ್. ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಲಿ ಅಥವಾ ಪ್ರೊನೌನ್ಸಿಯೇಷನ್ ಅಲ್ಲಿ ಇನ್ನೇನೋ ಆಗಲಿ ಅಲ್ಲಿ ಯಾರು ಬಾದರ್ ಮಾಡಲ್ಲ. ಸೊ ಅದಕ್ಕೆ ಲ್ಯಾಟಿನ್ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡ್ತಾರೆ ಸೈಂಟಿಫಿಕ್ ನೇಮ್ಗೆ. ಎರಡನೇದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು ಏನೇ ಸೈಂಟಿಫಿಕ್ ನೇಮ್ ಬರಿತಾ ಇದ್ದೀನಿ ಅಂದ್ರೆ, ಅಕಸ್ಮಾತ್ ನಾನು ಅದನ್ನೇನಾದ್ರೂ ಟೈಪ್ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ಇಟಾಲಿಕ್ಸ್ ಅಲ್ಲೇ ಟೈಪ್ ಮಾಡಬೇಕು. ನಿಮಗೆ ಗೊತ್ತಿರುತ್ತೆ ಫಾಂಟ್ ಅಲ್ಲಿ ಇಟಾಲಿಕ್ಸ್ ಅದು ಇದು ಅಂತ, ಇಟಾಲಿಕ್ಸ್ ಅಲ್ಲೇ ಇರಬೇಕು. ಈಗ ನಾವು ಬೋರ್ಡ್ ಮೇಲೆ ಬರಿಬೇಕಾದ್ರೆ ಹೇಗೆ ಇಟಾಲಿಕ್ಸ್ ಅಲ್ಲಿ ಬರೆಯೋದು ಮ್ಯಾಮ್? ಅದಕ್ಕೆ ಏನಂತ ಹೇಳಿದೆ ಈ ರೂಲು, ಅಕಸ್ಮಾತ್ ನೀವು ಏನಾದ್ರೂ ಕೈಯಲ್ಲಿ ಬರೀತಿದ್ದೀರಾ ಅಂತ ಹೇಳಿದ್ರೆ, ಹ್ಯಾಂಡ್ ರಿಟರ್ನ್ ಏನಾದ್ರು ಆಗಿತ್ತು ಅಂದ್ರೆ ಇದನ್ನ ಅಂಡರ್ಲೈನ್ ಮಾಡ್ರಪ್ಪ, ಅವಾಗ ಗೊತ್ತಾಗುತ್ತೆ ಇದು ಸೈಂಟಿಫಿಕ್ ನಾಮಿನ್ಕ್ಲೇಚರ್ ಅಂತ, ಸೈಂಟಿಫಿಕ್ ನೇಮ್ ಅಂತ. ಸಪರೇಟ್ ಆಗಿ ಅಂಡರ್ಲೈನ್ ಮಾಡಿ. ಈ ತರ ಎರಡು ವರ್ಡ್ ಇದೆಯಲ್ಲ, ಎರಡು ವರ್ಡ್ ಸಪರೇಟ್ ಆಗಿ ಅಂಡರ್ಲೈನ್ ಮಾಡಿ ಅಂತ ಹೇಳ್ತಿದ್ದಾರೆ. ಇಫ್ ಇಟ್ ಇಸ್ ಹ್ಯಾಂಡ್ ರಿಟರ್ನ್, ಅಂಡರ್ಲೈನ್ ಇಟ್ ಸಪರೇಟ್ಲಿ. ಎಕ್ಸಾಮ್ ಅಲ್ಲಿ ಕೆಲವು ಟೈಮ್ ಕಂಪ್ಲೀಟ್ ಆಗಿ ಈ ತರ ಫುಲ್ ಅಂಡರ್ಲೈನ್ ಮಾಡ್ಬಿಡ್ಬೋದು ಸೈಂಟಿಫಿಕ್ ನೇಮ್ ಕೊಟ್ಟು. ಅವಾಗ ನಿಮಗೆ ಗೊತ್ತಿರಬೇಕು ಇದು ರಾಂಗ್ ಇದೆ ಈ ಆಪ್ಷನ್. ಸೈಂಟಿಫಿಕ್ ನೇಮ್ ಅಲ್ಲಿ ಯಾವಾಗಲೂ ಇಟಾಲಿಕ್ಸ್ ಅಲ್ಲೇ ಇರಬೇಕು, ಇಲ್ಲ ಅಂಡರ್ಲೈನ್ ಮಾಡಿದ್ರು ಸಪರೇಟ್ ಆಗಿ ಅಂಡರ್ಲೈನ್ ಮಾಡಿರ್ಬೇಕು ಅಂತ. ಓಕೆ, ಇನ್ನು ಥರ್ಡ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ಇದ್ರೊಳಗಡೆ 2 ವರ್ಡ್ಸ್ ಇದೆ ಅಂತ ಹೇಳಿದ್ವಿ, ಕರೆಕ್ಟಾ? ಈ ಒಂದು ಫಸ್ಟ್ ವರ್ಡ್ ಯಾವಾಗ್ಲೂ ಜೀನಸ್ ಆಗಿರುತ್ತೆ, ಸೆಕೆಂಡ್ ವರ್ಡ್ ಯಾವಾಗ್ಲೂ ಸ್ಪೀಶೀಸ್ ಆಗಿರುತ್ತೆ. ಜೀನಸ್ ಅಂದ್ರೆ ಏನು? ಇದು ಒಂದು ಟ್ಯಾಕ್ಸಾನ್. ಓಕೆ, ಸಿಮಿಲರ್ ಆಗಿರುವಂತ ಸ್ಪೀಶೀಸ್ ಗಳನ್ನೆಲ್ಲ ಒಂದು ಜೀನಸ್ ಹಾಕ್ತಿವಿ ನಾವು. ಅರ್ಥ ಆಗ್ತಾ ಇದೆಯಾ? ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಬಟ್ ಜೀನಸ್ಸು ಸ್ಪೀಶೀಸು ಎರಡು ಟರ್ಮ್ಸ್ ಗಳು ಇಲ್ಲಿ ಇದ್ದೇ ಇರುತ್ತೆ ಒಂದು ಸೈಂಟಿಫಿಕ್ ನೇಮ್ ಅಲ್ಲಿ. ಸ್ಪೀಶೀಸ್ ಅನ್ನೋ ಬದಲು ಸ್ಪೆಸಿಫಿಕ್ ಎಪಿಥೆಟ್ ಅಂತ ಕೊಟ್ಟಿದ್ರು, ಅದು ಕರೆಕ್ಟ್. ಓಕೆನಾ? ಸೊ ಇಲ್ಲಿ ನಾವು ಜೀನಸ್ ಬರಿಬೇಕಾದ್ರೆ ನೋಡಿ, ನಾನು ಕ್ಯಾಪಿಟಲ್ ಲೆಟರ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ತರ ಸ್ಪೀಶೀಸ್ ಬರಿಬೇಕಾದ್ರೆ ಸ್ಮಾಲ್ ಲೆಟರ್ ಇಂದಾನೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ರೂಲ್ಸ್, ಇದು ಸೈಂಟಿಫಿಕ್ ನೇಮಿನ ರೂಲ್ಸ್. ಏನು ಥರ್ಡ್ ರೂಲು? ಜೀನಸ್ ಯಾವಾಗ್ಲೂ ಬಿಗಿನ್ ಫ್ರಮ್ ಕ್ಯಾಪಿಟಲ್ ಲೆಟರ್, ಸ್ಪೀಶೀಸ್ ಬರಿಬೇಕಂದ್ರೆ ಯಾವಾಗ್ಲೂ ಬಿಗಿನ್ ವಿತ್ ಸ್ಮಾಲ್ ಲೆಟರ್. ಈಗ ನಿಮಗೊಂದು 4 ಆಪ್ಷನ್ಸ್ ಕೊಟ್ಟು, ಫಾರ್ ಎಕ್ಸಾಂಪಲ್ ಪ್ಯಾಂಥರಾ ಲಿಯೋ, ಟೈಗ್ರೀಸ್, ಈ ತರ ಸುಮಾರಷ್ಟು ಆಪ್ಷನ್ಸ್ ಕೊಟ್ಟು ನಾನು ನಿಮ್ಗೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಬಿಡಿ. ಆ ಕ್ಯಾಟಗರೀಸ್ ಮಾಡ್ಬೇಕಾದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ ಇದ್ರ ಮೇಲೆ ಕ್ವಶನ್ಸ್ ಯಾವ್ಯಾವ ರೀತಿ ಕೇಳೋಂತ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಸೊ ಇದು ಥರ್ಡ್ ರೂಲ್. ಇನ್ನು ಫೋರ್ತ್ ರೂಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಮ್ಯಾಂಜಿಫೆರಾ ಇಂಡಿಕಾನ ಎಕ್ಸಾಂಪಲ್ ಅಲ್ಲಿ ಜೀನಸ್ ಇದೆ, ಸ್ಪೀಶೀಸು ಬಂತು. ಈಗ ಯಾರೋ ಒಬ್ಬ ಸೈಂಟಿಸ್ಟ್ ಇರ್ಲೇಬೇಕಲ್ವಾ ಇದನ್ನ ನೇಮ್ ಮಾಡಿದ್ದಾರೆ ಅಂದ್ರೆ. ಈಗ ಸಪೋಸ್ ನೀರಾ ನೇಮಿಂಗ್ ಮಾಡಿದ್ದಾರೆ ಅಂದ್ರೆ ನನ್ನ ಹೆಸರು ಲಾಸ್ಟ್ ಅಲ್ಲಿ ಬರುತ್ತೆ. ಬಟ್ ಇದನ್ನ ಅನ್ಫಾರ್ಚುನೇಟ್ಲಿ ನಾನ್ ಮಾಡಿಲ್ಲ, ಕರೋಲಸ್ ಲಿನ್ನೇಯಸ್ ಅನ್ನೋರು ಮಾಡಿರೋದು. ಸೊ ಹಾಗಾಗಿ ಅವರ ಹೆಸರು ಲಾಸ್ಟ್ ಅಲ್ಲಿ ಬರ್ದಿರ್ತೀವಿ ಈ ತರ, ಲಿನ್ ಅಂತ. ಲಿನ್ ಅಂತ ಹೇಳಿದ್ರೆ ಲಿನ್ನೇಯಸ್ ಸೈಂಟಿಸ್ಟ್, ಕರೋಲಸ್ ಲಿನ್ನೇಯಸ್ ಅನ್ನೋರು ಈ ಬೈನಾಮಿಯಲ್ ನಾಮಿನ್ಕ್ಲೇಚರ್ ರೂಲ್ ಅನ್ನ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅವರು ಒಂದು ಬುಕ್ಕನ್ನು ಸಹ ಬರೆದ್ರು, ಸಿಸ್ಟಮಾ ನೇಚರ್ ಅಂತ. ಅದರೊಳಗಡೆ ಇದರ ರೂಲ್ಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ. ಓಕೆ, ಸೊ ಹಾಗಾಗಿ ಈ ಅಬ್ರಿವೇಶನ್ ಲಿನ್ ಅನ್ನೋದು ಅವರಿಗೆ ಕ್ರೆಡಿಟ್ ಹೋಗುತ್ತೆ. ಅರ್ಥ ಆಗ್ತಿದೆಯೇನ್ರು? ಸೊ ಇದಿಷ್ಟು ನಮ್ಮ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಇನ ರೂಲ್ಸ್. ಸೊ ಹೋಪ್ ಐ ಆಮ್ ವೆರಿ ಕ್ಲಿಯರ್. ಇದಕ್ಕೆ ರಿಲೆವೆಂಟ್ ಆಗಿರುವಂತ ಪಾಯಿಂಟ್ಸ್ ಅನ್ನ ನಾನಿಲ್ಲಿ ಸ್ಲೈಡ್ ಅಲ್ಲಿ ಹಾಕಿದ್ದೀನಿ, ಹೇಳ್ಬಿಡ್ತೀನಿ ನೋಡಿ. ಮೊದಲನೇದು, ದ ಸಿಸ್ಟಮ್ ಆಫ್ ಪ್ರೊವೈಡಿಂಗ್ ನೇಮ್ ವಿತ್ 2 ಕಾಂಪೋನೆಂಟ್ಸ್. 2 ಕಾಂಪೋನೆಂಟ್ಸ್ ಅಂತ ಹೇಳಿದ್ರೆ ಅದು ಜೀನಸ್ ಮತ್ತೆ ಸ್ಪೀಶೀಸ್. ಇದು ಯಾರು ಕೊಟ್ಟಿದ್ದು? ಕರೋಲಸ್ ಲಿನಿಯಸ್. ದೆನ್ ಅವ್ರು ಯಾವ ಬುಕ್ ನ ಬರೀತಾರೆ? ಸಿಸ್ಟಮಾ ನೇಚರ್. ಈ 3 ಪಾಯಿಂಟ್ ಸಹ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ನೆಕ್ಸ್ಟ್ ನೋಡಿ, ಇಲ್ಲೆಲ್ಲ ರೂಲ್ಸ್ ಇದೆ. ಮೊದಲನೇ ರೂಲ್ ಏನು? ಜನರಲಿ ಇಟ್ ಈಸ್ ಇನ್ ಲ್ಯಾಟಿನ್. ಇದನ್ನ ನಾನು ಹೇಳಿದ್ದೀನಿ. ರಿಟರ್ನ್ ಇನ್ ಇಟಾಲಿಕ್ಸ್, ಇಟಾಲಿಕ್ಸ್ ಅಲ್ಲೇ ಬರೀಬೇಕು. ದೇ ಆರ್ ಲ್ಯಾಟಿನೈಸ್ಡ್ ಆರ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಆರಿಜಿನ್. ಅದು ಯಾವ ಒರಿಜಿನ್ ಇಂದನಾರು ಬಂದಿರಲಿ, ಲ್ಯಾಟಿನ್ ಅಲ್ಲೇ ಹೇಳ್ತೀವಿ ನಾವು. ಸೆಕೆಂಡ್ ಏನು? ದ ಫಸ್ಟ್ ವರ್ಡ್ ಇನ್ ದ ಬಯಾಲಜಿಕಲ್ ನೇಮ್ ರೆಪ್ರೆಸೆಂಟ್ಸ್ ದ ಜೀನಸ್, ವೈಲ್ ದ ಸೆಕೆಂಡ್ ಕಾಂಪೋನೆಂಟ್ ಡಿನೋಟ್ಸ್ ದಿ ಸ್ಪೆಸಿಫಿಕ್ ಎಪಿಥೆಟ್ ಅಂದ್ರೆ ಸ್ಪೀಶೀಸ್. ಥರ್ಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಿದ್ದಾರೆ? ಬೋತ್ ದ ವರ್ಡ್ಸ್ ಇನ್ ಬಯಾಲಜಿಕಲ್ ನೇಮ್ ಅಂದ್ರೆ ಸೈಂಟಿಫಿಕ್ ನೇಮ್ಗೆ ವೆನ್ ಹ್ಯಾಂಡ್ ರಿಟರ್ನ್ ಆರ್ ಸಪರೇಟ್ಲಿ ಅಂಡರ್ಲೈನ್, ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ರಪ್ಪ ಅಂತ ಹೇಳ್ತಿದ್ದಾರೆ. ಅಥವಾ ಪ್ರಿಂಟೆಡ್
It should be in italics. Okay, which indicate that it is Latin in origin. ಇದು ಲ್ಯಾಟಿನ್ ಆರಿಜಿನ್ ಅಂತ ಹೇಳಲಿಕ್ಕೆ. ಇನ್ನು ಫೋರ್ತ್ ರೂಲ್ ಅಲ್ಲಿ ಏನ್ ಹೇಳ್ತಿದ್ದಾರೆ, ದ ಫಸ್ಟ್ ವರ್ಡ್ ಡಿನೋಟಿಂಗ್ ದ ಜೀನಸ್ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್, ವೈಲ್ ದ ಸ್ಪೆಸಿಫಿಕ್ ಎಪಿಥೆಟ್ ಅಂತ ಹೇಳಿದ್ರೆ ಏನು, ಸ್ಪೀಶೀಸ್ ಅಂತ, ಸ್ಟಾರ್ಟ್ಸ್ ವಿತ್ ಸ್ಮಾಲ್ ಲೆಟರ್. ಇಟ್ ಕ್ಯಾನ್ ಬಿ ಇಲ್ಯುಸ್ಟ್ರೇಟೆಡ್ ಅಂದ್ರೆ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾವ ಎಕ್ಸಾಂಪಲ್ ಇಂದ, ಮ್ಯಾಂಜಿಫೆರಾ ಇಂಡಿಕಾ. ಈಗ ನಾನು ಇದನ್ನ ಅಂಡರ್ಲೈನ್ ಮಾಡಕ್ ಬರಲ್ಲ, ಯಾಕೆ ಆಲ್ರೆಡಿ ಇಟಾಲಿಕ್ಸ್ ಅಲ್ಲಿ ಇದೆ. ಇದು ಅರ್ಥ ಆಯ್ತಾ? ಬೈನಾಮಿಯಲ್ ನಾಮೆನ್ಕ್ಲೇಚರ್ ರೂಲು. ವೆರಿ ಗುಡ್. ಇವಾಗ ಇನ್ನೊಂದು ಸಿಸ್ಟಮ್ ಇದೆ, ಇದು NCERT ಅಲ್ಲಿ ಇಲ್ಲ, ಬಟ್ ಕೆಲವು ಟೈಮ್ ಆಪ್ಷನ್ ಅಲ್ಲಿ ಕೇಳ್ತಾರೆ. ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಗೊತ್ತಿದ್ರೆ ಒಳ್ಳೇದು, ಬಿಕಾಸ್ ವಿ ಆರ್ ಪ್ರಿಪೇರಿಂಗ್ ಫಾರ್ ನೀಟ್. ಓಕೆ. ಟ್ರೈ ಅಂತ ಹೇಳಿದ್ರೇನು, 3. ಟ್ರೈನೋಮಿಯಲ್ ನಾಮೆನ್ಕ್ಲೇಚರ್ ಅಲ್ಲಿ ಏನಿಲ್ಲ, ಇನ್ನ ಒಂದು ವರ್ಡ್ ಎಕ್ಸ್ಟ್ರಾ ಆಡ್ ಆಗಿರುತ್ತೆ ಅಷ್ಟೇ, ಇಷ್ಟು ತಿಳ್ಕೊಳ್ಳಿ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಅರ್ಥ ಮಾಡಿಸ್ತೀನಿ. ಉದಾಹರಣೆಗೆ ಹ್ಯೂಮನ್ ಬೀಯಿಂಗ್. ಈಗ ಈ ಹ್ಯೂಮನ್ ಬೀಯಿಂಗಿಗೆ ಸೈಂಟಿಫಿಕ್ ನೇಮ್ ಏನು ಅಂದ್ರೆ, ಅಥವಾ ಬಯಾಲಜಿಕಲ್ ನೇಮ್ ಏನು ಅಂತ ಹೇಳಿದ್ರೆ, ಬೈನಾಮಿಯಲ್ ನಾಮೆನ್ಕ್ಲೇಚರ್ ಅಲ್ಲಿ ನಾನು ಏನೇನು ಹೇಳ್ತೀನಿ, ಬೈನಾಮಿಯಲ್ ನಾಮೆನ್ಕ್ಲೇಚರ್ ರೂಲ್ ಪ್ರಕಾರ ನಾನು ಇದಕ್ಕೆ 2 ವರ್ಡ್ ಇರುವಂತ ಹೆಸರು ಕೊಡ್ತೀನಿ. ಅದ್ರ ಹೆಸರೇನು, ಹೋಮೋ ಸೆಪಿಯನ್. ನೋಡಿ, ನಾನು ಹೋಮೋ ಸೆಪಿಯನ್ ಅಂತ 2 ವರ್ಡ್ ಬರೆದೆ. ನಾನು ಎಲ್ಲಾ ರೂಲ್ಸ್ ಫಾಲೋ ಮಾಡಿದೀನಾ? ಅಫ್ಕೋರ್ಸ್ ಮಾಡಿದೀನಿ. H ಅನ್ನೋದು ಕ್ಯಾಪಿಟಲ್ ಲೆಟರ್ ಇದೆ, S ಅನ್ನೋದು ಸ್ಮಾಲ್ ಲೆಟರ್ ಇದೆ. ಇನ್ನೊಂದು ರೂಲ್ ಏನು, ಇದನ್ನ ಇಟಾಲಿಕ್ಸ್ ಅಲ್ಲಿ ಬರಿಬೇಕಾಗಿತ್ತು, ಬಟ್ ಇಲ್ಲಿ ನಾನು ಹ್ಯಾಂಡ್ ರಿಟನ್ ಆಗಿರೋದ್ರಿಂದ ಸಪರೇಟ್ ಆಗಿ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಕರೆಕ್ಟ್. ಇದು ಬೈನಾಮಿಯಲ್ ನಾಮೆನ್ಕ್ಲೇಚರ್. ಈಗ ಇದೇ ಹೋಮೋಸೆಪಿಯನ್ ಹ್ಯೂಮನ್ ಬೀಯಿಂಗಿಗೆ ನಾನು ಟ್ರೈನಾಮಿಯಲ್ ನಾಮೆನ್ಕ್ಲೇಚರ್ ಅಲ್ಲಿ ಹೆಸರಿಡಬೇಕು ಅಂತ ಹೇಳಿದ್ರೆ, ಇಲ್ಲಿ 3 ಹೆಸರು ಬರುತ್ತೆ. ಏನಂತ, ಹೋಮೋ, ನೋಡಿ, ಹೋಮೋಸೆಪಿಯನ್ ಸೆಪಿಯನ್, ಹೋಮೋಸೆಪಿಯನ್ ಸೆಪಿಯನ್. ಸೊ ಇಲ್ಲಿ ಇದು ಜೀನಸ್, ಇದು ಸ್ಪೀಶೀಸ್, ಕರೆಕ್ಟಾ? ಆದ್ರೆ ಇಲ್ಲಿ ಈ ಕೇಸಲ್ಲಿ ಹೋಮೋ ಅನ್ನೋದು ಜೀನಸ್, ಸೆಪಿಯನ್ ಅನ್ನೋದು ಸ್ಪೀಶೀಸ್, ಇನ್ನೊಂದು ಸೆಪಿಯನ್ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ಇದಕ್ಕೆ ಸಬ್ ಸ್ಪೀಶೀಸ್ ಅಂತ ಕರೀತಾರೆ. ಸೊ ಅಂದ್ರೆ ಒಟ್ಟು 3 ವರ್ಡ್ಗಳಿಂದ ಒಂದು ಸೈಂಟಿಫಿಕ್ ಹೆಸರಿದೆ. ಅರ್ಥ ಆಗ್ತಾ ಇದೆ? ಅದೇ ತರ ಇನ್ನೊಂದು ಹೆಸರು ಕೊಡ್ತೀನಿ, ಗೋರಿಲಾದು. ಗೋರಿಲ್ಲಾದು ಸೈಂಟಿಫಿಕ್ ನೇಮ್ ಹೇಳ್ಬೇಕು ಅಂದ್ರೆ ಗೋರಿಲ್ಲಾ. ನೋಡಿ, ವೆರಿ ಸಿಂಪಲ್. ಇದರ ಸೈಂಟಿಫಿಕ್ ಹೆಸರೇ ಗೋರಿಲ್ಲಾ. ನೋಡಿ, ಇದು ಜೀನಸ್, ಇನ್ನೊಂದು ಗೋರಿಲ್ಲಾ ಅನ್ನೋದು ಸ್ಪೀಶೀಸ್, ಇನ್ನೊಂದು ಗೋರಿಲ್ಲಾ ಅನ್ನೋದು ಸಬ್ ಸ್ಪೀಶೀಸ್. ಇಲ್ಲಿ ಜೀನಸ್ ಮತ್ತೆ ಸ್ಪೀಶೀಸ್ 2 ಸೇಮ್ ಟು ಸೇಮ್ ವರ್ಡ್ ಇದೆ ಅಲ್ವಾ? ಈ ರೀತಿ ಸೇಮ್ ಟು ಸೇಮ್ ಇದ್ರೆ ಇದಕ್ಕೆ ನಾವು ಟಾಟೋನಿಮ್ಸ್ ಅಂತ ಕರಿತೀವಿ. Both genus and species have same name. It is called tautonyms. ಈ ತರ ಟಾಟೋನಿಮ್ಸ್ ಬರೀ ಅನಿಮಲ್ಸ್ ಅಲ್ಲಿ ಮಾತ್ರ ನೋಡೋದು. It is not applicable to the plants. ಇದು ಒಂದು ಗೊತ್ತಿರಲಿ. ಟಾಟೋನಿಮ್ಸ್ do not applicable to plants. ಇಂಪಾರ್ಟೆಂಟ್ ಕೊಂಡ್ರು, ಬರ್ಕೊಳ್ಳಿ ಇದು ಬೇಕಾದ್ರೆ. ನಾನು ನೋಟ್ಸ್ ಅಲ್ಲಿ ಆದಷ್ಟು ಬೋರ್ಡಿಂಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದೀನಿ. ನೀಟ್ ಲೆವೆಲ್ಗೆ ನೋಟ್ಸ್ ಅಂತ ಕೊಟ್ಟಾಗ ಕೆಲವುದು ಇನ್ಫಾರ್ಮೇಶನ್ಸ್ ತುಂಬಾ ಎಕ್ಸ್ಟ್ರಾ ಆದಾಗ ಮಕ್ಕಳುಗಳು ಅದು ತುಂಬಾ ಹೆವಿ ಅಂತ ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಹಾಗಾಗಿ ಕೆಲವು ಇನ್ಫಾರ್ಮೇಶನ್ಸ್ ಇಫ್ ಇಟ್ ಇಸ್ ನಾಟ್ ಇನ್ ದ ನೋಟ್ಸ್ ನಿಮಗೆ ಡೌನ್ಲೋಡ್ ಮಾಡಿದಾಗ ಗೊತ್ತಾಗುತ್ತೆ, ಅದನ್ನಿಲ್ಲ ಇಲ್ಲೇ ತಗೊಂಡ್ಬಿಡಿ. ಓಕೆ, ಬಟ್ ನೋಟ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ನಿಮಗೆ, ರೈಟ್? ಓಕೆ, ಸೊ ಇಷ್ಟು ಸಾಕು. ಸೆಕೆಂಡ್ ಪಾರ್ಟ್ ಏನಿತ್ತು, ನಮಗೆ ಕೆಲವು ಟರ್ಮ್ಸ್ಗಳು ಓದೋದು, ಇದನ್ನ ನಾನು ಮುಗಿಸಿದ್ದೀನಿ. ಇವಾಗ ಥರ್ಡ್ ಪಾರ್ಟ್ ಏನಿದೆ, ಟ್ಯಾಕ್ಸಾನಮಿ ಕ್ಯಾಟಗರಿ, ಅದನ್ನ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ NCERT ಅಲ್ಲಿ ಕೆಲವು ಇನ್ಫಾರ್ಮೇಶನ್ ಕೊಡಬೇಕು. ಅದನ್ನ ನಾನು ಎಲ್ಲಿ ಹೇಳ್ತಾ ಇದ್ದೀನಿ, ಕ್ಲೀನಾಗಿ ನೋಡಿ. ಇವಾಗ ನಾವು ಆಕ್ಚುಲಿ ಟ್ಯಾಕ್ಸಾನಮಿಯಲ್ಲಿ ಏನಂತ ಓದಿದ್ವಿ, 4 ಸ್ಟೆಪ್ಸ್ ಅನ್ನ ಫಾಲೋ ಮಾಡುತ್ತೆ ಅಂತ ಓದಿದ್ವಿ. ಯಾವ್ಯಾವ್ದು 4 ಸ್ಟೆಪ್ಸು? ಫಸ್ಟು ಕ್ಯಾರೆಕ್ಟರೈಸೇಷನ್, ಅದಾದ್ಮೇಲೆ ಐಡೆಂಟಿಫಿಕೇಶನ್, ಅದಾದ್ಮೇಲೆ ಕ್ಲಾಸಿಫಿಕೇಶನ್ ಮತ್ತೆ ನಾಮಿನ್ಕ್ಲೇಚರ್. ಬಟ್ NCERT ಅಲ್ಲಿ ನೀವು ಸೆಕೆಂಡ್ ಪೇಜ್ ತೆಗೆದಾಗ ಪೇಜ್ ನಂಬರ್ 4, ಆಕ್ಚುಲಿ NCERT ಪೇಜ್ ನಂಬರ್ 4 ಅಲ್ಲಿ ಚಾಪ್ಟರ್ ಅಂತ ತೆಗೆದ್ರೆ ಸೆಕೆಂಡ್ ಪೇಜ್ ಬಿಡಿ, ಬಟ್ NCERT ಪ್ರಕಾರ 4th ಪೇಜ್ ಅಲ್ಲಿ ನೀವು ನೋಡಿದ್ರೆ ನೋಡಿ, ಈ ಪ್ಯಾರಾಗ್ರಾಫ್ ಏನಿದೆ, ಆಸ್ ಸ್ಟೇಟೆಡ್ ಅರ್ಲಿಯರ್, ಮಿಲಿಯನ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಇನ್ ದ ವರ್ಲ್ಡ್, ಇವೆಲ್ಲ ಲೋಕಲ್ ನೇಮ್ಸ್ ಅದು ಇದು ಅಂತ ಏನ್ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫ್ ಅಲ್ಲಿ ಜಸ್ಟ್ ಅವ್ರು ಏನ್ ಬಗ್ಗೆ ಮಾತಾಡಿದ್ದಾರೆ, ನಾಮಿನ್ಕ್ಲೇಚರ್ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಸೊ ಇಲ್ಲಿ ನಾಮಿನ್ಕ್ಲೇಚರ್ ಪ್ರೋಸೆಸ್ ಅನ್ನ ಫಸ್ಟ್ ಹೇಳ್ಬಿಟ್ರು. ನೀವು ಓದಿದ್ರೆ ಅರ್ಥ ಆಗುತ್ತೆ. ನಾನು ಇದನ್ನ ಓದಿ ಮತ್ತೆ ಅರ್ಥ ಮಾಡ್ಸಲ್ಲ, ನಿಮ್ಗೆ ಖಂಡಿತ ಅರ್ಥ ಆಗುತ್ತೆ, ಓದಿ ಒಂದ್ಸಲ. ಸ್ಟ್ಯಾಂಡರ್ಡ್ ನೇಮ್ ಅನ್ನ ಕೊಡುವಂತ ಪ್ರೋಸೆಸ್ಗೆ ನಾವು ನಾಮಿನ್ಕ್ಲೇಚರ್ ಅಂತ ಹೇಳ್ತಾ ಇದೀವಿ. ಸೊ ಈಗ ನಾಮಿನ್ಕ್ಲೇಚರ್ ಅನ್ನು ಫಸ್ಟ್ ಹೇಳ್ಬಿಟ್ರು. ಆಕ್ಚುಲಿ ನಾಮಿನ್ಕ್ಲೇಚರ್ ಲಾಸ್ಟ್ ಹೇಳ್ಬೇಕಿತ್ತು, ಮಕ್ಕಳಿಗೆ ಇಲ್ಲೇ ಕನ್ಫ್ಯೂಸ್ ಆಗೋದು.
ಅದಾದ್ಮೇಲೆ ನೋಡಿ ಐಡೆಂಟಿಫಿಕೇಶನ್ ಬಗ್ಗೆ ಕೊಡ್ತಿದ್ದಾರೆ. ನೇಮಿಂಗ್ ಈಸ್ ಓನ್ಲಿ ಪಾಸಿಬಲ್ ವೆನ್ ದ ಆರ್ಗ್ಯಾನಿಸಮ್ ಈಸ್ ಡಿಸ್ಕ್ರೈಬ್ಡ್ ಕರೆಕ್ಟ್ಲಿ. ಅಂದ್ರೆ ಆರ್ಗ್ಯಾನಿಸಮ್ ಬಗ್ಗೆ ಕರೆಕ್ಟ್ ಡಿಸ್ಕ್ರಿಪ್ಷನ್ ಇದ್ದಾಗ ಮಾತ್ರ ನೀವು ನೇಮ್ ಕೊಡಕ್ ಸಾಧ್ಯ ಅಂತ ಹೇಳ್ತಿದ್ದಾರೆ. ಈ ಸ್ಟೆಪ್ಗೆ ಏನಂತ ಕರೆದ್ರು, ದಿಸ್ ಇಸ್ ಕಾಲ್ಡ್ ಐಡೆಂಟಿಫಿಕೇಶನ್. ಇಟ್ ಈಸ್ ಆಕ್ಚುಲಿ ಸೆಕೆಂಡ್ ಸ್ಟೆಪ್, ಐಡೆಂಟಿಫಿಕೇಶನ್. ಸೊ ಈ ರೀತಿ ಮಧ್ಯದಲ್ಲಿ ಕೊಟ್ಟಿರೋದಕ್ಕೋಸ್ಕರನೇ ನಮಗೆ NCERT ಕನ್ಫ್ಯೂಸ್ ಮಾಡಿಸೋದು. ಬಟ್ NCERT ತುಂಬಾ ಸ್ಮಾರ್ಟ್ ಕಂಡ್ರು. ಇನ್ನು ಈ ಪ್ಯಾರಾಗ್ರಾಫಿಗೆ ಬಂದ್ರೆ, ಈ ಪ್ಯಾರಾಗ್ರಾಫ್ ಅಲ್ಲಿ ಈ ನಾಮಿನ್ಕ್ಲೇಚರ್ ಕೋಡ್ಸ್ ಗಳಂತ ಹೇಳಿದ್ನಲ್ಲ, ಫಾರ್ ಎಕ್ಸಾಂಪಲ್ ನೋಡಿ, ಕೋಡ್ ಫಾರ್ ಬೊಟಾನಿಕಲ್ ನಾಮಿನ್ಕ್ಲೇಚರ್ ICBN, ಅದೇ ತರ ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝುವಾಲಜಿಕಲ್ ನಾಮಿನ್ಕ್ಲೇಚರ್ ICZN, ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಬಿಟ್ರು. ಸೊ ಇಲ್ಲೆಲ್ಲ ಅಬ್ರಪ್ಟ್ ಆಗಿ ಕೊಟ್ಟಿದ್ದಾರೆ, ಇನ್ಫಾರ್ಮೇಶನ್ ಕರೆಕ್ಟ್ ಇದೆ, ಬಟ್ ಕರೆಕ್ಟ್ ಒಂದಾದ್ಮೇಲೆ ಒಂದು ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಿತ್ತು. ಇಲ್ಲೆಲ್ಲ ಮಿಕ್ಸ್ ಮಾಡಿದ್ದಾರೆ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅಂತ ಪಜಲ್ಡ್ ಆಗಿರೋದ್ರಿಂದ ನಮಗೆ ಓದ್ಬೇಕಾದ್ರೆ ಅರ್ಥ ಆಗುತ್ತೆ. ಅದಕ್ಕೆ ನಮಗೆ ಲೆಕ್ಚರರ್ಸ್ ಹೆಲ್ಪ್ ಬೇಕು ಅನ್ನೋದು. ಈಗ ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ಈ ಪ್ಯಾರಾಗ್ರಾಫ್ ಅಲ್ಲಿ ದೇ ಆರ್ ಟಾಕಿಂಗ್ ಅಬೌಟ್ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಸಿಸ್ಟಮ್. ಸೊ ಆಲ್ರೆಡಿ ನಮಗೆ ಗೊತ್ತಾಯ್ತು, ಜನರಿಕ್ ನೇಮ್ ಅಂದ್ರೆ ಜೀನಸ್, ಸ್ಪೆಸಿಫಿಕ್ ಎಪಿಥೆಟ್ ಅಂದ್ರೆ ಸ್ಪೀಷಸ್. ಇಲ್ಲಿ ಎಕ್ಸಾಂಪಲ್ ಸಹ ಕೊಟ್ರು, ಯಾವುದು ಮ್ಯಾಂಜಿಫೆರಾ ಇಂಡಿಕಾ. ಮ್ಯಾಂಜಿಫೆರಾ ಇಂಡಿಕಾ ಕೊಟ್ಟು ಇಲ್ಲೆಲ್ಲ ರೂಲ್ಸ್ ಗಳ ಬಗ್ಗೆ ಮಾತಾಡ್ತಾರೆ. ನಮಗೆ ಇದು ಅರ್ಥ ಆಯ್ತು ಬಿಡಿ, ಏನೇನ್ ರೂಲ್ಸ್ ಇದೆ ಅಂತ. ಪೇಜ್ ನಂಬರ್ 5 ಅಲ್ಲಿ. ಈಗ ಇಲ್ಲಿಗೆ ಬನ್ನಿ. ಇಲ್ಲಿಗೆ ಬಂದಾಗ ಇಂಡಿಕಾ ಇದೆಲ್ಲ ಆಯ್ತು, ಮ್ಯಾಂಜಿಫೆರಾ ಇಂಡಿಕಾ. ಈ ಪ್ಯಾರಾಗ್ರಾಫ್ ಅಲ್ಲಿ ಕ್ಲಾಸಿಫಿಕೇಶನ್ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಏನ್ ಕ್ಲಾಸಿಫಿಕೇಶನ್? ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಕ್ಲಾಸಿಫಿಕೇಶನ್. ಕ್ಲಾಸಿಫಿಕೇಶನ್ ಇಸ್ ದ ಪ್ರೋಸೆಸ್ ಬೈ ವಿಚ್ ಎನಿಥಿಂಗ್ ಈಸ್ ಗ್ರೂಪ್ಡ್ ಇಂಟು ಕನ್ವೀನಿಯಂಟ್ ಕ್ಯಾಟಗರೀಸ್ ಬೇಸ್ಡ್ ಆನ್ ಸಮ್ ಈಸಿಲಿ ಅಬ್ಸರ್ವೇಬಲ್ ಕ್ಯಾರೆಕ್ಟರ್. ನಾನು ಅವಾಗಲೇ ಹೇಳಿದ್ನಲ್ಲ, ಕ್ಲಾಸಿಫಿಕೇಶನ್ ಅಂದ್ರೆ ಅಬ್ಸರ್ವೇಬಲ್ ಕ್ಯಾರೆಕ್ಟರ್ ಮೇಲೆ ನಾವು ಗ್ರೂಪ್ ಮಾಡ್ತಿದೀವಿ ಅಂತ. ದಿಸ್ ಇಸ್ ಆಕ್ಚುಲಿ ಥರ್ಡ್ ಸ್ಟೆಪ್. ಫಸ್ಟಿಗೆ ನಾಮಿನ್ಕ್ಲೇಚರ್ ಕೊಟ್ಟರು, ಮಧ್ಯದಲ್ಲಿ ಐಡೆಂಟಿಫಿಕೇಶನ್ ಕೊಟ್ಟರು, ಈಗ ಕ್ಲಾಸಿಫಿಕೇಶನ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಈ ಕ್ಲಾಸಿಫಿಕೇಶನ್ ಬಗ್ಗೆ ಹೇಳ್ಬೇಕಾದ್ರೆ ಬೇರೆ ಬೇರೆ ಟ್ಯಾಕ್ಸ್ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಈಗ ಉದಾಹರಣೆಗೆ ನೋಡಿ, ಈಗ ಒಂದು ಅಬ್ಸರ್ವೇಬಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಕ್ಯಾಟ್ ನೋಡ್ತಿದಂಗೆ ಗೊತ್ತಾಗುತ್ತೆ. ಇದನ್ನೆಲ್ಲ ಮ್ಯಾಮಲ್ಸ್ ಅಂತ ಸೇರಿಸಿದ್ವಿ, ಡಾಗು ಮ್ಯಾಮಲ್ಸು. ಸೊ ಈ ತರ ಮ್ಯಾಮಲ್ಸ್ ಆಗಿರ್ಬೋದು. ಪ್ಲಾಂಟ್ ಕೇಸಲ್ಲಿ ವೀಟು, ರೈಸು, ಈ ಪ್ಲಾಂಟ್ಸು, ಅನಿಮಲ್ಸು, ಇವೆಲ್ಲ ಬೇರೆ ಬೇರೆ ಟ್ಯಾಕ್ಸ್ ಅಂತ. ಈ ಟ್ಯಾಕ್ಸ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಾ ಇದೆಯಾ? ಇನ್ನು ನೆಕ್ಸ್ಟ್ ಈ ಪ್ಯಾರಾಗ್ರಾಫ್ ಬಂದ್ರೆ, ಈ ಪ್ರೋಸೆಸ್ಗೆ ನಾವು ಟ್ಯಾಕ್ಸಾನಮಿ ಅಂತ ಹೇಳಿದ್ವಿ ಅಂತ ಹೇಳ್ತಾ ಇದ್ದಾರೆ. ಈ ಟ್ಯಾಕ್ಸಾನಮಿ ಅನ್ನೋ ಪ್ರೋಸೆಸ್ ಅಲ್ಲಿ ದೇ ಆರ್ ನಾಟ್ ಇನ್ಫಾರ್ಮ್ಡ್ ಅಬೌಟ್ ಫಸ್ಟ್ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲೇ ಇಲ್ಲ. ಆದ್ರೆ NCERT ನೋಡಿ ಇಲ್ಲಿ ಹೇಳ್ತಾ ಇದೆ, ಹೇರ್ ಇಸ್ ಅ ಕ್ಯಾರೆಕ್ಟರೈಸೇಷನ್, ಐಡೆಂಟಿಫಿಕೇಶನ್, ಕ್ಲಾಸಿಫಿಕೇಶನ್ ಅಂಡ್ ನಾಮಿನ್ಕ್ಲೇಚರ್. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಫೋರ್ತ್ ಸ್ಟೆಪ್ ಆರ್ ದ ಪ್ರೋಸೆಸ್ ದಟ್ ಆರ್ ಬೇಸಿಕ್ ಟು ಟ್ಯಾಕ್ಸಾನಮಿ ಅಂತ ಇಲ್ಲಿ ಹೇಳ್ತಾ ಇದೆ. ನಾವೇನ್ ಮಾಡ್ತೀವಿ, ಇದನ್ನ ಬಿಟ್ಬಿಡ್ತೀವಿ. ಆದ್ರೆ ಇವಾಗ ಮಾಡರ್ನ್ ಟ್ಯಾಕ್ಸಾನಮಿಯಲ್ಲಿ, ಅಂದ್ರೆ ಈಗ ಮಾಡರ್ನ್ ಮೆಥಡ್ ಅಲ್ಲಿ ನಾವು ಬರೀ ಇಷ್ಟು 4 ಸ್ಟೆಪ್ಸ್ ಮಾತ್ರ ಫಾಲೋ ಮಾಡ್ತಾ ಇಲ್ಲ ಮಕ್ಕಳ. ನಾವೇನ್ ಫಾಲೋ ಮಾಡ್ತಾ ಇದೀವಿ, ಈವನ್ ಇಲ್ಲಿ ನೋಡಿ, ಎಕ್ಸ್ಟರ್ನಲ್ ಅಂಡ್ ಇಂಟರ್ನಲ್ ಸ್ಟ್ರಕ್ಚರ್ along with structure of the cell, development process and ecological information of the organism are essential to form the basis for modern taxonomy studies. ಮಾಡರ್ನ್ ಟ್ಯಾಕ್ಸಾನಮಿಗೆ ಏನೇನ್ ಬೇಕು ಅಂದ್ರೆ ಈ ಪಾಯಿಂಟ್ಸ್ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಇನ್ ಆಮೇಲೆ ಈ ನೆಕ್ಸ್ಟ್ ಪ್ಯಾರಾಗ್ರಾಫಿಗೆ ಬಂದ್ರೆ, ಇವೆಲ್ಲ ಈಗ ಮಾಡರ್ನ್ ಮೆಥಡ್ ಅಲ್ಲಿ ಸೈನ್ಸ್ ಅನ್ನೋ ವಿಚಾರ ನಮಗೆ ಗೊತ್ತಾದಾಗ. ಬಟ್ ಅರ್ಲಿಯರ್ ಫಸ್ಟ್ ಹ್ಯೂಮನ್ ಬೀಯಿಂಗ್ ಏನಿದ್ನಲ್ಲ, ಅವನು ಕ್ಲಾಸಿಫೈ ಮಾಡ್ತಿದ್ದು ಹೇಗೆ ಆರ್ಗ್ಯಾನಿಸಮ್ ಅನ್ನ, ಅರ್ಲಿಯೆಸ್ಟ್ ಕ್ಲಾಸಿಫಿಕೇಶನ್ ವರ್ ಬೇಸ್ಡ್ ಆನ್ ದಿ ಯೂಸರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಯೂಸಸ್ ಆಫ್ ವೇರಿಯಸ್ ಆರ್ಗ್ಯಾನಿಸಮ್. ಹಾಗಂದ್ರೆ ಏನು ಮೇಡಮ್ ಯೂಸಸ್ ಆಫ್ ವೇರಿಯಸ್ ಆರ್ಗ್ಯಾನಿಸಮ್ ಅಂದ್ರೆ? ಈಗ ನೋಡಿ, ಈಗ ನಾನು ಒಂದು ಆರ್ಗ್ಯಾನಿಸಮ್ ಅನ್ನ, ಉದಾಹರಣೆಗೆ ಪ್ಲಾಂಟ್ಸ್ ಅಂತ ತಗೊಳ್ತೀನಿ. ನಾನು ಪ್ಲಾಂಟ್ಸ್ ಅನ್ನ ಅರ್ಲಿಯರ್ ಹ್ಯೂಮನ್ ಬೀಯಿಂಗ್ಸ್, ಹಳೆ ಕಾಲದವ್ರು ಹೇಗೆ ಕ್ಲಾಸಿಫೈ ಮಾಡ್ತಿದ್ರು ಸೈನ್ಸ್ ನಾಲೆಡ್ಜ್ ಇಲ್ದಿದ್ದಾಗ? ಕ್ಲಾದಿಂಗ್ ಪ್ಲಾಂಟ್ಸ್, ಫುಡ್ ಪ್ಲಾಂಟ್ಸ್, ಮೆಡಿಸಿನಲ್ ಪ್ಲಾಂಟ್ಸ್, ಈ ರೀತಿ ಕ್ಲಾಸಿಫೈ ಮಾಡ್ತಾ ಇದ್ರು. ಸೊ ಅಂದ್ರೆ ಈಗ ಕ್ಲಾದಿಂಗ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಕಾಟನ್ ಆಗಿರ್ಬೋದು, ಫ್ಲಾಕ್ಸ್ ಆಗಿರ್ಬೋದು, ಇದೆಲ್ಲ ಕ್ಲಾತ್, ಬಟ್ಟೆಗಳು ಏನು ನಾವು ತಗೊಳ್ತೀವಿ, ನೇಯ್ತೀವಿ, ಈ ಒಂದು ಪ್ಲಾಂಟ್ಗಳ ಗ್ರೂಪ್ ಇಂದ ಮಾತ್ರ ಅಂತ ಹೇಳಿ ಇಂಥ ಪ್ಲಾಂಟ್ ಅನ್ನ ಈ ಕ್ಯಾಟಗರಿಗೆ ಸೇರಿಸ್ತಿದ್ರು. ಫುಡ್ ಗಿವಿಂಗ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಗೊತ್ತಲ್ಲ, ಭತ್ತ, ರಾಗಿ, ಜೋಳ, ಇವೆಲ್ಲ ಫುಡ್ ಗಿವಿಂಗ್ ಪ್ಲಾಂಟ್ಸ್. ಮೆಡಿಸಿನಲ್ ಪ್ಲಾಂಟ್ಸ್ ಅಂತ ಹೇಳಿದ್ರೆ ಈ ನೀಮ್ ಆಗಿರ್ಬೋದು ಅಂತ ಹೇಳಿದ್ರೆ ಬೇವಿನ ಮರ, ಅಥವಾ ಈ ಟರ್ಮರಿಕ್ ಅಂತ ಹೇಳ್ತಾರಲ್ಲ, ಅರಿಶಿನ, ಈ ತರ ಹರ್ಬ್ಸ್ ಗಳನ್ನೆಲ್ಲ ಈ ಗ್ರೂಪಿಗೆ ಸೇರಿಸ್ಬಿಟ್ರು. ಅದೇ ತರ ನಾವು ಅನಿಮಲ್ಸ್ ಕೇಸಿಗೆ ಬಂದ್ರೆ, ಅನಿಮಲ್ಸ್ ಅಲ್ಲೂ ಹೀಗೆ ಕ್ಯಾಟಗರಿ ಮಾಡ್ತಾ ಇದ್ರು ಅವರ ಯೂಸಸ್ ಮೇಲೆ. ಕ್ಲಾದಿಂಗ್ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನಮಗೆ ಶೀಪ್ ಇಂದ ಸಿಗುತ್ತೆ, ಅದರ ಉಣ್ಣೆಯಿಂದ ತೆಗೆದ್ಬಿಟ್ಟು ಬಟ್ಟೆನ ನೇಯಕ್ಕೆ ಯೂಸ್ ಮಾಡ್ತಾರೆ. ಸೊ ಅದೇ ತರ ಫುಡ್ ಅಂತ ಬಂದ್ರೆ ಈ ಚಿಕನ್ ಆಗಿರ್ಬೋದು, ಅಗೇನ್ ಶೀಪ್ ಆಗಿರ್ಬೋದು, ಗೋಟ್ ಆಗಿರ್ಬೋದು, ಅವುಗಳಿಂದ ಮೀಟ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ಅದು ಫುಡ್ ಗಿವಿಂಗ್ ಅನಿಮಲ್ಸ್. ಅದೇ ತರ ಮೆಡಿಸಿನಲ್ ಅನಿಮಲ್ಸ್. ಸೊ ಇಲ್ಲಿ ಆಕ್ಚುಲಿ ಮೆಡಿಸಿನಲ್ ಅನಿಮಲ್ ಅಂತ ಬರಲ್ಲ, ಎಕನಾಮಿಕಲ್ ಇಂಪಾರ್ಟೆನ್ಸ್ ಅಂತಾನೆ ತಗೊಳ್ಬಹುದು. ಯಾವ್ಯಾವ ಅನಿಮಲ್ಸ್ ಇಂದ ನಮಗೆ ಎಕನಾಮಿಕ್ ಇಂಪಾರ್ಟೆನ್ಸ್ ಅನ್ನೋದಕ್ಕಿಂತ
ಮೇನ್ ಆಗಿ ಈ ಎರಡು ಮೇನ್ ಕ್ಲಾಸಿಫಿಕೇಶನ್ ಇಲ್ಲಿ ನಮಗೆ ಸಿಗ್ತಾ ಇದ್ದಿದ್ದು, ಕ್ಲಾದಿಂಗು ಮತ್ತೆ ಫುಡ್. ಸೊ ಈ ರೀತಿ ಅವ್ರಿಗೆ ಯಾವ ರೀತಿ ಯೂಸ್ ಆಗುತ್ತೋ ಅದಕ್ಕೆ ತಕ್ಕಂತೆ ಅನಿಮಲ್ಸ್ ಅನ್ನ ಪ್ಲಾಂಟ್ಸ್ ಅನ್ನ ಕ್ಲಾಸಿಫೈ ಮಾಡ್ತಿದ್ರು ಅಂತ ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಬಂದ್ರೆ ಸಿಸ್ಟಮ್ಯಾಟಿಕ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ಎವಲ್ಯೂಷನರಿ ರಿಲೇಶನ್ಶಿಪ್ ಅಂತ. ಆಮೇಲೆ ಇಲ್ಲಿ ಲಿನಿಯಸ್ ಯೂಸ್ ಸಿಸ್ಟಮ್ ನೇಚರ್, ಈ ಬುಕ್ ಮೇಲೆ ಕ್ವಶನ್ ಬರುತ್ತೆ ಆಸ್ ದ ಟೈಟಲ್ ಆಫ್ ಇಸ್ ಪಬ್ಲಿಕೇಶನ್. ಸೊ ಇಲ್ಲಿ ಸಿಸ್ಟಮ್ಯಾಟಿಕ್ಸ್ ಟೇಕನ್ ಇನ್ ಟು ಅಕೌಂಟ್ ಆಫ್ ಎವಲ್ಯೂಷನರಿ ರಿಲೇಶನ್ಶಿಪ್ ಬಿಟ್ವೀನ್ ದಿ ಆರ್ಗ್ಯಾನಿಸಮ್. ಓಕೆ, ಸೊ ಸೆಕೆಂಡ್ ಪಾರ್ಟ್ ಏನಿದೆ ಈ ಚಾಪ್ಟರ್ದು, ಇದು ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇವಾಗ ಲಾಸ್ಟ್ ಟಾಪಿಕ್ ಯಾವುದು? ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್. ಏನ್ ಹಾಗಂದ್ರೆ ನೋಡೋಣ. ಓಕೆ, ಇವಾಗ ಲಾಸ್ಟ್ ಟಾಪಿಕ್, ಈ ಚಾಪ್ಟರಿನ ಲಾಸ್ಟ್ ಟಾಪಿಕ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಬಗ್ಗೆ ಮಾತಾಡೋಣ. ಕ್ಯಾಟಗರೀಸ್ ಅನ್ನೋ ವರ್ಡ್ ಆಲ್ರೆಡಿ ನಾನು ಹೇಳಾಗಿದೆ. ಓಕೆ, ಸೊ ಕಿಂಗ್ಡಮ್ ಅನ್ನೋದೊಂದು ಕ್ಯಾಟಗರಿ. ಈಗ ನಾವು ಆರ್ಗ್ಯಾನಿಸಮ್ಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ, ಸಪರೇಟ್ ಮಾಡಬೇಕಾದ್ರೆ, ಅವುಗಳ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರೋದ್ರದ ಜೊತೆಗೆ ಗ್ರೂಪ್ ಮಾಡಬೇಕಾದ್ರೆ ನಾವು ಏನು ಕೆಲವು ಕ್ರೈಟೇರಿಯಾಗಳನ್ನ ಇಟ್ಕೊಂಡು, ಕೆಲವು ಗುಣಲಕ್ಷಣಗಳು ಅಂತ ಹೇಳ್ತಾರಲ್ಲ, ಅಂತಹ ಕ್ಯಾರೆಕ್ಟರ್ಸ್ ಅನ್ನ ಇಟ್ಕೊಂಡು ಸಪರೇಟ್ ಮಾಡ್ತಿದೀವಲ್ಲ, ಇವುಗಳಿಗೆ ಒಂದೊಂದು ಹೆಸರು ಕೊಟ್ಟಿದ್ದೀವಿ ಕ್ಯಾಟಗರಿ ಅಂತ. ಈಗ ಉದಾಹರಣೆಗೆ ನಿಮಗೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ ನೋಡಿ. ಒಂದು ದೊಡ್ಡ ಬ್ಯಾಗ್ ಇದೆ ಅಂತ ಅನ್ಕೊಳ್ಳಿ, ಇದೊಂದು ದೊಡ್ಡ ಬ್ಯಾಗ್. ಓಕೆ, ಸೊ ನಾನೇನ್ ಮಾಡಿದೆ, ಈ ಒಂದು ದೊಡ್ಡ ಬ್ಯಾಗ್ ಒಳಗಡೆ ಎಲ್ಲ ತರ ಅನಿಮಲ್ಸ್ ಹಾಕ್ಬಿಟ್ಟೆ ಅಂತ ಅನ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಈ ಬ್ಯಾಗಿಗೆ ನಾನೊಂದು ಹೆಸರು ಕೊಟ್ಟೆ, ರೈಟ್? ಸೊ ಈ ಬ್ಯಾಗಿನ ಹೆಸರು ಕಿಂಗ್ಡಮ್ ಅಂತ. ಈ ಬ್ಯಾಗಿನ ಹೆಸರೇನು? ಕಿಂಗ್ಡಮ್. ಈ ಕಿಂಗ್ಡಮ್ ಅಲ್ಲಿ ನಾನು ಏನ್ ಹಾಕ್ತಾ ಇದ್ದೀನಿ? ಅನಿಮಲ್ಸ್ ಹಾಕ್ತಾ ಇದ್ದೀನಿ. ಈ ಅನಿಮಲ್ ಒಂದು ಕಾಕ್ರೋಚ್ ಆಗಿರ್ಬೋದು, ಈ ಅನಿಮಲ್ ಒಂದು ಅರ್ಥವರ್ಮ್ ಆಗಿರ್ಬೋದು, ಅಂದ್ರೆ ಎರೆಹುಳ ಆಗಿರ್ಬೋದು, ಅಥವಾ ಯಾವುದೋ ಒಂದು ರೌಂಡ್ ವರ್ಮ್ ಆಗಿರ್ಬೋದು, ಇಲ್ಲ ಒಂದು ಗೋರಿಲಾ ಆಗಿರ್ಬೋದು, ಚಿಂಪ್ಯಾನ್ಜಿ ಆಗಿರ್ಬೋದು, ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು, ಇಲ್ಲ ಕವ್ವೆ ಆಗಿರ್ಬೋದು, ಡಾಗೆ ಆಗಿರ್ಬೋದು. ಅರ್ಥ ಆಗ್ತಾ ಇದೆಯೇನ್ರೋ? ಸೊ ಈ ತರ ಏನೇನ್ ಅನಿಮಲ್ಸ್ ಸಿಗುತ್ತೋ, ಸಣ್ಣದ್ರಿಂದ ಹಿಡಿದು ದೊಡ್ಡ ಅನಿಮಲ್ ತನಕ ಎಲ್ಲದನ್ನು ತೆಗೆದು ಈ ಬ್ಯಾಗಿಗೆ ಹಾಕ್ತಾ ಇದ್ದೀನಿ. ಅಂದ್ರೆ ಇದೊಂದು ದೊಡ್ಡ ಬ್ಯಾಗ್. ಅರ್ಥ ಆಗ್ತಾ ಇದೆ? ಈ ಒಂದು ಬ್ಯಾಗಿನ ಹೆಸರು ಕಿಂಗ್ಡಮ್ ಅಂತ ಕರ್ಕೋಣ. ಇಲ್ಲಿ ಬರೀ ಅನಿಮಲ್ಸ್ ಹಾಕ್ತಾ ಇರೋದಕ್ಕೆ ಈ ಕಿಂಗ್ಡಮ್ ಹೆಸರು ಅನಿಮೇಲಿಯಾ. ಅಂದ್ರೆ ಈ ಕಿಂಗ್ಡಮ್ ಅಲ್ಲಿ ನಾನು ಏನ್ ಹಾಕಕ್ಕಾಗಲ್ಲ, ಸಣ್ಣ ಅನಿಮಲ್ ಇಂದ ಹಿಡಿದು ದೊಡ್ಡ ಅನಿಮಲ್ ತನಕನೂ ಹಾಕ್ಬೋದು, ಆದ್ರೆ ಪ್ಲಾಂಟ್ಸ್ ಹಾಕಕ್ಕಾಗಲ್ಲ. ಕರೆಕ್ಟಾ? ಅಕಸ್ಮಾತ್ ನಾನು ಏನಾದ್ರು ಪ್ಲಾಂಟ್ ಹಾಕ್ಬೇಕು ಅಂತ ಹೇಳಿದ್ರೆ ನಾನು ಇನ್ನೊಂದು ಬ್ಯಾಗ್ ನ ಸೆಲೆಕ್ಟ್ ಮಾಡ್ಬೇಕು. ಈ ಬ್ಯಾಗ್ ಒಳಗಡೆ ನಾನು ಎಲ್ಲಾ ಪ್ಲಾಂಟ್ಸ್ ಅನ್ನು ತೆಗೆದು ಹಾಕ್ಬೇಕು. ಅದು ಸಣ್ಣ ಪ್ಲಾಂಟ್ಸ್ ಆರು ಇರ್ಲಿ, ದೊಡ್ಡ ಪ್ಲಾಂಟ್ಸ್ ಆರು ಇರ್ಲಿ, ಅದನ್ನ ಇಲ್ಲಿಗೆ ಹಾಕ್ಬೇಕು. ಹಾಗಾದ್ರೆ ಈ ಒಂದು ದೊಡ್ಡ ಬ್ಯಾಗಿಗೆ ನಾನು ಏನಂತ ಹೆಸರು ಕೊಡ್ಬೋದು? ಇದು ಕಿಂಗ್ಡಮ್ ಅಂತಾನೆ ನಾನು ಕರೆದ್ರೆ ಈ ಬ್ಯಾಗಿನ ಹೆಸರು ಪ್ಲಾಂಟೆ ಅಂತ ಕರಿತೀನಿ ನಾನು. ಅರ್ಥ ಆಗ್ತಾ ಇದೆ? ನಾನು ಇಲ್ಲಿ ಪ್ಲಾಂಟ್ಸಿನ ಎಕ್ಸಾಂಪಲ್ಸ್ಗಿಂತ ಜಾಸ್ತಿ ಅನಿಮಲ್ಸ್ ಎಕ್ಸಾಂಪಲ್ ತಗೊಂತೀನಿ, ಯಾಕಂದ್ರೆ ನಿಮಗೆ ತುಂಬಾ ಚೆನ್ನಾಗಿ ಮೈಂಡಲ್ಲಿ ಕೂರುತ್ತೆ, ಅದಕ್ಕೋಸ್ಕರ. ಓಕೆ, ಬಟ್ ಇಲ್ಲಿ ಏನೇನು ನಾನು ಕ್ಯಾರೆಕ್ಟರ್ಸ್ ಇಟ್ಕೊಂಡು ನಾನು ಇದನ್ನ ಸಪರೇಟ್ ಮಾಡ್ತಾ ಇದ್ದೀನಿ, ಅದೇ ತರ ಫೀಚರ್ಸ್ ಇಟ್ಕೊಂಡು ಈ ಪ್ಲಾಂಟ್ಸ್ ಸಪರೇಟ್ ಮಾಡ್ತೀವಿ. ಇದು ನಿಮ್ಗೆ ಅರ್ಥ ಆಗಿರ್ಬೇಕು, ರೈಟ್? ಸೊ ಅಂದ್ರೆ ಈಗ ಕಿಂಗ್ಡಮ್ ಅನ್ನೋದೊಂದು ದೊಡ್ಡ ಬ್ಯಾಗ್ ಅಂತ ನಾನು ಏನ್ ಕರೆದೆ, ಇದಕ್ಕೆ ನಾನು ಟ್ಯಾಕ್ಸಾನ್ ಅಂತ ಕರಿಬಹುದು. ಇದು ಒಂದು ಕ್ಯಾಟಗರಿ ಅಂತ ಹೇಳಿದ್ರು ಒಂದೇ, ಟ್ಯಾಕ್ಸಾನ್ ಅಂತ ಹೇಳಿದ್ರು ಒಂದೇ. ಓಕೆ, ಇಲ್ಲಿ ಬರ್ಬೇಡ. ಕ್ಯಾಟಗರಿ ಅಂದ್ರು ಒಂದೇ, ಟ್ಯಾಕ್ಸಾನ್ ಅಂತ ಹೇಳಿದ್ರು ಒಂದೇ, ಅಥವಾ ರ್ಯಾಂಕ್ ಅಂತ ಹೇಳಿದ್ರು ಒಂದೇ. ಇವೆಲ್ಲ ಸೇಮ್ ಟು ಸೇಮ್ ವರ್ಡ್. ಓಕೆ, ಈಗ ನಾನು ನೋಡ್ತಾ ಇದ್ದೀನಿ, ಸರಿ, ಕಾಕ್ರೋಚ್ ಇದೆ, ಅರ್ಥವರ್ಮ್ ಇದೆ, ರೌಂಡ್ ವರ್ಮ್ ಇದೆ, ಟೇಪ್ ವರ್ಮ್ ಇದೆ. ಓಕೆ, ಸೊ ಇಲ್ಲಿ ದೊಡ್ಡ ದೊಡ್ಡ ಅನಿಮಲ್ಸ್ ಇದೆ, ಕೌ ಇದೆ, ಡಾಗ್ ಇದೆ, ಎಲ್ಲ ಇದೆ. ಈಗ ಬರ್ಡ್ಸ್ಗಳು ಇದೆ ಅಂತ ಅನ್ಕೋಣ, ಎಲ್ಲ ಇದೆ. ಈಗ ನನಗನ್ನಿಸ್ತು, ಈಗ ನಾನು ಇದನ್ನ ಸ್ಟಡಿ ಮಾಡ್ಬೇಕಂತ ಹೇಳಿದ್ರೆ ನಾನು ಈ ಬ್ಯಾಗ್ ಒಳಗಡೆ ಕೈ ಹಾಕಿ ಯಾವುದೋ ಒಂದು ಹ್ಯೂಮನ್ ಬೀಯಿಂಗ್ ಬಗ್ಗೆ ಸ್ಟಡಿ ಮಾಡಬೇಕು, ಇಲ್ಲ ಯಾವುದೋ ಒಂದು ಗೊರಿಲಾ ಬಗ್ಗೆ ಸ್ಟಡಿ ಮಾಡಬೇಕು, ಇಲ್ಲ ಕಾಕ್ರೋಚ್ ಬಗ್ಗೆ ಸ್ಟಡಿ ಮಾಡಬೇಕು ಅಂದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತೆ. ಅದ್ರ ಬದಲು ನಾನೇನ್ ಮಾಡ್ಬೋದು, ನಾನು ಇನ್ನೊಂದು ಪ್ಲಾನ್ ಮಾಡಿದೆ, ಒಂದು ಕೆಲಸ ಮಾಡ್ತೀನಿ. ಈ ಕೌವು, ಕ್ಯಾಟು, ಹ್ಯೂಮನ್ ಬೀಯಿಂಗು, ಡಾಗು ಇವೆಲ್ಲ ಆಲ್ಮೋಸ್ಟ್ ಆಲ್ ಸ್ವಲ್ಪ ಸಿಮಿಲರ್ ಕ್ಯಾರೆಕ್ಟರ್ಸ್ ಇದೆ. ಅಂದ್ರೆ ಇವುಗಳ ಬ್ಯಾಕ್ ಬೋನ್ ನೋಡಿದ್ರೆ, ಬ್ಯಾಕ್ ಬೋನ್ ಅಂತ ಹೇಳಿದ್ರೆ ಇವುಗಳು ಎಂಬ್ರಿಯೋ ಸ್ಟೇಜ್ ಅಲ್ಲಿ ಇದ್ದಾಗ ಬ್ಯಾಕ್ ಬೋನ್ ಅಲ್ಲಿ ಒಂದು ರಾಡ್ ಲೈಕ್ ಸ್ಟ್ರಕ್ಚರ್ ಈ ತರ ಇತ್ತು. ಅದನ್ನ ನಾಟೋಕಾರ್ಡ್ ಅಂತ ಹೇಳ್ತೀವಿ. ಈ ತರ ನಾಟೋಕಾರ್ಡ್ ಈ ಅರ್ಥವರ್ಮ್ ಆಗ್ಲಿ, ಕಾಕ್ರೋಚ್ ಆಗ್ಲಿ ಇವುಗಳಲ್ಲೆಲ್ಲೂ ಇಲ್ಲ. ಬರ್ಡ್ಸ್ ಇವುಗಳಲ್ಲೆಲ್ಲ ಇದೆ, ಇಲ್ಲೆಲ್ಲ ಇದೆ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಇದನ್ನೆಲ್ಲ ಸಪರೇಟ್ ಆಗಿ ಇನ್ನೊಂದು ಬ್ಯಾಗ್ ಅಲ್ಲಿ ಹಾಕದೆ. ಇದನ್ನೇ ಒಂದು ಸಪರೇಟ್ ಬ್ಯಾಗ್ ಅಲ್ಲಿ ಹಾಕ್ತೀನಿ, ಇವನ್ನೇ ಇನ್ನೊಂದು ಸಪರೇಟ್ ಬ್ಯಾಗ್ ಮಾಡಿದೆ. ದೊಡ್ಡ ಬ್ಯಾಗ್ ಒಳಗಡೆನೆ ಇನ್ನೊಂದು ಬ್ಯಾಗ್ ಹಾಕಿ ಇದನ್ನ ಸಪರೇಟ್ ಮಾಡಿದೀನಿ ಅಂತ ಅನ್ಕೊಳ್ಳಿ. ಈಗ ನಾನು ಬರೀ ಇದ್ರ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಈ ಬ್ಯಾಗ್ ಏನಿದೆ, ಬ್ಲೂ ಕಲರ್ ಅಲ್ಲಿ ಬ್ಯಾಗ್ ನಾನು ಏನ್ ತೋರಿಸ್ತಾ ಇದ್ದೀನಿ, ಈ ಒಂದು ಬ್ಯಾಗಿಗೆ ಇನ್ನೊಂದು ಹೆಸರು ಕೊಡ್ತಾ ಇದ್ದೀನಿ ನಾನು, ಏನಂತ? ಫೈಲಮ್. ಸೊ ಈ ಫೈಲಮ್ ಅಲ್ಲಿ ಈ ತರ ರಾಡ್ ಲೈಕ್ ಸ್ಟ್ರಕ್ಚರ್ ಇರೋದಕ್ಕೆ ಈ ಫೈಲಮಿನ ಹೆಸರು ಕಾರ್ಡೇಟಾ ಅಂತ ಕರೆದೆ ನಾನು, ಕಾರ್ಡೇಟಾ. ಆದ್ರೆ ಇಲ್ಲಿದೆಯಲ್ಲ,
ನೋಡಿ, ಈ ಕಾಕ್ರೋಚ್ ಆಗಿರ್ಬೋದು, ಅರ್ಥವಮ್ ಆಗಿರ್ಬೋದು, ಇವ್ ಯಾವ್ದಕ್ಕೂ ಈ ತರ ರಾಡ್ ಲೈಕ್ ಸ್ಟ್ರಕ್ಚರ್ಸ್ ಇಲ್ಲ. ಅಂದ್ರೆ ಇವೆಲ್ಲ ನಾನ್ ಕಾರ್ಡೇಟಾ. ನಾನು ಇದ್ರ ಬಗ್ಗೆ ಓದ್ತಾ ಇದ್ರೆ ಈ ಫೈಲಮ್ ಹೆಸರು ನಾನ್ ಕಾರ್ಡೇಟಾ ಅಂತ ತಗೊಳ್ತಿದ್ದೆ ನಾನು. ನಾನ್ ಕಾರ್ಡೇಟಾದಲ್ಲಿ ಬೇರೆ ಬೇರೆ ಫೈಲಮ್ ಇದೆ, ಅದು ನಿಮಗೆ ಆಮೇಲೆ ಹೇಳ್ತೀನಿ ನಾನು ಅನಿಮಲ್ ಕಿಂಗ್ಡಮ್ ಮಾಡ್ಬೇಕಾದ್ರೆ. ಬಟ್ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಈ ಗ್ರೂಪ್ ಸ್ಟಡಿ ಮಾಡೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದೀನಿ ಅಂತ ಅನ್ಕೋಣ. ಸೊ ಅದಕ್ಕೆ ನಾನು ಇದಕ್ಕೆ ಕಾರ್ಡೇಟಾ ಅಂತ ಕೊಟ್ಟೆ. ಈಗ ನನಗೆ ಮತ್ತೆ ತಲೆ ಒಳಗಡೆ ನಾ ಪರ್ಟಿಕ್ಯುಲರ್ ಆಗಿ ಗೊರಿಲ್ಲಾ, ಚಿಂಪಾಂಜಿ ಅಥವಾ ಹ್ಯೂಮನ್ ಬೀಯಿಂಗ್ ಗೊತ್ತಿದ್ದೀನಿ ಅಂದ್ರೆ ಕೌಡ್ ಹಾಗೂ ಟೋಟಲ್ ಆಗಿ ಡಿಫ್ರೆಂಟ್ ಅಂತ ಅನಿಸ್ತಿದೆ. ಸೊ ಅದಕ್ಕೆ ನಾನೇನ್ ಮಾಡಿದೆ, ಒಂದ್ ಕೆಲಸ ಮಾಡೋಣ ತಾಡು, ಮತ್ತೆ ಇದ್ರೊಳಗಡೆ ಸಪರೇಟ್ ಮಾಡೋಣ ಅಂತ ಈ ಬರ್ಡ್ಸ್ ನೆಲ್ಲ ಬಿಟ್ಟಾಕ್ದೆ, ಕೌ ಬಿಟ್ಟಾಕ್ದೆ, ಡಾಗ್ ಬಿಟ್ಟಾಕ್ದೆ. ಬರೇ ಈ ಗೊರಿಲ್ಲಾ, ಚಿಂಪಾಂಜಿ, ಹ್ಯೂಮನ್ ಬೀಯಿಂಗ್ಸ್ ನ ಮಾತ್ರ ಇನ್ನೊಂದು ಬ್ಯಾಗ್ ಒಳಗಡೆ ಇನ್ನೊಂದು ಬ್ಯಾಗ್ ಹಾಕಿ ಸಪರೇಟ್ ಇಟ್ಟಿದ್ದೀನಿ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೊಟ್ಟಿದ್ದೀನಿ ನಾನು, ಕ್ಲಾಸ್ ಅಂತ ಹೇಳಿ. ಈ ಕ್ಲಾಸ್ಗೆ ಹೆಸರು ಏನಂತ ಇಟ್ಟೆ, ಮ್ಯಾಮೇಲಿಯಾ ಅಂತ ಇಟ್ಟೆ. ನಾನು ನಿಮ್ಗೆ ಏನಕ್ಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಗೊತ್ತಾ, ಟ್ಯಾಕ್ಸಾನ್ ಅಂತ ಹೇಳಿದ್ರೆ ಏನು ಅಂತ ಅರ್ಥ ಮಾಡಿಸ್ಲಿಕ್ಕೆ. ಸೊ ಅಂದ್ರೆ ಮಕ್ಕಳ, ಈಗ ಇಲ್ಲಿ ರಬ್ ಮಾಡ್ತೀನಿ ತಾಡಿ. ಈಗ ನೋಡಿ, ಕಿಂಗ್ಡಮ್ ಇದು ಒಂದು ಟ್ಯಾಕ್ಸಾನ್, ಫೈಲಮ್ ಇದನ್ನು ಒಂದು ಟ್ಯಾಕ್ಸಾನ್, ಕ್ಲಾಸ್ ಇದು ಒಂದು ಟ್ಯಾಕ್ಸಾನ್. ಈ ತರ ಒಂದು ಬ್ಯಾಗ್ ಒಳಗಡೆ ಮತ್ತೊಂದು ಬ್ಯಾಗು, ಮತ್ತೊಂದು ಬ್ಯಾಗ್ ಒಳಗೆ ಇನ್ನೊಂದು ಬ್ಯಾಗು, ಇನ್ನೊಂದು ಬ್ಯಾಗ್ ಒಳಗೆ ಮತ್ತೊಂದು, ಈ ತರ ಸಪ್ರೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ ನಾನು. ಅರ್ಥ ಆಗ್ತಾ ಇದೆ? ಇದು ನಾವು ದೊಡ್ಡ ಬ್ಯಾಗ್ ಯಾವುದು ಅಂತ ಹೇಳಿದ್ರೆ ಅನಿಮೇಲಿಯಾ ಕಿಂಗ್ಡಮ್ ಅನ್ನೋದು. ಇದ್ರೊಳಗಡೆ ಎಲ್ಲ ವೆರೈಟಿ ಇದೆ. ಇದ್ರೊಳಗಡೆ ನನಗೆ ತುಂಬಾ ಸಿಮಿಲರ್ ಕ್ಯಾರೆಕ್ಟರ್ಸ್ ಕಾಣಿಸಲ್ಲ. ಮತ್ತೆ ನಾನು ಒಳಗಡೆ ಇನ್ನೊಂದು ಬ್ಯಾಗ್ ತಗೊಂಡ್ರೆ, ಕಾರ್ಡೇಟಾ ಅಂತ ತಗೊಂಡ್ರೆ, ಇದ್ರೊಳಗಡೆ ಸ್ವಲ್ಪ ಸಿಮಿಲರ್ ಕ್ಯಾರೆಕ್ಟರ್ಸ್ ಕಂಪೇರ್ ಮಾಡ್ತಾ ಇದ್ದೀನಿ ಈ ಬೇರೆ ಅನಿಮಲ್ಸ್ ಕಂಪೇರ್ ಮಾಡಿದ್ರೆ. ಮತ್ತೆ ಇನ್ನೂ ಸಿಮಿಲರ್ ಕ್ಯಾರೆಕ್ಟರ್ಸ್ ಇರುವಂತದ್ದು, ತುಂಬಾ ಹೋಲಿಕೆ ಇರುವಂತದ್ದು. ಸಿಮಿಲರ್ ಕ್ಯಾರೆಕ್ಟರ್ಸ್ ಅಂದ್ರೆ ಹೋಲಿಕೆ ಇರುವಂತದ್ದು. ಮತ್ತೆ ಯಾವುದು ಅಂತ ನೋಡಿದ್ರೆ ಈ ಗೊರಿಲ್ಲಾ, ಚಿಂಪಾಂಜಿ, ಹ್ಯೂಮನ್ ಬೀಯಿಂಗ್ ಅಂತ ತಗೊಂಡೆ. ಸೊ ಅರ್ಥ ಆಗ್ತಿದೆಯಾ ಹೇಳ್ತಿರೋದು? ಈ ತರ ನಾನು ಎಷ್ಟು ಪುಟ್ಪುಟ್ದಾಗಿ ಮಾಡ್ತಾ ಹೋಗ್ತೀನಿ, ಅಷ್ಟು ಡಿಫ್ರೆಂಟ್ ಆಗಿ ನಾನು ಕ್ಯಾಟಗರಿ ಮಾಡ್ಕೊಂಡು ಹೋದಾಗ ಸಿಮಿಲಾರಿಟೀಸ್ಗಳು, ಹೋಲಿಕೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಇದಕ್ಕೆ ಒಂದೊಂದು ಹೆಸರು ಕೊಡ್ತಾ ಇದ್ದೀನಿ. ಈ ಪ್ರತಿಯೊಂದು ಗ್ರೂಪಿಗೆ ಜನರಲ್ ಆಗಿ ಕರೆಯೋದಾದ್ರೆ ಟ್ಯಾಕ್ಸಾನ್ ಅಂತ ಕರಿತೀವಿ, ಅಥವಾ ಕ್ಯಾಟಗರಿ ಅಂತ ಕರಿತೀವಿ, ಅಥವಾ ರ್ಯಾಂಕ್ ಅಂತ ಕರಿತೀವಿ. ಈ ತರ ಒಟ್ಟು ಎಷ್ಟು ಕ್ಯಾಟಗರಿ ಇದೆ? ಟೋಟಲ್ 7 ಕ್ಯಾಟಗರೀಸ್ ಇದೆ. ಟೋಟಲ್ 7 ಕ್ಯಾಟಗರೀಸ್ ಇದೆ. ಈ 7 ಕ್ಯಾಟಗರೀಸ್ ಅಲ್ಲಿ ನಾವು ಯಾವ್ಯಾವ್ದನ್ನ ನೋಡಿದ್ವಿ? ಕಿಂಗ್ಡಮ್ ನೋಡಿದ್ವಿ, ಫೈಲಮ್ ನೋಡಿದ್ವಿ, ಕ್ಲಾಸ್ ನೋಡಿದ್ವಿ, 3 ನೋಡಿದ್ವಿ. ಇದಲ್ದಲ್ಲೇ ಆರ್ಡರ್ ಅಂತ ಇದೆ, ಓಕೆ, ಆಮೇಲೆ ಜೀನಸ್ ಅಂತ ಇದೆ, ಸ್ಪೀಶೀಸ್ ಅಂತ ಇದೆ, ಫ್ಯಾಮಿಲಿ ಅಂತ ಇದೆ. ನೋಡಿ, ಒಟ್ಟು ಇನ್ನು 4 ಎಕ್ಸ್ಟ್ರಾ ಇದೆ ಈ 3 ಅಲ್ದಲೆ. ಬಟ್ ಇವನ್ನೆಲ್ಲ ನಾನು ಕರೆಕ್ಟ್ ಆರ್ಡರ್ ಅಲ್ಲಿ ಹೋಗ್ಬೇಕು. ಈಗ ನಾನು ಫಸ್ಟ್ ನೀವೇ ಹೇಳಿ ನೋಡೋಣ, ಇಟ್ಸ್ ಅ ಜನರಲ್ ಕ್ವಶನ್. ನಾನು ಫಸ್ಟ್ಗೆ ಕ್ಲಾಸ್ ಹಾಕಿ ಆಮೇಲೆ ಕಿಂಗ್ಡಮ್ ಹಾಕಿದ್ರೆ ಕರೆಕ್ಟ್ ಅನ್ಸುತ್ತಾ? ಇಲ್ಲ ಅಲ್ವಾ? ಈಗ ನಾನು ಫಸ್ಟ್ಗೆ ಈ ಬ್ಯಾಗ್ ತಗೊಂಡು, ಈ ಕ್ಲಾಸ್ ಅನ್ನ ಬ್ಯಾಗ್ ತಗೊಂಡು, ಇದಾದ್ಮೇಲೆ ಇದ್ರೊಳಗಡೆ ಎಲ್ಲಾ ಈ ಬ್ಯಾಗ್ ಒಳಗಡೆ ನಾನು ಎಲ್ಲಾ ಅನಿಮಲ್ ಸೇರಿಸ್ತೀನಿ ಅಂದ್ರೆ ಚೆನ್ನಾಗ್ ಅನ್ಸುತ್ತೆ ಏನ್ರೋ? ಇಲ್ಲ. ಅದೇ ಈ ದೊಡ್ಡ ಬ್ಯಾಗ್ ಅಲ್ಲಿ ಎಲ್ಲಾ ಸ್ಮಾಲ್ ಹೋಲಿಕೆ ಜಾಸ್ತಿ ಇರುವಂತ ಅನಿಮಲ್ಸ್ ಅನ್ನ ಸೇರಿಸಿದ್ರೆ ಅಟ್ಲೀಸ್ಟ್ ಇದು ನಂಗೆ ಅರ್ಥ ಆಗುತ್ತೆ. ಕರೆಕ್ಟ್ ಅಲ್ವಾ? ಇದೊಂದು ಬ್ಯಾಗ್ ತಕೊಂಡ್ರೆ ಸಾಕು ನಿಮಗೆ ಗೊತ್ತಾಗ್ಬಿಡತ್ತೆ. ಕರೆಕ್ಟ್ ಅರ್ಥ ಆಗ್ತಿದೆ ನಾ ಹೇಳ್ತಿರೋದು? ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಯಾವಾಗ್ಲೂ ಅರೇಂಜ್ ಮಾಡ್ಬೇಕಾದ್ರೆ ಸಿಮಿಲಾರಿಟಿ ಜಾಸ್ತಿ ಇರೋಂಥದ್ದು ಫಸ್ಟ್ ಕೆಳಗಡೆ ಬರುತ್ತೆ, ತುಂಬಾ ಹೋಲಿಕೆ ಜಾಸ್ತಿ ಇರೋದು ಕೆಳಗಡೆ ಬರುತ್ತೆ. ಹೋಲಿಕೆ ಕಮ್ಮಿ ಇದೆ, ಇದೇ ಬೇರೆ ಬಟ್ ಎಲ್ಲವೂ ಅನಿಮಲ್ಸೇ ಅಂತ ಹೇಳಿದಾಗ ಅದು ಲಾಸ್ಟ್ಗೆ ಬರುತ್ತೆ. ಈ ರೀತಿ ನಾವೇನ್ ಅರೇಂಜ್ ಮಾಡ್ಕೊಂಡು ಹೋಗ್ತೀವಲ್ಲ, ಅವು ಯಾವ ರೀತಿ ಹೋಲ್ತಾ ಇದೆ ಒಂದಕ್ಕಿಂತ ಇನ್ನೊಂದು ಆರ್ಗ್ಯಾನಿಸಮ್ಸ್ ಅನ್ನ ಅಂತ, ಈ ರೀತಿ ಅರೇಂಜ್ಮೆಂಟ್ ಪ್ರೋಸೆಸ್ ಏನಿದೆ ಅದಕ್ಕೆ ಹೈರಾರ್ಕಿ ಅಂತ ಕರಿತೀವಿ. ಸೊ ನಿಮಗೆ ಟ್ಯಾಕ್ಸಾನ್ ಅಂದ್ರೆ ಅರ್ಥ ಆಯ್ತು, ರ್ಯಾಂಕ್, ಕ್ಯಾಟಗರಿ ಇವೆಲ್ಲವೂ ಒಂದೇ. ಓಕೆ, ಸೊ ಇದನ್ನ ಹೆಂಗ್ ಅರೇಂಜ್ ಮಾಡ್ತೀವಿ ಅನ್ನೋ ಪ್ರೋಸೆಸ್ಗೆ ಏನಂತ ಕರಿತಾ ಇದೀವಿ? ಹೈರಾರ್ಕಿ. ನೋಡಿ, ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಲ್ಲಿ ಹೈರಾರ್ಕಿ ಅಂತ ಹೇಳಿದ್ರೇನು? ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಕ್ಯಾಟಗರೀಸ್ ಅಥವಾ ಟ್ಯಾಕ್ಸಾನ್, ದಟ್ ಇಸ್ ಕಾಲ್ಡ್ ಹೈರಾರ್ಕಿ. ಹಾಗಾದ್ರೆ ಸಿಸ್ಟಮ್ಯಾಟಿಕ್ ಆಗಿ ಅರೇಂಜ್ ಮಾಡೋದು ಅಂದ್ರೆ ಹೇಗೆ? ನಾನು ಇಲ್ಲೇ ತೋರಿಸ್ತೀನಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ಇಲ್ಲಿ ನೋಡಿ, ಸೊ ಟೋಟಲ್ 7 ಇದೆ ಅಂತ ಹೇಳಿದೆ, ಕರೆಕ್ಟಾ? ಈ 7 ಅಲ್ಲಿ ಮೇಲ್ ಬರೋದು ಯಾವುದು? ಫಸ್ಟ್ಗೆ ಕಿಂಗ್ಡಮ್. ಯಾಕಂತ ಹೇಳಿದ್ರೆ ಇದು ದೊಡ್ಡ ಟ್ಯಾಕ್ಸಾನ್. ಅದು ಪ್ಲಾಂಟ್ ಕಿಂಗ್ಡಮ್ ಆಗಿರ್ಬೋದು, ಅನಿಮಲ್ ಕಿಂಗ್ಡಮ್ ಆಗಿರ್ಬೋದು. ಅಕಸ್ಮಾತ್ ನಾನು ಬರೇ ಬ್ಯಾಕ್ಟೀರಿಯಾ ಹಾಕ್ತಿದ್ದೀನಿ ಅಂದ್ರೆ ಕಿಂಗ್ಡಮ್ ಮೊನೇರಾ ಅಂತ ಕರಿತೀವಿ. ಇಲ್ಲ ಈ ಗ್ರೂಪ್ ಅಲ್ಲಿ ನಾನು ಬರೇ ಫಂಗಸ್ ಹಾಕ್ತಿದ್ದೀನಿ ಅಂದ್ರೆ ಕಿಂಗ್ಡಮ್ ಫಂಗೈ ಅಂತ ಕರಿತೀನಿ. ಇಲ್ಲಿ ಬರೇ ಯೂನಿಸೆಲ್ಯುಲಾರ್ ಇರುವಂತ ಯೂಕ್ಯಾರಿಯೋಟ್ಸ್ ಹಾಕ್ತೀನಿ ಅಂದ್ರೆ ಕಿಂಗ್ಡಮ್ ಪ್ರೋಟಿಸ್ಟಾ ಅಂತ ಕರಿತೀನಿ. ಸೊ ಈ ರೀತಿ ಅವುಗಳ ಕ್ಯಾರೆಕ್ಟರ್ಸ್ ಮೇಲೆ ನಾನು ಕಿಂಗ್ಡಮ್ ಅನ್ನ 5 ಕಿಂಗ್ಡಮ್ ಆಗಿ ಕ್ಲಾಸಿಫೈ ಮಾಡಿದ್ದೀವಿ. ಬಟ್ ಕಿಂಗ್ಡಮ್ ಅನ್ನೋದೊಂದು ಟ್ಯಾಕ್ಸಾನ್. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಟಗರಿ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರೋದು ಯಾವುದು? ಫೈಲಮ್. ಫೈಲಮ್ ಅಥವಾ ಡಿವಿಷನ್ ಅಂತ ನಾವು ಹೆಸರು ಕೊಡ್ಬೋದು.
ಡಿವಿಷನ್ ಯಾವ್ದಕ್ಕೆ, ಅಕಸ್ಮಾತ್ ನಾನು ಪ್ಲಾಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದ್ರೆ ಇದಕ್ಕೆ ಡಿವಿಷನ್ ಅಂತ ಕರಿತೀವಿ. ಅನಿಮಲ್ಸ್ ಬಗ್ಗೆ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಫೈಲಮ್ ಅಂತ ಹೇಳ್ತೀವಿ. ಬೇಕಾದ್ರೆ ಬರ್ಕೊಳ್ಳಿ, ಡಿವಿಷನ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಪ್ಲಾಂಟ್ಸ್. ಸೊ ಫೈಲಮ್ ಇಸ್ ಫಾರ್ ಅನಿಮಲ್ಸ್. ಈಗ ನೆಕ್ಸ್ಟ್ ಬಂದ್ರೆ ಇವನ್ನೆಲ್ಲ ನೆನ್ಪಿಟ್ಕೊಳ್ಳೋ ಆರ್ಡರ್ ಹೆಂಗೆ ಅಂತ ನಾನು ಹೇಳ್ತೀನಿ ನೋಡಿ. ಯೂಶಲಿ ಮಕ್ಕಳಿಗೆ ಕೆಳಗಡೆ ಬರುವಂತ ಸ್ಪೀಶೀಸ್ ಅರ್ಥ ಆಗ್ಬಿಡತ್ತೆ, ನೆನಪಲ್ಲಿರುತ್ತೆ. ಅದ್ರ ಮೇಲ್ ಬರುವಂತ ಜೀನಸ್ಸು ಸಹ ನೆನಪಲ್ಲಿರುತ್ತೆ. ಯಾಕಂದ್ರೆ ಬೈನಾಮಿಯಲ್ ನಾಮಿನ್ಕ್ಲೇಚರ್ ಅಲ್ಲಿ ಸ್ಪೀಶೀಸ್ ಮತ್ತೆ ಜೀನಸ್ ಅನ್ನೋ ವರ್ಡ್ ಓದಿರ್ತೀವಿ. ಇನ್ನು ಕಿಂಗ್ಡಮ್ ಮತ್ತೆ ಫೈಲಮು ನೆನಪಿರುತ್ತೆ. ಈ ಮಧ್ಯದಲ್ಲಿ 3 ಏನ್ ಬರುತ್ತೆ ಇದು ನೆನಪಿರಲ್ಲ. ಸೊ ಹಾಗಾಗಿ ನಾನ್ ಜನರಲ್ ಆಗಿ ಹೆಂಗ್ ನೆನ್ಪಿಟ್ಕೋತೀನಿ, ಕಾಫ್ ಅಂತ ನೆನ್ಪಿಟ್ಕೋತೀನಿ. ಕಾಫ್ ಅಂದ್ರೆ ಕೆಮ್ತೀವಲ್ಲ, CAUGH ಕಾಫ್, ಆ ಕಾಫ್ ಅಲ್ಲ, COF ಕಾಫ್ ಅಂತ ಹೇಳ್ತಾ ಇದೀನಿ. ಓಕೆ, ನಿಮಗೂ ಟ್ರಿಕ್ಸ್ ಗಳೇನಾದ್ರು ಗೊತ್ತಿತ್ತು ಅಂದ್ರೆ, ಅದೊಂಥರ ಡಿಫ್ರೆಂಟ್ ಆಗಿದೆ ಆ ಟ್ರಿಕ್ಸ್, ತುಂಬಾ ಚೆನ್ನಾಗಿ ನೆನಪಿರುತ್ತೆ ಅಂದ್ರೆ ಕಮೆಂಟ್ ಅಲ್ಲಿ ಹಾಕಿ, ಬೇರೆ ಸ್ಟೂಡೆಂಟ್ಸ್ ಹೆಲ್ಪ್ ಆಗುತ್ತೆ ಅನ್ನೋದಾದ್ರೆ ಯೂಸ್ ಆಗ್ಲಿ. ಓಕೆ, ಈಗ ಈ ಕಾಫ್ ಅಲ್ಲಿ ಸಿ ಅಂತ ಹೇಳಿದ್ರೇನು, ಎಸ್ ಕ್ಲಾಸ್, O ಅಂದ್ರೆ ಆರ್ಡರ್, F ಅಂದ್ರೆ ಫ್ಯಾಮಿಲಿ. ಓಕೆ, ಈಗ ನಾನು ಇದನ್ನ ಕೆಳಗಡೆ ಆರೋ ಮಾರ್ಕ್ ತೋರಿಸ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ಕಿಂಗ್ಡಮ್ಗಿಂತ ಫೈಲಮ್ ಅಲ್ಲಿ ಸ್ವಲ್ಪ ಹೋಲಿಕೆ ಜಾಸ್ತಿ ಇರುತ್ತೆ. ಫೈಲಮ್ ಗಿಂತ ನೆಕ್ಸ್ಟ್ ಕ್ಲಾಸ್ಗೆ ಬಂದ್ರೆ ಇನ್ನೂ ಹೋಲಿಕೆ ಜಾಸ್ತಿ ಇರುತ್ತೆ. ಫೈಲಮ್ ಇಂದ ಕ್ಲಾಸ್, ಕ್ಲಾಸ್ ಇಂದ ಆರ್ಡರ್, ಆರ್ಡರ್ ಇಂದ ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್, ಈ ತರ ನಾನು ಕೆಳಗಡೆ ಆರೋ ಮಾರ್ಕ್ ತೋರಿಸ್ತಾ ಇದ್ದೀನಿ ಅಂದ್ರೆ ಆರ್ಗ್ಯಾನಿಸಮ್ಸ್ ಮಧ್ಯದಲ್ಲಿ ಹೋಲಿಕೆಗಳು ತುಂಬಾ ಇದೆ. ಅವೆಲ್ಲ ಆಲ್ಮೋಸ್ಟ್ ನೋಡಕ್ಕೆ ಸೇಮ್ ಟು ಸೇಮ್ ಅನಿಸ್ತಾ ಇದೆ ಅಂತ ಅರ್ಥ. ಅದೇ ನಾನು ಆರೋ ಮಾರ್ಕ್ ಮೇಲ್ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಹುಡುಗ್ರ, ಇಲ್ಲಿ ನೋಡಿ, ಈ ರೀತಿ ಆರೋ ಮಾರ್ಕ್ ತೋರಿಸ್ತಿದ್ದೀನಿ ಅಂದ್ರೆ ಹೋಗ್ತಾ ಹೋಗ್ತಾ ಇಲ್ಲೇನಾಗ್ತಿದೆ, ತುಂಬಾ ಡಿಫ್ರೆಂಟ್ ಆಗ್ತಾ ಇದೆ ಅಂತ. ಇದು ನಿಮಗೆ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ವಿತ್ ಎಕ್ಸಾಂಪಲ್ ಓದೋಣ. NCERT ಯಲ್ಲೂ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ನಮಗೆ ತಲೆ ಒಳಗಡೆ ಕುತ್ಕೊಳ್ಳೋದು. ಯಾವ ಎಕ್ಸಾಂಪಲ್? ಅನಿಮಲ್ಸ್ ಇನ್ ಎಕ್ಸಾಂಪಲ್, ಪ್ಲಾಂಟ್ಸ್ಗಿಂತ. ಯಾಕಂತ ಹೇಳಿದ್ರೆ ಪ್ಲಾಂಟ್ಸ್ ನಾವು ಡೈಲಿ ಲೈಫಲ್ಲಿ ಏನೇ ನೋಡಿದ್ರು ಅವುಗಳ ಹೆಸರು ತಿಳ್ಕೊಳ್ಳೋದು ತುಂಬಾ ಕಡಿಮೆ. ಏನೋ ಊಟ ಮಾಡ್ಬೇಕಾದ್ರೆ ಕೆಲವು ತರಕಾರಿಗಳ ಹೆಸರು ತಿಳ್ಕೊತೀವಿ, ಅಷ್ಟು ಮಾತ್ರ ಗೊತ್ತಿರುತ್ತೆ. ಬಿಟ್ರೆ ಅವುಗಳ ಫ್ಯಾಮಿಲಿ ಅದು ಇದು ಅಂತ ಹೇಳಿದಾಗ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಬಟ್ ವಿಧಿಗಳ ಎಕ್ಸಾಮಿಗೆ ಕಲೀಲೇಬೇಕು, ಅರ್ಥ ಆಗುತ್ತೆ. ನಾನು ಇದಿಷ್ಟು ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಮಾಡಾದ್ಮೇಲೆ ಒಟ್ಟಿಗೆ ಸಮರೈಸ್ ಮಾಡ್ತೀನಿ, ಅವಾಗ ಇನ್ನೂ ಕ್ಲೀನ್ ಆಗಿ ಮೈಂಡಲ್ಲಿ ಕೂರುತ್ತೆ. ನಾನು ನಿಮ್ಗೆ ಏನು PDF ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ನೋಟ್ಸು, ಆ ನೋಟ್ಸಲ್ಲೂ ವಿತ್ ಎಕ್ಸಾಂಪಲ್ ಸಮರೈಸ್ ಮಾಡಿರುವಂಥ ಎಕ್ಸಾಂಪಲ್ ಎಲ್ಲದೂ ಒಟ್ಟಿಗೆ ಇದೆ, ನೀಟಾಗಿ ನಿಮಗೆ ಅರ್ಥ ಆಗುತ್ತೆ. ಡೋಂಟ್ ವರಿ. ಓಕೆ, ಸೊ ಇವಾಗ ಒಂದೊಂದಾಗಿ ಓದ್ತಾ ಬರೋಣ, ಸ್ಪೀಶೀಸ್ ಬಗ್ಗೆ ಓದ್ತಾ ಬರೋಣ. ಸೊ ಅಂದ್ರೆ ಇಲ್ಲಿ ಒಂದಂತೂ ಕ್ಲಿಯರ್ ಆಗಿದೆ, ಕೆಳಗಡೆ ಬಂದಂಗೆ ಡಿಸೆಂಡಿಂಗ್ ಆರ್ಡರ್ ಬಂದಂಗೆ ಸ್ಪೀಶೀಸ್ ಅಲ್ಲಿ ಸಿಮಿಲಾರಿಟಿ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ಅಸೆಂಡಿಂಗ್ ಆರ್ಡರ್ ಅಲ್ಲಿ ಬರ್ತಾ ಹೋದ್ರೆ ಸಿಮಿಲಾರಿಟಿ ಅಷ್ಟೊಂದು ಸಿಗಲ್ಲ, ಕಡಿಮೆ ಆಗ್ತಿದೆ. ಸೊ ಅಂದ್ರೆ ಎಕ್ಸಾಮ್ ಅಲ್ಲಿ ಬೈ ಚಾನ್ಸ್ ನಿಮಗೆ ವಿಚ್ ಇಸ್ ದ ಲೋಯೆಸ್ಟ್ ಕ್ಯಾಟಗರಿ ಇನ್ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದ್ರೆ ಯಾವ್ದು ಬರೀತೀರಾ, ಸ್ಪೀಶೀಸ್. ಇಟ್ ಇಸ್ ದ ಲೋಯೆಸ್ಟ್ ಕ್ಯಾಟಗರಿ. ಲೋಯೆಸ್ಟ್ ಕ್ಯಾಟಗರಿ ಅಂದ್ರೂ ಒಂದೇ, ಅಥವಾ ಲೋಯೆಸ್ಟ್ ಟ್ಯಾಕ್ಸಾನ್ ಅಂದ್ರೂ ಒಂದೇ, ಅಥವಾ ಲೋಯೆಸ್ಟ್ ರ್ಯಾಂಕ್ ಅಂದ್ರೂ ಒಂದೇ. ವಿಚ್ ಇಸ್ ದ ಹೈಯೆಸ್ಟ್ ಕ್ಯಾಟಗರಿ? ಎಸ್, ಆಫ್ ಕೋರ್ಸ್ ಇಟ್ ಇಸ್ ದ ಕಿಂಗ್ಡಮ್. ಓಕೆನಾ? ಸರಿ, ಇವಾಗ ಫಸ್ಟ್ ಸ್ಪೀಶೀಸ್ ಬಗ್ಗೆ ಓದ್ತಾ ಬರೋಣ ಅಂತ. ಸೊ ಫಸ್ಟ್ ಈ ಸ್ಪೀಶೀಸ್ ಅನ್ನೋ ಟರ್ಮ್ ಅನ್ನ ಫಸ್ಟ್ ಹೇಳಿದ್ಯಾರು, ಜಾನ್ ರೇ. ಬಟ್ ಬಯಾಲಜಿಕಲ್ ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್ ಅನ್ನೋದು ಯಾರು ಕೊಟ್ಟರು? ನಾವು ಸ್ಟಾರ್ಟಿಂಗ್ ಅಲ್ಲೇ ಓದಿದ್ವಿ ಸೈಂಟಿಸ್ಟ್ ಬಗ್ಗೆ ಓದ್ಬೇಕಾದ್ರೆ. ಎಸ್, ಅರ್ನೆಸ್ಟ್ ಮೇಯರ್. ಇವ್ರ ಮೇಲೆ ಕ್ವಶನ್ ಬರುತ್ತೆ, ನೆನಪಿರ್ಲಿ. ಡಾರ್ವಿನ್ ಆಫ್ 20th century. ಹಾಗಾದ್ರೆ ಬಯಾಲಜಿಕಲ್ ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್ ಅಂತ ಹೇಳಿದ್ರೆ ಏನು ಮೇಡಮ್? ಇಲ್ಲಿದೆಯಲ್ಲ, ದ ಗ್ರೂಪ್ ಆಫ್ ಕ್ಲೋಸ್ಲಿ ರಿಲೇಟೆಡ್ ಆರ್ಗ್ಯಾನಿಸಮ್ which can interbreed in nature and can produce fertile offspring. Closely related organism, human being, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಕ್ಲೋಸ್ಲಿ ರಿಲೇಟೆಡ್. ಈಗ ನಾವು ಎಷ್ಟೇ ಗೋರಿಲಾ, ಚಿಂಪಾಂಜಿ ತರ, ಯಾಕಂದ್ರೆ ಮಂಕಿ ಟು ಮ್ಯಾನ್ ಅಂತಾನೆ ಹೇಳೋದು, ಮಂಗನಿಂದ ಮಾನವ ಅಂತ. ಓಕೆ, ಮಂಗನಿಂದ ಮಾನವ ಅಂತ ಆದ್ರೂ ಸಹ ಮಂಗಂಗೂ ಮನುಷ್ಯಂಗೂ ಡಿಫ್ರೆನ್ಸ್ ಇದೆ ಅಲ್ವಾ ಇವಾಗ ಎವಲ್ಯೂಷನ್ ಆದ್ಮೇಲೆ. ಸೊ ಒಬ್ಬ ಹ್ಯೂಮನ್ ಬೀಯಿಂಗ್ ಇನ್ನೊಬ್ಬ ಹ್ಯೂಮನ್ ಬೀಯಿಂಗ್ ಜೊತೆ ಮಾತ್ರ, ಮೇಲ್ ಮತ್ತೆ ಫಿಮೇಲ್ ಇಂಟರ್ ಬ್ರೀಡ್ ಆದಾಗ ಹುಟ್ಟುವಂತ ಮಗು ಅದು ಪೇರೆಂಟ್ಸ್ ತರನೇ ಅನಿಸ್ತಾ ಇರತ್ತೆ. ಅವನು ಯಾವ ಕಂಟ್ರಿಯನಾರು ಆಗಿರ್ಲಿ, ಅವನು ಜಪಾನೀಸ್ ಆರು ಆಗಿರ್ಲಿ, ಚೈನೀಸ್ ಆರು ಆಗಿರ್ಲಿ, ಅಮೆರಿಕನ್ ಆರು ಆಗಿರ್ಲಿ, ಇಂಡಿಯನ್ ಆರು ಆಗಿರ್ಲಿ, ಹೂ ಎವರ್ ಇಟ್ ಇಸ್. ಬಟ್ ಅವರ ಮಧ್ಯದಲ್ಲಿ ಇಂಟರ್ ಬ್ರೀಡ್ ನಡೆದಾಗ, ಸೆಕ್ಷುವಲ್ ಇಂಟರ್ ಕ್ರೋಸ್ ಆದಾಗ, ಆ ಆಫ್ಟರ್ ಪ್ರಾಜನಿ ಏನ್ ಬರ್ತಾ ಇದೆ, ಮಗು ಏನ್ ಹುಡ್ತಾ ಇದೆ, ಅದು ಹ್ಯೂಮನ್ ಬೀಯಿಂಗ್ ತರನೇ ಕಾಣಿಸ್ತಾ ಇರತ್ತೆ. ಅದೇ ತರ ನಾನೀಗ 2 ಲಯನ್ ತಗೊಳ್ತೀನಿ, ಒಂದು ಲಯನ್, ಇನ್ನೊಂದು ಲಯನೆಸ್. ಎರಡನ್ನೂ ತಗೊಂಡಾಗ ಮೇಲು ಫಿಮೇಲು ಹುಟ್ಟಂತ ಪ್ರಾಜನಿ ಏನಿದೆ, ಆಫ್ ಸ್ಪ್ರಿಂಗು, ಅದು ಲಯನ್ ತರನೇ ಕಾಣಿಸ್ತಿರುತ್ತೆ, ಸಿಂಹ ತರನೇ ಕಾಣಿಸ್ತಿರುತ್ತೆ, ಹೊತ್ತು ಯಾವುದೋ ಟೈಗರ್ ತರ ಕಾಣಿಸಲ್ಲ. ಅಂದ್ರೆ ಟೈಗರೇ ಬೇರೆ ಸ್ಪೀಶೀಸ್,
ಲಯನ್ನೇ ಬೇರೆ ಸ್ಪೀಶೀಸ್, ಹ್ಯೂಮನ್ ಬೀಯಿಂಗೇ ಬೇರೆ ಸ್ಪೀಶೀಸ್. ಯಾಕಂತ ಹೇಳಿದ್ರೆ ಅವುಗಳ ಮಧ್ಯದಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ಆದಾಗ, ಬ್ರೀಡಿಂಗ್ ಆದಾಗ ಹುಟ್ಟುವಂತ ಮಗು ಅಥವಾ ಆಫ್ ಸ್ಪ್ರಿಂಗ್ ಅದು ಪೇರೆಂಟ್ಸ್ ತರನೇ ಹೋಲ್ತಾ ಇರುತ್ತೆ. ಅದು ಫರ್ಟೈಲು ಆಗಿರುತ್ತೆ. ಓಕೆ, ಅದು ಫರ್ಟೈಲ್ ಆಗ್ತಿದೆ ಅಂತ ಹೇಳಿದ್ರೆ ಅರ್ಥ ಏನು, ನೆಕ್ಸ್ಟ್ ಅದು ದೊಡ್ಡದಾದ್ಮೇಲೆ ಅದು ಮತ್ತೆ ಇನ್ನೊಂದು ಯಾವುದೋ ಮೇಲ್ ಅಥವಾ ಫಿಮೇಲ್ ಜೊತೆ ಇಂಟರ್ ಬ್ರೀಡ್ ಮಾಡಿದ್ಮೇಲೆ ಅದು ಸಹ ಮಗು ಮಾಡುವಂತ ಕೆಪಾಸಿಟಿ ಇರುತ್ತೆ ಅಂತ ಅರ್ಥ. ಸೊ ದಟ್ಸ್ ವೈ ಈ ಬಯಾಲಜಿಕಲ್ ಕಾನ್ಸೆಪ್ಟ್ ಆಫ್ ಸ್ಪೀಶೀಸ್ ಅನ್ನೋ ಟರ್ಮ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಸೊ ಈಗ ಸ್ಪೀಶೀಸ್ ಅನ್ನೋದಕ್ಕೆ ಎಕ್ಸಾಂಪಲ್ಸ್ ನೋಡಿ, ನಾವು ಪ್ಲಾಂಟ್ ಕೇಸಲ್ಲೂ ಸ್ಪೀಶೀಸ್ ಅಂತೀವಿ, ಅನಿಮಲ್ ಕೇಸಲ್ಲೂ ಸ್ಪೀಶೀಸ್ ಅಂತೀವಿ. ಇಲ್ಲಿ ಎಕ್ಸಾಂಪಲ್ ಕೆಳಗಡೆ ಹ್ಯೂಮನ್ ಬೀಯಿಂಗೇ ನೋಡೋಣ. ಹೋಮೋಸೆಪಿಯನ್ ನಾನು ಅಂಡರ್ಲೈನ್ ಮಾಡಿಲ್ಲ ಅಂದ್ರೂ ನಡೀತಿತ್ತು, ಯಾಕಂದ್ರೆ ಆಲ್ರೆಡಿ ಇಟ್ ಈಸ್ ಇನ್ ಇಟಾಲಿಕ್ಸ್, ಬಟ್ ನಿಮಗೆ ಗೊತ್ತಾಗೋಕ್ಕೋಸ್ಕರ ಅಂಡರ್ಲೈನ್ ಮಾಡಿದ್ದೀನಿ. ಓಕೆ, ಹೋಮೋಸೆಪಿಯನ್ ನೋಡಿ, ಮೇಲು ಫಿಮೇಲ್, ಮಗು ಹುಟ್ಟಿದ್ರೆ ಹ್ಯೂಮನ್ ಬೀಯಿಂಗ್ ತರನೇ ಕಾಣುತ್ತೆ. ಮ್ಯಾಮ್ ಹಾಗಾದ್ರೆ ಬರೀ ಸೆಪಿಯನ್ ಅಂತ ಕರಿಬೋದಿತ್ತಲ್ಲ? ಇಲ್ಲ, ಬೈನಾಮಿಯಲ್ ನಾಮಿನ್ಕ್ಲೇಚರ್ ರೂಲ್ ಪ್ರಕಾರ ನಾವು ಯಾವುದೇ ಒಂದು ಸೈಂಟಿಫಿಕ್ ನೇಮ್ ಇಡ್ತಿದೀವಿ ಅಂದ್ರೆ ಒಂದು ಆರ್ಗ್ಯಾನಿಸಮ್ಗೆ ಅಲ್ಲಿ ಯಾವಾಗಲೂ ಏನಿರಬೇಕು, ಜೀನಸ್ಸು ಇರಬೇಕು, ಸ್ಪೀಶೀಸು ಇರಬೇಕು. ಕರೆಕ್ಟ್, ಅದಕ್ಕೆ ಇಟ್ ಇಸ್ ಅ ಹೋಮೋಸೆಪಿಯನ್ ಫುಲ್ ಹೆಸರು. ಅದೇ ನಾನು ಮ್ಯಾಂಗೋಗೆ ಹೆಸರು ಕರೆಯೋದಾದ್ರೆ ಮ್ಯಾಂಜಿಫೆರಾ ಇಂಡಿಕಾ. ಸೊ ಎರಡು ಮೇಲು ಫಿಮೇಲ್ ಮ್ಯಾಂಗೋ ಪ್ಲಾಂಟ್ಸ್ ಜೊತೆ ನಾನು ಇಂಟರ್ ಬ್ರೀಡ್ ಮಾಡಿಸಿದ್ರೆ ನೆಕ್ಸ್ಟ್ ಹುಟ್ಟುವಂತ ಪ್ರಾಜಿನಿ, ಐ ಮೀನ್ ಆಫ್ ಸ್ಪ್ರಿಂಗು ಮ್ಯಾಂಗೋ ಸೀಡೆ ಬರುತ್ತೆ. ಅದೇ ತರ ಸೊಲಾನಮ್ ಟ್ಯೂಬರೋಸಮ್ ಅಂತ ಹೇಳಿದ್ರೆ ಯಾವ್ದಕ್ಕೆ ಹೇಳೋದು ನಾವು? ಪೊಟ್ಯಾಟೊ. ಇಡೀ ಪೊಟ್ಯಾಟೊಗಳೆಲ್ಲ ಒಂದು ಫ್ಯಾಮಿಲಿ, ಐ ಮೀನ್ ಸಾರಿ ಫ್ಯಾಮಿಲಿ ಅನ್ಬಾರ್ದು, ಇಟ್ ಈಸ್ ಒನ್ ಸ್ಪೀಶೀಸ್. ಅದೇ ತರ ನೋಡಿ ಲಯನ್, ಪ್ಯಾಂಥರಾ ಲಿಯೋ ಅಂತೀವಿ. ಸೊ ಇದು ಲಯನ್ ಕೊಟ್ಟಿರುವಂತ ಸೈಂಟಿಫಿಕ್ ನೇಮ್. ಸೊ ಇವೆಲ್ಲ ಒಂದೊಂದು ಪಾಪ್ಯುಲೇಷನ್ ಏನಿದೆ ಇವೆಲ್ಲ ಒಂದೊಂದು ಸ್ಪೀಶೀಸ್ ಅಂತಾನೆ ಕರಿತೀವಿ ನಾವು. ಓಕೆ, ಬೈ ಚಾನ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಈಗ ಒಂದು ಆಪ್ಷನ್ಸ್ ಕೊಟ್ಟಿರ್ತಾರೆ ಅನ್ಕೊಳ್ಳಿ. ಏನಂತ ಆಪ್ಷನು? ಟ್ಯೂಬರೋಸಮ್, ಲಿಯೋ, ಇಂಡಿಕಾ, ಹೋಮೋ. ಈ ತರ ಆಪ್ಷನ್ ಎ ಬಿ ಸಿ ಡಿ ಅಂತ ಕೊಟ್ರು. ವಿಚ್ ಇಸ್ ದಿ ಆಡ್ ಒನ್ ಔಟ್ ಅಂತ ಕೇಳ್ತಾರೆ. ಇದ್ರೊಳಗಡೆ ಗುಂಪಿಗೆ ಸೇರದ ಪದ ಯಾವುದು? ಯಾವ್ದು ಬರೀತೀರಾ ನೋಡಿ. ಕೆಲವ್ರು ಏನ್ ಅನ್ಕೊಂಡ್ಬಿಡ್ತಾರೆ, ಲಿಯೋ ಅನ್ನೋದು ಲಯನ್ನು, ಇಲ್ಲ ಹೋಮೋ ಅನ್ನೋದು ಹ್ಯೂಮನ್ ಬೀಯಿಂಗಿಗೆ ಸಂಬಂಧಪಟ್ಟಿದ್ದು. ಇವ್ಯಾವು ಮಾತಾಡಲ್ಲ. ಹೋಮೋಸೆಪಿಯನ್ ಅಂದ್ರೆ ಹ್ಯೂಮನ್ ಬೀಯಿಂಗ್ ಸ್ಟ್ಯಾಂಡರ್ಡ್. ಸೊ ಇವನ್ ಮಾತಾಡ್ತಾನೆ, ಸೊ ಹಾಗಾಗಿ ಇದೇ ಆಡ್ ಒನ್ ಔಟ್ ಅಂತಾರೆ. ನೋ, ನಾವು ಬಯಾಲಜಿಯಲ್ಲಿ ಹ್ಯೂಮನ್ ಬೀಯಿಂಗು ಸಹ ಅನಿಮಲ್ಲೇ. ನಾವ್ ಯಾವ ರೀತಿ ಥಿಂಕ್ ಮಾಡ್ಬೇಕು ನೋಡಿ, ಇಲ್ಲಿ ಎಲ್ಲದಕ್ಕೂ ಏನ್ ಕೊಟ್ಟಿದ್ದಾರೆ? ಸ್ಪೀಶೀಸ್ ಕೊಟ್ಟಿದ್ದಾರೆ. ಟ್ಯೂಬರೋಸಮ್ ಅನ್ನೋದು ಸ್ಪೀಶೀಸ್, ಲಿಯೋ ಅನ್ನೋದು ಸ್ಪೀಶೀಸ್, ಇಂಡಿಕಾ ಅನ್ನೋದು ಸ್ಪೀಶೀಸ್, ಬಟ್ ಹೋಮೋ ಅನ್ನೋದು ಜೀನಸ್. ಸೊ ಈ ತರ ನೋಡಿದಾಗ ಹೋಮೋ ಅದು ತೆಗಿತೀವಿ ನಾವು ಬೇರೆ ಆಂಗಲ್ ಅಲ್ಲಿ ನೋಡೋದಲ್ಲ. ಸರಿಯಪ್ಪ, ಹೋಮೋ ಅನ್ನೋದೇ ಕೊಡ್ಲಿಲ್ಲ, ಬೇರೆ ಏನೋ ಕೊಟ್ರು. ಹೋಮೋ ಅನ್ನೋ ಜಾಗದಲ್ಲಿ ಸೆಪಿಯನ್ನೇ ಕೊಟ್ಟಿ, ಇಂಡಿಕಾನ ಜಾಗದಲ್ಲಿ ಮ್ಯಾಂಜಿಫೆರಾ ಕೊಟ್ಟರೆ ನಾವು ಮ್ಯಾಂಜಿಫೆರಾ ತೆಗಿಬೇಕಾಗುತ್ತೆ. ಯಾಕಂದ್ರೆ ಅಲ್ಲಿ ಮ್ಯಾಂಜಿಫೆರಾ ಅನ್ನೋದು ಜೀನಸ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಕ್ವೆಶನ್ಸ್ ಯಾವುದೇ ರೀತಿ ಬರಲಿ ಟ್ವಿಸ್ಟ್ ಮಾಡಿ ನಮಗೆ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಕ್ಲೀನ್ ಆಗಿ ಆನ್ಸರ್ ಮಾಡ್ತೀವಿ. ಸೊ ಇದು ಸ್ಪೀಶೀಸ್ ಆಯ್ತು. ಈಗ ನಾವೇನ್ ಮಾಡ್ತೀವಿ, ಸಿಮಿಲರ್ ಸ್ಪೀಶೀಸ್, ಈಗ ಯಾವುದೋ ಒಂದು ಸ್ಪೀಶೀಸ್ ತಗೊಳ್ತೀನಿ ನಾನು, ಲಯನ್ ಅಂತ ತಗೊಳ್ತೀನಿ. ಇನ್ನೊಂದು ಸ್ಪೀಶೀಸ್ ತಗೊತೀನಿ, ಟೈಗರ್ ಅಂತ. ಇನ್ನೊಂದು ಸ್ಪೀಶೀಸ್ ತಗೋತೀನಿ, ಯಾವುದು? ಚೀತಾ, ಚಿರತೆ. ಈ ಟೈಗರು, ಚಿರತೆ ಮತ್ತೆ ಲಯನ್ ಆಲ್ಮೋಸ್ಟ್ ಸ್ವಲ್ಪ ಸಿಮಿಲಾರಿಟಿ ಅನ್ಸುತ್ತಲ್ವಾ? ಎಲ್ಲ ಕ್ರೂರ ಪ್ರಾಣಿಗಳು, ಎಲ್ಲವೂ ಕಾಡಲ್ಲೇ ಇರ್ತವೆ. ನೋಡಕ್ಕೆ ಶೇಪ್ ಎಲ್ಲ ಆಲ್ಮೋಸ್ಟ್ ಸೇಮ್ ತರಾನೇ ಅನಿಸ್ತದೆ. ಸೊ ಅಂದ್ರೆ ನಾನು ಏನಂತ ಕರಿತೀವಿ, ಇದನ್ನೆಲ್ಲ ಒಂದು ಗ್ರೂಪ್ ಆಗಿರ್ಬೋದಾ ನಾನು? ಸೊ ಈ ರೀತಿ ಸ್ವಲ್ಪ ಸಿಮಿಲರ್ ಇರುವಂತ ಸ್ಪೀಶೀಸ್ ಗಳನ್ನ ನಾನು ಇನ್ನೊಂದು ಗ್ರೂಪ್ ಅಲ್ಲಿ ಇಡೋದಾದ್ರೆ ಆ ಗ್ರೂಪಿನ ಹೆಸರು ಏನಂತ ಕರಿತೀನಿ? ಜೀನಸ್ ಅಂತ ಕರಿತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿದೆ. ದ ಕಂಪ್ರೈಸಸ್, ಜೀನಸ್ ಅಂತ ಹೇಳಿದ್ರೇನು, ಇಟ್ ಕಂಪ್ರೈಸಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್. ಸ್ವಲ್ಪ ರಿಲೇಟ್ ಆಗಿರುವಂತ ಸ್ಪೀಶೀಸ್ ಇದೆ, ವಿಚ್ ಹ್ಯಾಸ್ ಮೋರ್ ಕಾಮನ್ ಕಂಪ್ಯಾರಿಸನ್ ಟು ಸ್ಪೀಶೀಸ್ ಆಫ್ ಅದರ್ ಜನರಾ. ಬೇರೆ ಜೀನಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿರುವಂತಹ ಸ್ಪೀಶೀಸ್ಗಳು ಈ ಜೀನಸ್ಗೆ ಹೋಲುತ್ತೆ ಅಂದ್ರೆ ಅರ್ಥ. ಈಗ ಇಲ್ಲಿ ನೋಡಿ, ನಾನು ಆಮೇಲೆ ಬರ್ತೀನಿ. ಈಗ ನನ್ನ ಹತ್ರ ಕ್ಯಾಟು ಇದೆ ಅಂತ ಅನ್ಕೊಳ್ಳಿ. ಕ್ಯಾಟ್ ಎಂತ ಕ್ಯಾಟ್ ಅಂತೀವಿ? ಮನೆಗೆ ಸಾಕ್ತಿವಲ್ಲ, ಇಟ್ ಇಸ್ ಅ ಡೊಮೆಸ್ಟಿಕ್ ಕ್ಯಾಟ್. ಓಕೆ, ಸೊ ಡೊಮೆಸ್ಟಿಕ್ ಕ್ಯಾಟ್ ಶ್ಯಾಡೋದಲ್ಲಿ ನೋಡಿದಾಗ ನಮಗೆ ಆಲ್ಮೋಸ್ಟ್ ಟೈಗರ್ ತರನೇ ಕಾಣಿಸ್ಬೋದು. ಬಟ್ ನಾನು ಇದನ್ನು ಕಾಡಲ್ಲಿ ಬಿಡಕ್ಕಾಗಲ್ಲ, ತಿಂದು ಹಾಕ್ಬಿಡ್ತಾವೆ ಬೇರೆ ಈ ಲಯನ್, ಚಿರತೆಗಳೇ. ಅದೇ ತರ ಈ ಟೈಗರ್, ಲಯನ್, ಚೀತಾ ಅಂದ್ರು ಒಂದೇ, ಲೆಪಾರ್ಡ್, ಏನ್ ಬೇಕಾದ್ರೂ ತಗೋಬಹುದು. ಲೆಪಾರ್ಡೇ ತಗೋಣ. ಇವೆಲ್ಲ ವೈಲ್ಡ್ ಕ್ಯಾಟ್ಸ್ ಅಂತ ಕರಿತೀವಿ. ಇವಿಷ್ಟನ್ನು ನಾವೇನಂತ ಕರಿತೀವಿ? ವೈಲ್ಡ್ ಕ್ಯಾಟ್ಸ್. ಕ್ಯಾಟ್ ತರಾನೇ ಅನ್ಸುತ್ತೆ, ಬಟ್ ಇವೆಲ್ಲ ವೈಲ್ಡ್ ಕ್ಯಾಟ್ಸ್, ಕಾಡಲ್ಲಿ ಇರ್ತವೆ. ಸೊ ಹಾಗಾಗಿ ಈ ಮೂರನ್ನು ನಾನು ಯಾವ ಒಂದು ಜೀನಸ್ಸಿಗೆ ಹಾಕ್ತೀನಿ? ಪ್ಯಾಂಥೆರಾ ಅನ್ನೋ ಜೀನಸ್ಸಿಗೆ ಹಾಕ್ತೀನಿ. ಸೊ ಅದಕ್ಕೆ ಇವುಗಳ ಸೈಂಟಿಫಿಕ್ ನೇಮ್ ಏನು? ಪ್ಯಾಂಥೆರಾ ಟೈಗ್ರೀಸ್, ಪ್ಯಾಂಥೆರಾ ಲಿಯೋ, ಪ್ಯಾಂಥೆರಾ ಪಾರ್ಡಸ್ ಅಂತ ಕರಿತೀನಿ. ಆ ಹೆಸರು ಮುಂದೆ ಪ್ಯಾಂಥೆರಾ ಇದ್ದೇ ಇರುತ್ತೆ. ಬಟ್ ಇದು ಸ್ವಲ್ಪ ಸಿಮಿಲಾರಿಟಿ ಇದ್ರೂ ಸಹ, ಬಟ್ ಇಟ್ ಇಸ್ ಅ ಡೊಮೆಸ್ಟಿಕ್ ಕ್ಯಾಟ್.
ಇದರ ಜೀನಸ್ ಹೆಸರೇನು? ಫೆಲಿಸ್. ಫೆಲಿಸ್ ಅಂತ. ಪ್ಯಾಂಥರಾನೇ ಬೇರೆ ಜೀನಸ್ಸು, ಫೆಲಿಸ್ಸೇ ಬೇರೆ ಜೀನಸ್ಸು. ಸೊ ಹಾಗಾಗಿ ಈ ಜೀನಸ್ಗೆ ಈ ಗ್ರೂಪ್ ಅಲ್ಲಿರುವಂತ ಅನಿಮಲ್ಸ್ ನ ಸೇರ್ಸಕ್ಕಾಗಲ್ಲ. ಅದನ್ನೇ ಇಲ್ಲವ್ರು ಹೇಳ್ತಾ ಇರೋದು ಏನಂತ, ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಷಸ್, ರಿಲೇಟ್ ಆಗಿರುವಂತ ಸ್ಪೀಷಸ್ ವಿಚ್ ಹ್ಯಾಸ್ ಮೋರ್ ಕಾಮನ್ ಇನ್ ಕಂಪ್ಯಾರಿಸನ್. ಕಂಪೇರ್ ಮಾಡಿದ್ರೆ ಕಾಮನ್ ಆಗಿ ಕಾಣ್ತಿದೆ ಕಂಪೇರ್ ಟು ಸ್ಪೀಷಸ್ ಆಫ್ ಅದರ್ ಜನರ. ಬೇರೆ ಜನರಾದ ಸ್ಪೀಷಸ್ ಕಂಪೇರ್ ಮಾಡಿದ್ರೆ ಇದು ಕಾಮನ್ ಆಗಿದೆ. ಸೊ ಇವುಗಳ ಸೈಂಟಿಫಿಕ್ ನೇಮ್ ಇಲ್ಲಿ ನೋಡಿ, ಪ್ಯಾಂಥೆರಾ ಲಿಯೋ, ಪ್ಯಾಂಥೆರಾ ಟೈಗ್ರಿಸ್, ಪ್ಯಾಂಥೆರಾ ಪಾರ್ಡಸ್. ಓಕೆ ಸರಿ ಮೇಡಮ್, ಈಗ ನಾನು ಈ ಎಲ್ಲ ವೈಲ್ಡ್ ಕ್ಯಾಟು, ಈ ಡೊಮೆಸ್ಟಿಕ್ ಕ್ಯಾಟು ಶಾಡೋದಲ್ಲಿ ನೋಡ್ತಿದ್ದಂಗೆ ಸ್ವಲ್ಪ ಸ್ವಲ್ಪ ಸೇಮ್ ಇದೆ. ಹಾಗಾದ್ರೆ ಇದನ್ನೆಲ್ಲ ಇನ್ನೊಂದು ಗ್ರೂಪಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ಗ್ರೂಪಿಗೆ ಸೇರಿಸ್ಬೋದು? ಅದಕ್ಕಿಂತ ಮೇಲಿದೆಯಲ್ಲ, ಈಗ ನಾವು ಓದ್ತಾ ಬಂದಾಗ ಹಿಂಗೆ ತಾನೆ, ಕಿಂಗ್ಡಮ್, ಫೈಲಮ್, COF, ಕಾಫ್, ಜೀನಸ್ ಮತ್ತೆ ಸ್ಪೀಷಸ್. ಸೊ ಇದಕ್ಕಿಂತ ಮೇಲಿರೋದು ಯಾವುದು? ಜೀನಸ್. ಜೀನಸ್ಗಿಂತ ಮೇಲಿರೋದು ನಾ ಸೇರಿಸೋದಾದ್ರೆ ಫ್ಯಾಮಿಲಿಗೆ ಸೇರಿಸ್ಬೋದು. ಯಾವ ಫ್ಯಾಮಿಲಿಗೆ? ಫೆಲಿಸ್. ಪ್ಲಾಂಟಿನ ಆಮೇಲೆ ಬರ್ತೀನಿ ನಾನು. ನೋಡಿ ಇಲ್ಲಿ ಫ್ಯಾಮಿಲಿ ಫೆಲಿಡೆ ಅನ್ನೋ ಫ್ಯಾಮಿಲಿಗೆ ಸೇರಿಸ್ತೀನಿ. ಈ ಫೆಲಿಡೆ ಅನ್ನೋ ಫ್ಯಾಮಿಲಿಯಲ್ಲಿ ನಾನು ಪ್ಯಾಂಥರನು ಸೇರಿಸ್ದೆ, ಫೆಲಿಸ್ ಅನ್ನೋದು ಸೇರಿಸ್ದೆ. ಯಾಕಂದ್ರೆ ಕತ್ಲಲ್ಲಿ ನೋಡಿದಾಗ ಅಥವಾ ಶಾಡೋದಲ್ಲಿ ನೋಡಿದಾಗ ಎಲ್ಲವೂ ಹೆದರಿಕೆನೆ ಆಗುತ್ತೆ ನಮಗೆ. ಯಾಕಂದ್ರೆ ಅವುಗಳ ಶಾಡೋದಲ್ಲಿ ಅವುಗಳ ಮೂವ್ಮೆಂಟ್ ಅದೇ ತರಾನೇ ಇರುತ್ತೆ. ಓಕೆ, ವೈಲ್ಡ್ ಕ್ಯಾಟ್ಸು ಮತ್ತೆ ಡೊಮೆಸ್ಟಿಕ್ ಕ್ಯಾಟು ಇವೆಲ್ಲವೂ ಬಕ್ಕೊಂಡೆ ಓಡಾಡ್ತಾ ಇದೆ. ಇದೆಲ್ಲ ಅನಿಮಲ್ಸಿಗೆ 4 ಕಾಲ ಇದೆ ಅಂತ ನಾನು ಇವಾಗ ಡಾಗನ್ನ ಇಲ್ಲಿಗೆ ಸೇರ್ಸಕ್ಕಾಗತ್ತಾ? ಇಲ್ಲ. ಡಾಗಿನ ಫ್ಯಾಮಿಲಿನೇ ಬೇರೆ, ಡಾಗಿನ ಮುಖದ ಸ್ಟ್ರಕ್ಚರೇ ಬೇರೆ, ಇವುಗಳ ಮುಖದ ಶೇಪೇ ಬೇರೆ, ಇವುಗಳ ವಾಕಿಂಗ್ ಸ್ಟೈಲೇ ಬೇರೆ, ಡಾಗಿನ ವಾಕಿಂಗ್ ಸ್ಟೈಲೇ ಬೇರೆ. ಬಟ್ ಡಾಗಿನ್ ಫ್ಯಾಮಿಲಿಗೆ ನಾನು ಯಾರ್ಯಾರನ್ನು ಸೇರಿಸ್ಬೋದು? ಈ ವುಲ್ಫ್, ತೋಳ ಆಗಿರ್ಬೋದು, ನರಿ ಆಗಿರ್ಬೋದು, ನಾಯಿ ಆಗಿರ್ಬೋದು, ಇದನ್ನೆಲ್ಲ ಒಂದ್ ಕಡೆ ಸೇರಿಸ್ಬೋದು ಡಾಗಿನ್ ಫ್ಯಾಮಿಲಿಗೆ. ಬಟ್ ಕ್ಯಾಟ್ ಫ್ಯಾಮಿಲಿ ಅಂದ್ರೆ ಫೆಲಿಡೆ ಅಂತಾನೆ. ಡಾಗ್ ಫ್ಯಾಮಿಲಿಗೆ ಏನಂತ ಕರಿತೀವಿ ಹಾಗಾದ್ರೆ? ಡಾಗ್ ಫ್ಯಾಮಿಲಿಗೆ ಕೆನಿಡೆ. ಮತ್ತೆ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ, C ಫಾರ್ ಕ್ಯಾಟು, C ಫಾರ್ ಕೆನಿಡೆ ಅಂತ. ಕ್ಯಾಟ್ ಫ್ಯಾಮಿಲಿ ಯಾವಾಗಲೂ ಫೆಲಿಡೆ, ಡಾಗ್ ಫ್ಯಾಮಿಲಿ ಕೆನಿಡೆ. ಓಕೆ, ಸೊ ಹಾಗಾದ್ರೆ ಕ್ಯಾಟ್ ಫ್ಯಾಮಿಲಿಯಲ್ಲಿ ಏನೇನು ಬಂತು? ಪ್ಯಾಂಥೆರಾ ಮತ್ತೆ ಫೆಲಿಸ್ ಬಂತು, ಗ್ರೂಪ್ ಆಫ್ ರಿಲೇಟೆಡ್ ಜನರ. ರೈಟ್ ಸರ್, ಈಗ ನಾವು ಮತ್ತೆ ವಾಪಸ್ ಹೋಗೋಣ. ಪ್ಲಾಂಟ್ಸಿಗೆ ಆಮೇಲೆ ಬರ್ತೀನಿ ಅಂದ. ಈಗ 2 ಫ್ಯಾಮಿಲಿ ಓದಿದ್ವಿ ನಾವು, ಡಾಗ್ ಫ್ಯಾಮಿಲಿ ಕೆನಿಡೆ, ಕ್ಯಾಟ್ ಫ್ಯಾಮಿಲಿ ಫೆಲಿಡೆ. ಈ 2 ಫ್ಯಾಮಿಲಿನೂ ಎರಡಕ್ಕೂ ಏನಿದೆ? ಕೋರೆ ಅಲ್ಲಂತೂ ಇದ್ದೇ ಇದೆ. ಎರಡಕ್ಕೂ ನೀವು ಮಟನ್ ಹಾಕಿ, ಮಾಂಸ ಹಾಕಿ ತಿಂತಾವೆ. ಹಾಗಂದ್ರೆ ಅವೆರಡೂ ಸಹ ಸ್ವಲ್ಪ ಅಗ್ರೆಸಿವ್ ಆಗಿ ಕೆಲಸ ಮಾಡ್ತವೆ ಅಂತ ಹೇಳಿದ್ರೆ ಅದನ್ನ ಎಲ್ಲಿಗೆ ಸೇರಿಸ್ಬೋದು? ಒಂದೇ ಆರ್ಡರಿಗೆ ಸೇರಿಸ್ಬೋದು. ಕರೆಕ್ಟ್. ಸೊ ಈ ಆರ್ಡರಿಗೆ ನಾನು ಕಾರ್ನಿವೋರಾ ಅಂತ ಕರಿತೀನಿ. ಇಲ್ಲಿ ನಾನು ಫೆಲಿಡೆ ಅನ್ನೋ ಕ್ಯಾಟ್ ಫ್ಯಾಮಿಲಿ, ಕೆನಿಡೆ ಅನ್ನೋ ಡಾಗ್ ಫ್ಯಾಮಿಲಿ ಎರಡಕ್ಕೂ ಸೇರಿಸಿದ್ದೀನಿ. ಸೊ ಇದು ಎರಡಕ್ಕೂ ಸೇರಿಸಿದಾಗ ಕ್ಯಾಟ್ ಫ್ಯಾಮಿಲಿಯಲ್ಲಿ ಏನೇನಿದೆ? ಈ ವೈಲ್ಡ್ ಕ್ಯಾಟ್ಸು, ಡೊಮೆಸ್ಟಿಕ್ ಕ್ಯಾಟು ಎಲ್ಲ ಒಂದ್ ಕಡೆ ಇದೆ. ಡಾಗ್ ಫ್ಯಾಮಿಲಿಯಲ್ಲಿ ಬರುವಂತ ತೋಳ, ನರಿ, ಅದು ಇದು ಎಲ್ಲವೂ ಈ ಫ್ಯಾಮಿಲಿಗೆ ಬಂದಿದೆ. ಇವೆಲ್ಲದಕ್ಕೂ ಏನಿದೆ ಅಂತ ಹೇಳಿದೆ ನಾನು? ಕೊರೆಯಲ್ಲಿದೆ. ನಾನ್ ವೆಜಿಟೇರಿಯನ್ ಇವು, ಅಂದ್ರೆ ಕಾರ್ನಿವೋರಸ್ ಅನಿಮಲ್ಸ್, ಅದಕ್ಕೆ ಕಾರ್ನಿವೋರಾ ಅಂತ ಸೇರಿಸ್ದೆ. ಆದ್ರೆ ಈ ಗ್ರೂಪಿಗೆ ನಾನು, ನೀವೇ ಥಿಂಕ್ ಮಾಡಿ, ಚಿಂಪಾಂಜಿ ಸೇರಿಸೋದು ಎಷ್ಟು ನ್ಯಾಯ? ಇಲ್ಲ ಅಲ್ವಾ? ಸೊ ಅಂದ್ರೆ ಗೋರಿಲ್ಲಾ, ಚಿಂಪಾಂಜಿನೆಲ್ಲ ನಾನು ಬೇರೆ ಒಂದು ಆರ್ಡರ್ಗೆ ಸೇರಿಸ್ಬೇಕಲ್ವಾ? ಆ ಆರ್ಡರ್ ಹೆಸರು, ಸಪೋಸ್ ನಾನು ಗೋರಿಲ್ಲಾ, ಚಿಂಪಾಂಜಿ, ಹ್ಯೂಮನ್ ಬೀಯಿಂಗು, ಇವ್ರಿಗೆಲ್ಲರಿಗೂ ಸೇರಿಸ್ತೀನಿ ಅಂತ ಹೇಳಿದ್ರೆ ಪ್ರೈಮೇಟ್ ಅನ್ನೋ ಆರ್ಡರಿಗೆ ಸೇರಿಸ್ತೀನಿ. ಈ ಕಾರ್ನಿವೋರಾ ಅನ್ನೋ ಆರ್ಡರಿಗಂತೂ ಸೇರ್ಸಕ್ಕಾಗಲ್ಲ. ನನಗೆ ಗೊತ್ತು ನಿಮ್ಗೆ ಸ್ವಲ್ಪ ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಅಂತ. ನಾನು ಎಲ್ಲದನ್ನು ಸಮರೈಸ್ ಮಾಡಿ ಲಾಸ್ಟಿಗೆ ಹೇಳ್ತೀನಿ ಅನ್ನಲ್ಲ, ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಅದಕ್ಕೆ ನಾನು ಪ್ಲಾಂಟ್ಸ್ ಇಂದ ಇಲ್ಲಿ ಹೇಳ್ತಾನೆ ಇಲ್ಲ, ಲಾಸ್ಟಿಗೆ ಹೇಳ್ತೀನಿ. ಓಕೆ ಸರ್, ಇವಾಗ ಆರ್ಡರ್ ಇಂದ ಮೇಲೆ ಯಾವುದು? ಕ್ಲಾಸ್. ಮೇಲ್ಮೇಲೆ ಹೋಗ್ತಾ ಇದೀವಿ ನಾವು. ಈ ಕ್ಲಾಸ್ ಅಂತ ಬಂದಾಗ ನೋಡಿ, 2 ಆರ್ಡರು ಈಗ ತಗೊಳ್ತೀನಿ ನಾನು. ಪ್ರೈಮೇಟ್ ಅನ್ನೋ ಆರ್ಡರು ತಗೊಂಡೆ, ಕಾರ್ನಿವೋರಾ ಅನ್ನೋ ಆರ್ಡರ್ನು ಒಟ್ಟಿಗೆ ಸೇರಿಸಿ ಒಂದು ಕ್ಲಾಸಿಗೆ ಇಟ್ಟೆ. ಯಾಕೆ? ಈ ಮ್ಯಾಮೇಲಿಯಾ ಅನ್ನೋ ಕ್ಲಾಸಲ್ಲಿ ನೀನು ಮಂಕಿ, ಗೋರಿಲ್ಲಾ, ಗಿಬ್ಬಾನ್ ಯಾವ್ದಾದ್ರು ತಗೋ, ಇಲ್ಲ ಕಾರ್ನಿವೋರಾ ಗ್ರೂಪಲ್ಲಿ ಬರುವಂತ ಕ್ಯಾಟ್, ಡಾಗ್, ಟೈಗರ್ ಯಾವ್ದಾದ್ರು ತಗೋ, ಎಲ್ಲಾ ಫೀಮೇಲ್ ಆರ್ಗ್ಯಾನಿಸಮ್ಗೆ ಈ ಗ್ರೂಪ್ಗಳಲ್ಲಿ ಪ್ರೈಮೇಟಾ, ಕಾರ್ನಿವೋರಾ, ಯಾವುದೇ ಗ್ರೂಪ್ ಅಲ್ಲಿ ಇರುವಂತಹ ಫೀಮೇಲ್ ಆರ್ಗ್ಯಾನಿಸಮ್ಸ್ಗೆ ಮ್ಯಾಮರಿ ಗ್ಲ್ಯಾಂಡ್ ಇದೆ ಟು ಫೀಡ್ ದ ಯಂಗ್ ಒನ್ಸ್. ಅದಕ್ಕೆ ನಾನೇನ್ ಮಾಡಿದೆ? ಮ್ಯಾಮೇಲಿಯಾ ಗ್ರೂಪಿಗೆ ಸೇರಿಸ್ಬಿಟ್ಟೆ. ಅದೇ ಫ್ರಾಗಿಗೆ ಮ್ಯಾಮರಿ ಗ್ಲ್ಯಾಂಡ್ ಇದೆಯಾ? ಇಲ್ಲ. ಅದನ್ನ ನಾನು ಯಾವ ಕ್ಲಾಸಿಗೆ ಸೇರಿಸಬಹುದು? ಆಂಫಿಬಿಯಾ ಅನ್ನೋ ಕ್ಲಾಸಿಗೆ ಸೇರಿಸಬಹುದು. ನಾಟ್ ಟು ದಿಸ್ ಕ್ಲಾಸ್, ಇದೇ ಬೇರೆ ಕ್ಲಾಸ್. ಅದೇ ನಾನು ಫಿಶ್ ಈ ಕ್ಲಾಸಿಗೆ ಸೇರ್ಸಕ್ಕಾಗತ್ತಾ? ಅಲ್ಲಿ ಮ್ಯಾಮರಿ ಗ್ಲ್ಯಾಂಡ್ ಇಲ್ಲ. ಅದಕ್ಕೆ ನಾನು ಪೈಸಸ್ ಅಂತ ಅದನ್ನ ಸಪರೇಟ್ ಗ್ರೂಪ್ ಮಾಡಿದೀನಿ, ಸಪರೇಟ್ ಕ್ಲಾಸ್. ಬರ್ಡ್ಸ್ ಈ ಕ್ಲಾಸಿಗೆ ಸೇರ್ಸಕ್ಕಾಗಲ್ಲ, ಅದಕ್ಕೆ ಬರ್ಡ್ಸ್ಗೆ ಏವ್ಸ್ ಅಂತ ಇಟ್ಟಿದೀವಿ. ಈ ಸ್ನೇಕು ಮತ್ತೆ ಕ್ರೊಕೊಡೈಲ್ ಅನ್ನೆಲ್ಲ ರೆಪ್ಟೀಲಿಯಾನ ಕ್ಲಾಸಿಗೆ ಸೇರಿಸಿದೀವಿ. ಸೊ ಅಂದ್ರೆ ಇವುಗಳಲ್ಲಿರುವಂತ ಕ್ಯಾರೆಕ್ಟರ್ಸ್ ಬೇರೆ, ಬಟ್ ಮ್ಯಾಮೇಲಿಯಾನ ಕ್ಯಾರೆಕ್ಟರ್ಸ್ಗೆ ಬೇರೆ. ಅರ್ಥ ಆಗ್ತಿದ್ಯಾ? ಬಟ್ ಈ ಎಲ್ಲಾ ಕ್ಲಾಸ್ ಅಲ್ಲಿರುವಂತ ಆರ್ಗ್ಯಾನಿಸಮ್ಸ್ ತಗೊಂಡ್ರೆ ಆಂಫಿಬಿಯಾ ಆಗಿರ್ಬೋದು, ಆಂಫಿ ಆಗ್ಬಿಡ್ತಲ್ರೋ,
ಆಂಫಿಬಿಯಾ ಆಗಿರ್ಬೋದು, ಪೈಸಸ್ ಆಗಿರ್ಬೋದು, ಏವ್ಸ್, ರೆಪ್ಟೈಲ್ಸ್, ಮೆಮೇಲ್ಸ್, ಈ ಎಲ್ಲ ಆರ್ಗ್ಯಾನಿಸಮ್ಗಳನ್ನ ನೀವು ಸ್ಮಾಲ್ ಹುಟ್ಟಿದಾಗ ಎಂಬ್ರಿಯೋ ಕಂಡೀಷನ್ ಅಲ್ಲಿ ನೋಡಿದ್ರೆ, ಈವನ್ ನಮ್ಮ ಬಾಡಿಯಲ್ಲೂ ನೋಡಿದ್ರೆ, ನಾವೆಲ್ಲ ನಮ್ಮ ಅಮ್ಮಂದಿರ ಹೊಟ್ಟೆಲಿ ಇದ್ದಾಗ ಈ ಎಂಬ್ರಿಯೋ ಅಂತ ಹೇಳಿದ್ರೆ ಇಲ್ಲಿ ಒಂದು ರಾಡ್ ಲೈಕ್ ಸ್ಟ್ರಕ್ಚರ್ ಇದೆ, ನಾಟೋಕಾರ್ಡ್ ಅಂತ ಕರಿತೀವಿ. ಮ್ಯಾಮ್ ನಮಗೆ ವರ್ಟೆಬ್ರಲ್ ಕಾಲಮ್ ಇದೆ, ಎಸ್ ಈಗಿದೆ, ಬಟ್ ನಾವು ಎಂಬ್ರಿಯೋ ಆಗಿ ಸ್ಮಾಲ್ ಇದ್ವಲ್ಲ, ನಾನು ಅನಿಮಲ್ ಕಿಂಗ್ಡಮ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಿಮಗೆ, ನಮಗೂ ಈ ತರ ರಾಡ್ ಲೈಕ್ ಸ್ಟ್ರಕ್ಚರ್ ಇತ್ತು, ನಾಟೋಕಾರ್ಡ್. ಅದಕ್ಕೆ ನಮ್ಮನ್ನೆಲ್ಲ ಒಂದೇ ಒಂದು ಗ್ರೂಪಿಗೆ ಹಾಕ್ಬಿಟ್ರು, ಫೈಲಮ್ ಕಾರ್ಡೇಟಾ ಅಂತ. ಓಕೆ, ಸೊ ಅದು ನೆಕ್ಸ್ಟ್ ಲೆವೆಲ್. ಯಾವ್ದದು? ಕಾರ್ಡೇಟಾ. ಮೇಲೆ ಮೇಲೆ ಹೋಗ್ತಾ ಇದೀವಿ ನಾವು, ಸ್ಪೀಶೀಸ್ ಆಯ್ತು, ಜೀನಸ್ ಆಯ್ತು, ಓಕೆ, ಅದಾದ್ಮೇಲೆ ಫ್ಯಾಮಿಲಿ ಆಯ್ತು, ಆರ್ಡರ್ ಆಯ್ತು, ಕ್ಲಾಸ್ ಆಯ್ತು, ಇವಾಗ ಫೈಲಮ್ ಬಂದ್ವಿ, ಅನಿಮಲ್ ಬಗ್ಗೆ ಮಾತಾಡ್ತಿದ್ವಲ್ಲ. ಸೊ ಫೈಲಮ್ ಕಾರ್ಡೇಟಾದಲ್ಲಿ ನೋಡಿ ಎಲ್ಲ ಕ್ಲಾಸಸ್ ಸೇರ್ತು, ಪೈಸಸ್, ಆಂಫಿಬಿಯನ್ಸ್, ರೆಪ್ಟೀಲಿಯಾ, ಏವ್ಸ್, ಮ್ಯಾಮಲ್ಸ್. ಯಾಕೆ? ಇದರಲ್ಲಿ ನಾಟೋಕಾರ್ಡ್ ಇದೆ, ಅದಕ್ಕೆ. ಅದೇ ನಾನು ಎರೆಹುಳನ್ ಇಲ್ಲಿ ಸೇರ್ಸಕ್ಕಾಗತ್ತಾ? ಅಲ್ಲಿ ನಾಟೋಕಾರ್ಡ್ ಇಲ್ಲ. ಕಾಕ್ರೋಚನ್ ಸೇರ್ಸಕ್ಕಾಗತ್ತಾ? ಅಲ್ಲಿ ನಾಟೋಕಾರ್ಡ್ ಇಲ್ಲ. ಬೇರೆ ಇನ್ನೊಂದು ಯಾವ್ದೋ ರೌಂಡ್ ವರ್ಮ್ ಸೇರ್ಸಕ್ಕಾಗತ್ತಾ? ಇಲ್ಲ. ಯಾಕೆ? ಅವುಗಳಲ್ಲಿ ನಾಟೋಕಾರ್ಡ್ ಇಲ್ಲ, ಅವೆಲ್ಲ ಬೇರೆ ನಾನ್ ಕಾರ್ಡೇಟಾ, ಅವುಗಳಿಗೆ ಸಪರೇಟ್ ಫೈಲಮ್ ಕೊಟ್ಟಿದ್ದೀವಿ ನಾವು. ಬಟ್ ಎಲ್ಲವೂ ಅನಿಮಲ್ಸೇ ಮೇಡಮ್. ನೀವು ಅರ್ಥಮಾರು ತಗೊಳ್ಳಿ, ಹ್ಯೂಮನ್ ಬೀಯಿಂಗ್ ಆರು ತಗೊಳ್ಳಿ, ಯಾರು ತಗೊಳ್ಳಿ, ಎಲ್ಲರೂ ಅನಿಮಲ್ಸೇ. ಅದಕ್ಕೆ ನಾವೇನ್ ಮಾಡ್ಬಿಟ್ವಿ, ಬರ್ರಪ್ಪ ನೀವೆಲ್ಲ ಒಂದೇ ಕಿಂಗ್ಡಮ್, ಅನಿಮೇಲಿಯಾ. ಅಕಸ್ಮಾತ್ ನೀವೆಲ್ಲ ಪ್ಲಾಂಟ್ಸ್ ಆಗಿದ್ರೆ ನೀವು ಯಾವ ಕಿಂಗ್ಡಮ್ ಸೇರಿಸ್ತಾ ಇದ್ರಿ? ಕಿಂಗ್ಡಮ್ ಪ್ಲಾಂಟೇ. ಅರ್ಥ ಆಗ್ತಾ ಇದೆ? ಸೊ ಇದಿಷ್ಟು ಅನಿಮಲ್ಸಿನ ಕೇಸ್. ಈಗ ನಾನು ಪ್ಲಾಂಟ್ಸಿನ ಕೇಸಿಗೆ ಮಾತಾಡ್ತಾ ಬಂದ್ರೆ ನಾನು ಸ್ವಲ್ಪ ಸ್ಲೈಡ್ ಅನ್ನ ವಾಪಸ್ ತಗೊಳ್ಬೇಕಾಗುತ್ತೆ. ಇಲ್ಲಿ ಬರ್ತೀನಿ. ಪ್ಲಾಂಟ್ಸ್ ಕೇಸಲ್ಲಿ ನೋಡಿ, ಜೀನಸ್ ಅಂತ ತಗೊಂಡ್ರು. ಈಗ 2 ಸ್ಪೀಶೀಸ್ ತಗೋಣ, ಪೊಟ್ಯಾಟೊ ಅನ್ನೋದೊಂದು, ಬ್ರಿಂಜಾಲ್ ಅನ್ನೋದೊಂದು ತಗೋಣ. ಈಗ ಪೊಟ್ಯಾಟೊ ಸೈಂಟಿಫಿಕ್ ನೇಮ್ ಏನು? ಸೊಲಾನಮ್ ಟ್ಯೂಬರೋಸಾ. ಅಂದ್ರೆ ಇಲ್ಲಿ ಜೀನಸ್ ಯಾವುದು? ಸೊಲಾನಮ್ ಅನ್ನೋ ಜೀನಸ್. ಮೆಲಾಂಜಿನಾ, ಬ್ರಿಂಜಾಲಿನ ಸೈಂಟಿಫಿಕ್ ನೇಮ್ ಏನು? ಸೊಲಾನಮ್ ಮೆಲಾಂಜಿನಾ. ಓಕೆ, ಬಟ್ ಇಲ್ಲಿ ಎರಡೂ ಯಾವುದು? ಜೀನಸ್ ಸೊಲಾನಮ್. ಅಂದ್ರೆ ಇವೆರಡಕ್ಕೂ ಸ್ವಲ್ಪನಾರು ಹೋಲಿಕೆ ಇದೆ, ಅದಕ್ಕೆ ಇಲ್ಲಿಗೆ ಹಾಕಿದ್ದಾರೆ. ಯಾವ ರೀತಿ ಹೋಲಿಕೆ ಇದೆ? ಇವುಗಳ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ರೀಪ್ರೊಡಕ್ಟಿವ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು. ಸೊ ಅದಕ್ಕೆ ಇವೆರಡು ಜೀನಸ್ಗಳನ್ನ ನಾವೇನ್ ಮಾಡಿದ್ವಿ? ಒಂದೇ ಫ್ಯಾಮಿಲಿಗೆ ಸೇರಿಸ್ಬಿಟ್ವಿ, ಸೋಲನೇಸಿ ಅಂತ. ನಿಮ್ಗೆ ಹೇಳ್ತೀನಿ ಕ್ಲೀನ್ ಆಗಿ. ಸೊಲಾನಮ್ ಅನ್ನೋ ಒಂದು ಜೀನಸ್, ಇದ್ರೊಳಗಡೆ ಬರುವಂತ ಬ್ರಿಂಜಲ್ ಆಗಿರ್ಬೋದು, ನೈಟ್ ಶೇಡ್ ಆಗಿರ್ಬೋದು, ಪೊಟ್ಯಾಟೊ ಆಗಿರ್ಬೋದು, ಎಲ್ಲ ಸೊಲಾನಮ್ ಅನ್ನೋ ಜೀನಸ್. ಅದೇ ತರ ದತೂರ ಅನ್ನೋದೊಂದು ಬೇರೆ ಜೀನಸ್, ಪೆಟೂನಿಯಾ ಅನ್ನೋದೊಂದು ಬೇರೆ ಜೀನಸ್. ಬಟ್ ಈ ಎಲ್ಲಾ ಜೀನಸ್ ಅಲ್ಲಿ ಬರುವಂತ ಸ್ಪೀಶೀಸ್ಗಳು, ಫ್ಲವರ್ಸ್ಗಳು, ಪ್ಲಾಂಟ್ಸ್ಗಳು, ಇವುಗಳಲ್ಲಿ ನೀವು ಸ್ಟೆಮ್ಮು, ರೂಟು, ಲೀಫ್ ನೋಡಿ, ಅದಕ್ಕೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೀವಿ ನಾವು, ವೆಜಿಟೇಟಿವ್ ಕ್ಯಾರೆಕ್ಟರ್ಸ್. ಅದೇ ತರ ಇವುಗಳಲ್ಲಿ ಇರುವಂತ ಫ್ಲವರ್ಸ್ ನೋಡಿ, ಫ್ಲವರ್ ಅಲ್ಲಿ ಪೆಟಲ್, ಸೆಪಲ್, ಆಂಡ್ರೋಶಿಯಂ, ಗೈನೇಶಿಯಂ, ಏನ್ ಬೇಕಾದ್ರೂ ಆಗಿರ್ಬೋದು. ಇದನ್ನ ನಾವು ರೀಪ್ರೊಡಕ್ಟಿವ್ ಫೀಚರ್ಸ್ ಅಂತ ಕರಿತೀವಿ. ಇವುಗಳಲ್ಲಿ ಹೋಲಿಕೆ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ಆಲ್ ಈಗ ಫ್ಲವರ್ಸ್ ಅನ್ನ ನಾನು ಕಟ್ ಮಾಡಿದ್ರೆ ಈಕ್ವಲ್ ಆಗಿ ಎಲ್ಲಾ ಆಂಗಲ್ ಅಲ್ಲೂ ಸೇಮ್ ಪಾರ್ಟ್ಸೇ ಬರ್ಬೋದು. ಅವುಗಳ ಆಂಡ್ರೋಶಿಯಂ ಅಲ್ಲಿ ಹೋಲಿಕೆ ಇರ್ಬೋದು, ಗೈನೇಶಿಯಂ ಅಲ್ಲಿ ಹೋಲಿಕೆ ಇರ್ಬೋದು. ಸೊ ಹಾಗಾಗಿ ರೀಪ್ರೊಡಕ್ಟಿವ್ ಮತ್ತೆ ವೆಜಿಟೇಟಿವ್ ಕ್ಯಾರೆಕ್ಟರ್ಸ್ ಇಟ್ಕೊಂಡು ನಾನು ಒಂದೇ ಒಂದು ಫ್ಯಾಮಿಲಿಗೆ ಸೇರಿಸಿದ್ದೀನಿ, ಸೋಲನೇಸಿ. ಸೊ ಸೋಲನೇಸಿ ಯಾವಾಗ್ಲೂ ನೋಡಿ, ಫ್ಯಾಮಿಲಿ ಎಂಡ್ಸ್ ವಿತ್ ದ ಟರ್ಮ್ ಎಸಿ. ಎಸಿ ಅನ್ನೋ ಟರ್ಮ್ ಇಂದ ಎಂಡ್ಸ್ ಆಗಿರುತ್ತೆ ಪ್ಲಾಂಟ್ಸ್ ಕೇಸಲ್ಲಿ. ಅದೇ ಪ್ಲಾಂಟ್ಸ್ ಕೇಸಲ್ಲಿ ಆರ್ಡರಿಗೆ ಬಂದಾಗ ಏಲ್ಸ್ ನೋಡಿ, ಆರ್ಡರ್ ಆಲ್ವೇಸ್ ಎಂಡ್ಸ್ ವಿತ್ ದ ಟರ್ಮ್ ಏಲ್ಸ್. ಸ್ಯಾಪಿಂಡೇಲ್ಸ್ ಇದು ಒಂದು ಆರ್ಡರ್ ಹೆಸರು, ಪ್ಲಾಂಟ್ ಅಲ್ಲಿ ಬರುವಂತ ಆರ್ಡರ್ ಹೆಸರು. ಈಗ ಇಲ್ಲಿ ಸೋಲನೇಸಿ ಅನ್ನೋದೊಂದು ಫ್ಯಾಮಿಲಿ. ಅದೇ ತರ ಇನ್ನೊಂದು ಫ್ಯಾಮಿಲಿ ತಗೊಂತೀನಿ, ಕನ್ವಾಲ್ವ್ಯುಲೇಸಿ ಅಂತ. ಇಲ್ಲಿದೆ ಕನ್ವಾಲ್ವ್ಯುಲೇಸಿ ಅನ್ನೋದೊಂದು ಫ್ಯಾಮಿಲಿ, ಸೋಲನೇಸಿ ಅನ್ನೋದೊಂದು ಫ್ಯಾಮಿಲಿ. ಇವೆರಡೂ ಫ್ಯಾಮಿಲಿಯಲ್ಲಿ ಬರುವಂತ ಫ್ಲೋರಲ್ ಕ್ಯಾರೆಕ್ಟರ್ ತಗೊಂಡ್ರೆ, ಎರಡು ಫ್ಯಾಮಿಲಿಯಲ್ಲಿ ಆಂಡ್ರೋಶಿಯಂ ಒಟ್ಟಿಗೆ ಫ್ಯೂಸ್ ಆಗಿದೆ. ಎರಡೂ ಫ್ಯಾಮಿಲಿಯಲ್ಲಿ ಬರುವಂತ ಫ್ಲವರ್ಸ್ ಗಳಲ್ಲಿ ಈಕ್ವಲ್ ಆಗಿ ನಾನು ಕಟ್ ಮಾಡ್ಬೋದು, ಯಾವ ಆಂಗಲ್ ಅಲ್ಲಿ ನೋಡಿದ್ರು. ಈಕ್ವಲ್ ಕಟ್ ಅಂದ್ರೆ ಈಗ ಒಂದು ಕೇಕ್ ಇಟ್ಕೊಂಡಿದ್ದೀರಾ ಅನ್ಕೊಳ್ರು, ಈ ಕೇಕ್ ಅನ್ನ ಸ್ಪೆರಿಕಲ್ ಇರುವಂತ ಕೇಕ್ ನಾನು ಅರ್ಧ ಹಿಂಗ್ ಕಟ್ ಮಾಡ್ತೀನಿ, ಎರಡು ಸೈಡ್ ಈಕ್ವಲ್ ಬರುತ್ತೆ. ಈ ಕಡೆ ಹಿಂಗ್ ನಿಂತ್ಕೊಂತೀನಿ, ಮಧ್ಯದಲ್ಲಿ ಒಂದು ಸೆಂಟರ್ ಪಾಯಿಂಟ್ ಅಂತ ಅನ್ಕೊಂಡು ಈ ಸೈಡ್ ಕಟ್ ಮಾಡಿದ್ರು ನಂಗೆ ಎರಡು ಈಕ್ವಲ್ ಹಾಫ್ ಬರುತ್ತೆ. ಇಲ್ಲ ಕ್ರಾಸ್ ಸೆಕ್ಷನ್ ಅಲ್ಲಿ ನಿಂತ್ಕೊಂಡ್ರೆ, ಯಾಕಂದ್ರೆ ರೌಂಡ್ ಕೇಕು ಹಿಂಗಿಂಗ್ ಸ್ಲ್ಯಾಂಟ್ ಆಗಿ ಕಟ್ ಮಾಡಿದ್ರು ಈಕ್ವಲ್ ಆಗಿ ಹಾಫ್ ಬರುತ್ತೆ. ಇದಕ್ಕೆ ಆಕ್ಟಿನೋಮಾರ್ಫಿಕ್ ಅಂತ ಕರೀತಾರೆ. ಇಲ್ಲ ಅನಿಮಲ್ ಕೇಸಲ್ಲಿ ರೇಡಿಯಲ್ ಸಿಮಿಟ್ರಿ ಅಂತ ಕರೀತಾರೆ. ಇದನ್ನ ನೀವು ಓದ್ತೀರಾ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ, ಅನಿಮಲ್ ಕಿಂಗ್ಡಮ್ ಅಲ್ಲಿ ಅನಿಮಲ್ಸ್ ಆದ್ರೆ. ಸೊ ಈ ರೀತಿ ಸಿಮಿಟ್ರಿ ಪ್ಲಾಂಟ್ಸ್ ಕೇಸಲ್ಲಿ ಬಂದಾಗ ಆಕ್ಟಿನೋಮಾರ್ಫಿಕ್ ಅಂತ ಏನ್ ಕರಿತೀವಿ ಅದಿಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ಇವುಗಳಲ್ಲಿ ಸ್ವಲ್ಪ ಸಿಮಿಲಾರಿಟಿ ಇರೋದ್ರಿಂದ ನಾನು ಒಂದೇ ಒಂದು ಆರ್ಡರಿಗೆ ಹಾಕ್ಬಿಟ್ಟೆ ಪಾಲಿಮೋನಿಯಲ್ಸ್ ಅಂತ. ಬಟ್ ಆರ್ಡರ್ ಮೇಲೆ ಏನೇನಿದೆ ಅದ್ಯಾವುದು ಕೊಟ್ಟಿಲ್ಲ NCERT ಅಲ್ಲಿ, ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಓಕೆ, ಈಗ ನಾನು ಇಷ್ಟೋ ತನಕ ಏನೇನು ಹೇಳಿದೆ ಇದನ್ನಿಷ್ಟು ಸಮರೈಸ್ ಮಾಡಿ ಪ್ಲಾಂಟ್ಸ್ಗೆ ಸಪ್ರೇಟು, ಅನಿಮಲ್ಸ್ಗೆ ಸಪ್ರೇಟ್ ಬರ್ ತೋರಿಸ್ಲಾ, ನಿಮಗೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ ಇನ್ನು. ಓಕೆ, NCERT ಅಲ್ಲಿ ಟೇಬಲ್ ಕೊಟ್ಟಿದ್ದಾರೆ,
ಮಕ್ಕಳ ಈ ಟೇಬಲ್ಗೆ ಆಮೇಲೆ ಬರ್ತೀನಿ, ಫಸ್ಟ್ ನಾನು ನಿಮಗೆ ಅರ್ಥ ಮಾಡಿಸಿ ಹೇಳ್ತೀನಿ. ಓಕೆ, ನಾನು ಈ ತರ ಬರ್ದಿದ್ದೀನಿ, ಕರೆಕ್ಟಾ? ಈಗ ನಾವ್ ಏನೇನ್ ಎಕ್ಸಾಂಪಲ್ ತಗೊಂಡ್ವಿ, ಓಕೆ, ನಾನು ಅನಿಮಲ್ ಕೇಸಿಗೆ ಬರೋದಾದ್ರೆ, ಹಿಯರ್ ಐ ಆಮ್ ಟಾಕಿಂಗ್ ಅಬೌಟ್ ಅನಿಮಲ್ಸ್. ಅನಿಮಲ್ ಕೇಸಿಗೆ ಬರೋದಾದ್ರೆ ಪ್ಯಾಂಥೆರಾ ಲಿಯೋ ಅಂತ ತಗೊಂಡೆ. ನೋಡಿ, ಪ್ಯಾಂಥೆರಾ ಲಿಯೋ, ಪ್ಯಾಂಥೆರಾ ಟೈಗ್ರಿಸ್, ಪ್ಯಾಂಥೆರಾ ಪಾರ್ಡಸ್, ಇವೆಲ್ಲದಕ್ಕೂ ಸ್ವಲ್ಪನಾದ್ರು ಹೋಲಿಕೆ ಇದೆ ಅಂತ ನಾವೇನ್ ಮಾಡಿದ್ವಿ, ಒಂದೇ ಒಂದು ಜೀನಸ್ಸಿಗೆ ಹಾಕಿದ್ವಿ. ಆ ಜೀನಸ್ ಹೆಸರು ಪ್ಯಾಂಥೆರಾ, ರೈಟ್? ಆದ್ರೆ ಇಲ್ಲಿ ಇನ್ನೊಂದು ಜೀನಸ್ ಇತ್ತು, ಯಾವುದು? ಫೆಲಿಸ್. ನಾನು ಫೆಲಿಸ್ ಗ್ರೂಪ್ ಅಲ್ಲಿ ಇದನ್ನ ಹಾಕ್ಲಿಲ್ಲ. ಬಟ್ ಪ್ಯಾಂಥೆರಾ ಮತ್ತೆ ಫೆಲಿಸ್ ಎರಡೂ ಜೀನಸ್ ಅಲ್ಲೂ ಸ್ವಲ್ಪ, ಇದು ಡೊಮೆಸ್ಟಿಕ್ ಕ್ಯಾಟ್, ಇದು ವೈಲ್ಡ್ ಕ್ಯಾಟ್, ಇವೆರಡರಲ್ಲೂ ಸಿಮಿಲಾರಿಟಿ ಇದೆ ಅಂತ. ತಡಿ ಹಾಕೋಣ, ಇದಕ್ಕೆ ಯಾರೋ ಮಾರ್ಕ್ ತೋರಿಸ್ತೀನಿ. ಇವೆಲ್ಲ ಇದೇ ಜೀನಸ್, ಈ ಜೀನಸ್ಸಿಗೆ ಹಾಕ್ಲಿಲ್ಲ. ಬಟ್ ಪ್ಯಾಂಥೆರಾ ಮತ್ತೆ ಫೆಲಿಸ್ ಎರಡೂ ಜೀನಸ್ ಅಲ್ಲೂ ಸಿಮಿಲಾರಿಟಿ ಇದೆ, ಸ್ವಲ್ಪನಾದ್ರು ಸಿಮಿಲಾರಿಟಿ ಇದೆ ಅಂತ ಒಂದೇ ಫ್ಯಾಮಿಲಿಗೆ ಹಾಕಿದೆ. ಆ ಫ್ಯಾಮಿಲಿ ಹೆಸರೇನು? ಆ ಫ್ಯಾಮಿಲಿ ಹೆಸರು ಫೆಲಿಡೆ. ಇಟ್ಸ್ ಅ ಕ್ಯಾಟ್ ಫ್ಯಾಮಿಲಿ. ಸೊ ಅಂದ್ರೆ ಫೆಲಿಡೆ ಅನ್ನೋ ಗ್ರೂಪಿಗೆ, ಕ್ಯಾಟ್ ಫ್ಯಾಮಿಲಿಗೆ ನಾನು ಪ್ಯಾಂಥೆರಾ ಆಡ್ ಮಾಡಿದೆ, ಫೆಲಿಸ್ ಆಡ್ ಮಾಡಿದೆ, ನಾಟ್ ಕೆನಿಡೆ. ಫೆಲಿಡೆ ಗ್ರೂಪ್ ಅಲ್ಲಿ ಇವೆರಡು ಸೇರ್ಕೊಳ್ತು, ಕೆನಿಡೆ ಗ್ರೂಪಿಗೆ ಸೇರ್ಲಿಲ್ಲ, ಅಂದ್ರೆ ಕೆನಿಡೆನೇ ಸಪರೇಟ್ ಆಯ್ತು. ಆದ್ರೆ ಫೆಲಿಡೆ, ಕೆನಿಡೆ ಎರಡರಲ್ಲೂ ಕಾರ್ನಿವೋರಸ್ ಅನಿಮಲ್ಸ್, ಎರಡು ಕಾರ್ನಿವೋರಸ್ ಅನಿಮಲ್ಸ್ ಕೋರೆಯಲ್ಲಿದೆ. ಅವುಗಳ ಹ್ಯಾಬಿಟಾಟ್ ಆಲ್ಮೋಸ್ಟ್ ಆಲ್ ಸಿಮಿಲರ್ ತರ ಅನ್ಸುತ್ತೆ. ಅದಕ್ಕೆ ನಾನು ಯಾವ ಆರ್ಡರ್ಗೆ ಇಟ್ಟೆ? ವೆರಿ ಗುಡ್, ಕಾರ್ನಿವೋರಾ. ಕಾರ್ನಿವೋರಾ ಅನ್ನೋ ಆರ್ಡರ್ ಇಟ್ರೆ ಪ್ರೈಮೇಟ್ ಅನ್ನೋ ಆರ್ಡರ್ ಅಲ್ಲಿ ಇಡ್ಲಿಲ್ಲ ನಾನು, ಅಲ್ಲೇನ್ರು? ಸೊ ಈ ಎರಡು ಈ ಆರ್ಡರಿಗೆ ಸೇರ್ಕೊಳ್ತು. ಬಟ್ ಈ ಕಾರ್ನಿವೋರಾ ಮತ್ತೆ ಪ್ರೈಮೇಟದಲ್ಲಿ ಯಾವ್ಯಾವ ಬಂದಿತ್ತು? ಗೋರಿಲ್ಲಾ, ಚಿಂಪಾಂಜಿ, ಹ್ಯೂಮನ್ ಬೀಯಿಂಗ್. ಕಾರ್ನಿವೋರಾದಲ್ಲಿ ಯಾವ್ಯಾವ ಬಂದಿತ್ತು? ಕ್ಯಾಟು, ಡಾಗು, ಎಲ್ಲವೂ ಫೆಲಿಡೆ ಮತ್ತೆ ಕೆನಿಡೆ ಫ್ಯಾಮಿಲಿಯಲ್ಲಿ ಇರುವಂತ ಅನಿಮಲ್ಸ್ಗಳು. ಬಟ್ ಗೋರಿಲ್ಲಾ, ಚಿಂಪಾಂಜಿ ಆಗಿರ್ಬೋದು, ಕ್ಯಾಟು, ಡಾಗು, ಟೈಗರು ಯಾವುದೇ ಆಗಿರ್ಬೋದು, ಇವೆಲ್ಲವೂ ಸಹ ಮ್ಯಾಮಲ್ಸೇ. ಮ್ಯಾಮರಿ ಗ್ಲಾಂಡ್ಸ್ ಇರೋದ್ರಿಂದ ಯಾವ ಗ್ರೂಪಿಗೆ ಹಾಕಿದ್ವಿ ನಾವು? ಇದನ್ನ ಕ್ಲಾಸ್ ಮ್ಯಾಮೇಲಿಯಾಗಿ ಹಾಕಿದ್ವಿ. ಅದ್ ಬಿಟ್ರೆ ಬೇರೆ ಕ್ಲಾಸಸ್ ಇತ್ತು, ಕ್ಲಾಸ್ ಸ್ಪೈಸಸ್ ಇತ್ತು, ಆಂಫಿಬಿಯಾ, ರೆಪ್ಟಿಲಿಯಾ, ಏವ್ಸ್ ಇವೆಲ್ಲ ಇತ್ತು. ಬಟ್ ಇವ್ಯಾವುದಕ್ಕೂ ಸೇರಿಸಲಿಲ್ಲ, ಯಾಕಂದ್ರೆ ಇವೆಲ್ಲ ಡಿಫರೆಂಟ್ ಆಗಿದೆ. ಈ ಗ್ರೂಪಿಗೆ ಇವೆರಡು ಮಾತ್ರ ಸೇರಕ್ ಸಾಧ್ಯ ಅಂತ. ಬಟ್ ಈ ಎಲ್ಲ ಕ್ಲಾಸಸ್ ಇಲ್ಲಿರುವಂತ ಅನಿಮಲ್ಸ್ಗೆ ನಾಟ್ ಅ ಕಾರ್ಡ್ ಇದೆ ಅಂತ ಯಾವ ಗ್ರೂಪಿಗೆ ಹಾಕ್ಬಿಟ್ವಿ ನಾವು? ಎಸ್, ವೆರಿ ಗುಡ್, ಕಾರ್ಡೇಟಾ ಗ್ರೂಪಿಗೆ ಹಾಕ್ಬಿಟ್ವಿ. ನಾನಿನ್ ಫೈಲಮ್ ಹೆಸರು ಬರೆಯಕ್ ಹೋಗಲ್ಲ ಕಣ್ರು, ಇಲ್ಲ ಬರಿಬೇಕು ಅಂದ್ರೆ ಬರಿತೀನಿ. ನೋಡಿ, ಇವೆಲ್ಲವೂ ಸೇಮ್, ಇಲ್ಲಿಗೆ ಸೇರ್ಕೊಂತು. ಬಟ್ ನಾವು ಫೈಲಮ್ ಹೆಸರು ಬರಿತಾ ಹೋದ್ರೆ, ನೀವು ಹೈಸ್ಕೂಲಲ್ಲಿ ಓದಿದಿರೋ ಇಲ್ಲ ನಂಗೆ ಅಷ್ಟು ಶೋರ್ ಇಲ್ಲ, 9th ಅಲ್ಲೆಲ್ಲ ನೀವು ಪೋರಿಫೆರಾ ಅಂತ ಕೇಳಿರ್ಬೋದು. ಪೋರಿಫೆರಾ ಆಗಿರ್ಬೋದು, ಸೀಲಿಯಂಟ್ರೇಟಾ ಆಗಿರ್ಬೋದು, ಆರ್ಥ್ರೋಪೋಡಾ ಆಗಿರ್ಬೋದು, ಮೊಲಸ್ಕಾ ಆಗಿರ್ಬೋದು. ಸೊ ಈ ತರ ಸುಮಾರಷ್ಟು ಫೈಲಮ್ ಇದೆ, ಒಟ್ಟು 10-11 ಫೈಲಮ್ ಇದೆ. ಆ ಎಲ್ಲ ಫೈಲಮ್ ಅಲ್ಲಿ ಇರುವಂತ ಅನಿಮಲ್ಸ್ಗಳು ಒಂದೇ ಗ್ರೂಪಿಗೆ ಸೇರ್ಬೇಕು ಅನ್ನೋದಾದ್ರೆ ದಟ್ ಶುಡ್ ಬಿ ಕಿಂಗ್ಡಮ್ ಅನಿಮೇಲಿಯಾ. ಸೊ ಈ ಗ್ರೂಪಿಗೆ ಎಲ್ಲವೂ ಸೇರ್ತಾರೆ. ಅರ್ಥ ಆಗ್ತಿದ್ಯಾ? ಸೊ ಈಗ ನಿಮಗೆ ಕ್ಲಿಯರ್ ಪಿಕ್ಚರ್ ಬಂದಿದೆ ಅಂತ ಅನ್ಕೊಳ್ತೀನಿ, ಯಾವ ರೀತಿ ನಾವು ಕ್ಲಾಸಿಫಿಕೇಶನ್ ಮಾಡಿದೀವಿ. ಈಗ ನಾನು ಏನೇನು ಇಲ್ಲಿ ಮಾಡ್ಕೊಂತ ಹೋಗಿದ್ದೀನಿ, ಇವೆಲ್ಲ ಏನಿದು? ಸೊ ದೀಸ್ ಆರ್ ಆಲ್ ನಥಿಂಗ್ ಬಟ್ ರ್ಯಾಂಕ್ ಅಥವಾ ಕ್ಯಾಟಗರೀಸ್. ಇವೆಲ್ಲ ಟ್ಯಾಕ್ಸಾನ್. ಸ್ಪೀಶೀಸ್ ಅನ್ನೋದು ಟ್ಯಾಕ್ಸಾನ್. ನಾವು ಮೇಲ್ಮೇಲೆ ಹೋಗ್ತಾ ಇದೀವಿ, ಈ ತರ ಮೇಲ್ಮೇಲೆ ಹೋಗ್ತಾ ಇದೀವಿ. ನೋಡಿ, ಅಸೆಂಡಿಂಗ್ ಆರ್ಡರ್ಗೆ ಹೋಗ್ತಿದ್ದಂಗೆನೆ ಸಿಮಿಲಾರಿಟೀಸ್ಗಳು ಕಮ್ಮಿ ಆಗ್ತಾ ಬಂತು. ಡಿಸೆಂಡಿಂಗ್ ಆರ್ಡರ್ ಬಂದಿದ್ರೆ ಸಿಮಿಲಾರಿಟೀಸ್ ಜಾಸ್ತಿ ಆಗ್ತಿತ್ತು, ಕರೆಕ್ಟ್? ಸೊ ಈಗ ನಾವ್ ಏನ್ ಈ ತರ ಲಿಸ್ಟ್ ಮಾಡ್ಕೊಂಡ್ವಿ, ಇದೇ ತರ ಲಿಸ್ಟ್ ಅನ್ನ ನಾನು ಪ್ಲಾಂಟ್ ಕೇಸಿಗೆ ಮಾಡೋದಾದ್ರೆ ಹೇಗ್ ಕಾಣಿಸುತ್ತೆ ನೋಡೋಣ. ನಾನು ಫುಲ್ ಬರ್ಕೊಳಕ್ ಹೋಗಲ್ಲ ಪ್ಲಾಂಟ್ ಕೇಸಿಗೆ. ಜಸ್ಟ್ ಕೆ ಅಂದ್ರೆ ಕಿಂಗ್ಡಮ್, ನಿಮ್ಗೆ ಗೊತ್ತಾಗುತ್ತೆ. ಡಿ ಅಂದ್ರೆ ಡಿವಿಷನ್ ಬೇಕಾದ್ರೆ ಒಂದು ಕ್ಲೀನ್ ಬರ್ಕೊಂಬೋಣ, ಯಾಕಂದ್ರೆ ಪ್ಲಾಂಟ್ ಕೇಸಿಗೆ ಡಿವಿಷನ್ ವರ್ಕ್ ಆಗೋದು. ದೆನ್ COF, ಕಾಫ್, ಜೀನಸ್ ಮತ್ತೆ ಸ್ಪೀಶೀಸ್. ಗೊತ್ತಾಗುತ್ತಲ್ಲೇನ್ರು? ಸೊ ಈಗಲೂ ಇದೇ ತರ ಅಸೆಂಡಿಂಗ್ ಆರ್ಡರ್ ಅಲ್ಲೇ ನೋಡೋಣ. NCERT ಯಾವ್ದ್ರಿಂದ ಸ್ಟಾರ್ಟ್ ಮಾಡಿದ್ದಾರೆ? ಆರ್ಡರ್ ಇಂದ ಸ್ಟಾರ್ಟ್ ಮಾಡಿದ್ದಾರೆ. ಕ್ಲಾಸು, ಡಿವಿಷನ್, ಕಿಂಗ್ಡಮ್ ತಗೊಂಡೇ ಇಲ್ಲ. ಸೊ ಇಲ್ಲಿ ನಾನು ಕ್ಲಾಸ್ ಬಗ್ಗೆ ಮಾತಾಡೋದಾದ್ರೆ, ಆರ್ಡರ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಯಾವ ಆರ್ಡರ್ ಅಂತ ತಗೊಳ್ಬಹುದು? ಇಲ್ಲಿ ಪಾಲಿಮೋನಿಯಲ್ಸ್. ಅದಕ್ಕೆ ಫಸ್ಟ್ ಆರ್ಡರ್ ಬರ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಸ್ಪೀಶೀಸ್ ಇನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಂದ್ರೆ ಯಾವ ಎರಡು ಸ್ಪೀಶೀಸ್ ಕೊಟ್ಟಿದ್ದಾರೆ? ನೀವು ಇಷ್ಟು ಕಲ್ತ್ರೆ ಸಾಕು, ಎಕ್ಸಾಮ್ ಅಲ್ಲಿ ಇದ್ಬಿಟ್ಟು ಇನ್ನೇನು ಬರಲ್ಲ.
ಓಕೆ, ಜನರಲ್ ಆಗಿರೋ ಕ್ವಶನ್ಸ್ ಏನೂ ಕೇಳಲ್ಲ. ಮ್ಯಾಮ್ ಬೇರೆ ಸ್ಪೀಶೀಸ್ ಕೇಳ್ಬಿಟ್ಟು ಇದು ಯಾವ ಆರ್ಡರಿಗೆ ಸೇರುತ್ತೆ ಅಂತ ಕೇಳ್ಬಿಟ್ರೆ ಕೊಡಲ್ಲ ಕೊಂಡ್ರು. NCERT ಬಿಟ್ಟು ಅಲ್ಲಾಡಬೇಡಿ, ಎಕ್ಸಾಂಪಲ್ಸಿಗೆ ಮಾತ್ರ. ಓಕೆ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಯಾವ ಸ್ಪೀಶೀಸ್ 2 ಸ್ಪೀಶೀಸ್ ಹೆಸರು ಕೊಟ್ಟಿದ್ದಾರೆ, ಸೊಲಾನಮ್ ಟ್ಯೂಬರೋಸಮ್, ಸೊಲಾನಮ್ ನೈಗ್ರಮ್. ಸೊ ಇವೆರಡು ಯಾವ ಜೀನಸ್ಸಿಗೆ ಸೇರ್ತಾ ಇದೆ, ಸೊಲಾನಮ್. ಕರೆಕ್ಟಾ? ಇವೆರಡೂ ಸಹ ಸೊಲಾನಮ್ ಅನ್ನೋ ಜೀನಸ್ಗೆ ಸೇರಿದೆ. ಆದ್ರೆ NCERT ಅಲ್ಲಿ ಸೊಲಾನಮ್ ಜೊತೆ ಇನ್ನ 3 ಜೀನಸ್ ಕೊಟ್ಟಿದ್ದಾರೆ. ಯಾವ್ಯಾವುದು? ಪೆಟೂನಿಯಾ ಮತ್ತೆ ದತುರ. ಪೆಟೂನಿಯಾ, ದತುರ ಬೇರೆ ಬೇರೆ ಜೀನಸ್, ಬೇರೆ ಬೇರೆ, ಬಟ್ ಈ ಸ್ಪೀಶೀಸ್ಗಳು ಇವಿಗೆ ಸೇರಲ್ಲ. ಬಟ್ ಈ 3 ಜೀನಸ್ ಅಲ್ಲಿ ಸ್ವಲ್ಪ ಸಿಮಿಲರ್ ಕ್ಯಾರೆಕ್ಟರ್ ಇರೋದ್ರಿಂದ ಯಾವ ಫ್ಯಾಮಿಲಿಗೆ ಸೇರಿದೆ? ಫ್ಯಾಮಿಲಿ ಸೋಲನೇಸಿ. ನೋಡಿ, ಸೊಲಾನಮ್ ಆಗಿರ್ಬೋದು, ಪೆಟೂನಿಯಾ ಆಗಿರ್ಬೋದು, ದತುರ ಆಗಿರ್ಬೋದು, ಸೋಲನೇಸಿ ಫ್ಯಾಮಿಲಿಗೆ ಸೇರ್ತಾ ಇದೆ. ಬಟ್ ಇನ್ನೊಂದು ಹೆಸರನ್ನು ಕೊಟ್ಟಿದ್ದಾರೆ. ಯಾವ ಹೆಸರು? ಕನ್ವಾಲ್ವ್ಯುಲೇಸಿ ಅಂತ. ಈ ಕನ್ವಾಲ್ವ್ಯುಲೇಸಿ ಅನ್ನೋ ಫ್ಯಾಮಿಲಿಗೆ ಸೇರಲ್ಲ. ನೋಡಿ, ಫ್ಯಾಮಿಲಿ ಎಂಡ್ಸ್ ವಿತ್ AC, ಆರ್ಡರ್ ಎಂಡ್ಸ್ ವಿತ್ ಏಲ್ಸ್. ಬಟ್ ಆರ್ಡರಿಗೆ ಅಂತ ತಗೊಂಡಾಗ ಈ 2 ಫ್ಯಾಮಿಲಿನೂ ಸೇಮೆ. ಇಲ್ಲಿಂದ ಮುಂದೆ ಏನು ಎಕ್ಸಾಂಪಲ್ ಕೊಟ್ಟಿಲ್ಲ. ಸೊ ಹಾಗಾಗಿ ನೀವು ಇದನ್ನ ಕ್ಲೀನ್ ಆಗಿ ನೆನ್ಪಿಟ್ಕೋಬೇಕು. ಓಕೆ, ನೋಡಿ ಇವೆಲ್ಲ ನಾನು ಸಪ್ರೇಟ್ ಆಗಿ ಹಾಕಿದ್ದೀನಿ ಅಂದ್ರೆ ಇವ್ಯಾವುದು ಇಲ್ಲಿಗೆ ಸೇರಿಲ್ಲ, ಸೇರ್ತಿರೋದೇ ಬೇರೆ ಅಂತ ಅರ್ಥ ಆಗ್ತಾ ಇದೆಯಾ? ಇದು ಇಷ್ಟು ಎಕ್ಸಾಂಪಲ್ಸ್ ನಿಮಗೆ ಪ್ಲಾಂಟ್ ಕೇಸಿಂದ, ಅಷ್ಟು ಎಕ್ಸಾಂಪಲ್ಸ್ ಅನಿಮಲ್ ಕೇಸಿಂದ. ಇದಿಷ್ಟು ಟೆಕ್ಸ್ಟ್ ಪಾರ್ಟ್ ಅಲ್ಲಿ ಇರೋದು. ಇನ್ನು ಇದು ಬಿಟ್ರೆ ನೀವು ಟೇಬಲ್ ಕಲಿಬೇಕಾಗತ್ತೆ. ಇಲ್ಲಿದೆ ನೋಡಿ ಟೇಬಲ್. ದಿಸ್ ಟೇಬಲ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಟೇಬಲ್ ಮೇಲೆ ಸುಮಾರಷ್ಟು ಕ್ವೆಶ್ಚನ್ಸ್ ಫ್ರೇಮ್ ಮಾಡ್ತಾರೆ. ಈ ಟೇಬಲ್ ಮಸ್ಟ್ ಅಂಡ್ ಶುಡ್ ಲರ್ನ್ ಮಾಡಲೇಬೇಕು. ಈ ಟೇಬಲ್ ಅಲ್ಲಿ ಏನ್ ಹೇಳಿದ್ದಾರೆ? ಮ್ಯಾನ್ ಬಗ್ಗೆ ಕೊಟ್ಟಿದ್ದಾರೆ, ಹೌಸ್ ಫ್ಲೈ, ಮ್ಯಾಂಗೋ, ವೀಟ್. ಮ್ಯಾನಿನ ಬಯಾಲಜಿಕಲ್ ನೇಮ್ ಏನು, ಸೈಂಟಿಫಿಕ್ ನೇಮ್ ಏನು? ಹೋಮೋಸೆಪಿಯನ್, ಅಂದ್ರೆ ಜೀನಸ್ ಹೋಮೋ ಅಂತ. ಯಾವ ಫ್ಯಾಮಿಲಿಗೆ ಸೇರಿದಾನೆ? ಹೋಮಿನಿಡೆ. ಆರ್ಡರ್ ಯಾವುದು? ಪ್ರೈಮೇಟಾ. ಕ್ಲಾಸ್ ಯಾವುದು? ಮೆಮೇಲಿಯಾ, ಕಾರ್ಡೇಟಾ. ಇವು 3 ನೆನಪಿರುತ್ತೆ ನಿಮಗೆ. ಹೋಮಿನಿಡೆ ಅನ್ನೋದು ನೆನ್ಪಿಟ್ಕೋಬೇಕು. ಪ್ರೈಮೇಟಾ, ಮೆಮೇಲಿಯಾ, ಕಾರ್ಡೇಟಾ ನೆನಪಿರುತ್ತೆ. ಏನ್ ಹೌಸ್ ಫ್ಲೈ? ಹೌಸ್ ಫ್ಲೈ ಎಲ್ಲವೂ ನೀವು ನೆನ್ಪಿಟ್ಕೋಬೇಕು ಆಲ್ಮೋಸ್ಟ್. ಹೌಸ್ ಫ್ಲೈ ಸೈಂಟಿಫಿಕ್ ನೇಮ್ ಏನು? ಮಸ್ಕಾ ಡೊಮೆಸ್ಟಿಕಾ. ಇಲ್ಲಿ ಜೀನಸ್ ಮಸ್ಕಾ, ಮ್ಯೂಸಿಡೆ, ಡಿಪ್ಟೆರಾ, ಆರ್ಡರ್ ಕ್ಲಾಸ್ ಇನ್ಸೆಕ್ಟಾ. ಇಲ್ಲಿ ಫೈಲಮ್ ಬಂದು ಆರ್ಥ್ರೋಪೋಡಾ, ಯಾಕಂದ್ರೆ ಜಾಯಿಂಟ್ ಲೆಗ್ಡ್ ಅನಿಮಲ್ ಅದಕ್ಕೆ. ಮ್ಯಾಂಗೋ ಸೈಂಟಿಫಿಕ್ ನೇಮ್ ಆಲ್ರೆಡಿ ಗೊತ್ತಿದೆ, ಮ್ಯಾಂಜಿಫೆರಾ ಇಂಡಿಕಾ, ಜೀನಸ್ ಮ್ಯಾಂಜಿಫೆರಾ. ನೋಡಿ ಇಲ್ಲಿ ಫ್ಯಾಮಿಲಿ ನೆನ್ಪಿಟ್ಕೋಬೇಕು, ಅನಕಾರ್ಡೇಸಿ. ಅನಕಾರ್ಡಿಯೇಸಿ ಇದು ಫ್ಯಾಮಿಲಿ. ಇದರ ಆರ್ಡರ್ ಬಂದು ಸ್ಯಾಪಿಂಡೇಲ್ಸ್. ಇದು ಡೈಕಾಟ್ ಪ್ಲಾಂಟ್. 2 ಕಾಟಿಲಿಡನ್ಸ್ ಇದೆ. ಡೈಕಾಟ್ ಅಂದ್ರೇನು, ಮಾನೋಕಾಟ್ ಅಂದ್ರೇನು, ಮಾರ್ಫಾಲಜಿಲ್ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಹಾಗಾಗಿ ಇದು ಯಾವ ಕ್ಲಾಸಿಗೆ ಸೇರಿದ್ದು? ಡೈಕಾಟಿಲಿಡನೆ. ಬಟ್ ಇವೆಲ್ಲವೂ ಫ್ಲವರ್ ಬಿಡುವಂತ ಫ್ಯಾಮಿಲಿಗೆ ಸೇರಿದೆ. ಫ್ಲವರ್ ಬಿಡುವಂತ ಪ್ಲಾಂಟ್ಸ್, ಹಾಗಾಗಿ ಎಂಜಿಯೋಸ್ಪರ್ಮೆ. ಓಕೆ, ನೆಕ್ಸ್ಟ್ ವೀಟಿಗೆ ಬಂದ್ರೆ ಟ್ರೈಟಿಕಮ್ ಎಸ್ಟಿವಮ್ ಅಂತ ಇದರ ಸೈಂಟಿಫಿಕ್ ನೇಮ್. ಜೀನಸ್ ಬಂದು ಟ್ರೈಟಿಕಮ್. ನೋಡಿ ಇದರ ಫ್ಯಾಮಿಲಿ ಪೋಯೇಸಿ, ಆರ್ಡರ್ ಪೋಯೇಲ್ಸ್. ಬಟ್ ಇದು ಮಾನೋಕಾಟ್, ಡೈಕಾಟ್ ಅಲ್ಲ. ಸೊ ಹಾಗಾಗಿ ಮಾನೋಕಾಟಿಲಿಡನೆ. ಇಲ್ಲೂ ಫ್ಲವರ್ಸ್ ಇರುತ್ತೆ, ಹಾಗಾಗಿ ಎಂಜಿಯೋಸ್ಪರ್ಮೆ. ಮ್ಯಾಮ್ ನೋಡ್ತಿದ್ದಂಗೆ ಕಷ್ಟ ಅನಿಸ್ತದೆ, ಕಲಿತೀವ? ಖಂಡಿತ ಕಲಿತೀರಾ ಮಕ್ಕಳ. 1-2-3 ಸಲ ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಬೆಳಿಗ್ಗೆ ಎದ್ದೇಳಿ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಸುಮ್ಮನೆ ಒಂದು ಲಿಸ್ಟ್ ಮಾಡ್ಕೊಳ್ಳಿ, ಸುಮ್ಮನೆ ಗ್ಲಾನ್ಸ್ ಮಾಡಿ. ಇಲ್ಲ ಸಂಜೆ ಬರ್ತೀರಾ, 10 ನಿಮಿಷ ಫ್ರೆಶ್ ಆದಾಗ ಸುಮ್ಮನೆ ಹಿಂಗಿಟ್ಕೊಳ್ಳಿ, ಗ್ಲಾನ್ಸ್ ಮಾಡಿ. ಎಕ್ಸಾಂಪಲ್ಸ್ಗಳನ್ನೆಲ್ಲ ನೋಡ್ತಾ ನೋಡ್ತಾ ಓದ್ತಾ ಆಟೋಮೆಟಿಕ್ ಆಗಿ ಬಂದ್ಬಿಡತ್ತೆ. ಯಾರೇನು ಹುಟ್ಟಿದ್ದಂಗೆನೆ ಪಂಡಿತರಾಗಿರಲ್ಲ. ಓಕೆ, ಸೊ ನಾವು ಕಲಿತಾ ಗಾದೆನೇ ಇದೆ ಅಲ್ವಾ, ಏನಂತ ಹೇಳಿ ನಿಮಗೆ ನೆನಪಿರ್ಬೇಕು. ಯಾವ ಗಾದೆ? ಕಲಿಯೋವರೆಗೂ ಮಹಾವಿದ್ಯೆ, ಕಲ್ತ ಮೇಲೆ ಮಂಗವಿದ್ಯೆ ಅಂತ, ಕೋತಿ ವಿದ್ಯೆ. ಸೊ ಹಾಗಾಗಿ ಎಲ್ಲ ಈಸಿ ಆಗುತ್ತೆ. ಇವಾಗ ಟೆಕ್ಸ್ಟ್ ಬುಕ್ ಪಾರ್ಟಿಗೆ ಬರೋಣ. ನೋಡಿ ಪೇಜ್ ನಂಬರ್ 6. ನೀವು ಏನೇ ಓದಿದ್ರು ಇಡೀ ಚಾಪ್ಟರ್ ಎಲ್ಲ ಅರ್ಥ ಆಗುತ್ತೆ. ಕೆಲವು ಕನ್ಫ್ಯೂಸಿಂಗ್ ಲೈನ್ ಅನ್ನ ಮಾತ್ರ ನಾನಿಲ್ಲಿ ಅರ್ಥ ಮಾಡಿಸ್ತೀನಿ. ಈ ಪೇಜ್ ನಂಬರ್ 6 ಅಲ್ಲಿ ಈ ಪಾರ್ಟ್ ಏನಿದೆ, ಟ್ಯಾಕ್ಸಾನಮಿ, ಕ್ಯಾಟಗರೀಸ್ ಅಂಡ್ ಹೈರಾಕಿ. ನೀವು ಟೆಕ್ಸ್ಟ್ ಬುಕ್ ತೆಗೀರಿ, ಸುಮ್ಮನೆ ಕುತ್ಕೊಂಡು ಕತೆ ಕೇಳ್ತಾ ಕುತ್ಕೊಳ್ಳೋದಲ್ಲ. ಸ್ಟೋರಿ ತರನೇ ಇದ್ರು ಟೆಕ್ಸ್ಟ್ ಬುಕ್ ಪಕ್ಕದಲ್ಲಿ ಇಟ್ಕೊಂಡ್ರೆ ಬಾರಿ ಒಳ್ಳೇದು. ಇಲ್ಲಿ ನೋಡಿ ರ್ಯಾಂಕ್ ಆರ್ ಕ್ಯಾಟಗರಿ ಅಂದ್ರೆ ಸೇಮ್, ಇದು ನಮಗೆ ಅರ್ಥ ಆಗಿದೆ. ಇಲ್ಲಿ ಲಾಸ್ಟ್ ಕೊಟ್ಟಿದ್ದಾರೆ ನೋಡಿ, ದೀಸ್ ಟ್ಯಾಕ್ಸಾನಮಿಕ್ ಗ್ರೂಪ್ಸ್ ಅಥವಾ ಕ್ಯಾಟಗರೀಸ್ ಆರ್ ಡಿಸ್ಟ್ರಿಕ್ಟ್ ಬಯಾಲಜಿಕಲ್ ಎಂಟಿಟೀಸ್ ಅಂಡ್ ನಾಟ್ ಮಿಯರ್ಲಿ ಮಾರ್ಫಾಲಜಿಕಲ್ ಅಗ್ರಿಗೇಟ್ಸ್. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗಿ ಬರ್ಬೋದು ಇದು. ಹಾಗಂದ್ರೆ ಅರ್ಥ ಏನು? ಬಯಾಲಜಿಕಲ್ ಎಂಟಿಟೀಸ್, ನಾಟ್ ಮಿಯರ್ಲಿ ಮಾರ್ಫಾಲಜಿಕಲ್ ಅಂತ ಹೇಳಿದ್ರೆ ನಾವ್ ಈ ತರ ಏನೇನ್ ಇಷ್ಟೋ ತನಕ ಗ್ರೂಪ್ ಗಳ ಬಗ್ಗೆ ಮಾತಾಡಿದ್ವಿ, ಟ್ಯಾಕ್ಸಾನ್ ಬಗ್ಗೆ ಮಾತಾಡಿದ್ವಿ, ಇದನ್ನೆಲ್ಲ ನಾವು ಗ್ರೂಪ್ ಮಾಡ್ತಾ ಇರೋದು ಬರೀ ಅವುಗಳ ಮಾರ್ಫಾಲಜಿ ಮೇಲಲ್ಲ,
ಕಣ್ಣಿಗೆ ಏನ್ ಕಾಣಿಸ್ತೋ, ಓ ಇದು ಹಿಂಗಿದ್ಯಾ ಕ್ಯಾಟು, ಈ ತರ ಹಿಂಗಿದ್ಯಾ, ಇಷ್ಟನ್ ಮಾತ್ರ ನೋಡಿಲ್ಲ. ಅವುಗಳ ಎವಲ್ಯೂಷನರಿ ಬೇಸಿಸ್ ನೋಡಿದ್ವಿ, ಅವುಗಳ DNA ನೋಡಿದ್ವಿ, ಅಂದ್ರೆ ಜೆನೆಟಿಕ್ ನೋಡಿದ್ವಿ, ಅವುಗಳ ಒಳಗಡೆ ಇರುವಂತ ಕ್ರೋಮೋಸೋಮ್ ಬಗ್ಗೆ ನೋಡಿದ್ವಿ. ಸುಮಾರಷ್ಟು ಕ್ರೈಟೇರಿಯಾ ಇಟ್ಕೊಂಡು ಬಯಾಲಜಿಕಲ್ ಕ್ರೈಟೇರಿಯಾ ಈ ತರ ಗ್ರೂಪ್ ಮಾಡಿದೀವಿ ಹೊರತು ಜಸ್ಟ್ ಒಂದು ನೋಡಕ್ ಹೆಂಗ್ ಕಾಣಿಸ್ತಿದೆ ಅನ್ನೋದಲ್ಲ ಅನ್ನೋದು ಈ ಮಾತಿನ ಅರ್ಥ. ಅದೇ ತರ ನಾವು ಪೇಜ್ ನಂಬರ್ 7 ಅಲ್ಲಿ ಆರ್ಡರ್ ಅನ್ನೋ ಪ್ಯಾರಾಗ್ರಾಫ್ ಇದೆ. ಇಲ್ಲಿ ಓದಿದ್ರೆ ಲಾಸ್ಟ್ ಲೈನ್ ಕೊಟ್ಟಿದೆ ನೋಡಿ, ಪಾಲಿಮೋನಿಯಲ್ಸ್. ಓಕೆ, ಥರ್ಡ್ ಲೈನ್ ಅಲ್ಲಿ ಫ್ಯಾಮಿಲಿ ಕನ್ವಾಲ್ವ್ಯುಲೇಸಿ ಸೋಲನೇಸಿ ಆರ್ ಇನ್ಕ್ಲೂಡೆಡ್ ಇನ್ ಆರ್ಡರ್ ಪಾಲಿಮೋನಿಯಲ್ಸ್ ಮೇನ್ಲಿ ಬೇಸ್ಡ್ ಆನ್ ಫ್ಲೋರಲ್ ಕ್ಯಾರೆಕ್ಟರ್. ನೋಡಿ, ಈ ಪಾಯಿಂಟ್ ಮೇಲೂ ನಿಮಗೆ ಕ್ವಶನ್ ಬರ್ಬೋದು. ಅಂದ್ರೆ ಇಲ್ಲಿ ಫ್ಲೋರಲ್ ಕ್ಯಾರೆಕ್ಟರ್ಸ್, ಫ್ಲವರ್ ಅಲ್ಲಿ ಇರುವಂತಹ ಕ್ಯಾರೆಕ್ಟರ್ಸ್ ಅನ್ನ ನೋಡಿ, ನಾನು ಹೇಳಿದ್ನಲ್ಲ ಆಂಡ್ರೋಶಮಿನ ಸ್ಟ್ರಕ್ಚರ್ ಆಗಿರ್ಬೋದು, ಅವುಗಳ ಆಕ್ಟಿನೋಮಾರ್ಫಿಕ್ ಆಗಿರ್ಬೋದು, ಈ ತರ ಕೆಲವು ಕ್ಯಾರೆಕ್ಟರ್ಸ್ ಇಟ್ಕೊಂಡು ಇದನ್ನ ನಾವು ಸಪರೇಟ್ ಮಾಡಿದೀವಿ ಅಂತ. ಓಕೆ, ಎಸ್, ಇಲ್ಲಿಗೆ ಈ ಚಾಪ್ಟರ್ ಮುಗೀತು. ಹೆಂಗ್ ಸ್ಟಾರ್ಟ್ ಆಯ್ತು, ಹೆಂಗ್ ಮುಗೀತು ನನಗಂತೂ ಗೊತ್ತಾಗ್ಲಿಲ್ಲ. ನಾನಂತೂ ಕ್ಲಾಸ್ ತುಂಬಾ ಎಂಜಾಯ್ ಮಾಡಿದೆ ನಿಮ್ಗೆ ಟೀಚ್ ಮಾಡ್ಬೇಕಾದ್ರೆ. ಹೋಪ್ ನೀವು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಪಾಠ ಕೇಳಿದ್ದೀರಾ ಅಂತ ಅನ್ಕೊಂಡಿದೀನಿ. ವಿಡಿಯೋ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಲೈಕ್ ಬಟನ್ ಪ್ರೆಸ್ ಮಾಡಿ, ಕಂಜೂಸ್ತಾನ ಯಾಕೆ ಮಾಡ್ಕೋತೀರಾ. ಓಕೆ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.